ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜ ಸರವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ಸಿಂಧುಪುರದ ಅರಸ ಯಾರು ಅಂತ ಕೇಳಿದ್ದೀರಿ? ಶಕುಂತರಾಜನೆಂದು ಕೇಳಿದ್ದೇವೆ. ಹಾಗೆಂದು ಕೊಡಬಹುದು. ಹೊರಟು ಬಂದ ಕಾರ್ಯ ಅನೇಕವಿದೆ. ಕಿತ್ತಲಾಲಿತು ಮುಂಗತೆಯ ಮುದವಿದ್ದು ವಿಭವದಿ ಮುದವಿತ್ತು ವಿಭವದಿ ಸಿಂಧುಪುರವ ಆಡುತ್ತಲಿದ್ದ ಶಕುಂತರಾಜನು ಬಿತ್ತರದೊಳು ಆಳುತ್ತಲಿದ್ದ ಶಕುಂತರಾಜನು ಬಿತ್ತರದೊಳು ಓ ಸೃಷ್ಟಿಕರ್ತನಾದ ಬ್ರಹ್ಮದೇವ ಈ ಲೋಕದಲ್ಲಿ 84 ಲಕ್ಷ ಜಾತಿಯ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರ್ತಾನಂತೆ. ಅದರಲ್ಲಿ ಪವಿತ್ರ ಜನ್ಮ ಮನುಷ್ಯರದ್ದು. ಜಂತೂನಾಂ ನರಜನ್ಮ ದುರ್ಲಭಂ. ಮನುಷ್ಯರಾಗಿ ಹುಟ್ಟಿದರೆ ಸಾಲದು, ಜನ್ಮ ಸಾರ್ಥಕ್ಯಗೊಳಿಸುವಂತಹ ಕರ್ಮವನ್ನು ಆತ ಮಾಡಿರಬೇಕು. ಹುಟ್ಟು ಎನ್ನುವುದೇ ಆಕಸ್ಮಿಕತ, ಸಾವು ಎನ್ನುವುದು ನಿಶ್ಚಿತ. ಒಬ್ಬ ಎಷ್ಟು ವರ್ಷ ಬದುಕಿದ ಎನ್ನುವುದಕ್ಕಿಂತ ಅವನ ಜೀವಿತದ ಅವಧಿಯಲ್ಲಿ ಏನು ಮಾಡಿದ ಎನ್ನುವುದು ಮುಖ್ಯ. ಜನಾಂಗದವರು ಅದನ್ನೇ ನೆನಪು ಮಾಡ್ತಾರೆ. ಮನುಷ್ಯ ಪುಣ್ಯ ಕರ್ಮದಲ್ಲೇ ನಿರತನಾಗಿ ಎಲ್ಲರಿಗೂ ಉಪಕಾರವಾಗುವಂತಹ ಕಾರ್ಯವನ್ನು ಮಾಡಿದ ಅಂತಾದರೆ ಜನರು ಮತ್ತೆ ಮತ್ತೆ ಅವನನ್ನು ಸ್ಮರಿಸ್ತಾರೆ. ಸತ್ತರೂ ಅವನಿಗೆ ಉತ್ತಮವಾದಂತಹ ಪದವಿ ಸಿಗುವುದಕ್ಕೆ ಸಾಧ್ಯ ಇದೆ. ಸಿಂಧುಪುರದ ಅಧಿಕಾರ ಅಯಾಚಿತವಾಗಿ ನನಗೆ ಒದಗಿ ಬಂತು. ಬರೆಯ ಸುಖವನ್ನು ಅನುಭವಿಸುವುದಕ್ಕಾಗಿ ನಾನು ಸಿಂಹಾಸನದಲ್ಲಿ ಕುಳಿತವನಲ್ಲ. ಪ್ರಜಾನುರಂಜನೆಯೇ ರಾಜತ್ವದ ಮುಖ್ಯ ಲಕ್ಷಣ. ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತಲೂ ಸಿಂಹಾಸನದಲ್ಲಿ ಕುಳಿತ ಅರಸ ಹೆಚ್ಚಿನವ. ಯಾಕಂದ್ರೆ ಉಣ್ಣುವುದಕ್ಕೆ ಅನ್ನ, ಉಡುವುದಕ್ಕೆ ಬಟ್ಟೆ, ಇರುವುದಕ್ಕೆ ಮನೆ.
ನಮ್ಮ ಎಲ್ಲ ಕಷ್ಟಗಳಿಗೂ ಸದಾ ಕಾಲದಲ್ಲಿಯೂ ಅರಸ ಶಕುಂತರಾಜ ಸ್ಪಂದಿಸ್ತಾ ಇದ್ದಾನೆ. ಆದ ಕಾರಣವೇ ಕಣ್ಣಿಗೆ ಕಾಣುವ ದೇವರು ರಾಜಾಪ್ರತ್ಯಕ್ಷ ದೇವತೆ ಹೀಗನ್ನುವಂತಹ ವಿಶ್ವಾಸ ನಮ್ಮ ನಾಡಿನ ನಾಗರಿಕರಿಗೆ. ಆದ ಕಾರಣವೇ ಎಲ್ಲರೂ ಗೌರವದಿಂದ ನಾನು ಕಾಣ್ತಾ ಇದ್ದೇನೆ, ಪ್ರಜೆಗಳನ್ನೆಲ್ಲ ಪ್ರೀತಿಯಿಂದ ನಾನು ಕಾಣ್ತಾ ಇದ್ದೇನೆ. ಆದ ಕಾರಣವೇ ನಮ್ಮ ನಾಡಿನಲ್ಲಿ ಶಾಂತಿ ನೆಲೆಸಿದೆ ಎನ್ನುವುದಂತೂ ಸತ್ಯ. ಜನರು ಸತ್ಕರ್ಮದಲ್ಲಿ ನಿರತರಾಗಿದ್ದಾರೆ. ದೇವರ ಬಗ್ಗೆ ಭಕ್ತಿ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಗೌರವವನ್ನು ಇರಿಸಿ ಅರಸನಾದಂತಹ ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಬದುಕನ್ನು ಸಾಗಿಸುತ್ತಿರುವುದರಿಂದಲೇ ಸ್ವರ್ಗವನ್ನು ಮೀರಿಸುವ ತರ ಸಿಂಧಪುರ ಕಂಗೊಳಿಸ್ತಾ ಇದೆ. ಹೀಗೆಂದು ನಮ್ಮವರು ಹೇಳಿದಾಗ ಹೃದಯ ತುಂಬಿ ಬಂತು. ಅರಸನಾಗಿ ಇವರ ಪ್ರೀತಿಗೆ ನಾನು ಪಾತ್ರನಾದೇನಲ್ಲ ಅಂತ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಚಾರುಮತಿಯಂದು ಬರಾಣಿಗೆ ಸೇರಿ ಸುಖಿಸುತ್ತ ಸುಖಿಸುತ್ತ ಭುವನದಲ್ಲಿ ಜಂಬಾರಿಗಧಿಕದ ಸಿರಿಯೊಳಿದ್ದನು ಧಾರಿಣೀಂದ್ರ. ನೀತಿ ಚತುರತೆಯೂ ಕಲತಿ ವಿಖ್ಯಾತ ನೆನೆಸಿದು ಪ್ರಚುರನಾದ ಸುಕೇತು ಮಂತ್ರಿಯ ಜೊತೆಯುಳಿದ್ದನು ಸಾತಿಶಯದಿಗೆ ಅರಸ. ಗಂಡು ಪರಿಪೂರ್ಣನಾಗುವುದೇ ಒಬ್ಬಾಕೆ ಹೆಣ್ಣಿನ ಕೈ ಹಿಡಿದ ಮೇಲೆ. ಪುರುಷನ ಉನ್ನತಿಯೋ ಅವನತಿಯೋ ಆಗುವುದು ಹೆಣ್ಣಿನಿಂದಲೇ. ಸತ್ಕುಲದಲ್ಲಿ ಹುಟ್ಟಿದ ರೂಪವತಿಯಾದ ಚಾರುಮತಿ ಎನ್ನುವ ಆಕೆಯ ಕೈ ಹಿಡಿದೆ ಅನುಕೂಲೆಯಾಗಿ ನಡೆಯುತ್ತಾ ಇದ್ದಾಳೆ. ಪತಿ ಸೇವೆಯನ್ನು ಮಾಡುವುದರ ಜೊತೆಯಲ್ಲಿ ನನ್ನ ಗೌರವಕ್ಕೆ ಎಳ್ಳಿನಿತು ಕುಂದಬಾರದ ರೀತಿಯಲ್ಲಿ ನನ್ನ ಮನಸ್ಸನ್ನು ಅರಿತು ವ್ಯವಹಾರವನ್ನು ಮಾಡುತ್ತಾ ಇದ್ದಾರೆ. ಸರಿ. ಅದರ ಜೊತೆಯಲ್ಲಿ ರಾಜಕೀಯ ವಿಷಯಕವಾಗಿ ಸಕಾಲದಲ್ಲಿ ಸಲಹೆಯನ್ನು ಕೊಡುವ ಮಂತ್ರಿ ಸುಕೇತು ಹಿರಿಯಲ್ ಬಲ್ಲಡೆ ವೀರನಾಗು, ಧರೆಯಲ್ ನಾನಾ ಚಮತ್ಕಾರವಂ ಬಲ್ಲಡೆ ಮಂತ್ರಿಯಾಗು. ಮಂತ್ರಿಯಾದವ ಚತುರಮತಿಯಾಗಿರ್ಬೇಕು. ದೇಶವನ್ನು ದೇಹಕ್ಕೆ ಹೋಲಿಸಿದ್ರೆ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಇರ್ತಾನೆ. ಬುದ್ಧಿ ಕೆಟ್ಟು ಹೋಯಿತು ಅಂತಾದ್ರೆ ದೇಹದ ಯಾವುದೇ ಒಂದು ಅಂಗಾಂಗವೂ ಸರಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಕಾರ್ಯವನ್ನು ಆತ ಮಾಡುವುದಕ್ಕೂ ಇಲ್ಲ. ಸುಖೇತು ರಾಜಕೀಯ ವಿಷಯಕವಾಗಿ ಸರಿಯಾದಂತಹ ಸಲಹೆಯನ್ನು ಕೊಡ್ತಾ ಇದ್ದಾನೆ. ಪ್ರಜಾವರ್ಗದ ಏಳಿಗೆಯ ಬಗ್ಗೆ ಆತ ಅನುನಿತ್ಯ ಶ್ರಮಪಟ್ಟು ದುಡಿಯುತ್ತಾ ಇದ್ದಾನೆ. ತನ್ನ ದೇಹವನ್ನು ಗಂಧದ ಕೊರಡಿನಂತೆ ಸವಿಸ್ತಾ ಇದ್ದಾನೆ. ಸಮರ್ಥರಾದಂತಹ ಸೇನಾಧಿಪತಿಗಳು, ನಿಷ್ಠಾವಂತರಾದಂತಹ ಸೇವಕ ವರ್ಗ ಇವರನ್ನೆಲ್ಲ ಪಡೆದು ನಾನೇ ಧನ್ಯ. ಅದು ಶಕುಂತರಾಜ ಇಂದ್ರನಂತೆ ಮೆರೆಯುತ್ತಾ ಇದ್ದಾನೆ. ಹೀಗೆಂದು ಅಭಿಮಾನದಿಂದ, ಹೆಮ್ಮೆಯಿಂದ, ಗೌರವದಿಂದ ಇವರು ಹೇಳುತ್ತಿರುವಂತಹ ಮಾತನ್ನು ಕೇಳಿದಾಗ ಸಂತೋಷವಾಗ್ತಾ ಶೀತ ಕಿರಣ ಸಮಾನ ಮುಖಿ ಕೇಳಿ ತೆರದಿ ಬಿಲ್ನ ಬಿಸಿ ಮಣಿವ ಕಿರಾತರನು ನೀವು ಅಂಜದಿರಿ. ಮೃಗ ಕುಲವ ಸದಿ ಪಡಿದು
ಭೀತಿ ಬಿಡಿಸುವೆನೆನು ತಲಂದು ಕಿರಾತ ಪಡಿಸಗ ಧನುಷರವಗೊಂಡು ಅಂಜದಿರಿ ಸುದ್ದಿ ಗೊತ್ತಾಯ್ತು. ಧೈರ್ಯವಾಗಿರಿ, ಅಳಬೇಡಿ. ವನಪಾಲಕರು ಕಷ್ಟವನ್ನು ಬಂದು ದೂರಿತ್ತಿರಲ್ಲ. ಮೃಗಗಳ ಹಾವಳಿ ಹೆಚ್ಚಾಗಿದೆಯಂತೆ. ವರ್ಷ ವರ್ಷ ಬೇಟೆಗೆ ಹೋಗ್ತಾ ಇದ್ದೆ. ಕಳೆದ ವರ್ಷವಂತೂ ಬೇಟೆಗೆ ಹೋಗುವುದಕ್ಕೆ ಯಾವುದೋ ಕಾರ್ಯ ಅಡ್ಡಿ ಉಂಟು ಮಾಡಿತು. ಆದ ಕಾರಣವೇ ಮೃಗಗಳೆಲ್ಲ ನಾಡಿಗುಳಿದು ಅವರು ಕಷ್ಟಪಟ್ಟು ಬೆಳೆಸಿದಂತಹ ಬೆಳೆಯನ್ನೆಲ್ಲ ಹಾಳು ಮಾಡಿದ್ದಿರಬೇಕು. ಹೌದು, ಕೃಷಿಕರು ನಾಡಿನ ಬೆನ್ನೆಲುಬು. ಅವರು ಕಷ್ಟಪಟ್ಟು ದುಡಿದರೆ ಮಾತ್ರ ನಾಡಿನಲ್ಲಿರುವಂತಹ ನಾವೆಲ್ಲ ಸಂತೋಷವಾಗಿ ಉಂಡು ಸುಖದಿಂದ ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಕೃಷಿಕರಿಗೆ ಕಷ್ಟ, ಅದನ್ನು ದೂರ ಮಾಡಬೇಕಾದ್ದು ಅರಸನಾದಂತಹ ನನ್ನ ಅಧ್ಯ ಕರ್ತವ್ಯ. ಬೇಟೆಗೆ ಬರ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಶಬರ ವರ್ಗದವರನ್ನು ತರುವುದಕ್ಕೆ ಆಳನ್ನು ಹಾಕಿದ್ದೇನೆ. ಎಲ್ಲರೂ ಸಿದ್ಧರಾಗಿದ್ದೀರಿ ತಾನೆ? ಬೇಟೆಯ ಉತ್ಸಾಹ ಎಲ್ಲರಿಗೂ ಇದೆ ತಾನೆ? ಹಾಗಿದ್ರೆ ಬೇಟೆಗೆ ಬೇಟೆಯಾಡುತ್ತಾ ಬಂದ ನಾಗ ಶಕುಂತನು ಬೇಗ ಬೇಟೆಯಾಡುತ್ತಾ ಬಂದನಾಗ ಕೊಡಕ ಬೇರಿ ಮಗಾಟವಿಯೊಳಗತಿ ನಟಿಸಿ ಕಟೆಯೊಳು ಮೀಟಾಗಿ ಕಚದ ಕೋಟಿಗೆ ರಾಜರ ಲೂಟಿಯೊಳೊಂದು ಬೇಟೆಯಾಡುತ್ತಾ ಬಂದ ನಾಗ ಏನಾಕ್ಷಿ ಕೇಳಿತು ಮೃಗ ಬೇಟೆಯಾಡುತ್ತಾ ಶೋಣೀಂದ್ರನಾವನದಿ ಬಿಗರಿಸುತ್ತಿರಲುದು ಆವನದಿ ಬಿಗರಿಸುತ್ತಿರಲುದು ತಾಣದೊಳು ಕಿಲ ಕಿಲಾರವದ ಎರಡು ಶಕುಂತ ಪಕ್ಷಿಗಳು ಕುಳ್ಳಿರುತ್ತೀರಿ ಕಾಣುತ್ತಾ ಸಿಂಧು ಭೂವರನಾಗ ಗುರಿ ಇಟ್ಟು ಬಾಣವನ್ನೆಸೆಯಲೊಂದಗೆ ತಗಲಲು ದುಷ್ಟಂಪ್ರಗಳನ್ನು ಹೊಂದಿದ್ದೇನೆ. ಕೆಲವು ಮೃಗಗಳು ದೂರದ ಕಾಡಿಗೆ ಓಡಿ ಹೋಗಿದ್ದಾನೆ. ಹಬ್ಬ ಸಮಾಧಾನ ಚಿತ್ತನಾಗಿ ಕುಳಿತಿದ್ದೆ. ಯಾಕೋ ಸುತ್ತಾಡಬೇಕು ಅಂತ ಮನವಾಯಿತು. ಹೀಗೆ ಮುಂದೆ ಮುಂದೆ ಸಾಗಿ ಬರುತ್ತಿರುವಾಗ ಎರಡು ಶಕುಂತ ಪಕ್ಷಿಗಳು
ನನ್ನ ಕಣ್ಣುಗಳಿಗೆ ಪ್ರಾಣ ಸಿಕ್ಕಿತು. ತೀಕ್ಷ್ಣವಾದ ಶರವೊಂದನ್ನು ತೆಗೆದು ಆಕಾಶದೆತ್ತರಕ್ಕೆ ಹಾರುತ್ತಿರುವಂತಹ ಅವುಗಳಿಗೆ ಗುರಿಯಿಟ್ಟು ಪ್ರಯೋಗಿಸಿದ್ದೆ. ಒಂದು ಹಕ್ಕಿಗಂತೂ ಬಾಣ ತಾಗಿ ಪ್ರಾಣ ಬಿಟ್ಟದ್ದಿರಬೇಕು. ಮತ್ತೊಂದು ಪ್ರಾಣಿ ಹಕ್ಕಿ ಪ್ರಾಣದ ಆಸೆಯಿಂದ ಮತ್ತೆತ್ತಲೋ ಹಾರಿ ಹೋಗಿರಬೇಕು. ಅಬ್ಬಾ, ತೃಪ್ತಿಯಾಯಿತು. ಬಹಳಷ್ಟು ಬಳಲಿದ್ದಾರೆ. ಎಲ್ಲರೂ ವಿಶ್ರಾಂತಿಯನ್ನು ಪಡೆಯಿರಿ, ಆಮೇಲೆ ಅರಮನೆಗೆ ಹೋದರಾಯಿತು. ಮರದ ಅಡಿಯಲ್ಲಿ ತಳಿರೆಲೆಗಳನ್ನೆಲ್ಲ ತಂದು ಹಾಸಿಗೆಯಂತೆ ಮಾಡಿದ್ದಾರೆ. ಪ್ರಭೋ, ತಾವೂ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಅಂತ ಇವರೆಲ್ಲ ಒತ್ತಾಯಿಸ್ತಾ ಇದ್ದಾರೆ. ಆಗಲಮ್ಮ, ಆಗಲಿ, ಎಲ್ಲರೂ ವಿಶ್ರಾಂತಿ ಪಡೆದು ಆಮೇಲೆ ನಾಡಿಗೆ ಸಾರದಾಂಬಕಿ ಕೇಳು, ಬೊಮ್ಮ ಕುಮಾರ ನಿಂದುದ ನಾಲಿ ಸುತ್ತಲಿ ಪೂರಿ ಕೋಪವ ಧರಿಸಿ ವಿಶ್ವಾಮಿತ್ರ ನುರಿದೆದ್ದು ಯಾಕೆ ಹೀಗಾಗಿ ಹೋಯಿತು? ಋಷಿಮುನಿಗಳೆಲ್ಲ ಸೇರಿ ಯಾಗನಿರತರಾದಂತಹ ಕಾಲದಲ್ಲಿ ಯಜ್ಞಕುಂಡಕ್ಕೆ ಪಕ್ಷಿಯೊಂದು ಒಂದು ಬಿತ್ತು. ಮಲಿನವಾಗಿ ಹೋಯಿತು. ನಮ್ಮ ಶ್ರಮವೆಲ್ಲವೂ ಹಾಳಾಗಿ ಹೋಯಿತು. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡುವಂತಹ ಕಾರ್ಯವಲ್ಲ, ಲೋಕಹಿತಾರ್ಥವಾಗಿ, ಲೋಕದ ಕಲ್ಯಾಣಕ್ಕಾಗಿ, ಸಜ್ಜನರಾದಂತಹ ದೇವತೆಗಳನ್ನು ಕಾಪಿಡುವುದಕ್ಕಾಗಿ, ತೆರೆಯಲ್ಲಿ ಹುಟ್ಟಿದ ಮನುಜರ ರಕ್ಷಣೆಗಾಗಿ ನಾವು ಮಾಡುವಂತಹ ಕಾರ್ಯ ಹೀಗಾಗಿ ಹೋಯಿತು ಎಂಬ ಹಾಗೆ ನಮ್ಮವರಾದಂತಹ ಋಷಿಮುನಿಗಳೆಲ್ಲ ಒಂದೊಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಮಂಡಿಸಿದ್ರೆ ಅವರನ್ನೆಲ್ಲ ಸಮಾಧಾನ ಪಡಿಸಿದ್ದೇನೆ. ಈಗ ಕೀಳದೆ ಬಿಡೆನೆನುತ ಮುನಿವಾರ ಕೇಳುವ ತೆರದಿ ಭಾಷೆಯ ನುಡಿದ ನಿಂತೆನುತ ಲಾಲಿತರೆ ಮುನಿವರರು ಕೆಡಿಸಿದಾದನು ಕಾಲ ಬಂದಿಗೂ ತಮಗೆ ನಿಶ್ಚಯದ ಅಲ್ಲವಲ್ಲ. ವಹಿಸಿಕೊಳ್ಳಿ. ಯಾರಿಂದ ಹೀಗಾಯಿತು, ಯಾಕೆ ಹೀಗಾಯಿತು ಅನ್ನುವುದನ್ನು ದಿವ್ಯ ದೃಷ್ಟಿಯಲ್ಲಿ ಕಂಡಾಗ ಎಲ್ಲವನ್ನೂ ಅರ್ಥವಿಸಿಕೊಂಡಿದ್ದೇನೆ. ಸಿಂಧುಪುರಾಧೀಶನಾದಂತಹ ಅರಸ ಶಕುಂತ ಮಹಾರಾಜ ಬೇಟೆಗಾಗಿ ಬಂದಿದ್ದಾನೆ. ಪ್ರಜೆಗಳನ್ನು ರಕ್ಷಣೆ ಮಾಡಲು ಸುಖವಾಗಿ ಕ್ರೂರ ಮೃಗಗಳನ್ನು ಕೊಲ್ಲುವುದು ಸ್ವಾಭಾವಿಕ. ಆದರೆ ಅವ ಕೊಂದದ್ದು ಯಾವುದನ್ನು? ಶಕುಂತ ಪಕ್ಷಿಯನ್ನು. ಬಾಣವನ್ನೆಸಗಿದ್ದಾನೆ. ಪ್ರಾಣಾಕ್ರಮಣ ಸ್ಥಿತಿಯಲ್ಲಿ ಒಂದು ಯಜ್ಞಕುಂಡಕ್ಕೆ ಬಿದ್ದಿದೆ. ಅದು ಕೊಲ್ಲಬೇಕಾದಂತಹ ಪ್ರಾಣಿಯೇ. ಅದಕ್ಕೂ ಒಂದು ಜೀವವಿಲ್ವೇ? ಅಂತಹ ಸಾಧು ಜೀವಿಯನ್ನು ಆತ ಕೊಂದಿದ್ದಾನೆ. ಹಾಗಿದ್ರೆ ನಾನು ಏನು ಮಾಡಿದ್ರು ನಡೆಯುತ್ತದೆ. ತನ್ನನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಈ ರೀತಿ ಅಹಂಕಾರ, ದೌಷ್ಟ್ಯ ಅವನಲ್ಲಿ ಸೇರಿಕೊಂಡಿದೆ ಅಂತಾದ್ರೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ನಾನು ವಿಧಿಸಲೇಬೇಕು. ನಿಷ್ಠೆಯಿಂದ ತೆಗೆರುವ ಮಖವನು ಮಾಡಿದ ನೀ ಪರಿಯುಳು. ಆ ದುಃಖವನ್ನು ಬಿಡಬಹುದು. ಶಿವ ಕಷ್ಟವಾಯ್ತು. ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಿರುವಂತಹ ನಿಷ್ಠೆಯ ಯಾಗವಿದು. ನಮಗೇನು ಸ್ವಾರ್ಥವಿಲ್ಲ. ಹಾಗಿರುವಾಗ ಇಂತಹ ಯಾಗವನ್ನೊಬ್ಬಾತ ಕೆಡಿಸಿದ್ದಾನೆ ಎಂದಾದ್ರೆ ಆತನಿಗೆ ಸರಿಯಾದ ಶಾಸ್ತಿಯನ್ನು ಮಾಡಲೇಬೇಕು. ಮಾತ್ರವಲ್ಲದೆ ಧರೆಯಲ್ಲಿ ಬದುಕಿರುವಂತಹ ಅರ್ಹತೆಯನ್ನು ಆತ ಕಳೆದುಕೊಂಡಿದ್ದಾನೆ. ಅದಕ್ಕಾಗಿ ಸುರಪಜೋನಿ ವಿನಂತಿ ಮುಖ್ಯರ
ದಶಕಗಳು ಮುನಿದಾಗ ಏನಾದೀತು ಅನ್ನುವುದು ಅವನ ಕಲ್ಪನೆಗೂ ಬಂದಿರ್ಲಿಕ್ಕಿಲ್ಲ. ಒಂದು ವೇಳೆ ನಾವು ಮುನಿದು ಶಾಪವನ್ನಿತ್ತೇವೆ ಅಂತಾದ್ರೆ ಅವನ ಜನ್ಮ ಜನ್ಮಾಂತರದಲ್ಲೂ ಪರಿಹರಿಸುವುದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ನಾವು ಮಾಡಬಹುದು. ಒಂದು ವೇಳೆ ನನಗೆ ಸಿಟ್ಟು ಬಂದಿದೆ, ಪರಿಣಾಮವಾಗಿ ತನ್ನ ಜೀವವೇ ಹಾರಿ ಹೋಗುವ ಸ್ಥಿತಿ ಇದೆ ಅನ್ನುವುದು ಅವನಿಗೆ ಅರ್ಥವಾಯಿತು ಅಂತ ಆದ್ರೆ ಯಾರ ಮರೆಯನ್ನಾದ್ರೂ ಹೋಗ್ಲಿಕ್ಕಿಲ್ವೇ? ದೇವತೆಗಳ ಮರೆಯನ್ನು ಹೋಗಲಿ ಬಿಡ್ಲಿಕ್ಕಿಲ್ಲ, ಪಾತಾಳ ಲೋಕವನ್ನು ಸೇರಿಕೊಳ್ಳಿ ಆಶ್ರಯ ಕೊಟ್ಟರು ಬಿಡ್ಲಿಕ್ಕಿಲ್ಲ. ಹರಿಹರ ಬ್ರಹ್ಮರೇ ಮೂವರು ಬಂದು ಅವನಿಗೆ ರಕ್ಷಣೆಯನ್ನು ಕೊಡ್ತೇನೆ ಅಂದ್ರು. ಇದಕ್ಕೆ ಯಾವುದೇ ರೀತಿಯ ಶಾಪವಿಲ್ಲ. ನನ್ನ ಪಟ್ಟದ ಶಿಕ್ಷನಾದಂತಹ ಶ್ರೀರಾಮನ ಕೈಯಲ್ಲಿ ಇನ್ನು 8 ದಿನದ ಒಳಗಾಗಿ ಆತನ ಕಂಠವನ್ನು ಕತ್ತರಿಸುವಂತೆ ಮಾಡುತ್ತೇನೆ. ಗಗನದ ನುಡಿಯಾಲಿಸುತ್ತ ಚಕುಲ್ತನು ಬಗೆ ಬಗೆಯಿಂದ ಲೋಚಿಸುತ್ತ ಮಿಗಿ ಧರೆಗುರುಳುತ್ತ ಮರುಗಿದನು ಈ ಪರಿ ಜಗದೀಶನೆ ಕಾಪಾಡೆನುತ ಶಿವ ಶಿವ ಜನುಮದುಳು ಪ್ರಾರಬ್ಧ ಮೀರುವುದುಂಟೆ ಮನುಜರುಳು ಶಿವ ಶಿವ ಜನುಮದುಳು ಪ್ರಾರಬ್ಧ ಮೀರುವುದುಂಟೆ ಮನುಜರುಳು ವಿವಿಧ ಸೌಭಾಗ್ಯವಿದ್ದು ಸಾರ್ಥಕವೇನು ಭವರೋಗಕ್ಕಿಲ್ಲ ಮದ್ದು ಶಿವ ಶಿವ ಜನುಮದುಳು ಪ್ರಾರಬ್ಧ ಮೀರುವುದುಂಟೆ ಮನುಜರುಳು ಶಿವ 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 ಗಗನವಾಣಿ ನನ್ನ ಕರ್ಣ ಕುಹರಗಳನ್ನು ಅಪ್ಪಳಿಸಿತು. ತನಗೆ ಸಿಡಿಲರಗಿದ ಹಾಗಾಯಿತು. ವಿಧಿಯೇ ಶಿವನೇ, ಇದನ್ನೇ ಹೇಳುವುದು ಪ್ರಾರಬ್ಧ ಅಂತ. ಅದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಬೇಕು ಅಂತ ವಿಧಿ ನನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯವೇ? ಉದ್ದೇಶಪೂರ್ವಕವಾಗಿ ನಾನು ಈ ಕಾರ್ಯವನ್ನು ಮಾಡಿದ್ದಲ್ಲ. ಬೇಟೆ ಉತ್ಸಾಹದಲ್ಲಿದ್ದೆ, ಹಕ್ಕಿಗಳು ಕಾಣಸಿಕ್ಕಿತ್ತು, ಬಾಣ ಪ್ರಯೋಗಿಸಿದೆ. ಗಾಯಗೊಂಡಂತಹ ಹಕ್ಕಿ ವಿಶ್ವಾಮಿತ್ರನು ಮಾಡುತ್ತಿರುವಂತಹ ಯಜ್ಞ ಕುಂಡಕ್ಕೆ ಬಿತ್ತಂತೆ. ಕೌಶಿಕರು ಸಿಟ್ಟಾಗಿ ಶಿಷ್ಯನಾದಂತಹ ಶ್ರೀರಾಮನಿಂದ 8 ದಿವಸದವರೆಗೆ ಇಂತಹ ಕೃತ್ಯವನ್ನು ಮಾಡಿದಂತಹ ವ್ಯಕ್ತಿಯನ್ನು ಕೊಲ್ಲಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಅಯೋಧ್ಯೆಗೆ ಹೋಗಿ ಶಿಷ್ಯನಲ್ಲಿ ದೂರು ಹೇಳಿ ರಾಮನಿಂದ ಆ ಕಾರ್ಯವನ್ನು ಮಾಡಿಸ್ತಾರಂತೆ. ಗುರುವಿನ ಆಜ್ಞೆಯನ್ನು ತಾನು ಮೀರುವುದಿಲ್ಲ, ನಿಮ್ಮ ಮಾತನ್ನು ನಾನು ಸತ್ಯಗೊಳಿಸ್ತೇನೆ ಅಂತ ಶ್ರೀರಾಮ ವಾಗ್ದಾನವನ್ನು ಕೊಟ್ಟಿದ್ದಾರಂತೆ. ಇನ್ನೊಬ್ಬರಿಗೆ ಕೇಡನ್ನು ಬಯಸಿದವ ನಾನಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಎನ್ನುವಂತಹ ಶುಭ ಕಾಮನೆಯನ್ನು ಮನಸ್ಸಿನಲ್ಲಿ
ಇರಿಸಿಕೊಂಡವ. ಈಗ ತಿಳಿಯಿತು, ಮಾಡಬಾರದನ್ನು ಮಾಡಿದ್ರ ಆಗಬಾರದ್ದು ಆಗಿಯೇ ಆಗ್ತದೆ ಅಂತ. ದುಷ್ಟ ಮೃಗಗಳನ್ನು ಕೊಲ್ಲಬಹುದು, ಬೇಟೆಯಾಡಬಹುದು, ಹಾಗೆ ಅಂತ ಸಾಧು ಮೃಗಗಳನ್ನು ಕೊಲ್ಲಬಾರದು. ಹಾಗೆ ಬೆಳೆಗೆ ಹಾನಿ ಮಾಡದೇ ಇರುವಂತಹ ಪಕ್ಷಿಗಳನ್ನು ಕೊಲ್ಲಕೂಡದು. ಯಾಕೆ ಶಕುಂತ ಪಕ್ಷಿಗೆ ನಾನು ಬಾಣ ಪ್ರಯೋಗಿಸಿದೆನು? ಆ ಕಾರಣದಿಂದಲೇ ಇಂತಹ ಕಷ್ಟಾರನ್ನ ಪಾಲಿಗೆ ಸವರಿಸಿ ನಾಡಿಗೆ ಹೋಗಿ ಈ ಸುದ್ದಿಯನ್ನು ಹೇಗೆ ನಮ್ಮವರಲ್ಲಿ ಹೇಳಲಿ? ಮಡದಿ ಚಾರುಮತಿ ಏನಾಯ್ತು ಅಂತ ಕೇಳಿದ್ರೆ ನಾನೇನೆಂದು ಉತ್ತರ ಹೇಳಲಿ? ಅಕ್ಕಟ ಅಕ್ಕಟ, ಮುಂದೇನು ದಾರಿ? ರಾಮ ಸ್ವಾಮಿ ಭಕ್ತ ಪ್ರೇಮಿ ಜಗದಂತರ್ಯಾಮಿ, ರಾಮ ಸ್ವಾಮಿ ಭಕ್ತ ಪ್ರೇಮಿ ಜಗದಂತರ್ಯಾಮಿ, ಸರಸಿಜ ನೇತ್ರ ಪರಮ ಪವಿತ್ರ ಚರದಿ ಚಯನ ಸೀತಾಲೋಲ, ಗುಣಶೀಲ ವನಮಾಲ ದಶರಥ ಬಾಲ, ರಾಮ ಸ್ವಾಮಿ ಭಕ್ತ ಪ್ರೇಮಿ ಜಗದಂತರ್ಯಾಮಿ, ರಾಮ 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 ಶ್ರೀರಾಮ ನಾಮನುದಿಸುತ್ತ ನಾರದ ಬರಲಾಗ ಕಂಡು, ಸಿಂಧುಪುರೇಶೌ ಭೋರನೆ ತಾನಿದ್ದು ನಮಸ್ಕಾರವನೆ ಸಗಲ್ಕಿ ಎದ್ದು ನಮಸ್ಕಾರವನು ಎಸಗಲ್ಕಿ. ಶಕುಂತ ಮಹಾರಾಜ ಶ್ರೀರಾಮನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಈ ಕಡೆ ಬರುತ್ತಿರುವುದು ನನ್ನ ಗಮನಕ್ಕೆ ಬಂತು. ಇದಿರುಕೊಂಡೆ, ಹೌದು, ನಮಸ್ಕಾರವನ್ನು ಮಾಡಿದೆ, ಹೌದು, ಈ ಬಂಡೆಯಲ್ಲಿ ಕುಳ್ಳಿರಿಸಿದ್ದೇನೆ, ಹೌದಪ್ಪ, ಮತ್ತೆ ಮತ್ತೆ ತಮ್ಮ ಪಾದಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ಓಹೋ ಭೂಪಾಲ ನೀನೇತ ಕಳಲುವೆಯೋ, ಭೂಪಾಲ ಓಹೋ ಭೂಪಾಲ ನೀನೇತ ಕಳಲುವೆಯೋ, ಜನಪದ ತೊರೆದು ವನ ತಿಳಿಸರಿದು ಮನಸ್ಸಿನೊಳೆ ನಿಂದು ನೆನೆಸುವೆ ಪರಿ ಪರಿ. ಓಹೋ ಭೂಪಾಲ ನೀನೇತ ಕಳಲುವೆಯೋ, ಭೂಪಾಲ ಭೂಪಾಲ. ಮಹಾರಾಜ ಮಹಾತ್ಮರೇ, ಮಾರ್ಗದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಾ ಸಮಯದಲ್ಲಿ ಕೆಳಗಡೆ ಅಳುವುದನ್ನು ಕೇಳ್ತೀನಿ. ಕೆಳಗೆ ಬಂದು ನೋಡ್ತೇನೆ, ಶಕುಂತ ಮಹಾರಾಜ ನೀನು ನಾಡಿನಲ್ಲಿ ಇದ್ದುಕೊಂಡು ಪ್ರಜೆಗಳನ್ನು ಪಾಲಿಸಬೇಕಾದಂತಹ ನೀನು ಈ ಘೋರವಾದ ಅರಣ್ಯವನ್ನು ಸೇರಿಕೊಂಡು ಅಳುತ್ತಾ ಇರು ಅಂತ ಹೇಳಿದ್ರೆ ನನಗೆ ವಿಚಿತ್ರ ಎನಿಸಿದೆ. ರಾಜಕೀಯದಲ್ಲಿ ಯಾವುದೇ ಕಷ್ಟಗಳು ಬಂದಿದ್ರು ಕೂಡ ಪರಿಹಾರ ಮಾಡೋದಕ್ಕೆ ಮಂತ್ರಿಗಳಿದ್ದಾರೆ. ಓಹೋ, ಸಂಸಾರದಲ್ಲಿ ಅಂತ ಕಷ್ಟಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಿನ್ನ ಇಚ್ಛೆ ಅರಿತು ನಡೆಯುವ ಸತಿ ಇದ್ದಾಳೆ, ನಿಜ. ಪ್ರಜೆಗಳು ಸುಖಿಗಳಾಗಿದ್ದಾರೆ. ಓಹೋ, ಹಾಗಾದ್ರೆ ಇಂತಹ ಕಾನೂನನ್ನು ಸೇರಿಕೊಂಡು
ನೀನು ಅಳಬೇಕಾದ್ರೆ ನಿನ್ನ ಮನಸ್ಸಿಗೆ ಏನೋ ತುಂಬಾ ದೊಡ್ಡ ನೋವಾಗಿದೆ ಎಂಬುದು ತಿಳ್ಕೊಂಡಿದ್ದೇನೆ. ಯಾಕಪ್ಪ, ಯಾಕೆ ಕಣ್ಣೀರ್ಗರೀತಾ ಇದ್ದಿ? ಯಾಕೆ ಈ ಚಿಂತೆ ದುಃಖ ಹೇಳಬಹುದೇ? ಮುನಿಪ ಕೇಳಿನಗಿಯುವುದು ಸಂಭವಿಸಿದ ವಿಪತ್ತನು ಪೇಳಿ ಫಲಗಳಿಲ್ಲ. ಮುನಿಪಾಗಿ ಏನಗಿಂದು ಸಂಭವಿಸಿದ ವಿಪತ್ತನು ಪೇಳಿ ಫಲಗಳಿಲ್ಲ. ವನದೊಳು ಮೃಗಪೇಟೆಯಾಡು ತಂಡಜವಿರಡನು ಕಂಡು ಶರವೊಂದನು ನಾನೆಸೆದೆನು. ಮುನಿಪಾಗಿ ಎನಗಿಂದು ಸಂಭವಿಸಿದ ವಿಪತ್ತನು ಪೇಳಿ ಫಲಗಳಿಲ್ಲ. ಮುನಿಪ ಪೂಜ್ಯರೇ, ಮಹಾರಾಜ, ಲೋಕ ಸಂಚಾರಿಗಳು ನೀವು. ಹೌದು. ನಿಮ್ಮ ಸಂಚಾರದ ಉದ್ದೇಶ ಆ, ಅಖಿಲ ಜೀವರ ಉದ್ಧಾರ. ಹೌದಪ್ಪ. ನಾರಂ ದದಾತಿ ಇತಿ ನಾರದ, ಆ, ಹೀಗೆಂದು ನಿಮ್ಮ ಹೆಸರಿಗೆ ಪ್ರಾಜ್ಞರು ವ್ಯಾಖ್ಯಾನವನ್ನು ಮಾಡಿದರು. ಸರಿ. ಯಾವನು ನರ ಶರೀರಕ್ಕೆ ಜ್ಞಾನ ಪೀಯೂಷವನ್ನು ಎರೆಯಬಲ್ಲನೋ ಆ, ಅವನು ನಾರದ. ಪೂಜ್ಯರೇ, ಏನಪ್ಪ? ನನಗೆ ಸಂಭವಿಸಿದಂತಹ ವಿಪತ್ತನ್ನು ಏನು ಅಂತ ಹೇಳಿ. ನಿನಗೆ ವಿಪತ್ತೆ? ಸ್ವಾಮಿ, ನಾನು ಬದುಕುವುದಿಲ್ಲ. ಹೇಳ್ಬಾರ್ದಪ್ಪ. ನಾನು ಹೆಚ್ಚು ದಿನ ಬದುಕು ಇಲ್ಲ. ಹೇಳ್ಬಾರ್ದಪ್ಪ ಅಂತ ಮಾತನ್ನು. ಯಾಕೆ ಆ ಮಾತಾಡುತ್ತಾ ಇರುವೆ? ಆದರೆ ಏನಪ್ಪ? ಸಾವು ಬರ್ತದೆ ಅಂತ ಗೊತ್ತಾದಾಗ ಆ, ಎಲ್ಲ ಮನುಷ್ಯರು ಅಳುವುದು ಬಿಟ್ಟು ಆ, ಮತ್ತೇನು ಮಾಡುವುದಕ್ಕೆ ಸಾಧ್ಯ ಇದೆ? ಹೌದೌದಪ್ಪ. ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ? ಯಾರಿಂದಲೂ ಸಾಧ್ಯ ಇಲ್ಲ. ಪೂಜ್ಯರೇ, ಏನಪ್ಪ? ಹಾಗೆ ನನಗಾಯಿತು. ಸಾವು. ವನಪಾಲಕರ ದೂರನ್ನು ಕೇಳಿ ಬೇಟೆಗೆ ಬಂದಿದ್ದೆ. ಸರಿ. ದುಷ್ಟ ಮೃಗಗಳನ್ನು ಕೊಂದಿದ್ದೆ, ಮತ್ತೆ ಕೆಲವನ್ನು ದೂರದ ಕಾಡಿಗೆ ಅಟ್ಟಿದ್ದೆ. ಸರಿ. ದೂರದಲ್ಲಿ ಶಕುಂತ ಪಕ್ಷಿಗಳೆರಡೂ ಕಾಣಸಿಕ್ಕಿದವು. ಆ, ಮೂಡಿಗೆಯಿಂದ ಬಾಣವನ್ನು ತೆಗೆದು ಆ, ಹಾರುತ್ತಿರುವ ಹಕ್ಕಿಗೆ ಬಾಣ ಪ್ರಯೋಗ ಮಾಡಿದೆ. ಸರಿ. ಒಂದು ಹಕ್ಕಿಯ ದೇಹಕ್ಕೆ ನಾಟಿತು. ಎಲ್ಲೋ ದೂರ ಹೋಗಿ ಬಿದ್ದಿರಬೇಕು ಅಂತ ನಾನು ಊಹಿಸಿದ್ದೆ. ಬಿದ್ರೆ ನಿನಗೆ ಯಾಕೆ ದುಃಖಪ್ಪ? ಆ ಊಹನೆ ಸುಳ್ಳಾಗಿ ಹೋಯಿತು. ಕಾಡಿನಲ್ಲಿ ಯಜ್ಞವನ್ನು ಮಾಡುತ್ತಿರುವಂತಹ ವಿಶ್ವಾಮಿತ್ರನ ಯಜ್ಞ ಕುಂಡಕ್ಕೆ ಹಕ್ಕಿ ಹೋಗಿ ಬಿತ್ತಂತೆ. ರಾಮ ರಾಮ. ಸ್ವಾಮಿ, ಏನಪ್ಪ? ಅವರು ಕ್ರುದ್ಧರಾದರು. ಇಂತಹ ಕಾರ್ಯವನ್ನು ಮಾಡಿದಂತಹ ವ್ಯಕ್ತಿಯನ್ನು ನನ್ನ ಶಿಷ್ಯನಿಂದ ಕೊಲ್ಲಿಸ್ತೇನೆಂತ ನೇರವಾಗಿ ಅಯೋಧ್ಯೆಗೆ ಹೋಗಿ ಪ್ರಭು ಶ್ರೀರಾಮಚಂದ್ರನಲ್ಲಿ ಹೇಳಿತು. ಸ್ವಾಮಿ, ಶ್ರೀರಾಮಚಂದ್ರ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಗುರುಗಳಿಗೆ ವಾಗ್ದಾನ ನೀಡಿದ್ದಾರಂತೆ. ಇಂತಹ ಕೆಟ್ಟ ಕಾರ್ಯವನ್ನು ಮಾಡಿದಂತಹ ಆ ಅರಸನನ್ನು ನಾನು ಕೊಂದೇ ಕಳೆಯುತ್ತೇನೆ ಅಂತ. ಪೂಜ್ಯರೇ, ರಾಮನಿಂದ ನನ್ನ ಪಾಲಿಗೆ ಸಾವು, ನಾನು ಬದುಕುವುದಿಲ್ಲ. ಏಗಿದ ಕಣ್ಣಲು ಬಿಡು ಬಿಡು ಚಿಂತೆಯ ಆ ಏಕಿದ ಕಡಲು ಬಿಡು ಬಿಡು ಚಿಂತೆಯ ಭೂಕಾಂತ ಧೈರ್ಯವ ತಾಳು ಕಾಕುತ್ಸ್ಥಗಿದಿರಾಗುವಂತ ಭಟರು ಕಾಕುತ್ಸ್ಥಗಿದಿರಾಗುವಂತ
ಪಟಲು ಮೂರು ಲೋಕದೊಳಾರುಂಟು ಬೀಳು ಇನಕುಲಾಧಿಪನ ಕೋಪವ ಶಾಂತಗೊಳಿಸಲು ಹನುಮನಲ್ಲದೆ ಬೇರೆ ಕಾಣೆ ದಿನವನಿ ಕಳೆಯದೀಗವನ ಸೇರಲು ಮುಂದೆ ನಿನಗಿಲ್ಲ ಮರಣ ನಾಣಿ ಏ ವಿಶ್ವಾಮಿತ್ರರ ಪ್ರತಿಜ್ಞೆ ರಾಮನಿಂದ ನಿನ್ನ ತಲೆಯನ್ನು ಕಡಿಸ್ತೇನೆಂಬುದು ನಿಜ. ನನಗೆ ಮರಣವೇ ಬಂತು ಅಂತ ಚಿಂತಿಸ್ತಾ ಇದ್ದೀಯಪ್ಪ. ಸಾವಿಗಾಗಿ ನಾನು ಅಂಜುವುದಿಲ್ಲ, ಹೆದರುವುದಿಲ್ಲ. ಸ್ವಾಮಿ, ಓ ಸಾವಿನಲ್ಲಿ ಸಾರ್ಥಕತೆ ಇರಬೇಕು. ಹೌದು. ಒಬ್ಬ ರೋಗ ಬಂದು ಸತ್ತ, ಇನ್ನೊಬ್ಬ ಶಾಪಕ್ಕೆ ಒಳಗಾಗಿ ಸತ್ತ. ಹಾಗೆ ನಮ್ಮ ರಸ ಮಾಡಬಾರದ ಕಾರ್ಯವನ್ನು ಮಾಡಿ ಶ್ರೀರಾಮನಿಂದ ಮರಣ ಹೊಂದಿದ ಅಂತ ಲೋಕದ ಜನ ಆಡುವಂತಾಯ್ತಲ್ಲ, ಅದಕ್ಕಾಗಿ ದುಃಖ. ಅಯ್ಯ, ಓ ವಿಶ್ವಾಮಿತ್ರರು ಹೇಳಿದ ಮಾತನ್ನು ಎಂದೂ ತಪ್ಪುವುದಿಲ್ಲ. ಗೊತ್ತು. ವಸಿಷ್ಠರಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ಕ್ಷತ್ರಿಯದನಾದನು ಬ್ರಹ್ಮರ್ಷಿ ಆಗುತ್ತೇನಂತ. ಹೇಳಿದ ಹಾಗೆ ಅವರು ಬ್ರಹ್ಮರ್ಷಿ ಆಗಿದ್ದಾರೆ ಕೂಡ. ಓಹೋ, ಇಂದು ಅವರು ಹೇಳಿದಂತಹ ಮಾತು ಬಂಜೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ನಿನಗೆ ಮರಣ ಬರ್ತದೆ ಎಂದು ಹೆದರಿದ್ಯಾ? ಬರುವ ಮರಣವನ್ನು ಹೇಗೆ ತಪ್ಪಿಸುವುದಂತ ಆಲೋಚನೆ ಮಾಡ್ಬೇಕಪ್ಪ. ನಿನ್ನನ್ನು ಕೊಲ್ಲುವುದಕ್ಕೆ ಬರುವುದು ರಾಮ. ಶ್ರೀರಾಮ, ರಾಮನ ಬಾಣಗಳಿಗೆ ಏನುಂಟೆ ಹೇಳು, ಅದಕ್ಕೆ ಇದಿರುಂಟೆ. ಮೂರು ಲೋಕದಲ್ಲಿಯೂ ರಾಮನಿಗೆ ಎದುರಾಗಿ ನಿಲ್ಲೋರು ಯಾರೂ ಇಲ್ಲ. ಶ್ರೀರಾಮ ಅಗಣಿತ ಗುಣಧಾಮ. ಹೌದಲ್ವೇ? ಹೌದು. ಹಾಗಿದ್ರೆ ಅವನಿಂದ ಬದುಕುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರೆ ಅವನ ಭಕ್ತನ ಅಂತ ಹನುಮಂತನನ್ನು ನೀನು ಸೇರಬೇಕು. ಯಾಕಪ್ಪ ಹೆದರಿದೆಯ? ಸ್ವಾಮಿ, ಏನು? ಕಾವಲಿಂದ ತೆಗೆದು ಬೆಂಕಿಗೆ ಹಾಕಿದ ಹಾಗಾಯಿತು. ಶ್ರೀರಾಮ ಅವನ ಶರಣ ಹನುಮನ ಬಳಿ ಹೋಗಿ ಸುದ್ದಿಯನ್ನು ಹೇಳಿದ್ರೆ ಸ್ವಾಮಿ ಅವ ಸುಮ್ಮನೆ ಬಿಟ್ಟಾನ? ಹೊಡೆದಾನು, ಕಡಿದಾನು. ನೀನು ಹೋಗಿ ರಾಮನಿಂದ ಇಂತ ನನ್ ಕಷ್ಟ ಬರುತ್ತಾ ಉಂಟು, ನನ್ನ ಪ್ರಾಣ ಹೋಗ್ತದೆ, ರಕ್ಷಿಸು ಹನುಮ ಅಂತ ಹೇಳಿದ್ರೆ ಖಂಡಿತ ನೀನು ಹೇಳಿದಾಗೇ ಆಗ್ತದೆ. ಹಾಗಾಗಬಾರ್ದು. ನಿನ್ನ ಪ್ರಾಣ ಉಳಿಬೇಕು ಅಂತ ಆದ್ರೆ ನೀನು ಅಲ್ಲಿಗೆ ಹೋಗಿ ಅವನ ತಾಯಿಯಲ್ಲಿ ಮಾತಾಡಬೇಕು, ಹನುಮನ ತಾಯಿಯಲ್ಲಿ. ಹನುಮ ಇಲ್ಲದೇ ಇರುವಂತಹ ಸಂದರ್ಭ ಸಾಧಿಸಿ ಅಲ್ಲಿ ಹೋಗಿ ಅಂಜನಾದೇವಿಯಲ್ಲಿ ಹೋಗಿ ಅಂಜನೆಯ ಆಶ್ರಯವನ್ನು ಪಡೆಯಬೇಕು. ನನ್ನ ಪ್ರಾಣವನ್ನು ಉಳಿಸಿ ಅಂತ ಬೇಡಬೇಕು. ಮೊದಲು ಮಾತು ತೆಗೆದುಕೊಳ್ಳಬೇಕು. ಹೌದು. ಆಮೇಲೆ ಸತ್ಯವನ್ನು ಹೇಳಬೇಕು. ಹಾಗಾದ್ರೆ ಮಾತ್ರ ನಿನ್ನ ಪ್ರಾಣ ಖಂಡಿತವಾಗಿ ಉಳಿಯುತ್ತದೆ. ಹೊತ್ತುಗಳೆಯುವುದಲ್ಲ. ಶೀಘ್ರವಾಗಿ ನೀನು ಅಂಜನಾದೇವಿಯ ಬಳಿಗೆ ಹೋಗು, ಪ್ರಾಣವನ್ನು ಉಳಿಸುವ ದಾರಿಯನ್ನು ಹುಡುಕೋ. ಸ್ವಾಮಿ, ಮಹದುಪಕಾರ ಮಾಡಿದಿರಿ. ಬದುಕಿ ಉಳಿದರೆ ನಿಮ್ಮನ್ನು ಇನ್ನೊಮ್ಮೆ ಕಾಣ್ತೇನೆ. ನೀವು ನಮ್ಮ ಊರಿಗೆ ಬಂದ್ರೆ ನಿಮ್ಮನ್ನು ನಾನಾ ರೀತಿಯಾಗಿ ಉಪಚರಿಸ್ತೇನೆ. ಖಂಡಿತವಾಗಿ ಬದುಕುಳಿಯುತ್ತೆ ಎಂಬ ಭರವಸೆ ನನಗುಂಟು. ಹೋಗಲಿ. ಮೊದಲೇ ನಮ್ಮ ಊರಿಗೆ ಹೋಗುವುದಿಲ್ಲ, ನೇರವಾಗಿ ಅಂಜನಾದ್ರಿಗೆ ಹೋಗ್ತೇನೆ. ಧರಣಿಧರನ ಕುಮಾರಿಗೆ ಈ ತೆರದಿ ಮುನಿ ಬೋಧಿಸಲು ಮೇದಿನಿಯರಸ ಶೀಘ್ರದುಳ್ ಅಂಜನಾದ್ರಿ ಸಮೀಪಕ್ಕೆ ಐತಂದು ಮರುತ ಸುತ ಸುಗ್ರೀವನಲ್ಲಿಗೆ ತೆರಳಿರುವ ಸಮಯದಲ್ಲಿ ಸದ್ಗುಣ ಪರಿತೆಯಾದಲ್ಚನೆಯ ವಿನಯದಿ ನುತಿಸುತ್ತ ತೊಡಗಿದನು ಶ್ರೀಕರಾಂಜನಾಂಘ್ರಿ ಪುಂಡರೀಕಕ್ಕೆ ನಮೋ ನಮೋ ದಂತಿ ಗಮನೆ ಕರುಣಿ ಹನುಮಂತನೌ ವಿಸುವ್ರತೆ ಚಿಂತಿತಾರ್ಥ ಪ್ರತಿಸುಶೀಲವಲ್ತಿ ವರಪತ್ಯುವ್ರತಿ ಶ್ರೀಕರ
ಶ್ರೀರಾಂಜನಾಗ್ರಿ ಪುಂಡರೀಕಕ್ಕೆ ನಮೋ 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 ನಮೋ. ಅಮ್ಮ ಅಂಜನಾದೇವಿ, ಯಾರು ಬಳಿ ಬರ್ತಾರೋ, ಯಾರು ಕಷ್ಟವನ್ನು ಸನ್ನಿಧಾನದಲ್ಲಿ ಹೇಳಿಕೊಳ್ತಾರೋ ಅಂತವರ ಮೇಲೆ ಕರುಣೆ ತೋರಿ ಅವರ ಕಷ್ಟವನ್ನು ನಿವಾರಿಸುವವಳು ಎನ್ನುವಂತಹ ಸುದ್ದಿಯನ್ನು ಕೇಳಿ ಬಲ್ಲೆ. ಅಂತಹ ಹೃದಯ ಶ್ರೀಮಂತಿಗೆ ನಿಮಗಿದೆಯಂತೆ. ಹನುಮನ ಅಮ್ಮನಂತೆ ಪುಣ್ಯ ಗರ್ಭೆ ಅಂತ ಲೋಕಲೋಕವೇ ಕೊಂಡಾಡ್ತಾ ಇದೆಯಂತೆ. ಸರಿ, ಅಷ್ಟದಿಕ್ಕುಗಳಲ್ಲಿ ಒಬ್ಬನಾದಂತಹ ವಾಯುದೇವನ ಪೂರ್ಣ ಅನುಗ್ರಹಕ್ಕೆ ಪಾತ್ರಳಾಗಿ ವೀರ ಮಾರುತಿಯ ಮಾತೆ ಎನಿಸಿದವಳಂತೆ. ಇದೋ ನಿನ್ನ ದಿವ್ಯ ಪಾದಗಳಿಗೆ ಮತ್ತೆ ಮತ್ತೆ ಶಿರವಾಗಿ ನಮಸ್ಕರಿಸ್ತಾ ಇದ್ದೇನೆ. ದಯೆ ತೋರಮ್ಮ, ದಯೆ ತೋರು ನನ್ನ ಎದ್ದೇಳಪ್ಪ, ಎದ್ದೇಳು. ಮೆಚ್ಚಿದೆನು ನಿನ್ನ ಮನ ಸ್ತೌತ್ಯಕ್ಕೆ, ಮೆಚ್ಚಿದೆನು ನಿನ್ನ ಮಲ ಸ್ತೌತ್ಯಕ್ಕೆ. ಸಚ್ಚರಿತನಗೆ ಜೀವದಾನವನಿಚ್ಚಟದಿ ನಿನಗಿತ್ತೆ, ಹರಿಹರ ರಡ್ಡಗಟ್ಟಿದರು ಉಚ್ಚರಿಸಿದುದ ಕೆರಡು ಬಾರದು. ಚೊಚ್ಚಲಾತ್ಮಜ ಹನುಮನಾಣಿ ತ್ವದಿಚ್ಛಿತವನು ತಿರು ಎನ್ನುತ್ತ ಅಭಯವನಿತ್ತಳ ನೃಪಗೆ. ಮೆಚ್ಚಿದೆನು ಮೆಚ್ಚಿದೆನು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಇದುವರೆಗೆ ನಿನ್ನನ್ನು ನಾನು ಕಂಡವಳಲ್ಲ. ಮುಖಾವಲೋಕನ ಮಾಡಿದಾಗ ಏನೋ ಬೇಸರದ ಛಾಯೆ ಎದ್ದು ಕಾಣುತ್ತಾ ಇದೆ. ಕಂಗಳಲ್ಲಿ ಕಣ್ಣೀರು ಕಾಣುತ್ತಾ ಇದೆ. ಹೆಚ್ಚೇಕೆ ನಾಲಗೇನೊಂದು ತಡಬರಿಸುತ್ತಾ ಇದೆ. ಯಾವುದೋ ಒಂದು ಭೀತಿ ನಿನ್ನನ್ನು ಆವರಿಸಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೆ. ಈ ಅಂಜನಾದ್ರಿಯನ್ನು ಬಂದು ಸೇರಿ ನನ್ನನ್ನೇ ಭಕ್ತಿಭಾವದಿಂದ ಸ್ತುತಿ ಮಾಡುತ್ತಾ ಇದ್ದೆ. ಎಲ್ಲವೂ ಒಪ್ಪಿಗೆಯಾಯಿತು, ಮೆಚ್ಚಿದ್ದೇನೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನು ಉದ್ದೇಶವನ್ನು ಇರಿಸಿಕೊಂಡು ಬಂದೆ, ಏನಾಗಬೇಕು ಸವಿಸ್ತಾರವಾಗಿ ಹೇಳುತ್ತೀಯ. ಅಮ್ಮ, ಏನಪ್ಪ? ಎಲ್ಲವನ್ನು ಹೇಳಬಹುದಾಗಿದೆ. ಅದಕ್ಕಿಂತ ಮೊದಲು ನನಗೆ ಪ್ರಾಣ ಭಿಕ್ಷೆ ಕೊಡ್ತೇನೆ ಅಂತ ಮಾತು ಕೊಡಬೇಕು. ಪ್ರಾಣ ಭಿಕ್ಷೆ? ಹೌದು, ಅರ್ಥೈಸಿಕೊಂಡೆ. ನಮ್ಮದಾಗಿರುವಂತಹ ಈ ಅಂಜನಾದ್ರಿಗೆ ಯಾರೇ ಆಗಿರಲಿ ಆರ್ತರಾಗಿ ಬಂದವರಿಗೆ ಇಲ್ಲ ಎನ್ನುವ ಹಾಗೆ ಹೇಳುವುದಿಲ್ಲ. ಪ್ರಾಣ ಭೀತಿಯಿಂದ ಬಂದವ ನೀನು, ಪ್ರಾಣದಾನವನ್ನು ನಾನು ಮಾಡುತ್ತೇನೆ. ಹೆಚ್ಚೇಕೆ? ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಹರಿಹರರು ಅಡ್ಡೈಸಿದ್ರು ಕೂಡ ನಿನ್ನ ಪ್ರಾಣಕ್ಕೆ ನಾನು ಹೊಣೆ. ನಂಬಿಕೆ ಇಲ್ಲ. ಇನ್ನೂ ಭರವಸೆ ಇಲ್ಲ. ಇಲ್ಲ. ನನ್ನ ಮಗನಾದಂತಹ ಹನುಮನ ಆಡೆಯಾಗಿ ಹೇಳುತ್ತಾ ಇದ್ದೇನೆ, ನಿನ್ನ ಮಾತನ್ನು ನಾನು ಈಡೇರಿಸಿಕೊಡ್ತೀನಿ. ಸತ್ಯ ತಾನೇ? ಹೌದಪ್ಪ, ನಿಜ ತಾನೇ? ಅಮ್ಮ, ಎಲ್ಲವನ್ನು ಏನ ಬೀಳುವೆ ಎಲ್ಲಳ ತಾಯಿ ಕಾರುಣ್ಯದಿಂದ ನಿಧಾನಿಸೀಗ ಸಮೀರಣ ಪ್ರಿಯೇ ತಾಯೇ. ಕಾನನದಿ ಮೃಗ ಬೇಟೆಯಾಡುತ್ತ ನಾನಿರೀಕ್ಷಿಸಿ ಪಕ್ಷಿಯುಗ್ಮಗೆ ಆನಿಚಿತ ಮಾರ್ಗಣವನೆತೆಯಲು ಬೇನೆಗೊಳಿಸಿದುದೊಂದು ಖಗವನು. ಏನ ಪೇಳುವೆ ಎನ್ನಳಲ ತಾಯೇ ತಾಯೇ.
ಬಯಸಿಕೊಳ್ಳುವುದು ಹೆಣ್ಣು ಮಾತ್ರ. ಖಂಡಿತ. ಎಳೆಯವಳಿರ್ಲಿ ಹಳೆಯವಳಿರ್ಲಿ, ಅಮ್ಮ ಅಂದಾಗ ಆಕೆಯ ಹೃದಯ ತುಂಬಿ ಬರ್ತಾ ಇದ್ದಂತೆ, ಪ್ರೀತಿಯ ಒಸರುತ್ತದಂತೆ. ನಿಜ. ಮತ್ತೆ ಮತ್ತೆ ಅಮ್ಮ ಅಂತ ನಿನ್ನನ್ನು ಕೂಗಿ ಕರೀ. ಭೂಮಿಯಂತೆ ಹೆಣ್ಣಾದವಳು ಕ್ಷಮಾಗುಣ ಸಂಪನ್ನೆಯಂತೆ. ಹನುಮನ ಮಾತೆ ಅಮ್ಮ ಏನಪ್ಪ? ಎಲ್ಲರ ಪ್ರೀತೆ. ಓಹೋ. ಜಗನ್ಮಾತೆ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗಲಾರದು. ಸರಿ. ಅಮ್ಮ ಏನಪ್ಪ? ನಾನು ಸಿಂಧುಪುರದ ಅರಸ. ಸಿಂಧೂ ದೇಶವನ್ನು ಆಳುವ ಶಕುಂತ ಅಂತ ನನ್ನ ಹೆಸರು. ಓಹೋ. ಶಕುಂತ ರಾಜ ಅಂತ ಎಲ್ಲರೂ ಕರೆಯುತ್ತಾರೆ. ಸರಿ. ವನಪಾಲಕರ ದೂರನ್ನು ಕೇಳಿ ಬೇಟೆಗೆ ಬಂದಿದ್ದೆ. ಬೇಟೆಯ ಕಾರ್ಯವನ್ನು ಮುಗಿಸಿದ್ದೆ. ಮುಂದೆ ಬರುವಾಗ 2 ಪಕ್ಷಿಗಳು ಕಣ್ಣುಗಳಿಗೆ ಕಾಣಸಿಕ್ಕಿತು. ಸರಿ. ಉತ್ಸಾಹದಲ್ಲಿದ್ದಂತಹ ನಾನು ಕಣೆಯೊಂದನ್ನು ತೆಗೆದು ಪಕ್ಷಿಗೆ ಪ್ರಯೋಗಿಸಿದೆ. ಪರಿಣಾಮ ಆಕಾಶದೆತ್ತರಕ್ಕೆ ಹಾರಿತು. ಎಲ್ಲೋ ಬಿದ್ದಿರಬೇಕು ಅಂತ ಊಹಿಸಿದ್ದೆ. ಊಹನೆ ಸುಳ್ಳಾಗಿ ಹೋಯಿತು. ವಿಶ್ವಾಮಿತ್ರರು ಯಜ್ಞಕುಂಡಕ್ಕೆ ಬಿತ್ತಂತೆ. ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ? ಹೌದು. ಓಹೋ. ಮೊದಲೇ ಕೋಪಿಷ್ಟರು. ನಿಜ. ಕುಪಿತರಾದರು. ಶಾಪ ಕೊಡ್ಲಿಲ್ಲ. ಮತ್ತೆ ಇಂತಹ ಕಾರ್ಯ ಮಾಡಿದವ ಯಾರು ಅಂತ ಹುಡುಕಿಕೊಂಡು ನಾನಿದ್ದಲ್ಲಿಗೆ ಬರಲಿಲ್ಲ. ನಿನ್ನಲ್ಲಿಗೂ ಬರ್ಲಿಲ್ಲ, ಶಾಪವನ್ನು ಕೊಡ್ಲಿಲ್ಲ. ಆಹಾ. ಮತ್ತೇನು ಮಾಡಿದ್ರು? ಇಂತಹ ಕಾರ್ಯವನ್ನು ಮಾಡಿದವನನ್ನು ನನ್ನ ಶಿಷ್ಯನಿಂದ ಕೊಲ್ಲಿಸ್ತೇನೆ ಅಂತ ಅಯೋಧ್ಯೆಗೆ ಹೋಗಿ ರಾಮನಲ್ಲಿ ಹೇಳಿ 8 ದಿವಸದೊಳಗೆ ಇಂತಹ ಕಾರ್ಯವನ್ನು ಮಾಡುವವನನ್ನು ಕೊಲ್ಲುತ್ತೇನೆ ಅಂತ ಶಿಷ್ಯನಾದಂತಹ ರಾಮ ಹೇಳುವಲ್ಲಿವರೆಗೆ ಅಲ್ಲೇ ಉಳಿದು ಮತ್ತೆತ್ತಲೋ ಅವರು ಹೊರಟು ಹೋದಂತೆ. ಅಮ್ಮ ಅಮ್ಮ, ನನ್ನ ಪಾಲಿಗೆ ರಾಮನಿಂದ ಮರಣ ಸಂಭವಿಸ್ತದೆ. ಆದ ಕಾರಣ ನನ್ನ ಬಾಳವನ್ನು ಧಾರಿಣಿ ಜನ ಮಾತ ಕೇಳ್ತು ಧಾರಿಣಿ ಜನ ಮಾತ ಕೇಳ್ದಲ್ ಜಲಾದೇವಿ ಭೂರಿ ವ್ಯಸನದೊಳಗ ಚೇತನದಿ ಗ್ರಹಿಸಿದಳು ರಾಮ 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 ರಾಮ. ಶ್ರೀರಾಮ ಗೆಲ್ಲಣುಗ ದೂತನಾಗಿಗನು ಶ್ರೀರಾಮ ಗೆಲ್ಲಣುಗ ದೂತನಾಗಿಗನು ಆದರವಸರದುಳ್ ಇಂದು ನಾನು ಆದರವಸರದುಳಿದು ನಾನು ಸಾರವರಿಯದೆ ಮೋಸಗೋದೆ ಮೋಸಗೋದೆ. ರಾಮ 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 ರಾಮ. ಇಲ್ಲ, ಇದು ಕನಸಲ್ಲ, ಇದು ನಿಜ. ಯಾವ ತಪ್ಪಿಗೆ ಬೇಕಾಗಿ ಇಂತಹ ಶಿಕ್ಷೆ? ಅನುದಿನವೂ ಅನುಕ್ಷಣವೂ ರಾಮಧ್ಯಾನದಲ್ಲೇ ಕಾಲವನ್ನು ಕಳೆಯುತ್ತಿದ್ದಂತಹ ನಾವು ಇಂದಿಗೆ ರಾಮನ ಹಗೆಯನ್ನು ಕಟ್ಟಿಕೊಳ್ಳುವ ಹಾಗಾಯಿತಲ್ಲ. ನನ್ನ ಮಗ ಹನುಮ ರಾಮನ ದೂತನಾಗಿದ್ದಾನೆ, ಅವನ ಸೇವಕನಾಗಿದ್ದಾನೆ, ಅವನ ಸೇವೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ನಿನ್ನ ಭವಿತವ್ಯ ರಾಮ ಎನ್ನುವ ಹಾಗೆ ನನ್ನ ಮಗನಿಗೆ ನಾನೇ ಬೋಧಿಸಿದವಳು. ಆದ್ರೆ ಇಲ್ಲ, ಸಾರವನ್ನರಿಯದೆ ನಾ ಮೋಸ ಹೋದೆ. ಇವ ಮೋಸ ಮಾಡಿದ್ದಾನೆ. ಹಾಗಿದ್ರೆ ಈ ಕಷ್ಟವನ್ನು ಪರಿಹರಿಸುವುದೆಂತು? ರಾಮ ರಾಮ. ಸಾರವರಿಯದೆ ಮೋಸ ಹೋದೆ ನೊರೆದುದ ತಪ್ಪಬಾರದು. ಮೋಸ ಹೋಗಿದ್ದೇನೆ, ಹೌದು. ಒರೆದುದ ತಪ್ಪಬಾರದು. ಇನ್ನಿವಗೆ ಕಂಠ ಒದಗದಂತೆ
ಸುಕುಮಾರ ಹನುಮನ ವಶದೊಳಿರಿಸಿ ಕಾಪಾಡುವೆನೆನುತ್ತ ನಿಶ್ಚಯಗೈದಳು. ಸಾರ ಬರೆಯದೆ ನಾನು ಮೋಸ ಹೋದದ್ದು ಹೌದು, ಆದ್ರೆ ಮಾತು ಕೊಟ್ಟಿದ್ದೇನಲ್ಲ, ನಿನಗೆ ಜೀವದಾನವನ್ನು ಮಾಡ್ತೀನಿ ಎನ್ನುವ ಹಾಗೆ. ನಾವೆಲ್ಲ ರಾಮನ ಭಕ್ತರು, ಅವನ ಸೇವಕರು. ರಾಮ ಆಡಿದ್ದು ಶಾಸನ, ಅವನ ಹಿರಿಯರ ಮಾತನ್ನು ಪೂರೈಸುವುದಕ್ಕೆ ಬೇಕಾಗಿ ಆ ಕೆಲಸವನ್ನು ಮಾಡಿ ಪೂರೈಸಿದವ ರಾಮ. ನಮ್ಮ ಅಂತರಂಗದಲ್ಲಿ ರಾಮ ಇದ್ದಾನೆ ಎನ್ನುವ ಹಾಗೆ ಕಂಡುಕೊಂಡವರು ನಾವು. ಹಾಗಿದ್ರೆ ಈ ಕೆಲಸ ಎನ್ನುವುದು ರಾಮನ ಪ್ರೇರಣೆಯಿಂದಲೇ ಆಗಿದೆ ಎನ್ನುವುದು ಸತ್ಯ ತಾನೆ. ಆಡಿದಂತಹ ಮಾತನ್ನು ಪೂರೈಸಿಕೊಳ್ಳಲೇಬೇಕು. ನನ್ನ ಮಗ ಹನುಮಂತನನ್ನು ಕರೆದು ಅವನ ರಕ್ಷೆಯಲ್ಲೇ ಅವನು ಇರಿಸಿಕೊಳ್ಳುತ್ತೇನೆ, ಆಡಿದ ಮಾತನ್ನು ಪೂರೈಸ್ತೇನೆ. ಶಕುಂತ ಮಹಾರಾಜ, ನೀವು ಒಳಗಿದ್ದು ಸರಿ, ನನ್ನ ಮಗ ಹನುಮನನ್ನೇ ಕರೆಯುತ್ತೇನೆ. ಮಗನೇ ಹನುಮ, ಅಮ್ಮ ನೆನೆದುದೇಕಿ ಅಮ್ಮ ನೀ ನೆನೆದುದೇಕಿ ಬಿಡು ಮನದ ತುಮ್ಮನವನು ಪರಾಕಿ, ಬಿಡು ಮನದ ತುಮ್ಮನವನು ಪರಾಕಿ. ನಿಮ್ಮ ಮನದೊಳವನೀಗ, ನಿಮ್ಮ ಮನದೊಳವನೀಗ ತಿಳುಕಿರನ ಗೊಮ್ಮೆ ಕೇಳುವೆನು ಬೇಗ. ಅಮ್ಮ ನೆನೆದುದೇಕಿ ಹೆತ್ತಬ್ಬೆಯಾದ ನೀನು ಕರುಳನ್ನು ಧ್ವನಿಯಾಗಿಸಿ ಕರೆದವಾಗ ಓಡೋಡಿಕೊಂಡು ಬಂದೆ. ಅಂಜನಾದ್ರಿಯ ತಪ್ಪಲಲ್ಲಿ ವಿಹರಿಸುತ್ತಿರುವಾಗ ಮಾತೆಯಾದಂತಹ ನಿನ್ನ ಕರುಣಧ್ವನಿ ಕೇಳಿಸಿತಮ್ಮ. ಅದರ ಜೊತೆಯಲ್ಲಿ ಯಾವುದೋ ಒಂದು ಭಾವಪೂರ್ಣವಾದಂತಹ ಶಬ್ದ ಅಡಗಿದೆ ಅಂತ ನಿನ್ನ ಕರೆಯಲ್ಲೇ ಅರ್ಥ ಆಗಿತ್ತು. ಸರಿ, ನಿನ್ನನ್ನು ಬಂದು ಕಂಡ್ರೆ ಕಣ್ಣಲ್ಲಿ ನೀರು ತುಂಬಿದೆ, ಕಪಾಲಗಳು ಒತ್ತೆಯಾಗಿದೆ, ನಾಭಿಯಲ್ಲಿ ಸರೋವರವಾಗಿದೆ. ಸರಿ, ಏನೋ ಒಂದು ಚಿಂತೆಯಲ್ಲಿ ನೀನು ಉಳಿಗೇಳುತ್ತಾ ಇರುವೆ ಎನ್ನುವುದು ನಿನ್ನ ಮುಖವನ್ನು ನೋಡಿದಾಗ ಅರ್ಥ ಆಗ್ತದೆ. ಅರ್ಥೈಸಿಕೊಂಡಿದ್ದಾರೆ. ಅಂತರಂಗ ಎನ್ನುವಂತಹ ಒಂದು ಭಾವಕ್ಕೆ ಸರಿಯಾದಂತಹ ಕೈಪಿಡಿ ಕೈಗನ್ನಡಿ ಅಂತ ಹೇಳಿದ್ರೆ ಮುಖವಂತೆ. ಹೌದು ಅಮ್ಮ, ದುಃಖಿಸಬೇಡ ತಾಯಿ. ವಾನರಾದಂತಹ ನಮ್ಮ ಜೀವಮಾನದಲ್ಲಿ ಇರುವಂತಹ ಚಾಂಚಲ್ಯ ಚಾಪಲ್ಯವನ್ನೆಲ್ಲ ಕಳೆಯುವುದಕ್ಕೆ ರಾಮಾನುಗ್ರಹ ಇದೆಯಲ್ಲ. ನಿನಗೆ ಬೇಸರ ಆಯಿತು ಅಂತ ಆದ್ರೆ 100 ಬಾರಿ ರಾಮ ರಾಮ ಅಂತ ಹೇಳು, ಎಲ್ಲವೂ ಪರಿಹಾರ ಆಗ್ತದೆ. ಅದರ ಜೊತೆಯಲ್ಲಿ ಹೀಗೆ ನೀನು ದುಃಖತಪ್ತಳಾಗಿರುವುದನ್ನು ಕಂಡ್ರೆ ಅವನು ಅವನು ಏನು ಕಾರ್ಯದೊಳಿಲ್ಲಿ ಬಂದಾತನು ಹದಲಾವುದೆರಲು ಕೇಳಿ ಮಗನಿಗೂ ದುರಿದಲಾಗ ಧೈರ್ಯ ತಾಳಿ.
ನಿನ್ನ ದುಃಖಕ್ಕೆ ಕಾರಣನಾದರೆ ಅವ ಅಭಿಗಮ್ಮ ಲೋಕದಲ್ಲಿ ಯಾವನೇ ಆಗಲಿ ನಿನಗೇನಾದ್ರೂ ದುಃಖ ತರುವ ಕೆಲಸವನ್ನು ಮಾಡಿದ್ರು ಅಂತಾದ್ರೆ ಯಾಕವ ಯಾರವ ನಿನ್ನ ಭಾರಿತ ಹನುಮಂತ ಸುಕುಮಾರ ಸದ್ಗುಣವಂತ ಹನುಮಂತ ಆ ಹನುಮಂತ ಸುಕುಮಾರ ಸದ್ಗುಣವಂತ ಸುಕುಮಾರ ಸದ್ಗುಣವಂತ ವರನ ದಯ ತೋರುತ್ತಲೆಗಳು ನೀ ಸೇರಿದ ವ್ಯತೆಯ ನಿವಾರಣ ಮಾಡೆ ವರನ ನೀ ದಯ ತೋರುತ್ತಲೆಗಳು ಸೇರಿದ ವ್ಯಥೆಯ ನಿವಾರಣ ಮಾಡಿ ಬಾರಿತ್ತ ಹನುಮಂತ ಸುಕುಮಾರ ಸದ್ಗುಣವಂತ ಹನುಮಂತ ತಡೆ ಮಗನೇ. ಏನಾಯ್ತು? ಯಾಕೋ ಈ ಆಕ್ರೋಶ, ಯಾಕೆ ಸಿಟ್ಟು? ನಿನಗೆ ಉಪದ್ರ ಮಾಡಿದ್ದೀನಮ್ಮ. ಹೇಳಿದ್ನಾ? ಮತ್ತೆ ಅವ ಯಾರು? ಹೇಳ್ತೇನೆ. ಹೆತ್ತ ತಾಯಿಯ ಕರುಳ ಧ್ವನಿಯನ್ನಾಲಿಸಿ ಓಡೋಡಿ ಬಂದೆ. ಯಾರು ಬೇಸರ ಪಟ್ಟರು ನೀನು ಬೇಸರ ಪಡಬಾರ್ದಮ್ಮ. ನಮ್ಮ ದೇವರು ಹೇಳಿದ್ದಾರೆ, ಇನ್ನು ನೀನು ಅಮ್ಮನ ಸೇವೆ ಮಾಡ್ತಾ ಇರು ಹನುಮಂತ ಅಂತ. ನಿಜ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ದೇವರೇ ನನಗೆ ಮುಂದೆ ಇರೋ ಕೆಲಸ ಅಂತ ಹೇಳುವಾಗ ಒಂದೇ ಕೆಲಸ ಹೇಳಿದ್ದು ನಮ್ಮ ದೇವರು, ಅಮ್ಮನ ಸೇವೆ ಮಾಡುವಂತ. ಅಮ್ಮನ ಸೇವೆಗಿಂತ ದೊಡ್ಡ ಕೆಲಸ ಇಲ್ಲ ಇನ್ನು. ಹಾಗೆ ನಿನ್ನ ಸೇವೆಯಲ್ಲಿ ನಾನಿರುವಾಗ ನಿನಗೊಂದು ದುಃಖ ತರುವ ಕೆಲಸ ಒಬ್ಬ ಮಾಡ್ತಾನೆ ಅಂತ ಇದ್ರೆ ಪುಟಿ ಪುಟಿ ಮಾಡಿ ಅವನನ್ನು. ದುಃಖಿತಳಾಗಿದ್ದೇನೆ. ಚಿಂತೆ ಆವರಿಸಿದೆ ಮಗನೇ. ಯಾಕಮ್ಮ? ಪ್ರತ್ಯಕ್ಷವಾಗಿ ಅವ ಕಾರಣೀಕರ್ತ ಅಲ್ಲ, ಮತ್ತೆ ಪರೋಕ್ಷವಾಗಿ ಅವನೇ ಕಾರಣೀಕರ್ತ. ಏನ್ ಮಾಡಿದಾವ? ಎಲ್ಲವನ್ನು ಸವಿಸ್ತಾರವಾಗಿ ಬಿತ್ತರಿಸಿದೆ. ಹೇಳಮ್ಮ. ತಾಯಿಯಾದವಳು ತನ್ನ ಕಷ್ಟವನ್ನು ಮಕ್ಕಳಲ್ಲಿ ಹೇಳಿಕೊಳ್ಳದೆ ಮತ್ತೆ ಯಾರಲ್ಲಿ ಹೇಳಿಕೊಳ್ಳುವುದು ಹೇಳು? ಅಮ್ಮ ಮಕ್ಕಳು ಅಂತ ಹೇಳಿದ್ರೆ ಹಾಗೆ. ಸಣ್ಣದಿರುವಾಗ ಮಕ್ಕಳು ಅಮ್ಮನಲ್ಲಿ ಹೇಳ್ತಾರೆ, ಮಕ್ಕಳು ದೊಡ್ಡವರಾದ ಮೇಲೆ ಅಮ್ಮ ಮಕ್ಕಳಲ್ಲಿ ಹೇಳ್ತಾರೆ. ಹೌದಪ್ಪ, ಅವಿನಾಭಾವ ಸಂಬಂಧ. ಸಮಸ್ಯೆಯೊಂದು ಕೆಲವು ಮಕ್ಕಳೆಲ್ಲ ಇದ್ದಾರೆ 16ರವರೆಗೆ ಅಮ್ಮನಿಗೆ ಏನು ಗೊತ್ತುಂಟು, ಎಷ್ಟು ಗೊತ್ತುಂಟು, ಅಬ್ಬಾ ನನ್ನಮ್ಮ ಅಂತ ಹೇಳಿದ್ರೆ ಅದ್ಭುತ. 16 ಕಳೆದ ಮೇಲೆ ನಿನಗೇನು ಗೊತ್ತುಂಟು, ಸುಮ್ಮನೆ ಕೂತ್ಕೋ ಅಂತ ಮಗ ಹನುಮಂತ ಅಲ್ಲ. ತಾಯಿಯ ಮಾತನ್ನು ಈಡೇರಿಸಿಕೊಡುವವ. ಹೌದು. ಆ ಭರವಸೆಯಿಂದಲೇ ನಿನ್ನನ್ನು ಕರೆದೆ ನಾನು. ಏನಮ್ಮ? ಆದ್ರೆ ಒಂದು ಕರತಟ್ಟಿ ಭಾಷೆಯನ್ನು ಕೊಡಬೇಕು. ನಾನು ಆಡುವಂತಹ ಮಾತನ್ನು ಪೂರೈಸಿ ಕೊಡ್ತೇನೆ ತಾಯಿ ಅಂತ. ಅಮ್ಮ, ಏನಪ್ಪ? ನಿನ್ನ ದುಃಖಕ್ಕೆ ಯಾವುದೇ ಕಾರಣವಾಗಿರ್ಲಿ, ಏನೇ ಕಾರಣವಾಗಿರ್ಲಿ, ನಿನ್ನ ಮಗನಾದಂತಹ ರಾಮವಂಟ ಆಂಜನೇಯ ಕೊಡುವಂತಹ ವಿಶ್ವಾಸದ ಭರವಸೆಯ ನುಡಿಗಳಿವು. ನಡೆಸಿಕೊಡ್ತೇನಮ್ಮ, ನಡೆಸಿಕೊಡ್ತೇನೆ. ಈಗ ಭರವಸೆ ಬಂತು. ಮತ್ತೆ ಇವನ್ ಯಾರು ಎನ್ನುವ ಹಾಗೆ ಕೇಳುತ್ತಾ ಇದೆಯಲ್ಲ? ಯಾರಮ್ಮ ಅವ? ಅವನ ವಿಚಾರವನ್ನು ಆಡುತ್ತೇನೆ. ಸಿಂಧು ದೇಶವನ್ನು ಆಳುವಂತಹ ಶಕುಂತ ಮಹಾರಾಜನೇ ಈತ. ಸಿಂಧು ದೇಶದ ರಸ ಶಕುಂತ ಮಹಾರಾಜ. ಹೌದಪ್ಪ. ಬೇಟೆಗೆಂದು ಕಾಡಿಗೆ ಬಂದ. ಬೇಟೆಯಾಡುತ್ತಾ ಇರುವಂತಹ ಸಂದರ್ಭ ಶಕುಂತ ಪಕ್ಷಿಗಳನ್ನು ಕಂಡ. ಬಾಣವನ್ನು ಪ್ರಯೋಗಿಸಿದ. ಅಯ್ಯೋ ಪಾಪ, ಅದು ಹೌದು. ಪ್ರಯೋಗ ಮಾಡಿದನ? ಹೌದು. ಬಾಣ ತಾಗಿ ಒಂದು ಪಕ್ಷಿ ಅಲ್ಲೇ ಬಿದ್ದಿತ್ತು. ಮತ್ತೊಂದು ಪಕ್ಷಿ ಹಾರುತ್ತಾ 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 ಹೋಗಿ ವಿಶ್ವಾಮಿತ್ರರು ಮಾಡುತ್ತಾ ಇರುವಂತಹ ಯಾಗ ಕುಂಡಕ್ಕೆ ಹೋಗಿ ಬಿತ್ತಂತೆ. ಪ್ರಾರಬ್ಧ. ಅಷ್ಟು ಹಾರಿದ್ದಕ್ಕೆ ಸ್ವಲ್ಪ ಆಚೆ ಹೋಗಿ ಬೀಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಮೊದಲೇ ಕೋಪ. ಏನ್ ಮಾಡ್ತಾರ ಅವರು ಆಡಿದ್ದೇನು? ಕೆಲವು ಸಲ ಅಂತ ದೊಡ್ಡವರಿಗೆಲ್ಲ ಬೇಕಾದದಕ್ಕೆ ಕೋಪ ಬರುವುದಿಲ್ಲ, ಬೇಡದಕ್ಕೆ ಕೋಪ ಬರುವುದು. ಹೌದಪ್ಪ. ನೇರವಾಗಿ ಇವನ ಬಳಿಗೆ ಬರ್ಲಿಲ್ಲ. ಮತ್ತೆ ಯಾಕೆ ಹೀಗೆ ಮಾಡಿದೆನು ಹಾಗೆ ಪ್ರಶ್ನಿಸ್ಲಿಲ್ಲ, ಶಾಪವನ್ನು ಕೊಡ್ಲಿಲ್ಲ. ಆಡಿದ್ದು ಒಂದೇ. ಏನಂತ? ದಿನ 8ರ ಒಳಗಾಗಿ ನನ್ನ ಪ್ರಿಯ ಶಿಷ್ಯನ ಮುಖೇನವಾಗಿ ಇವನ ಶಿರವನ್ನು ಕತ್ತರಿಸ್ತೇನೆ ಎನ್ನುವ ಹಾಗೆ ಭಾಷಾಬದ್ಧರಾದ. ಇನ್ನೇನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಹೋಗುದು ಹೋಗ್ತದೆ. ಎಂತದ್ದು?
ಅಲ್ಲಿಂದ ತೀರ್ಮಾನ ಆದ್ರೆ ಮತ್ತೆ ಅದನ್ನು ಎಂತದ್ದು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವ ಸುಮ್ಮನೆ ಉಳಿಲಿಲ್ಲ, ಮತ್ತೆ ಅದನ್ನಾಲಿಸಿ ಈ ಅಂಜನಾದ್ರಿಗೆ ಬಂದ. ಅವನ ಮುಖ ನೋಡಕ ಗೊತ್ತಾಗ್ತದೆ. ಪ್ರಾಣ ಭೀತಿಯಿಂದ ಆರ್ತನಾಗಿ ನನ್ನ ಕಾಲಿಗೆರಗಿದ. ಅಮ್ಮ ಪ್ರಾಣದಾನವನ್ನು ಮಾಡಬೇಕು ಅಂತ. ಆ ಕಾಲಕ್ಕೆ ನೀನಾಗ ಇಲ್ಲ ಅದಾಗುದಿಲ್ಲ ಅಂತ ನೀನು ಹೇಳಿರ್ಬೇಕು. ಇಲ್ಲ ಮಗನೇ, ಮತ್ತೆ ಆರ್ತರಾಗಿ ಬಂದವರನ್ನು ರಕ್ಷಿಸುವುದು ನಮ್ಮ ಧರ್ಮವಲ್ವೇ ಹೇಳು. ಅದಕ್ಕೆ ಹಾಗಾಗಿ ಹೇಳಿದೆ, ಹರಿಹರರು ಅಡ್ಡಯಿಸಿದ್ರು ಕೂಡ ನಿನ್ನ ಪ್ರಾಣಕ್ಕೆ ನಾನೇ ಹೊಣೆ ಅಂತ. ಅಲ್ಲಿಗೆ ಸುಮ್ಮನಿರ್ಲಿಲ್ಲ ಆತ. ಮತ್ತೆ ನನಗೆ ಭರವಸೆ ಬರುವುದಿಲ್ಲ ಎನ್ನುವ ಹಾಗೆ ಆಡಿದ. ಅದಕ್ಕೆ ಆಗ ಹೇಳಿದೆ, ನನ್ನ ಮಗ ಹನುಮನ ಆಣೆಯಾಗಿಯೂ ನಿನ್ನ ಮಾತನ್ನು ಈಡೇರಿಸಿ ಕೊಡುತ್ತೇನೆ. ಯಾಕಪ್ಪ, ನೀನಿದ್ದಿ ಎನ್ನುವಂತಹ ಒಂದೇ ಒಂದು ಭರವಸೆ ನನಗೆ. ಯಾವ ಕೆಲಸವನ್ನಾದ್ರೂ ಮಾಡಿ ಪೂರೈಸ್ತೇನೆ ನನ್ನ ಮಗ ಎನ್ನುವ ಹಾಗೆ ಅದೇ ಒಂದು ಭರವಸೆಯಿಂದ ಮಾತು ಕೊಟ್ಟೇನ. ನೀನ್ ಯಾಕೆ ಕುಗ್ಗುತ್ತಾ ಇದ್ದಿ? ಎದ್ದು ನಿಲ್ಲಬೇಕಾದವ ನೀನು. ನಾನೇನು ಮಾಡ್ಬೇಕಮ್ಮ? ಆಮೇಲೆ ತಿಳಿಯಿತು, ವಿಶ್ವಾಮಿತ್ರರ ಪ್ರಿಯ ಶಿಷ್ಯ ಬೇರೆ ಯಾರು ಅಲ್ಲ, ಯಾರು? ನಮ್ಮ ಆರಾಧ್ಯ ಮೂರ್ತಿ ಪ್ರಭು ಶ್ರೀರಾಮಚಂದ್ರಮ ಎನ್ನುವ ಹಾಗೆ ಮಗನೇ. ರಾಮನ ಚರಣವನು ನೆನೆದು ಮರುಗಿದನು ರಾಮ 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 ರಾಮ. ಹರನೇ ನಾನಿನ್ನಾವ ತೆರದಿ ಹರನೆ ನಾನಿಲ್ಲವ ತೆರದಿ ತರಣಿ ಕುಲಜ ನೋಡಲಿ ವೈರ ತರಿಸುವೆ. ತರಣಿ ಕುಲಜ ನೊಡನೆ ವೈರ ಧರಿಸುವೆ, ಶೌರ್ಯ ಮೆರೆಸುವೆ, ಕೊಲ್ಲುವ ಕೊಲ್ಲಿಸಿಕೊಳ್ಳುವ ಕರ್ತು ಜಲದಿಶಯನ ನಲ್ಲದುಲ್ಟೆ. ಕೊಲ್ಲುವ ಕೊಲಿಸಿಕೊಳ್ಳುವ ಕರ್ತು ಜಲದಿಶಯನ ನಲ್ಲದುಲ್ಟೆ. ನರರುಳು ಸುರರುಳು ನರರುಳು ಸುರ ಅಸುರರುಳು ಉಂಟೇ. ಹರನೇ ನಾನಿನ್ನಾವ ತೆರದಿ ತರಣಿ ಕುಲಜ ನೊಡನೆ ವೈರ ರಾಮ 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 ಮಾತುಗಳನ್ನು ಕೇಳುವುದಕ್ಕಿಂತ ಭೂಮಿ ದೇವಿ ಬಾಯಿ ತೆರೆದು ನನ್ನನ್ನು ನುಂಗಬಾರದಿತ್ತೆ. ನಿಸ್ತಂತವಾಗಿ ನಿಂತಿರುವಂತ ಆಕಾಶವೇ ಕಕ್ಷೆ ತಪ್ಪಿ ನನ್ನ ತಲೆಯ ಮೇಲೆ ಅಪ್ಪಳಿಸಬಾರ್ದಿತ್ತೆ. ರಾಮ, ನಿನ್ನ ಹಗೆಯಾದರೆ ನಾನು ವಿರೋಧಿಸಬೇಕಾದದ್ದು ನಿನ್ನನ್ನೇ. ಈ ಪ್ರಪಂಚದಲ್ಲಿ ಶಿಕ್ಷೆಗೂ ರಕ್ಷೆಗೂ ಕರ್ತೃ ನೀನು ಪ್ರಭೋ. ಹಾ ಸೇತು ಹಿಮಾಚಲ ಪರ್ಯಂತ ನೀ ಬಿಟ್ಟರೆ ಯಾರಿದ್ದಾರೆ? ಅಗಣಿತ ಗುಣಗಣನಾದ ನೃಪಮಸ್ತಕ ಮಣಿಯಾದಂತಹ ನಿನ್ನನ್ನು ಲೋಕ ಮೂರರಲ್ಲಿ ವಿರೋಧಿ ಅಂತ ಕಂಡು ಬದುಕಿ ಬಾಳುವವರಿದ್ದಾರೆಯೇ? ಹೇ ರಾಮಚಂದ್ರ, ಇಂತಹ ಕಾರ್ಯವನ್ನು ಮಾಡಿಬಿಟ್ಲು ನಮ್ಮಮ್ಮ. ಬೇಡಿ ಬಂದವರಿಗೆ ರಕ್ಷಣೆಯನ್ನು ಕೊಡಬೇಕಾದದ್ದು ಕರ್ತವ್ಯ. ಆರ್ತರಿಗೆ ದೀನರಿಗೆ ನಾವಿದ್ದೇವೆ ಅಂತ ಹೇಳುವುದು ವೀರನಿಗೆ ಲಕ್ಷಣ. ವೀರಮಗನನ್ನು ಹೆತ್ತಿರುವಂತಹ ವೀರಮಾತೆಯಾದಂತಹ ಅಂಜನಾದೇವಿ ತನ್ನ ಬಳಿ ಬಂದು ಬೇಡಿದವರ ಭಗೆ ಭಾಗ್ಯವನ್ನು ಈಡೇರಿಸಬೇಕಾದದ್ದು ಕರ್ತವ್ಯವಾದರೂ ಹೀಗೊಂದು ಪ್ರಕರಣದಲ್ಲಿ ನಾನು ಭಾಗಿಯಾಗಬೇಕಾದಂತಹ ಸಂದರ್ಭ ಬಂತಲ್ಲ ರಾಮ.
ಏನು ಮಾಡ್ಲಿ ಪ್ರಭು, ಸಂದಿಗ್ಧವಾಯ್ತಲ್ಲ ನನಗೆ. ಒಂದು ಬದಿಯಲ್ಲಿ ತಾಯಿ, ಮತ್ತೊಂದು ಬದಿಯಲ್ಲಿ ಭಗವಂತನಾದ ನೀನು. ನಾನೇನು ಮಾಡ್ಲಿ? ಭಾವಿಸಲು ನಿಗಮಾಗಮಂಗಳುಳ್ ಬ್ರಹ್ಮಾದಿ ದೇವರು ಮಾತೃವೇ ಪರದೈವ ರಾಮ. ನಿಗಮಾಗಮಂಗಳುಳ್ ಬ್ರಹ್ಮಾದಿ ದೇವರ್ಯು ಮಾತ್ರವೇ ಪರದೈವವಿಲ್ದಿನುತ ಕೋವಿದರ ಮತವಿಗುವುದು ಎನ್ನುತ್ತ ಕೋವಿದರ ಮತವಿಗುವುದು ದೈವ ದ್ರೋಗಕ್ಕೆ ಅಲ್ಜಿ ದೈವ ದ್ರೋಗಕ್ಕಲ್ಜಿ ಮಾತೃವಚನಮಂ ಮೀರ್ದರೆ ಆವಗಂ ಸುತರಧೋಗತಿಗಿಳಿವರು ದೈವದ್ರೋಹ ಕಂಜಿ ಮಾತೃವಚನವು ಮೀರ್ದರೆ ಆವಗಂ ಸುತರಧೋಗತಿಗೆ ಇಳಿವರು ಸುತರೋ. ಅದರಿಂದಲೀ ವಸುಂಧರೆಯರಸನಂ ನಾನಾ ಪ್ರಕಾರದೊಳ್ಕಾವುದೇ ಕರ್ತವ್ಯ. ಈ ವಸುದೆಯ ರಚನು ನಾನಾ ಪ್ರಕಾರದೊಳ್ ಕಾವುದೇ ಕರ್ತವ್ಯವಿರುವುದು ನಿರ್ಧರಿಸಿಕೊಂಡು ಅವ್ವೆಯೊಡನಿಂತೆಂದನು ಭಾವಿಸಲು ನಿಗಮಾಗಮಂಗಳುಳ್ ಬ್ರಹ್ಮಾದಿ ದೇವರು ಮಾತೃವಿ ಪರದೈವವಿಲ್ದೆನುತ ಕೋವಿದರ ಮತ ಬಿಗುದು ದೈವದ್ರೋಗಕ್ಕಲ್ಜಿ ಮಾತೃವಚನವು ಮೀರ್ದರೆ ಆವಗವು ಸುತರದೋಗತಿಗಿಳಿ ಬರದರಿಲ್ದ ಈ ವಸುದೆಯ ರಚನವು ನಾನಾ ಪ್ರಕಾರದುಳ್ ಕಾಬುದೇ ಕರ್ತವ್ಯಮಿಲ್ದು ನಿರ್ಧರಿಸಿ ಅವ್ವೆಯೊಡನಿಲ್ದೆಲ್ದನು ರಾಮ ರಾಮ. ರಾಮನಾಮವನ್ನು ಹೇಳುತ್ತಿದ್ದಂತೆಯೇ ಒಂದು ಮಾತು ನೆನಪಾಗುತ್ತಾ ಇದೆ ನನಗೆ. ಶ್ರೀರಾಮಚಂದ್ರನೇ ನನ್ನ ನೆನಪಲ್ಲಿ ಅದನ್ನು ಬಿತ್ತಿದ ಅಂತ ನಾ ತಿಳಿಯುತ್ತೇನೆ. ಭಾವಿಸಲು ನಿಗಮಾಗಮಾಗಿ ಆದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ಮೂರ್ತಿ ತ್ರಯರಿಗಿಂತಲೂ ಮಾತೆಯೇ ಪ್ರಧಾನ ದೇವತೆ ಅಂತ ಹೇಳುತ್ತದೆ. ಮಾತೆಯೇ ಮಗುವಿಗೆ ಮೊದಲ ದೇವರು, ಮಾತೆಗಿಂತ ಅನ್ಯ ದೇವರಿಲ್ಲ. ದೈವದ್ರೋಹವಾಗುತ್ತದೆ ಎನ್ನುವ ಕಾರಣದಿಂದ ಮಾತೃವಚನವನ್ನು ತಿರಸ್ಕರಿಸಿದಂತಹ ಮಗನಿಗೆ ಘೋರ ನರಕ ಪ್ರಾಪ್ತವಾಗುತ್ತದೆ. ಮಕ್ಕಳು ಅಧೋಗತಿಗಿಳಿಯುತ್ತಾರೆ.
ಇದು ಶ್ರುತಿಸಮ್ಮತವಾದಂತಹ ಮಾತೆ. ಹಾಗಾದ್ರೆ ರಾಮನನ್ನು ನಾನು ತಂದೆ ತಾಯಿ ಬಂಧು ಬಳಗ ಅಂತ ತಿಳಿದದ್ದು ತಪ್ಪೇ? ರಾಮನ ವಿರೋಧಿ ಅಂತ ಇವ ತಿಳಿದ ಮೇಲೆಯೂ ಇವನನ್ನು ರಕ್ಷಿಸುವುದು ಸರಿಯೇ? ಈ ಸಂದಿಗ್ಧಕ್ಕೆ ಒಂದೇ ಉತ್ತರ. ಆಡುವ ಮಾತಿನಲ್ಲಿ, ನಡೆಯುವ ನಡೆಯ ಧರ್ಮದಲ್ಲಿ ನಾನು ರಾಮನನ್ನು ಕಂಡಿದ್ದೇನೆ. ಮಾತು ಬೇರೆಯಲ್ಲ, ರಾಮ ಬೇರೆಯಲ್ಲ. ನನ್ನ ಆಚರಣೆಯ ಧರ್ಮ ಬೇರೆಯಲ್ಲ, ರಾಮ ಬೇರೆಯಲ್ಲ. ಸತ್ಯ ಧರ್ಮಗಳು ಸ್ವರೂಪವಾಗಿ ನಿತ್ತವು ಅಂತಾದರೆ ಅದು ರಾಮಮೂರ್ತಿ ಅಂತ ತಿಳಿದವ ನಾನು. ಸತ್ಯವಾಕ್ ಸತ್ಯ ಸಂಕಲ್ಪ ಸ್ವರೂಪನಾದ ಭಗವಂತನನ್ನಾದರೂ ಸತ್ಯವಾಕ್ಯಕ್ಕಾಗಿ ವಿರೋಧಿಸಬಹುದು. ಧರ್ಮದ ನಡೆಯಲ್ಲಿ ನಾವಿದ್ದೆವು ಅಂತಾದ್ರೆ ನಮ್ಮ ಸತ್ಯವನ್ನು ಪ್ರತಿನಿಧೀಕರಿಸುವುದಕ್ಕೆ, ಅಂತರಂಗವನ್ನು ಬಿಚ್ಚಿ ತೋರಿಸುವುದಕ್ಕೆ ದೈವವನ್ನಾದರೂ ವಿರೋಧದ ಭಾವದಲ್ಲಿ ಕಾಣಬಹುದು. ಯಾಕಂದ್ರೆ ಪರದೇವತೆಯಾದ ಮಮದೇವತೆಯಾದ ಆ ತಾಯಿ ಹೇಳಿದ ಮಾತು, ನಿನ್ನ ದುಃಖಕ್ಕೆ ನಾನಿದ್ದೇನಮ್ಮ, ನಿನ್ನ ಕಷ್ಟವನ್ನು ಸಂಪೂರ್ಣವಾಗಿ ನಾನು ಪರಿಹಾರ ಮಾಡಿಕೊಡ್ತೇನೆ. ನಾ ಮಾತೆಗಿತ್ತಿರುವಂತಹ ವಾಗ್ದಾನ ಅದು ದೇವರಲ್ವೇ? ಮಗನಾದಂತಹ ಅಂಜನೇಯ ನಾನೇ ಆಣೆಯಾಗಿ ನಿನ್ನನ್ನು ಬದುಕಿಸ್ತೇನೆ ಅಂತ ಶಕುಂತಲಾಯನಿಗೆ ನಮ್ಮಮ್ಮ ಹೇಳಿದ್ದು ದೇವರನ್ನು ನಂಬಿಯೇ ಹೌದಲ್ಲ. ಮೋಸಕ್ಕಾಗಿ ಆಡಿದ ನುಡಿಯಲ್ಲ, ಮತ್ತೊಬ್ಬರಿಗೆ ಮೋಸವಾಗ್ತದೆ ಎನ್ನುವುದಕ್ಕಾಗಿ ನುಡಿದ ನುಡಿಯಲ್ಲ. ನಾವು ಮೋಸ ಹೋಗಬಾರದು, ನಮ್ಮನ್ನು ನಂಬಿದವರು ಮೋಸ ಹೋಗಬಾರದು. ದೇವರನ್ನು ನಂಬಿ ಹೇಳಿರುವಂತಹ ಮಾತು ಯಾವ ಕಾಲಕ್ಕೂ ಮೋಸ ಹೋಗಬಾರದು. ಹಾಗಾದ್ರೆ ನಿಗಮಾಗಮಗಳು ಒಪ್ಪಿದಂತಹ ಸೂತ್ರ, ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ. ಹೌದು ಹೌದು ಅಮ್ಮ, ಅಂದದಿರಮ್ಮ ನೀನು. ಅಂತಿಕೆ ನಿಮಗಿದೇನು? ಕಂಜಾಕ್ಷನಲ್ಲಿ ಕಾದಲ್ ಅಂಜಿ ಹಿಮ್ಮೆತ್ತಲಾರೆ. ಅಂದದಿರಮ್ಮ ನೀನು. ದುಃಖವೇ ಕಣ್ಣೀರು ಸುರಿಸಬೇಡಮ್ಮ. ನನಗೆ ಮೊದಲು ಎಲ್ಲ ಅರ್ಥ ಆಗಿರ್ಲಿಲ್ಲ. ರಾಮನೇ ಇವನ ಪ್ರಾಣ ತೆಗೆಯುವವ ಅಂತ ನೀನು ಹೇಳಿದಾಗ ನೀನಾಡಿದ ಮಾತು, ನಾನಿನಿಗೆ ಕೊಟ್ಟ ಮಾತು ಎಲ್ಲ ಅರ್ಥ ಆಗಿ ಒಮ್ಮೆ ನಾನು ಮೂರ್ಛಿತನಾದೆನಮ್ಮ. ಆಗಲೇಬೇಕಲ್ಲ. ತೀರ್ಮಾನ ಮಾಡಿದೆ, ಏನು? ದೈವದ ಸಹಾಯದಿಂದ ಅಂತರಂಗವನ್ನು ಮತ್ತಿಸಿ ನಾವು ಮಾಡಬೇಕಾದಂತಹ ಶುದ್ಧ ಕರ್ಮ ಯಾವುದು ಎನ್ನುವುದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡೆನಮ್ಮ. ಮಾತೆಯಾದಂತಹ ನಿನಗಿಂತ ದೊಡ್ಡ ದೇವರು ನನಗಿಲ್ಲ. ಅಮ್ಮನಾದ ನೀನಾಡಿದ ಮಾತುಗಳು ನನಗೆ ಶ್ರುತಿಮತ, ಶಾಸ್ತ್ರಮತ, ಸರ್ವಾನುಮತ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ನಮ್ಮ ದೇವರು ಹೇಳಿದ್ದ, ಅಮ್ಮನ ಸೇವೆ ಮಾಡು ಹನುಮಂತ, ಇನ್ನೇನಿದ್ರು ನಿನ್ನ ತಾಯಿಯ ಬಗ್ಗೆ ಚಿಂತಿಸು. ಆ ಸ್ವಾಮಿ ಅಪ್ಪಣೆಯನ್ನು ಪಡೆದು ನಿನ್ನ ಸೇವೆಗಾಗಿ ಬಂದವನ. ನಿನ್ನ ಸೇವೆ ಅಂತ ಹೇಳಿದ್ರೆ ಕೇವಲ ನಿನ್ನ ಶುಶ್ರೂಷೆ ಮಾತ್ರ ಅಲ್ಲ, ನಿನ್ನ ಮಾತು ಕೂಡ ಹೌದು. ಮಾನಧನರಾದವರಿಗೆ ಆಡಿದ ಮಾತು ನಮ್ಮ ಕಣ್ಣೆದುರೇ ನಷ್ಟವಾಯಿತು, ಭ್ರಷ್ಟವಾಗಿ ಹೋಯಿತು ಅಂತಾದ್ರೆ ತಾನು ಪಡೆದ ಮಕ್ಕಳೇ ತನ್ನ ಕಣ್ಣೆದುರು ಸತ್ತ ಹಾಗೆ. ಇಲ್ಲ, ನಿನ್ನ ಮಾತು ಮೌನವಾಗಲಾರದು. ನಿನ್ನ ಮಾತು ಅರ್ಧಾಯುಷ್ಯವನ್ನುಳ್ಳಂತಹ ಮಾತು ಅಂತ ತಿಳಿಬೇಡ. ನಿನ್ನ ಮಾತು ಅಲ್ಪ ಬಲವುಳ್ಳದ್ದು ಅಂತ ತಿಳಿಬೇಡ. ನಿನ್ನ ಮಾತು ಪರಿಪೂರ್ಣ ಸತ್ವಶಾಲಿಯಾಗಿದ್ದದ್ದು. ನಿನ್ನ ಮಾತು ಮಗನಾದಂತಹ ಹನುಮಂತನಿಗೆ ನಡೆಸುವುದಕ್ಕಿದ್ದಂತಹ ಧ್ಯೇಯವಾಕ್ಯ ಅಂತ ತಿಳಿ. ಹಾಗಿದ್ರೆ ನನ್ನ ಮಾತನ್ನು ಈಡೇರಿಸಿಕೊಡುದು? ಈಡೇರಿಸಬೇಕು ಅಂತಾದ್ರೆ ನಾನೊಂದು ಮಾತು ಕೇಳಲಿ ಅಮ್ಮ. ಏನಪ್ಪ? ನೀನು ಇಲ್ಲಿ ನಿಲ್ಬಾರ್ದು. ಅಂದ್ರೆ ಅದಕ್ಕಾಗಿ ನೀನು ನೇನಾದರಿ ನುಡಿಗೆ ಎಡರು ಬಂದು ಹಾನಿಯಾದರಿ ಕಡಿಗಿ
ನೀವೆಲ್ದ ವಚನವನು ಶಿರಸಾವಗಿಸಿ ಕಾವಿನಿ ರಾಜನನು ಸಾವಿರ ಮಾತಿಗಿಲ್ ಯಾವ ಸಂಶಯ ಬೇಡ ಆ ನೀಲಕಂಠನಾಣಿ ನಾ ನಿಮ್ಮ ಮಗನಲ್ಲ ಆ ಗರುಡಗುರುಡನಾಗಿರುವಂತಹ ಪರಮೇಶ್ವರನ ಪಾದಸಾಕ್ಷಿಯಾಗಿ ನೀನಾಡಿದಂತಹ ಮಾತನ್ನು ನಡೆಸುವಲ್ಲಿ ಶಕುಂತನ ಪ್ರಾಣ ನನ್ನದ್ದಾಗಿರಲಿ. ಆದ್ರೆ ಒಂದು ಪ್ರಾಣ ಸ್ವರೂಪನಾದಂತಹ ಮಾರುತನ ಅನುಗ್ರಹದಿಂದ ಹುಟ್ಟಿದವ ನಿನ್ನ ಮಗ ವೀರ ಆಂಜನೇಯ. ನನ್ನ ಜೀವ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವನ ಪ್ರಾಣವನ್ನು ನಾನು ರಕ್ಷಿಸ್ತೇನಮ್ಮ. ನಿನ್ನ ವೀರವಾಣಿಯನ್ನು ಕೇಳಿ ಸಂತೋಷವಾಯಿತು. ಆದ್ರೆ ಬಹಳಷ್ಟು ಭಯಭೀತನಾಗಿದ್ದ. ಅವನಿಗೆ ಹೇಳ್ತೇನೆ ನಾನು, ನೀನೊಂದು ಕೆಲಸ ಮಾಡಿ. ಮಾತಲಾಲಿಸು ಚೆನ್ನಾಗಿ ನೀನೀಗಲೇ ಸೀತೆಯ ಬಳಿಗೆ ಹೋಗಿ ಅಮ್ಮ ಮಾತಲಾಲಿಸು ಚೆನ್ನಾಗಿ ನೀನೀಗಲೇ ಸೀತೆಯ ಬಳಿಗೆ ಹೋಗಿ ಆತುರದಲ್ಲಿ ನಿನ್ನೊಳಿಗ ನಾನೊರೆಯುವ ಆತುರದಲ್ಲಿ ನಿನ್ನೊಳಿಗ ನಾನೊರೆಯುವ ಪ್ರೀತಿಯುಳ್ಳ ಭಯವ ಪಡೆಯಬೇಕಾಗಿತ್ತು ಅಮ್ಮ. ಮಾತೇಲಾಲಿದು ಚೆನ್ನಾಗಿ ನೀನೀಗಲೇ ಸೀತೆಯ ಬಳಿಗೆ ಹೋಗಿ ಮಾತೇ ಅಮ್ಮ ಮಾತೇಲಾಲಿಸು ಚೆನ್ನಾಗಿ ನೀನೀಗಲೇ ಸಾಕೇತ ಸಾಮ್ರಾಜ್ಯವನ್ನು ಸೇರ್ಬೇಕಮ್ಮ. ಅಯೋಧ್ಯೆಯಲ್ಲಿ ಹೋಗಿ ಮಾತೆಯಾದಂತಹ ಸೀತಾದೇವಿಯನ್ನು ಅಗತ್ಯವಾಗಿ ಕಾಣಬೇಕು. ನಾನು ಹೌದು ಸಾಕೀತ ಸಾಮ್ರಾಜ್ಞಿಯನ್ನು. ಹೌದು. ಅವಳಲ್ಲಿ ಹೇಳು, ನಿನ್ನ ಮಗನಾದ ಹನುಮಂತ ನನ್ನನ್ನು ಇಲ್ಲಿವರೆಗೆ ಕಳುಹಿಕೊಟ್ಟಿದ್ದಾನೆ ಅಂತ. ಯಾಕೆ ಎನ್ನುವ ಹಾಗೆ ಮರು ಪ್ರಶ್ನೆ ಮಾಡಿದ್ರೆ? ಪಡೆದ ತಾಯಿಯೇ ಮತ್ತೊಬ್ಬಳ ಬಳಿಯಲ್ಲಿ ನಿನ್ನ ಮಗ ಅಂತ ಹೇಳುವಾಗ ಅವಳಿಗೆ ಗೌರವ ಹೆಚ್ಚುತ್ತದೆ ಬಿಟ್ರೆ ಕಡಿಮೆ ಆಗುವುದಿಲ್ಲ. ಆಗ್ಲಿಕ್ಕಿಲ್ಲ. ಹೆತ್ತವಳೇ ನನ್ನ ಮಗ ನಿನ್ನ ಮಗ ಅಂತ ಹೇಳುವಾಗ ಎಷ್ಟು ಸಂತೋಷ ಆದೀತು. ಅವಳಲ್ಲಿ ಹೇಳು, ಹೌದು ಅವಸರವಸರವಾಗಿ ಅಯೋಧ್ಯೆಯಿಂದ ಅಂಜನಾದ್ರಿಗೆ ಬರುವಾಗ ಅವನಿಗೆ ಕೆಲವೆಲ್ಲ ನಿನ್ನಲ್ಲಿ ಕೇಳಬೇಕು ಅಂತ ಇತ್ತಂತೆ. ಆಗ ಸಮಯ ಸಿಕ್ಲಿಲ್ಲ. ಈಗ ಕೇಳುವುದಕ್ಕಾಗಿಯೇ ನಿನ್ನ ಬಳಿಗೆ ನನ್ನನ್ನು ಕಳುಹಿದ್ದಾನೆ ಅಂತ ಹೇಳು. ಯಾವುದನ್ನು ಅಂತ ಕೇಳಿದ್ರೆ? ಆಗ ಅಮ್ಮ ಲವಲವಿಕೆಯಿಂದ ಕೇಳ್ತಾಳೆ, ನನ್ನ ಮಗನಿಗೆ ಆಂಜನೇಯನಿಗೆ ಏನ್ ಬೇಕಂತೆ, ಹೇಗೆ ಬೇಕಂತೆ, ಯಾವಾಗ ಬೇಕಂತೆ. ಆಗ ತುದಿಗಾಳಲ್ಲಿ ನಿಲ್ತಾಳೆ. ಸರಿ, ಆಗ ಕೇಳು. ಏನು? ಆಗುವುದಿಲ್ಲ, ಆಗಲಾರದು, ಆಗುತ್ತದೆ ಅಂತ ನಾವು ಎಣಿಸುವುದು ಸುಳ್ಳು. ಒಂದು ವೇಳೆ ಕಾಲ ಕೆಟ್ಟು ಕೆಟ್ಟವರು ಯಾರಾದರೂ ಕೆಡುಕನ್ನು ಬಯಸಿ ಒಂದು ಪ್ರಸಂಗ ಎಲ್ಲಿಯಾದ್ರೂ ಆಗುವ ಕಾಲ ಬಂತು ಅಂತಾದ್ರೆ, ಯಾವ ಪ್ರಸಂಗ? ಅದು ರಾಮಾಂಜನೇಯ ಅಂತ ಇಟ್ಟು. ಸರಿ, ಪ್ರಸಂಗದ ಹೆಸರು ಬೇಕಾದ್ರೆ ಹೇಳು, ಬೇಡದಿದ್ರೆ ಬೇಡ. ಕೇಳಿದ್ರೆ ಹೇಳು. ರಾಮನಿಗೂ, ಇದು ನನ್ನ ಮಾತಲ್ಲ ನಿನ್ನ ಮಾತಲ್ಲ ಮಗನೇ. ಹೌದೌದು, ಪ್ರಸಂಗದ ಹೆಸರು ಬೇಕಾದ್ರೆ ಹೇಳು, ಇಲ್ಲದಿದ್ರೆ ನೋಡುವಾಗ ಗೊತ್ತಾಗ್ತದೆ. ಬಾಕಿ ಕೇಳಿದ್ರೆ ಹೇಳ್ತೇನೆ. ಕೇಳಿದ್ರೆ ಹೇಳು. ಅದು ಪ್ರಾರಂಭದಲ್ಲಿ ಹೇಳಿದ್ರೆ ನೋಡುವವರಿಗೆ ಗೊತ್ತಾಗುದಿಲ್ಲ. ಕೆಲವರು ಅರ್ಧದಲ್ಲಿ ಅದನ್ನು ನೋಡಿದ್ದೇವೆ ಅಂತ ಹೇಳ್ತಾರೆ, ಮತ್ತೆ ಬಾಕಿದ್ದದ್ದು ಎಂತದ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಲಿಕ್ಕಿಲ್ಲ, ಪೂರ್ತಿ ನೋಡ್ಲಿ ಅಂತ. ಅದು ದೊಡ್ಡ ದೊಡ್ಡ ಗ್ರಂಥದಲ್ಲೆಲ್ಲ ಕೆಲವು ವಿಷಯ ತುದಿಯಿಂದ ಕಡೆಯವರೆಗೆ ಓದುವಾಗ ಮಾತ್ರ ಸಿಕ್ಕುದು, ಅಲ್ಲಲ್ಲಿ ಸ್ವಲ್ಪ. ಅದು ಒಂದೇ ದಿಕ್ಕಿನಲ್ಲಿ ಇದ್ರೆ ಅದು ಗ್ರಂಥ ಅಲ್ಲ, ಆಗುವುದಿಲ್ಲ. ಅಮ್ಮ ಹೋಗಿ ಹೇಳಮ್ಮ. ಏನು? ರಾಮ ಎಲ್ಲಿಯಾದ್ರೂ ಮುರಿದು ಅಂಜನೇಯನ ಮೇಲೆ ಸಾಮಾನ್ಯವಾದಂತಹ ಶರಪ್ರಯೋಗ ಮಾಡಿದ್ರೆ ಅದು ಬಿಲ್ವ ಪತ್ರೆಗಳಾಗಿ ಬೀಳಲಿ. ಸಾಮಾನ್ಯ ಶರಗಳು ಬಿಲ್ವ ಪತ್ರೆಗಳು. ಆಮೇಲೆ ಮುನಿದು ಅಜ್ಜನಸ್ತ್ರ ಬಿಟ್ಟ ಅಂತಾದ್ರೆ, ಅಂದ್ರೆ ಪಿತಾಮಹನ ಮಹಾಶರ. ಹೌದು, ಬ್ರಹ್ಮಾಸ್ತ್ರ. ಅದನ್ನು ನಾನು ಅಜ್ಜನಸ್ತ್ರ ಅಂತ ಹೇಳಿ, ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಬಿಟ್ಟನಾದರೆ ಅದು ವೈಜಯಂತಿ ಮಾಲೆಯಾಗಿ ಹನುಮನ ಕೊರಳಲ್ಲಿ ರಂಜಿಸುವ ಹಾಗೆ ನೀನೊಂದು ಅನುಗ್ರಹ ಮಾಡಬೇಕು ಅಂತ ಅಮ್ಮನಲ್ಲಿ ಕೇಳಮ್ಮ.
ಒಳ್ಳೆಯ ಉಪಾಯ ಮಗನೇ. ಅವರಿಗೆ ವರ ಕೊಡ್ಲಿಕ್ಕೆ ಗೊತ್ತುಂಟು. ಅವತ್ತೊಂದು ಪ್ರಸಂಗದಲ್ಲಿ ಕೊಟ್ಟಿದ್ದಾರೆ. ವರವ ಕೊಟ್ಟಳು ಸೀತೆ, ನೀನು ನನ್ನ ಗಂಡನನ್ನು ಕಾಣುವಲ್ಲಿವರೆಗೆ ಸಾಯ್ಬೇಡ. ಜಟಾಯು. ಹೌದೌದು ಅಮ್ಮ, ಒಂದೊಂದು ಕೊಟ್ರೆ ಉಂಟಲ್ಲ ಅದು ಭಯಂಕರ ನಡೀತದಮ್ಮ. ಕೊಡಬಹುದಲ್ಲ? ಕೊಡ್ಬೋದು. ಈಗ ನನಗೆ ಕೊಡದೆ ಬೇರೆ ಯಾರಿಗೆ ಕೊಡುದು? ನಾನು ಎಂತದ್ದು ತಕೊಂಡಿದ್ದೇನೆ? ಆ ಭರವಸೆಯಿಂದಲೇ ಹೋಗಿ ಬರ್ತೇನೆ. ನೀನು ಹೋಗ. ಆಯ್ತಾ? ಅವನಿಗೆ ನಿಮ್ಮಂತೆ ಆಗ್ಬೇಕು. ನೀನೇನೂ ಗಡಿಬಿಡಿ ಬೇಡ. ಇಲ್ಲ ಅಯ್ಯೋ, ಮೊದಲೇ ಹೆದರಿದ್ದಾನೆ. ಇನ್ನು ನಮ್ಮ ಜನ ಅಲ್ವವ, ಅದು ಬೈದಲ್ಲ ಆಗ ನಿನಗೆ ತೊಂದರೆ ಕೊಟ್ಟ ಅಂತ. ಆಯ್ತಾ? ಹೀಗೆ ಹೋಗಿ ಹಾಗೆ ಬನ್ನಿ. ಅದು ಹಾಗೆ ಹೋಗಿ ಈಗ ಕೆಲಸ ಆಗ್ಬೇಕು. ಕೆಲಸ ಮಾಡಿ ಹನುಮ, ಆಂಜನೇಯ, ನೀ ಹೆದರ್ಬೇಡ. ಅದು ಮೊದಲು ನನಗೆ ಸಿಟ್ಟು ಬಂದದ್ದು. ಇನ್ನು ನಮ್ಮ ಕೆಲಸ ನಮ್ಮ ಕೈಯಲ್ಲಲ್ವಾ? ನಿನ್ನ ಪ್ರಾಣ ಯಾರು ತೆಗೀತೇನೆ ಅಂತ ಹೇಳಿದ್ದು? ಶ್ರೀರಾಮ. ಅದು ವಿಶ್ವಾಮಿತ್ರರು ಹೇಳಿದ್ದಲ್ವಾ? ಯಾರ ಪ್ರಾಣ ಯಾರು ತೆಗೀತಾರೆ ಅಂತ. ನೀನ್ ಅದಕ್ಕಾಗಿ ಒಂದು ಕೆಲಸ ಮಾಡ್ತೀಯಾ? ಸ್ಮರಿತಯ್ಯ ರಾಮ ಮಂತ್ರ, ಸ್ಮರಿತಯ್ಯ ರಾಮ ಮಂತ್ರ, ರಾಮ ಮಂತ್ರ, ರಾಮ ಮಂತ್ರ ಸ್ಮರಿಸು. ಸ್ಮರಿಸಯ್ಯ ರಾಮ ಮಂತ್ರ, ನಿನ್ನ ಮರಣ ಭೀತಿಯ ಪರಿಗರಿಸುವುದೀ ಮಂತ್ರ. ನಿನ್ನ ಮರಣ ಭೀತಿಯ ಪರಿಗರಿಸುವುದೀ ಮಂತ್ರ. ಸ್ಮರಿಸಯ್ಯ ರಾಮ ಮಂತ್ರ. ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ, ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ. ಬಗೆ ಬಗೆ ದುರಿತವ ಸುಡುವ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ. ಬಿಗಡ ರೋಗಗಳ ದೂರ ಮಾಡುವ ಮಂತ್ರ, ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ದೂರ ಮಾಡುವ ಮಂತ್ರ, ದೂರ ಮಾಡುವ ಮಂತ್ರ. ಸುಗುಣರ್ಕಿ ಸುಜ್ಞಾನ ಕೊಡುಮತಿ ಮಂತ್ರ, ಸ್ಮರಿತಯ್ಯ ರಾಮ ಮಂತ್ರ. ನಿನ್ನ ಮರಣ ಭೀತಿಯ ಪರಿಗರಿಸುವುದೀ ಮಂತ್ರ. ಸ್ಮರಿಸಯ್ಯ, ಸ್ಮರಿಸಯ್ಯ, ಸ್ಮರಿಸಯ್ಯ ರಾಮ ಮಂತ್ರ. ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ. ಜಯ ಜಯ ರಾಮ ಜಯ ರಘುರಾಮ, ಜಯ ಸೀತಾರಾಮ, ಜಯ ಜಯ ರಾಮ ರಾಮ. ರಾಮ 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 ಮಂತ್ರ. ಶ್ರೀರಾಮ. ಓಂ ನಮೋ ನಾರಾಯಣಾಯ ನಮಃ. ಅದರಿಂದ ರಕಾರವನ್ನು ತೆಗೆದರಂತೆ. ಓಂ ನಮಃ ಶಿವಾಯ ಎನ್ನುವ ಪಂಚಾಕ್ಷರಿಯಿಂದ ಮಕಾರವನ್ನು ತೆಗೆದರಂತೆ. ಆ ರಾವನ್ನು ಈ ಮಾವನ್ನು ಜೊತೆ ಸೇರಿಸಿದಾಗ ರಾಮ 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 ರಮು ಎನ್ನುವಂತಹ ಧಾತುವಿನಿಂದ ನಿಷ್ಪತ್ತಿಯಿಂದ ಹುಟ್ಟಿಕೊಂಡಿರುವಂತಹ ಶಬ್ದವಾದ ಕಾರಣ ರಾಮ ಅದು ಆನಂದದಾಯಕವಾದದ್ದು, ಅದು ದಿವ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಯಾವನು ಉಚ್ಚರಿಸ್ತಾನೋ ಆಗ ಒಳಗಿದ್ದಂತಹ ಪಾಪ ಹೊರಗೆ ಬರ್ತದೆ. ಹೊರಗಿರುವಂತಹ ಪಾಪ ತಡೆ ಹಿಡಿಯಲ್ಪಟ್ಟು ಪುಣ್ಯವೆಲ್ಲವೂ ಕವಾಟವತ್ತಾಗಿ ಒಳಗೆ ಘನೀಕರಿಸಲ್ಪಡುತ್ತದೆ ಅಂತ ಲೆಕ್ಕ. ಮ
ಪಾಪ ಹೊರಗೆ ಹೋಗ್ತದೆ, ಒಳಗಿನ ಪುಣ್ಯ ಒಳಗೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ರಾಮ ಸೋಮಶೇಖರ ಹೇಳಿದಂತೆ ತನ್ನ ಭಾಮಿಯಾದಂತಹ ಪಾರ್ವತೀ ದೇವಿಗೆ ಆ ಮಂತ್ರ ಈ ಮಂತ್ರ ಹೇಳದಿರು, ರಾಮ ಮಂತ್ರವ ಜಪಿಸು. ಪಾಪಾದಾಮ ಪಹರ್ತಾರಾಮ್ ದಾತಾರಾಮ್ ಸರ್ವಸಂಪದಾಂ ಲೋಕಾಭಿರಾಮಂ ಭೂಯೋ ಭೂಯೋ ಶ್ರೀರಾಮ ನಮಾಮ್ಯಹಂ. ಜಗತ್ತಿನಲ್ಲಿ ಸಕಲರ ಮರಣ ಭೀತಿಯನ್ನು ಪರಿಹರಿಸುವಂತಹ ಮಂತ್ರ ಅದು ರಾಮ ಮಂತ್ರ. ಪ್ರಪಂಚದಲ್ಲಿ ಕಾಡಬೇಡನಪ್ಪ, ದಾರಿಯ ಬದಿಯಲ್ಲಿ ಪೊದೆಯ ಮರೆಯಲ್ಲಿ ಕುಳಿತು ಅನ್ಯರ ಮಂಡೆಯನ್ನು ಹೊಡೆಯುತ್ತಿದ್ದ ಅಂತವರ ಪಾಪವನ್ನಾದರೂ ದೂರೀಕರಿಸುವುದಕ್ಕೆ ಸಪ್ತಋಷಿಗಳಿಂದ ಬೋಧಿಸಲ್ಪಟ್ಟಿರುವಂತಹ ರಾಮ ಮಂತ್ರ ಅವರಿಗೆ ಮೊದಲಾಗಿ ಹೇಳುವುದಕ್ಕೆ ಬರ್ತಿರ್ಲಿಲ್ವಂತೆ. ಆಮರ ಈ ಮರ ಆಮರ ಈ ಮರ ಆಮರ ಈ ಮರ ಆಮರ ಈ ಮರ ರಾಮ 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 ಅಂತ ಹೇಳಿದನಂತೆ. ಜಗದಿ ವಾಲ್ಮೀಕಿಯನ್ನು ಧರಿಸಿದ ಮಂತ್ರ, ಸಕಲರ ಪಾಪಗಳನ್ನು ತೊಳೆಯಬಹುದಾದ ಮಂತ್ರ ಶ್ರೀರಾಮ, ಸುಗುಣರಿಗೆ ವಿಶೇಷವಾದಂತಹ ಶಕ್ತಿಯನ್ನು ಒದಗಿಸಬಹುದಾದ ಮಂತ್ರ ಕೋದಂಡರಾಮ. ಅಕಳಂಕ ಗುಣ ಚರಿತ್ರವಾಗಿರುವಂತಹ ಶ್ರೀರಾಮನ ನಾಮವನ್ನು ಯಾರು ಹೇಳ್ತಾರೋ ಅಂತವರಿಗೆ ಭವದ ಬಂಧನದ ಭೀತಿಯೇ ಇಲ್ಲ. ಅಯೋಧ್ಯ ರಾಮ. ರಾಮನೆಂದರೆ ಶಾಶ್ವತ, ರಾಮನೆಂದರೆ ಅದ್ಭುತ, ರಾಮನೆಂದರೆ ಅವರ್ಣನೀಯವಾದ ಗುಣ ಸಂಪತ್ತು, ರಾಮನೆಂದರೆ ಪ್ರಪಂಚದಲ್ಲಿ ಅನ್ಯಾದೃಶ್ಯವಾದಂತಹ ವಿಶಿಷ್ಟವಾದ ಯೋಗ್ಯತೆ, ರಾಮನೆಂದರೆ ಧರ್ಮದ ಬೇರು, ಆನಂದದ ತೇರು, ಮಹಿಮೆಯ ತೇರು, ಆನಂದದ ಸಾಗರ. ಅಂತಹ ರಾಮ ಮಂತ್ರವನ್ನು ಹೇಳುವುದರ ಮೂಲಕವಾಗಿ ನೀನು ಯಾವ ಭೀತಿಯಲ್ಲಿದ್ದೀಯೋ ಆ ಭಯದಿಂದ ಹೊರಗೆ ಬರುವುದಕ್ಕೆ ಸಾಧ್ಯ. ನಿಜ. ಅವ ನನ್ನ ಜೀವ ತೆಗಿತಾನೆ, ಇಷ್ಟು ದಿವಸದಲ್ಲಿ ನನ್ನ ಪ್ರಾಣ ಹೋಗ್ತದೆ, ನಾ ಬದುಕುವುದಿಲ್ಲ, ಜನರ ದುಡಿಯನ್ನಾಲಿಸಿ ನಾನು ಬೇಟೆಗೆ ಬಂದೆ, ಊರು ಸೇರುವುದಿಲ್ಲ, ನನ್ನ ಮರಣವಾಗ್ತದೆ ಅಂತ ದುಃಖ ತಪ್ಪಾಗಬೇಡ ನೀನು. ಭೀತಿ ದೂರವಾಗ್ತಾ ಇದೆ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ಮರಣದ ಭೀತಿಯಿಂದ ತಪ್ಪಿಸಬಹುದಾದಂತ ಏಕೈಕ ಮಂತ್ರ ಧೈರ್ಯ ಹುಟ್ಟುತ್ತಾ ಇದೆ ರಾಮನಾಮದ ಬಲದಿಂದ. ಹೌದು. ಈ ಪ್ರಪಂಚದಲ್ಲಿ ಎಂತದ್ದನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವಂತಹ ಒಂದು ವಿಶಿಷ್ಟವಾದ ತತ್ವವನ್ನು ಸ್ಥಾಪಿಸುವುದಕ್ಕಾಗಿ ಹನುಮಂತ ಕೈಗೊಂಡಿರುವಂತಹ ದಾರಿ ಅಂತ ತಿಳಿ. ರಾಮನನ್ನು ನಂಬಿದವರಿಗೆ ಹಿನ್ನಡೆ ಇಲ್ಲ, ರಾಮನನ್ನು ನಂಬಿದವರಿಗೆ ಮತ್ತೊಬ್ಬರ ಭಯ ಇಲ್ಲ, ರಾಮನನ್ನು ನಂಬಿದವರಿಗೆ ಮರಣವಾದರೂ ಬರಬಹುದೇ ಅಂತ ತಲೆ ತಗ್ಗಿಸಿ ಕೇಳದೆ ಬರುವ ಹಾಗಿಲ್ಲ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹೌದಾ? ಅಬ್ಬಾ, ದೇಹದಲ್ಲಿ ಸ್ಫೂರ್ತಿ ಹೌದಾ? ಹೆಚ್ಚಾದ ಹಾಗಾಯಿತು. ಮರಣದ ಭೀತಿ ದೂರವಾಗಿದೆ. ಖಂಡಿತವಾಗಿಯೂ ನಾನು ಸಿಂಧುಪುರವನ್ನು ಸೇರುವುದಿಲ್ಲ, ಇಲ್ಲಿಯೇ ನಿನ್ನ ಜೊತೆಯಾಗಿ. ನೀನು ನನ್ನ ಜೊತೆಯಲ್ಲೇ ಇರ್ಬೇಕು. ಖಂಡಿತ. ನೀನು ಭಜನೆ ಮಾಡ್ಲಿಕ್ಕೆ ಬರ್ತದಲ್ಲ? ಹೌದು. ತಾಳ ಉಂಟು ನಮ್ಮಲ್ಲಿ. ಸರಿ, ನೀನು ಭಜನೆ ಮಾಡ್ಬೇಕಾಯ್ತಾ? ಆದೀತು. ನಿನಗೆ ಭಜನೆ ಎಲ್ಲಿ ಮಾಡುವುದು ಅಂತ ಹೇಳಿಕೊಡ್ತೇನೆ. ಒಂದು ಕೋಟೆ ಬೇಕು ನಿನಗೆ. ಹೌದು. ಆ ಕೋಟೆ ಒಳಗೆ ಕೂತ್ಕೊಳ್ಳುವುದು. ಏಕಾಂತ. ಯಾವ ಕೋಟೆ? ಏ, ಎಣಿಸಿದಾಗ ಹನುಮ ರಾಮನಂಗ್ರಿಯನ್ನು ಧ್ಯಾನಿಸಿ ಘನತರೋತ್ಸಾಹದಿಂದ ಬಾಲವ ಕೋಟೆಯನ್ನು ರಚಿಸಿ ಇನಕುಲೇಂದ್ರನ ಚರದ ಭೀತಿಗೆ ಜನಪದಿಯ ಅದರೊಳಗಿರಿಸಿ ಮುಂದಿನ ವಿಚಾರವ ಯೋಚಿಸುತ್ತ ಕಾದಿರ್ತ ನಡೆಬಿಡದಿ. ಬೆಳೆಯಬಲ್ಲಂತಹ ನನ್ನ ಬಾಲದ ಕೋಟೆಯನ್ನು ಬಲಿದಿದ್ದೇನೆ. ಕೋದಂಡರಾಮ ಕೋದಂಡರಾಮ ವೇದಂಡಮಯ ಹರ ಕೋದಂಡರಾಮ, ಜಯ ರಘುವೀರ ಜಗದೇಕ ಶೂರ ಭೇದ ನಿವಾರ, ಭಕ್ತಮಂದಾರ ದಶರಥ ಪುತ್ರ ಧರ್ಮಚರಿತ್ರ ವಸುಧಾ ಕಳತ್ರ ವಾರಿಜನೇತ್ರ ರಾಮ 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 ಎನ್ನುವಂತಹ ದಿವ್ಯ ನಾಮದ ಸಂಕೀರ್ತನೆಯನ್ನು ಮಾಡುತ್ತಾ ನನ್ನ ಬಾಲದ ಕೋಟೆಯ ಒಳಗಿದ್ದುಕೋ. ನಿನ್ನನ್ನು ಸಾಯಿಸುವುದು ಬಿಡು, ನಿನ್ನನ್ನು ಸಣ್ಣೆತ್ತಿಯೂ ಪರರು ನೋಡದಂತೆ ರಾಮನಾಮದ ಪ್ರಭಾವದಿಂದ ಹನುಮಂತ ತೋರಿಸ್ತಾನೆ. ಅನುಗ್ರಹಿತ. ರಾಮ ಬಂಟ ಏನು? ಸರಿ, ಹೇಳುವವ ಬಂಟ, ಹೆದರಬೇಡ ನೀನು. ಸರಿ, ನಿನ್ನ ಮಾತಿನಲ್ಲಿ ನನಗೆ ಪೂರ್ಣ ವಿಶ್ವಾಸ ಹಿಂದೆ ಉಂಟಾಗಿದೆ. ಮುಂದೆ ಯಾರೆಲ್ಲ ಇದ್ದಾರೆ ಗೊತ್ತಿಲ್ಲ, ನಾನಂತೂ ಬಂಟನೆ. ನೀನು ಕರೆದಾಗ ಕಾಣಿಸಿಕೊಳ್ತೇನೆ, ಅಷ್ಟು ಕಾಲ ಅಲ್ಲೇ ಇರ್ತೇನೆ. ರಾಮ 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 ಜಗದೀಶನು ಮನದಿ ಧ್ಯಾನಿಸಲದ ಯುದ್ಧಿಗೆ ಬಂದು ಸೀತಾಂಗನಾಮ
ಮಣಿಯ ಕಂಡು ಪದಯುಗಕ್ಕೆ ಕುಸುಮಾದಿ ವಸ್ತುವ ಪದಯುಗಕ್ಕೆ ಕುಸುಮಾದಿ ವಸ್ತುವ ಸಮರ್ಪಿಸಿ ನುತಿಸುತ್ತಿರಲು ನುತಿಸುತ್ತಿರಲೆಂದಳ ಜಾನಕಿ ಪದಯುಗಕ್ಕೆ ಕುಸುಮಾದಿ ವಸ್ತುವ ಸಮರ್ಪಿಸಿ ಪವಿತ್ರವಾದ ಪಾದಗಳಿಗೆ ಶಿರಬಾಗಿದೆ. ಒಳ್ಳೇದಾಗ್ಲಿ ಹೇಳಿ. ಇದು ಕುಸುಮಾದಿ ವಸ್ತುಗಳನ್ನು ಪದತ್ವಕ್ಕೆ ಅರ್ಪಿಸಿದ್ದೇನೆ. ಸ್ವೀಕರಿಸುವಂತಹ ಮನ ಮಾಡಬೇಕು, ನಮ್ಮನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ಅಂಜನೆ ಕ್ಷಮವೇ ಸಮೀರ ಪ್ರೀತೆ ನಿಮಗಾಂತಾಶ್ರಮದಿ ಬಲ್ದಿ ಕ್ಷೇಮವೇ ಸಮೀರ ಪ್ರೀತಿ ನಿಮಗಾಂತ ಶ್ರಮದಿ ಬಲ್ದಿ ನಿಮಗಾಂತ ಶ್ರಮದಿ ಬಂದೆ ಪ್ರೇಮದಿಯು ಕುಳಿರು ಪ್ರೇಮದಿಯು ಕುಳ್ಳಿರು ಮನದ ಕಾಮಿತವೇನೆ ಪ್ರೇಮದಿ ಕುಳ್ಳೀರು ಮನದ ಕಾಮಿತ ಏನೇ ಕ್ಷೇಮವೇ ಸಮೀರ ಪ್ರೀತೆ ನಿಮಾತ ಸಮದಿ ಬಂದೆ ಕುಳ್ಳಿರು ಮನದ ಕಾಮಿತವೇನೇ ಪ್ರೇಮದಿಯು ಕುಳ್ಳಿರು ಮನದ ಕಾಮಿತವೇನೇ ಕ್ಷೇಮವೇ ಸಮೀರ ಪ್ರೀತೆ ಕುಳಿರು ಕ್ಷೇಮವೇ ಅಂಜನೆ ಅಮ್ಮ, ನಿನ್ನ ನೋಡಿ ತುಂಬಾ ಸಂತೋಷವಾಯಿತೆ. ಹೌದೇ? ಮುಕ್ತ ಅವಕಾಶ ನಿಮಗೆ ನಮ್ಮಲ್ಲಿಗೆ ಬರುವುದಕ್ಕೆ. ಹೌದಮ್ಮ. ಆಗಾಗ ಬಂದು ಹೋಗ್ತಾ ಇರುವವರು ನೀವು. ಯಾರು, ಯಾಕೆ, ಏನು ಎನ್ನುವಂತಹ ಪ್ರಶ್ನೆಯನ್ನು ಮಾಡುವುದು ಯಾರು ತಡೆಯುವವರಿಲ್ಲ. ತುಂಬಾ ಸಂತೋಷ ಆಯಿತು. ಕ್ಷೇಮವಾಗಿ ಇದ್ದೀಯೇನೆ? ನಿಮ್ಮವರೆಲ್ಲ ಕ್ಷೇಮವಾಗಿಯೇ ಇದ್ದಾರಾ? ನಿಂತು ಮಾತನಾಡುವುದಲ್ಲ, ಬಾಯಿಗೆ ಕುಳಿತುಕೊಳ್ಳಬೇಕು. ಅಲ್ಲ, ಏನಮ್ಮ? ಬಹಳ ಶ್ರಮದಿಂದ ಬಂದ ಹಾಗೆ ಕಾಣ್ತಾ ಇದೀಯ. ಏನಾದ್ರೂ ಕಾಮಿತ ಇದೆಯೇ ನಿನ್ನ? ಹೇಳಿಕೊಳ್ಳಿಕ್ಕೆ ಏನಾದ್ರೂ ಇದೆಯೇನೆ? ಹೇಳಿಕೊ. ಹೇಳುವುದಕ್ಕೆ ಅವಕಾಶ ಉಂಟು? ಖಂಡಿತ ಇದೆ ಅಮ್ಮ. ದೇವಿ ಲಾಲಿಸು ತವ ಕರುಣ ಕಟಾಕ್ಷದಿ ನಾವೆಲ್ಲವರು ಸದಾ ಕ್ಷೇಮಿಗಳು ದೇವಿ ಕಟಾಕ್ಷದಿ ನಾವೆಲ್ಲವರು ಸದಕ್ಷೇಮಿಗಳು ಸೇವಕನಾಗಿರ್ಪ ಹನುಮಂತ ನ್ಯೂಮಾ ಸೇವಕನಾಗಿರ್ಪ ಹನುಮಂತ ನಿಮ್ಮ ಕೃಪಾ ವಿಶೇಷವ ಸಂಪಾದಿಸಿ ಕಳುಗಲು ಬಂದೆ ಸೇವಕನಾಗಿರ್ಪ ಹನುಮಂತ ನಿಮ್ಮ ಕೃಪಾ ವಿಶೇಷವ ಸಂಪಾದಿಸ ಕಳುಗಲು ಕೃಪಾ ವಿಶೇಷವ
ಸಂಪಾದಿಸಿ ಕಣ್ಣು ಬಂದೇ ನಾ ಬಂದೇ ದೇವಿ ಲಾಲಿಸುತ್ತವ ಕರುಣ ಕೃಪಾ ಕಟಾಕ್ಷದಿ ನಾವೆಲ್ಲವರು ಸದಾ ಜೀವಿಗಳು ಅಮ್ಮ ದೇವಿ ಅಮ್ಮ ದೇವಿ ಲಾಲಿಸು ಯಾವಾಗ್ಲೂ ಒಂದಿಷ್ಟು ದೊಡ್ಡ ಹರಿವಾಣದಲ್ಲಿ ಯಾಕೆ ಅದಲ್ಲ ನಿಮ್ಮನ್ನು ಕಾಣುವುದಕ್ಕೆ ಬರುವಾಗ ತರುವುದು ಕ್ರಮ ತಾನೇ ಯಾವಾಗ ಕ್ರಮ ಹೌದು ಯಾವಾಗ್ಲೂ ಬೇಕಾ ಅಂತ ಕೇಳುದು ನಾನು ಪ್ರೀತಿಯಿಂದ ತರುವಂತಹ ವಸ್ತು ಸರಿ ಅದನ್ನು ಬೇಡ ಅಂತ ಯಾವ ಕಾಲಕ್ಕೂ ಹೇಳಿದ್ದೆ ಅಮ್ಮ ನೀವು ಆಡಿದಂತಹ ಮಾತು ಕೇಳುವಾಗ ಸಂತೋಷವಾಯಿತು ಯಾಕಂದ್ರೆ ಬಹಳಷ್ಟು ಪ್ರೀತಿಯಿಂದಲೇ ಮಾತನಾಡಿಸುವವರು ತಾವು ಅಮ್ಮ ತಮ್ಮ ಕರುಣಾ ಕಟಾಕ್ಷದಿಂದ ನಾವೆಲ್ಲರೂ ಯಾವಾಗೂ ಕ್ಷೇಮಿಗಳೇ ಆಗಿರ್ತೇವೆ ಯಾವ ಕೊರತೆಯೂ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ನಾನು ನಾನಾಗಿ ಇಲ್ಲಿಗೆ ಬಂದದ್ದಲ್ಲ ಇದೆಂತದ್ದೇ ನೀನು ನೀನಾಗಿ ಬಂದದ್ದಲ್ವಾ ಅಲ್ಲ ಏನ್ ನಿನ್ನ ಮಾತಿನ ಅರ್ಥ ಅಂದ್ರೆ ನಿಮ್ಮ ಮಗ ಕಳುಹಿ ಕೊಟ್ಟರೆ ನನ್ನ ಮಗನ ಹೌದು ಯಾರು ಹನುಮಂತ ಏನಾಗಿದೆ ನಿನಗೆ ಏನಮ್ಮ ಹನುಮಂತ ನಿನ್ನ ಮಗನಲ್ವಾ ಜನ್ಮಕ್ಕೆ ಕಾರಣೀಕರ್ತಳು ನಾನಾಗಿರ್ಬೋದು ಆದ್ರೆ ಸಾಕಿ ಸಲಹಿ ಪೊರೆದವರು ತಾವಲ್ವೇ ಹೇಳಿ ಅದ ಹೌದು ನಿನಗೂ ಮಗನು ತಾನೆ ಖಂಡಿತ ಇಲ್ಲ ಅಂತ ಹೇಳುವುದಿಲ್ಲ ಆಯ್ತು ನನ್ನ ಮಗನೋ ನಿನ್ನ ಮಗನೋ ಅಂತ ಹನುಮಂತನನ್ನೊಂದು ಪಾಲು ಮಾಡುವುದು ಬೇಡ ನಮ್ಮ ಮಗ ಸರಿ ಆದಿತ್ಯ ಹಾಗೆ ಕರೆಯೋಣ ಅವನೇ ಕಳುಹಿ ಕೊಟ್ಟದ್ದು ಬೇರೇನೂ ಅಲ್ಲ ಏನಂತೆ ಅವನಿಗೆ ನಿಮ್ಮ ಬಳಿಗೆ ಹೋಗಬೇಕು ಕೃಪಾ ವಿಶೇಷವನ್ನು ಸಂಪಾದಿಸಿಕೊಂಡು ಬರಬೇಕು ಎನ್ನುವ ಹಾಗೆ ಅವನಾಡಿದಂತಹ ಮಾತು ಅಂಜನೆ ಏನಮ್ಮ ಹನುಮಂತ ಕಳಿಸಿಕೊಟ್ಟದ್ದ ಹೌದಮ್ಮ ನನ್ನ ಕೃಪಾ ವಿಶೇಷತೆ ಎನ್ನುವುದು ಬೇಕಂತ ಬೇಕಂತೆ ಏನಾಗಿದೆ ಅಂತೆ ಅವನಿಗೆ ಏನಮ್ಮ ನಿನ್ನಯ ಮುದ್ದು ಸೋನುವಿನೋಳಿನ ಕರುಣೆ ಅಮ್ಮ ನಿನ್ನಯ ಮುದ್ದು ಸೋನುವಿನೋಳೆನ್ನ ಕರುಣೆಗೆ ಊನವಿಲ್ಲ ನೀ ಬಲ್ದ ನಿಧಾನವ ಪೇಳು ಕರುಣೆಗೆ ಊನವಿಲ್ಲ ನೀ ಬಂದ ನಿಧಾನವೇನೇ ಏನಮ್ಮ ಏನು ಮಾಡುವುದು ಒಂದು ಅರ್ಥವಾಗ್ತಾ ಇಲ್ಲ ನನಗೆ ಯಾಕಮ್ಮ ಈ ದ್ವಂದ್ವ ನೀನು ನೀನಾಗಿ ಬಂದದ್ದಲ್ಲ ದ್ವಂದ್ವ ಬೇಕೆ ನಿನ್ನ ಮಾತಿನಲ್ಲೇ ದ್ವಂದ್ವ ಅರ್ಥ ಎನ್ನುವುದಿದೆ ಅಂದ್ರೆ ಹಾಗಾಯ್ತಲ್ಲ ಬಂದವಳೆ ಹೇಳಿದೆ ನಿಮ್ಮ ಮಗ ಹನುಮಂತ ಕಳಿಸಿಕೊಟ್ಟದ್ದು ಸರಿ ನನಗೂ ಮಗನೇ ಅವನು ಹೌದು ಅವನ ಮೇಲೆ ಕೃಪಾ ವಿಶೇಷತೆ ಎನ್ನುವುದು ಬೇಕೆ ಬೇಕಿದೆ ಎಲ್ಲಿ ಕಡಿಮೆ ಆದದ್ದು ಅವನಿಗೆ ಕಡಿಮೆಯಾಗಿ ಕಂಡದ್ದಕ್ಕೆ ಕಾರಣ ಏನು ಅಂತ ಬೇಕಲ್ಲ ಅವನಲ್ಲೇ ಕೇಳಬೇಕು ಸದಾ ಕೃಪಾ ವಿಶೇಷತೆ ಆ ಪ್ರೀತಿ ವಾತ್ಸಲ್ಯ ಎನ್ನುವುದು ಸದಾ ಹನುಮಂತನ ಮೇಲಿರುವಾಗ ಅವನಿಗೆ ಹಾಗೆ ಕಾಣ್ಲಿಕ್ಕೋ ಅಥವಾ ಹಾಗೆ ಯೋಚನೆ ಮಾಡ್ಲಿಕ್ಕೋ ಕಾರಣ ಏನು ಅಂತ ಬೇಕು ಜನೆ ವ್ಯಕ್ತಿಯ ಮುಖವನ್ನು ಕಂಡಾಗ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಅದನ್ನ ಬೇರೆ ಏನೂ ಇದೆ ಈ ವಿಷಯ ಹೇಳಲಿಕ್ಕೆ ನೀನು ಬಂದದ್ದಲ್ಲ ನಿನ್ನ ಮನಸ್ಸಿನಲ್ಲಿ ಮತ್ತೇನೋ ಒಂದು ಇದೆ ಯಾಕೆ ನನ್ನಲ್ಲಿ ಸಂಕೋಚ ಹೇಳಿಕೋ ಏನಾಗ್ಬೇಕು ನಿನಗೆ ಮುಕ್ತ ಅವಕಾಶ ಇದೆ ಖಂಡಿತ ಇದೆ ಅರಸಿಲಾಲಿಸು ಬಿಲ್ವದಳಗಳ ಗುತರಾಮ ಶರಗಳು ಶಿರದ ಮೇಲೆ ಅರಸಿ ಲಾಲಿಸು ಓ ಅರಸಿಲಾಲಿತು ಬಿಲ್ವದಳಗಳ ಗುತರಾಮ
ಶರಗಳು ಶಿರದ ಮೇಲ್ ಉರುಳುವಂತೆಯೇ ಕೊರಳಿನೊಳ ಬ್ರಹ್ಮಾಸ್ತ್ರವು ವೈಜಯಂತಿಯ ಕೊರಳಿನೊಳ ಬ್ರಹ್ಮಾಸ್ತ್ರವು ವೈಜಯಂತಿಯ ಸರವಾಗಿ ಬೀಳುವ ವರ ಕೊಡಬೇಕಂತೆ ಅರಸಿ ಲಾಲಿಸೋ ನಾನಾಡುವಂತಹ ಮಾತನ್ನು ಪ್ರೀತಿಯಿಂದ ಒದಗಿಸಬೇಕು ತಾವು. ಮತ್ತೆ ಮತ್ತೆ ಯಾಕೆ ಹೇಳ್ತೀಯ? ಸದಾ ಪ್ರೀತಿ ಎನ್ನುವುದು ನಿಮ್ಮ ಮೇಲೆ ಇರ್ತದೆ. ಸರಿಯಮ್ಮ, ಕಾಲಚಕ್ರ ಎನ್ನುವುದು ಹೀಗೆ ಇರುವುದಿಲ್ಲ. ಹೌದು ತಾನೆ? ಒಳ್ಳೆಯವರೆಲ್ಲ ಒಳ್ಳೆಯವರ ಹಾಗೆ ಇರುವುದಿಲ್ಲ, ಕೆಟ್ಟವರಾಗಲೂಬಹುದು. ಕಾಲ ಪರಿಸ್ಥಿತಿ ಒಂದೇ ರೀತಿಯಾಗಿ ಇರುವುದಿಲ್ಲ, ಬದಲಾವಣೆಯನ್ನು ಹೊಂದುತ್ತಾ ಇರ್ತದೆ. ಆಯ್ತೆ ಹಾಗೆ ಅಲ್ಲ, ಹೀಗಾಗ್ತದಂತಲ್ಲ, ಆದ್ರೂ ಒಂದು ಸಂದೇಹ. ತಡವರಿಸ್ತೀಯ ಹೇಳು, ಏನಾಗಬೇಕು ನಿನಗೆ? ಅಮ್ಮ, ಎಲ್ಲಿಯಾದ್ರೂ ರಾಮನಿಗೂ ಹನುಮಂತನಿಗೂ ಕಾಳಗವೆನ್ನುವುದು ಅಲ್ಲ ಆಗುವುದಿಲ್ಲ, ಆಗ್ಲಿಕ್ಕಿಲ್ಲ. ಒಂದು ವೇಳೆ ಆದರೆ ಅಂಜನೆ, ಏನಮ್ಮ? ದೂರ ಆಲೋಚನೆ ಮಾಡಿದ್ರೆ ತಪ್ಪಲ್ವೇ? ದುರಾಲೋಚನೆ ಮಾಡಿದ್ರೆ ತಪ್ಪು. ಇದು ದುರಾಲೋಚನೆ ಅಲ್ಲ, ಅಲ್ಲದೆ ದೂರ ಆಲೋಚನೆ ಮಾಡಿದ್ದು ನಾನು. ರಾಮ ಮತ್ತು ಹನುಮಂತನಿಗೆ ಎಲ್ಲಿಯಾದ್ರೂ ಸಂಘಟಿಸಿದ್ರೆ ಅಂತದೊಂದು ಆಗುವುದಕ್ಕೆ ಸಾಧ್ಯವೇನೆ? ಅಲ್ಲ, ಆಗುವುದಿಲ್ಲ. ಒಂದು ವೇಳೆ ಆದರೆ 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 ಈಗ ನಿನ್ನ ಮಾತಲ್ಲ ಇದು, ಇದು ಹನುಮಂತನ ಮಾತು. ಹೌದು, ಮನೆಯಲ್ಲೇ ಕುಳಿತುಕೊಂಡು ಯೋಚನೆ ಮಾಡಿದ್ದೇನು? ಇರಬಹುದು ಏನು. ಸರಿ ಅಮ್ಮ, ರಾಮ ಅದನ್ನು ಬಂದು ಹೇಳಲಿಕ್ಕೆ ನೀನು ನಾನೇ ಹೋಗಬೇಕು ಅಂತ ಕೇಳಿ. ಹೌದಪ್ಪ, ಮಕ್ಕಳ ಮಾತು ಕೇಳಬೇಕಾಗ್ತದೆ. ಹೌದು, ತಾಯಿಯಂದಿರಿಗೆ. ಆದಿತ್ತು ಬಿಡು, ಏನಂತೆ? ಒಂದು ವೇಳೆ ಹಾಗಾದ್ರೆ ಕಟ್ಟಿಸಿದ್ರೆ ನೀವು 2 ವರಗಳನ್ನು ಕೊಡಬೇಕಂತೆ ಹನುಮಂತನಿಗ. ಹನುಮಂತನಿಗೆ ಏನಂತೆ? ಬೇರೇನು ಅಲ್ಲ, ರಾಮ ಪ್ರಯೋಗಿಸುವಂತಹ ಸಾಮಾನ್ಯ ಶರಗಳು ಬಿಲ್ವ ಪತ್ರೆಯಾಗಿ ಗೋಚರಿಸಬೇಕು ಅಂತ. ಒಂದನೇ ವರ. ಹೌದು, ರಾಮ ಬಿಟ್ಟಂತ ಸಾಮಾನ್ಯ ಶರಗಳು ಅವನ ಶಿರದ ಮೇಲೆ ಬಿಲ್ವ ಪತ್ರೆಗಳಾಗಿ ಬೀಳಬೇಕು. ಹೌದು. ಎಲ್ಲಿಯಾದ್ರೂ ಕುಪಿತಗೊಂಡಂತಹ ರಾಮ ಮಹಾಶರ ಅಂದ್ರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ವೈಜಯಂತಿ ಮಾಲೆಯಾಗಿ ಹನುಮನ ಕೊರಳಲ್ಲಿ ರಾರಾಜಿಸಬೇಕಂತೆ ಎನ್ನುವ ಹಾಗೆ 2 ವರ ಹನುಮಂತನಿಗೆ ಬೇಕು. ನೀವು ಕರುಣಿಸಬೇಕು, ಇಲ್ಲ ಅಂತ ಹೇಳಬಾರ್ದಮ್ಮ. ಯೋಚಿಸುವುದಕ್ಕೆ ಸ್ವಲ್ಪ ಅವಕಾಶ ಇದೆಯೇ? ಕೇಸರಿಯ ಸತಿಯಿಂದ ನುಡಿಯ ನವಧರಿಸುತ್ತಾಗ ಕೇಸರಿಯ ಸತಿಯಿಂದ ನುಡಿಯವನಧ ಅವಧರಿಸುತ್ತ ಆಸೀತಿ ಯೋಚಿಸಿದಳ್ ಇಲ್ತೂ ಪವನಾತ್ಮಜನ ದಾಸತ್ವಮಿಲ್ಲದಿರಿ ಬಂಧನಂಗಳ ನೀಗಿ ಮರಳಿ ಕಾಂತನ ಕಾಂಬಿನೇ ಪವನಾತ್ಮಜನ ದಾಸತ್ವಮಿಲ್ಲದಿರಿ ಬಂಧನಂಗಳ ನೀಗಿ ಮರಳಿ ಕಾಂತನ ಕಾಂಬಿನೇ ಲೇಸಾಯ್ತು ಇವನ ಕೆಲಸಕ್ಕೆ ತಕ್ಕ ಸಂಬಳವನ್ನ ಸಲ್ಲಿಸಲಿಲ್ಲ. ಅದರಿಂದ ಸೇವಕನ ಮನದಾಸೆಯು ದಯಪಾಲಿಸುವಿನೆಂದು ನಿರ್ಧರಿಸಿ ವಾನರಾಂಗನಿಗೆಂದಳು. ಲೇಸಾಯ್ತು ಇವನ ಕೆಲಸಕ್ಕೆ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ. ಅದರಿಲ್ಲದ ಸೇವಕನ ಮನದಾಸೆಯು ದಯಪಾಲಿಸುವೆನೆಂದು ನಿರ್ಧರಿಸಿ ವಾನರಾಂಗನಿಗೆಂದಳು ಯೋಚಿಸುತ್ತ. ಪವನಾತ್ಮಜನ ದಾಸತ್ವವಿಲ್ಲದಿರಿ
ಎನ್ನುತ್ತ ಸೀತೆ ಯೋಚಿಸಿದಳು ಯೋಚಿಸಿ ಬಹಳ ವಿಚಿತ್ರವಾಗಿದೆಯಲ್ಲ. ಅಂಜನೆ ಅವಳಾಗಿ ಬಂದದ್ದಲ್ವಂತೆ, ಹನುಮಂತ ಕಳುಹಿಸಿಕೊಟ್ಟದ್ದಂತೆ. ಯುದ್ಧ ಸಂಘಟಿಸಿದ್ರೆ ಸಾಮಾನ್ಯ ಶರಗಳು ಬಿಲ್ವ ಪತ್ರಗಳಾಗಿ ಅವನ ಶಿರದ ಮೇಲೆ ಬೀಳುವುದು. ಹೌದಂತೆ. ಕೋಪಗೊಂಡಂತಹ ರಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ವೈಜಯಂತಿಯ ಹಾರವಾಗಿ ಅವನ ಕೊರಳಲ್ಲಿ ಶೋಭಿಸಬೇಕಂತೆ. ಅಂಥದೊಂದು ನಡೆಯುವುದಕ್ಕೆ ಸಾಧ್ಯವ? ಅಲ್ಲ, ಏನಾಗಿದೆ ಇವನಿಗೆ? ಈಗ ಬ್ರಹ್ಮಾಸ್ತ್ರ ಪ್ರಯೋಗವೋ ಸಾಮಾನ್ಯ ಶರಗಳೋ ಇವನ ಮೇಲೆ ಬಿಟ್ರೆ ಇವನಿಗೆ ಮರಣ ಉಂಟಾ? ಯಾಕೆ ಕೇಳಿದ? ಈ ಹಿಂದೆ ಬ್ರಹ್ಮಾಸ್ತ್ರ ಎನ್ನುವುದು ಇವನ ಮೇಲೆ ಪ್ರಯೋಗ ಆಗಲಿಲ್ವಾ? ಇಂದ್ರಜಿತ್ತು ಪ್ರಯೋಗ ಮಾಡಿದ್ದಾನೆ. ಆ ಶರಕ್ಕೆ ಮರ್ಯಾದೆಯನ್ನು ಕೊಟ್ಟಿದ್ದಾನೆ ಆ ಕಾಲದಲ್ಲಿ. ಮರಣ ಎನ್ನುವುದಿಲ್ಲ ಇವನಿಗೆ. ನಾನು ವರವನ್ನು ಕೊಟ್ಟೆ ಅಂತಾದ್ರೆ ರಾಮನ ಶರಕ್ಕೆ ಹುಸಿ ಎನ್ನುವುದಿದೆಯೇ? ಇವನಿಗೆ ಎಂತದ್ದು ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯ ಉಂಟು? ಆದ್ರೂ ಯಾಕೆ ಕೇಳಿದ? ಯಾಕೆ? ಏನೋ ಇರಬಹುದು, ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾನಂತ ನಾನು ಕೊಡಬೇಕಾಗ್ತದೆ. ಲಂಕೆಯ ಬಂಧನದಲ್ಲಿ ಇದ್ದಂತ ನಾನಿಂದು ಇನಕುಲ ಸೌಭಾಗ್ಯ ಚಿಂತಾಮಣಿಯಾದಂತ ಶ್ರೀರಾಮನ ಮಡದಿಯಾಗಿ ಈ ಸುಖೋಪಭೋಗವನ್ನು ಅನುಭವಿಸ್ತಾ ಇದ್ದೇನಂತ ಆದ್ರೆ ಅದಕ್ಕೆ ಕಾರಣ ದುಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿಯೂ ಹನುಮಂತ ರಾಮನ ದಾಸನಾಗಿ ದುಡಿದವ. ಏನು ಕೊಟ್ಟಿದ್ದೇವೆ ನಾವು? ದುಡಿದವರಿಗೆ ನ್ಯಾಯವಾಗಿ ಸಂಬಳ ಎನ್ನುವುದು ಕೊಡಬೇಕು ಬೇಕಪ್ಪ. ಅಲ್ಲ, ನಾವೇನು ಕೊಟ್ಟಿದ್ದೇವೆ ಅಂತ ಕೊಡುವುದಕ್ಕೊಂದು ಅವಕಾಶವನ್ನು ಅವನೇ ಮಾಡಿಕೊಟ್ಟಿದ್ದಾನಂತ ಆದ ಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಕೊಡುವುದೇ. ಮುಂದೆ ನೋಡೋಣ. ಅಂಜನೆ ಅಂಜದಿರು ನಿಲ್ಲಣುಗ ಪೀಡಿದ ರಂಜಿತದವರವೆರಡನೆತ್ತೆನು ಜಂಜಡವಗೊಳದೀಗ ತವ ಸುತ ನಡೆಗೆ ಪೋಗಿಲ್ದು ತವ ಸುತ ನಡೆಗೆ ಪೋಗಿಲ್ದು ಕಾಂಚಮುಖಿ ಬೀಳ್ಕೊಡನು ಅಂಜದಿರು ಅಂಜದಿರು ಓ ಹೋಗೋ ಹೆದರುವುದು ಬೇಡ. ಈ ವಿಷಯದಲ್ಲಿ ನಿನಗೆ ದ್ವಂದ್ವ ಅರ್ಥ ಬೇಡ, ಖಂಡಿತ ಬೇಡ. ನಿನ್ನ ಮಗ ಕೇಳಿದ್ದಲ್ವ, ತಾಯಾಗಿ ನಾನು ಕೊಡ್ತಾ ಇದ್ದೇನೆ 2 ವರವನ್ನು, ನಿನ್ನ ಮಗನಲ್ಲಿ ಹೇಳು. ಎಲ್ಲಿಯಾದ್ರೂ ಯುದ್ಧ ಎನ್ನುವುದು ಸಂಘಟಿಸಿದ್ರೆ ರಾಮ ಬಿಟ್ಟಂತ ಸಾಮಾನ್ಯ ಶರಗಳು ಬಿಲ್ವ ಪತ್ರಗಳಾಗಿ ಅವನ ಶಿರದ ಮೇಲೆ ಬೀಳುವ ಹಾಗೆ, ಬ್ರಹ್ಮಾಸ್ತ್ರ ಪ್ರಯೋಗ ಆದ್ರೆ ವೈಜಯಂತಿಯ ಹಾರವಾಗಿ ಅವನ ಕೊರಳಲ್ಲಿ ಶೋಭಿಸುವ ಹಾಗೆ 2 ವರವನ್ನಿತ್ತಿದ್ದೇನೆ. ಹೋಗಿ ನಿನ್ನ ಮಗನಲ್ಲಿ ಹೇಳು. ಬಂದ ಕೆಲಸ ಆಯ್ತು. ಹೋಗಿ ಬನ್ನಿ. ಒಳ್ಳೆಯದು. ಹೋಗ.
ದೇಶ ದೇಶವು ಹುಡುಕಿಸಲು ರಾಮ ಆ ಆ ಚರರ ಹಟ್ಟುದ ದೇಶ ಬೀಜಮು ಪುಡುಕಿಸಲು ಕುರುಗ ಅರಿಯದೆ ಮನದಿ ಘನತರದ ಕುರುವನರಿಯದೆ ಮನದಿ ಘನತರದ ವ್ಯಸನಗೊಳ್ಳಿರುವ ಸಮಯದಿ ಬಂದ ಸುರಮುನಿ ಪವೀಣಿಯಲಿ ರಾಮನಾಮವನ್ನು ತುಸುತ್ತ ರಾಮ ರಾಮರಾಜ್ಯ ಬೇಕು ರಾಮರಾಜ್ಯ ಬೇಕು ಎಂಬುದು ಸಾಕೇತವಾಸಿಗಳ ಒಕ್ಕರಣ ಅಭಿಮತ. ಪಿತೃವಚನ ಪರಿಪಾಲನಾರ್ಥವಾಗಿಯೇ ವನಾಭಿಮುಖಿಯಾದಾಗಲು ರಾಜ್ಯಕ್ಕೆ ರಾಜ್ಯವೇ ಭರತನನ್ನು ಅನುಸರಿಸಿ ಬಂತು ಚಿತ್ರಕೂಟಕ್ಕೆ. ರಾಮ ನೀನೇ ಪ್ರಭುವಾಗಬೇಕು ಅಂತ. ವ್ಯಕ್ತಿನಿಷ್ಠೆ ಅಲ್ಲ ಸಂಸ್ಕಾರ, ಅದು ಸಾಕೇತವಾಸಿಗಳು. ಧರ್ಮನಿಬದ್ಧನಾಗಿ ಸತ್ಯನಿಷ್ಠನಾಗಿ ಇವರ ಆಳ್ವಿಕೆಯನ್ನು ಕೊಟ್ಟು ನಮ್ಮ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣನಾಗ್ತಾನೆ. ಈ ವಿಶ್ವಾಸದಿಂದಲೇ ರಾಮನದ್ದೇ ರಾಜ್ಯ ಬೇಕು ಅಂತ ಕೇಳಿತು. ವಸಿಷ್ಠಾದಿಗಳ ಧರ್ಮ ನಿರ್ಣಯದಂತೆ ಪಿತೃವಚನ ಪಾಲನೆಗಾಗಿ 14 ವರ್ಷ ಕಾಡಲ್ಲೇ ಉಳಿದ ಮೇಲೆ ಅಲ್ಲುಂಟಾದ ಕಷ್ಟ ನಷ್ಟಗಳನ್ನೆಲ್ಲ ಸರಿದೂಗಿಸಿಕೊಂಡು ಸತಿ ಸಹಿತನಾಗಿ ಲಕ್ಷ್ಮಣನನ್ನು ಒಡಗೂಡಿಯೇ ಬಂದಾಗ ಭರತನಿಂದ ಕೊಡಲ್ಪಟ್ಟ ಈ ಧರ್ಮ ಸಾಮ್ರಾಜ್ಯ ವಶವರ್ತಿಯಾದದು. ಎಲ್ಲರೂ ನಿರೀಕ್ಷೆಯಲ್ಲಿರುವಾಗ ಅದನ್ನು ಈಡೇರಿಸುವುದು ಹೇಗೆ ಅಂತ ಸೂತ್ರವನ್ನು ಅನ್ವೇಷಿಸುವಾಗ ನಾನು ಕಂಡದ್ದೊಂದೇ. ಬೇಕು ಬೇಕು ಅಂದ ಭೋಗಿಗಳಿಗೆ ತೃಪ್ತಿಯಾಗುವಂತೆ ಆಳ್ವಿಕೆ ಕೊಟ್ಟು ಪೂರೈಸುವುದಕ್ಕಿಲ್ಲ. ಸಾಕು ಅಂತ ವಿರಕ್ತರಾದವರೇ ಬೇಕು ಅಂತ ಹೇಳುವ ಹಾಗೆ ಆಳ್ವಿಕೆ ಕೊಡಬೇಕು. ಯಾರು ಸಾಕು ಅಂತ ವಿರಕ್ತರಾದವರು? ಋಷಿಗಳು, ಮುನಿಗಳು, ತಾಪಸಿಗಳು. ಅವರೇ ಈ ಸಾಮ್ರಾಜ್ಯ ನಮಗೆ ಬೇಕು. ರಾಮ ಶಬ್ದಕ್ಕೆ ಅರ್ಥವೇ ಅದು ಅಂತ ಬಾಲ್ಯದಲ್ಲೇ ಗುರುಗಳು ಹೇಳಿದ ನೆನಪು. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನಿ ಇತಿ ರಾಮಪದೇನಾಸಂ ಪರಬ್ರಹ್ಮಾಭಿಧೀಯತೆ. ನಿತ್ಯಾನಂದನಾದಂತಹ ಆ ಪರಬ್ರಹ್ಮನಲ್ಲೇ ರಮಿಸುವವರು ಅವನು ರಾಮನಾದ್ದರಿಂದ ಅವನಲ್ಲೇ ತಮ್ಮ ಚಿತ್ತವನ್ನು ನಿಕ್ಷೇಪಿಸ್ತಾರೆ ಅಂತ. ಅದು ದೇವರಿಗೂ ಜೀವರಿಗೂ ಇರುವಂತಹ ಸಂಬಂಧದ ಕುರಿತಾಗಿ ಅವರು ಹೇಳಿದ್ದು. ರಾಮ ಯಾಕೆ ದೇವರು ಅಥವಾ ದೇವರಿಗೆ ಯಾಕೆ ರಾಮ ಎಂಬ ಹೆಸರು? ನಾವು ಉದಿಸುವುದಕ್ಕೆ ಮೊದಲೇ ದೇವರನ್ನು ರಾಮ ಅಂತ ಕರೆಯುವುದುಂಟು. ವೈಕುಂಠವಾಸಿಯಾದ ನಾರಾಯಣನು ಯೋಗಿಗಳ ಮನಸ್ಸಿಗೆ ಆನಂದಪ್ರದಾಯಕ. ರಾಜಾಡಳಿತ ಕೊಡ್ತಾ ನಾನು ಅದನ್ನೇ ಮಾಡಬೇಕು ಅಂತ ಹೊರಟೆ. ಈಗ ಆಳ್ವಿಕೆಯನ್ನು ವಹಿಸಿ ಇಷ್ಟು ಕಾಲ ಆಯಿತು. ಈಗ ಕಾಣ್ತದೆ ಗಳಿಸಿದ ಕೀರ್ತಿಯೆಲ್ಲ ಹೋಗುವ ಕಾಲ ಬಂತೋ ಹೇಗೆ. ಗುರುಗಳಾದ ವಿಶ್ವಾಮಿತ್ರರು ಬದರಿಯಲ್ಲಿ ಆದ ಯಜ್ಞಭಂಗಕ್ಕೆ ಶ್ರೀರಾಮನ ಮೂಲಕವಾಗಿಯೇ ನಾನು ಶಿಕ್ಷೆ ಮಾಡಿಸ್ತೇನೆ, ಯಾರೋ ಶಕುಂತನಾಮಕನಾದಂತಹ ಅರಸನಂತೆ. ಇಷ್ಟು ಹೇಳಿ ದಿನವನ್ನು ನಿರ್ಣಯಿಸಿ ಇಲ್ಲಿ ಬಂದಾಡಿದಾಗ ಗುರುಗಳೇ ನೀವು ಆಡಿದ್ರೆ ಆ ಮಾತು ನನ್ನದು, ನಿಮಗಾಗಿಯೇ ನನ್ನ ಆಳ್ವಿಕೆ ಇರುವುದು, ಋಷಿಮುನಿಗಳ ಆಶೀರ್ವಾದಕ್ಕಾಗಿಯೇ ನಾ ಹಂಬಲಿಸುವುದು, ಈಡೇರಿಸಿಕೊಡ್ತೇನೆ ನಿಶ್ಚಿಂತರಾಗಿಂತ ಅವರನ್ನು ಮರಳಿಸಿದವರು. ದಿನ ಇಷ್ಟು ಕಳೆದರು, ದಿಗ್ದಶೆಗಳಿಗೆ ದೂತರನ್ನಟ್ಟಿದ್ರು. ಶಕುಂತ ಎಲ್ಲಿದ್ದಾನೆ, ಹೇಗಿದ್ದಾನೆ? ದೇವತೆಗಳು ವಿಶ್ವಾಮಿತ್ರ ವಿರೋಧ ಮಾಡ್ತಾ ಅವರು ಕೊಲ್ಲುತ್ತೇನೆ ಎಂದವರಿಗೆ ಆಶ್ರಯ ಕೊಡ್ಲಿಕ್ಕಿಲ್ಲ. ಪಾತಾಳವಾಸಿಗಳಾದಂತಹ ರಾಕ್ಷಸರು ಅವರು ವಿಶ್ವಾಮಿತ್ರ ಸಂಕಲ್ಪದ ಎದುರು ನಿಶ್ಚೇಷ್ಟಿತರಾಗುತ್ತಾರೆ ಎಂಬುದಕ್ಕೆ ಸುಬಾಹು ತಾಟಕಾವಧಿಯನ್ನು ಬಾಲ್ಯದಲ್ಲೇ ನಾವು ಮಾಡಿದ್ದು. ಮಾರೀಚ ನಿಗ್ರಹವನ್ನು ಸಾಧಿಸಿದ್ದು ರಾವಣಾದಿಗಳನ್ನು ವಿಶ್ವಾಮಿತ್ರಾದಿಗಳ ಸಂಕಲ್ಪದಂತೆಯೇ ಕೊಂದು ಕಳೆದದ್ದು ದೃಷ್ಟಾಂತವಾಗುತ್ತದೆ. ಈಗ ರಾಕ್ಷಸರು ವಿಶ್ವಾಮಿತ್ರರ ಪ್ರತಿಜ್ಞೆಗೆ ವಿರುದ್ಧವಾಗಿ ಶಕುಂತನಿಗೆ ರಕ್ಷಣೆ ಕೊಟ್ಟಾರೋ? ಅತಲ ವಿತಲಾದಿ ಕೆಳಗಿನ 7 ಲೋಕಗಳು, ಭೂರ್ಭುವಾದಿ ಮೇಲಿನ 7 ಲೋಕಗಳು, ಎಲ್ಲೂ ಆಶ್ರಯ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅದು ಮನಸ್ಸಿಗೆ ಗೊತ್ತು. ಆದ್ರೆ ಎಲ್ಲಿದ್ದಾನೆ ಅಂತ ಎಷ್ಟು ಹುಡುಕಿದ್ರು ಗೊತ್ತಾಗುವುದಿಲ್ಲ. ಅಲ್ಲ, ನಮ್ಮವರನ್ನು ನಂಬಿದ್ದೆ ಹೆಚ್ಚಾಯ್ತು ಹೇಗೆ? ದೂತರು ನಮಗೆ ಬೇಕಾದ್ದು ಸಾಧಿಸಿಕೊಡ್ತಾರೆ, ನಾಥನ ಹಿತವನ್ನು ಸಾಧಿಸ್ತಾರೆ ಅಂತ ನಂಬಿದೆ. ನಮ್ಮವರಾದರೂ ದೂತರಲ್ಲದೆ ಲೋಕಲೋಕಾಂತರದ ಆಗು ಹೋಗಲ್ಲ ತಿಳಿದವರು
ಅಂತವರು ಯಾರು ಸಿಗ್ತಾರೆ, ಯಾರು ರಾಘವ ರಘುಪತಿ ರಾಮ ಖರಾರಿ, ರಾಘವ ರಘುಪತಿ ರಾಮ ಖರಾರಿ, ನೇಸರ ಕುಲವಾರಾಚಿಗೆ ಮಾಂಚು, ನೇಸರ ಕುಲವಾರಾಚಿಗೆ ಮಾಂಚು, दास कुला पूछ भलागी सीतापति, राघव रघुपति राम खरारे राम 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 ನಾರದ ಮುನಿಪನ ಕಾಣುತ್ತಲ ರಾಮ, ಶ್ರೀರಾಮ ಕರೆತಂದು ಭರದಿಯೇ, ಚಾರು ಪೀಠದಿ ಕುಳ್ಳಿರಿಸಿ ಪಾದಕ್ಕೆ ರಘುತ, ಪೋರ ನಿಲ್ತಿಲ್ದ ಸಾದರದಿ ರಾಮ ಲೋಕಹಿತಾಕಾಂಕ್ಷಿಗಳಾಗಿ ಮೂರು ಲೋಕವನ್ನು ಸಂಕಲ್ಪ ಮಾತ್ರದಿಂದ ಸಂಚರಿಸುವ ಬ್ರಹ್ಮ ಮಾನಸ ಪುತ್ರರಾದ ನೀವು ಇಲ್ಲಿಗೆ ಕಾಲಿರಿಸಿದ್ದು ಸಾಕೇತದ ಸೌಭಾಗ್ಯ ಅಂತ ತಿಳಿಯುತ್ತೇನೆ. ಮುನಿಗಣದಲ್ಲಿ ದೇವರ್ಷಿಗಳೆನಿಸಿ ಜ್ಞಾನನಿಷ್ಠರಾಗಿ ಅಜ್ಞಾನಿಗಳ ನಾಶಕ್ಕೆ ಸುಜ್ಞಾನಿಗಳ ವೃದ್ಧಿಗೆ ಬೇಕಾದ ಕರ್ತವ್ಯವನ್ನು ಸ್ವಯಂ ಇಚ್ಛೆಯಿಂದ ವ್ರತವಾಗಿ ಸ್ವೀಕರಿಸಿ ನಡೆಸ್ತಾ ಬಂದ ಮಹಿಮಾನ್ವಿತರು ನೀವು. ಬ್ರಹ್ಮನ ಮನಸ್ಸಲ್ಲಿ ಉದಿಸಿದ ವಿಷ್ಣು ಸಂಕಲ್ಪವನ್ನು ಸಾಧಿಸುವ ಮಹಿಮಾನ್ವಿತರು ನೀವು. ಅಂತಹ ನೀವು ಇಲ್ಲಿಗೆ ಬಂದದ್ದೇ ವಿಶೇಷ. ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮುಂದಿರಿಸಿದೆ, ಮಧುಪರ್ಕಾದಿಗಳು ಯಥೋಚಿತವಾದದ್ದನ್ನು ಮುಂದಿರಿಸಿದ್ದೇನೆ. ನಿಮಗೆ ಅಪೇಕ್ಷಿತವಾದದ್ದನ್ನು ಸ್ವೀಕರಿಸಬಹುದು. ಸ್ವಾಮಿ, ಏನು ಹೇಗೆ ಲೋಕಾಂತರದಲ್ಲಿ ನೀವಾದ್ರೂ ಸುಖಿಗಳಾಗಿದ್ದೀರಾ? ನಾನು ಸುಖಿಯಾಗಿದ್ದೇನೆ ಅಂತ ನೀವಾದ್ರೂ ಅಂದ್ರೆ ಬೇರೆಯವರೆಲ್ಲ ಸುಖ ಇಲ್ಲ. ಲೋಕಾಂತರದ ಮೇಲೆ ಈಗ ಕಷ್ಟ ನಷ್ಟ ಸುಖ ದುಃಖ ಎಲ್ಲ ಇದ್ದದ್ದೇ ಅಲ್ಲ. ಹೌದೌದು. ಆದರೆ ಎಲ್ಲರ ಕಲ್ಯಾಣವನ್ನು ಬಯಸುವವರಿಗೆ ಹೆಚ್ಚು ಕಷ್ಟ ಆಗಬಾರದು. ಕಲ್ಯಾಣ ಕಾಮನೆ ಹೊಂದಿದ ನೀವಾದ್ರೂ ಸುಖಿಗಳಾಗಿದ್ದೀರೋ ಅಂತ ಕೇಳಿದ್ರು. ನಮ್ಮದು ಪಾಡು ಬಿಡಿ, ಅದು ಲೌಕಿಕರಿಗೆ ಯಾವತ್ತೂ ಇದ್ದದ್ದೇ. ಆದ್ರೆ ನಮ್ಮಂಥವರು ಕಷ್ಟಪಡ್ತಾ ದುಃಖ ಅನುಭವಿಸ್ತಾ ಇದ್ರು, ನಿಮ್ಮಂಥವರು ನಗಾಡ್ತಾ ಇದ್ರೆ ಆಗಲಿ, ಕೆಲವರಿಗಾದ್ರೂ ಸುಖ ಉಂಟಲ್ಲ ಅಂತ ಒಂದು ಸಮಾಧಾನ. ಅಂದ್ರೆ ಈಗ ಮುಖವನ್ನು ನೋಡಿದಾಗ ಏನು ಸ್ವಾಮಿ, ಏನಾಗಲ್ಲ. ಏತಕಿ ಮನ್ನಣೆ ಸರ್ವಂತರ್ಯಾಮಿ, ಏತಕಿ ಏತಕಿ ಮನ್ನಣೆ ಸರ್ವಂತರ್ಯಾಮಿಯ ದಾತನಿ ಮನದಿ ಯೋಚಿಸುವ, ನೀ ಯೋಚಿಸುವ ರೀತಿ ಯಾವುದು, ರೀತಿಯದಾವುದು ಚೋದಿಗವಿಲ್ಲಿ, ಯೋಚಿಸುವ ರೀತಿಯದಾವುದು ಚೋದಿಗವೆನೆ ಪೇಳ್ದ, ಸೀತಕಾಂತನು ಮನದಿರವ, ಏತಕಿ ಮನ್ನಣೆ ಸರ್ವಂತರ್ಯಾಮಿಯ ದಾತನಿ ಮನದಿ ಯೋಚಿಸುವ ರಾಮ. ನಾರಂದದಾತಿ, ಹೌದಲ್ಲ? ಹೌದು, ಜ್ಞಾನವನ್ನೇ ಕೊಡ್ತಾರೆ. ಬಂದಂತಹ ನಾರದನಿಗೆ ಇಂಥ ಆದರಾದಿತ್ಯ ಬೇಕಿತ್ತ?
ನಿಮಗೂ ಕೊಡದಿದ್ದ ಆದರ ಸತ್ಯ ಲೋಕಕ್ಕೆ ಬೇಕಿತ್ತ? ಬೇಡ, ಯಾರಿಗೂ ಬೇಡ. ಸರ್ವ ಯೋಗ್ಯತೆಗಳನ್ನು ಹೊಂದಿದವರಿಗೆಲ್ಲೂ ಸ್ವಾಮಿ ಮಾನ ಸಮ್ಮಾನಗಳು ಲಭ್ಯ ಆಗಬೇಕಾದ್ದು. ಹೌದು. ಅಪಾತ್ರರಿಗೆ ಅನರ್ಹರಿಗೆ ಕೊಟ್ರೆ ಕೊಟ್ಟ ಗೌರವದ ಘನತೆಯೇ ಕಡಿಮೆ ಆಗ್ತದೆ. ಆದ್ರೆ ನೀನು ಯಾರು ಎಂಬುದು ನಾನು ಆಲೋಚನೆ ಮಾಡ್ತಾ ಇದ್ದೆ. ಏನು ಆಲೋಚನೆ ಮಾಡಿದ್ರಿ? ನೀನು ಸರ್ವಂತರ್ಯಾಮಿ ಅಲ್ವೇ? ನೀನು ದೇವರಿಂದ ಹೇಳುವುದು. ಹೌದು, ನೀನು ದೇವರು ಎಂಬ ಸತ್ಯವನ್ನು ನಾವು ಅರಿತವರು. ದೇವರು ಸರ್ವಾಂತರ್ಯಾಮಿ. ಹೌದು, ಎಲ್ಲರೊಳಗೂ ಇರ್ತಾನೆ. ನನ್ನೊಳಗಿದ್ದ ದೇವರನ್ನು ನೀವು ಗುರುತಿಸಿದ್ರೆ ನನಗೂ ಸಂತೋಷವೇ. ಆದ್ರೆ ನನ್ನಲ್ಲಿ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಾನು ದಾಶರಥಿ ರಾಮ ಅಂತ ಹೇಳುವುದಕ್ಕೆ, ಮನುಷ್ಯ ಮಾತ್ರ ಅಂತ ಆಡುವುದಕ್ಕೆ ಸಂತೋಷ ಪಡುವ. ಆದ್ರೆ ನಾವು ಸತ್ಯನ ಅರಿತುಕೊಂಡು ದೇವ ಅಂತ ಮಾನವ ರೂಪಿನಿಂದ ಈ ದರೆಗಿಳಿದು ಬಂದ ಭಗವಂತ ಅಂತ ನಾವೆಲ್ಲರೂ ಕಂಡುಕೊಂಡ ಸತ್ಯ ತಾನೆ. ನಿಮ್ಮ ಶ್ರದ್ಧೆ ನಿಮಗೆ ಒಳಿತು ಮಾಡ್ತದಾದ್ರೆ ಅದಕ್ಕೆ ನನ್ನ ಭಂಗ ಇಲ್ಲ. ಅಂತಹ ದೇವರಾದ ನೀನು ನಮ್ಮನ್ನ ಆಧಾರ ಆತಿಥ್ಯವನ್ನು ಕೊಡಿಸುತ್ತೀಯಲ್ಲ, ಅದನ್ನು ಕಂಡಾಗ ನಾನೇ ಭ್ರಮೆಗೊಳಗಾದೆ. ಯಾಕೆ ಭ್ರಮೆ? ಈಗೂ ಉಂಟೆ ಅಂದ್ರೆ ಪ್ರಪಂಚದಲ್ಲಿ ಅಜ್ಜನಾದಂತಹ ನೀನು ನನ್ನಂತವನಿಗೆ ನನ್ನ ಕಾಲಿಡಿಯುವಾಗಲೇ ನನಗೆ ಮುಜುಗರ ಆಗ್ತಾ ಉಂಟು. ಅಕುಂಠಿತವಾದ ವೈಕುಂಠದಲ್ಲಿದ್ದವನು ಹೌದು ಬ್ರಹ್ಮನಿಗೆ ಅಪ್ಪ. ಆ ಲೆಕ್ಕದಲ್ಲಿ ಬ್ರಹ್ಮನ ಮಗನಿಗೆ ಅಜ್ಜ ಆಗುತ್ತಾನೆ. ಹೌದಲ್ಲ? ಅಜ್ಜ ಮೊಮ್ಮಗನ ಕಾಲು ತೊಳೆದು ನೀರು ಕುಡಿಯುವುದು ಅಂದ್ರೆ ಸ್ವಲ್ಪ ಅಳುಕಾಗ್ತದೆ. ಹೌದಲ್ಲ? ಆದ್ರೆ ಅದು ನೆಲೆಯೇ ಬೇರೆ, ಇದೇ ಬೇರೆ. ಈಗ ನಾವು ಘನತೆವೆತ್ತಂತಹ ಸಾಮಾಜಿಕ ಸ್ಥಾನಮಾನದಲ್ಲಿದ್ದು ನಾಟಕದಲ್ಲಿ ಪಾತ್ರ ಮಾಡಿದ ಮೇಲೆ ಅಲ್ಲಿಯೂ ಆ ಘನತೆ ಮುಂದುವರಿದು ಏರಿ ಹೋಗುವುದಕ್ಕಿಲ್ವಲ್ಲ ವೇದಿಕೆಗೆ. ಇಲ್ಲ ವಹಿಸಿದ ಪಾತ್ರ ಯಾವುದು ಅಷ್ಟೇ ಅಲ್ವ ಯಾವುದು ಇಲ್ಲಿಗೆ ಇಷ್ಟೇ ಸ್ವಾಮಿ. ಆದ್ರೆ ಸ್ವಾಮಿ ಇಲ್ಲಿ ನಿಮ್ದು ಸ್ವಲ್ಪ ನಾಟಕ ಆಯ್ತು ಅಂತ ಕಾಣ್ತದೆ. ನಾಟಕ ಅಂತ ನಾ ಹೇಳಿದ್ದು ಇಟ್ಟುಕೊಂಡು ಈಗ ನಾಟಕದೊಳಗೆ ಬೇರೆ ನಾಟಕ ಆಯ್ತು ಅಂತ ಖಂಡಿತ. ಹೌದು. ಏನು ನಾಟಕ? ಯಾಕಂದ್ರೆ ಒಬ್ಬ ಮನೆಗೆ ಅತಿಥಿ ಬಂದಾಗ ಆತನನ್ನು ಸತ್ಕಾರ ಮಾಡುದು ಮನೆಯ ದಂಪತಿಗಳ ಗೃಹಸ್ಥರ ಲಕ್ಷಣ ತಾನೆ. ಹೌದು. ಆದ್ರೆ ಮುಖ ಗಂಟಿಕ್ಕಿಕೊಂಡು ಯಾರಾದ್ರೂ ಅವನನ್ನು ಸತ್ಕರಿಸ್ತಾರೆ? ಬರುವಾಗ ಗಂಟಿತ್ತು ಮತ್ತೆ ಯಾಕೆ? ನಿಮಗಾಗಿ ಅಲ್ಲ, ನಿಮ್ಮಂತವ್ರು ಬರ್ತಾರೆ ಅಂತ ಅಲ್ಲ ಸ್ವಾಮಿ. ಋಷಿಮುನಿಗಳ ಆಗಮನ ಅಂದ್ರೆ ಸದಾ ಸ್ವಾಗತಾರ್ಹವಾದ, ನಿಮಗಾಗಿ ಹಾಗಲ್ಲ. ಅಲ್ಲ, ಮನುಷ್ಯರಿಗೆ ಇವ ಯಾಕೆ ಬಂದನೋ, ಇವ ಯಾವಾಗ ಹೋಗ್ತಾನೋ, ಶಾಂತ ಪಾಪ ನಿಮ್ಮಂತವ್ರ ಬಗ್ಗೆ ತಿಳಿದೇನೋ ಹಾಗೆ. ನಿಮ್ಮ ಮುಖ ನೋಡಿದ್ರೆ ಹಾಗೆ ಆಯ್ತು. ಇಲ್ಲದ್ರೆ ರಾಮನು ಮುಖ ಹೀಗೆ ಬಾಡುವುದಕ್ಕೆ ಉಂಟೆ? ಈಗ ನಾನು ನಿಮ್ಮಂತವರಿಗೆ ಸುಮ್ಮನೆ ನಿಮ್ಮ ಸುಖ ಕಷ್ಟ ವಿಚಾರಿಸಿ ಕಳಿಸಿಕೊಡುವ ಅಂತ ಇದ್ದದ್ದು. ಈಗ ನಾನು ನನ್ನ ಅಂತರಂಗವನ್ನು ತೆರೆದಿಡದಿದ್ರೆ ನಿಮ್ಮನ್ನು ನೋಡಿಯೇ ಮುಖ ಗಂಟಿಕ್ಕಿದ್ದು ಅಂತ ನೀವು ಸಿದ್ಧಾಂತ ಮಾಡಿಕೊಂಡು ಬೇಸರದಿಂದ ಹೊರಡ್ತೀವಿ. ನೀವಾದ್ರೂ ಸಂತೋಷದಿಂದ ಇದ್ದೀರಿ ಅಂತ ಎನ್ನುವಾಗಲೇ ಹಾಗಾದ್ರೆ ನಿಮ್ಮಂತವ್ರಿಗೆ ಏನೋ ಸಮಸ್ಯೆ ಉಂಟು ಅಂತ ನನಗೆ ಗೊತ್ತಾಯ್ತು. ಏನಯ್ಯ ಸಮಸ್ಯೆ? ಸುರಮುನಿ ಕೇಳು ಭೂಪಾಲ ಶಕುಂತನ, ಸುರಮುನಿ ಕೀಳು ಭೂಪಾಲ ಶಕುಂತನ, ತರಿವೆಯದಿನುತ ಕೌಶಿಕಿ ಒರೆದಿರ್ಪೆ ಭಾಷೆಯ ಹುಡುಕಿಸಲಾತ, ಒರೆದಿರ್ಪೆ ಭಾಷೆಯ ಹುಡುಕಿಸಲಾತ, ಗೋಚರಿಸಲಿಲ್ಲ ಎಲ್ಲಕ್ಷಿಗಳಿಗೆ. ಸುರಮುನಿ ಕೇಳು ಚಿಲ್ದೆಯೂ ಅಯ್ಯ ನಾರಾಯಣನೋ ಬ್ರಹ್ಮನೋ ಈಶನೋ ಒಂದು ಕಾರ್ಯವನ್ನು ನಿಮಗೆ ವಹಿಸಿಕೊಟ್ಟ ಮೇಲೆ ಅದನ್ನು ಈಡೇರಿಸದಿದ್ರೆ ನಿಮ್ಮ ಮನಸ್ಸು ಹೇಗಿರ್ತದೆ? ಯಾಕೋ ಒಂದು ಏನನ್ನ ಕಳ್ಕೊಂಡ ಅನುಭವ. ಯಾರೋ ಒಂದು ವಿಶ್ವಾಸ ಇಟ್ಟು ನಮಗೆ ವಹಿಸಿದ ಕೆಲಸವನ್ನು ನಮಗೆ ಮಾಡ್ಲಿಕ್ಕೆ ಆಗದಂತಹ ವ್ಯಥೆ ಯಾರು ಬಂದ್ರು ಯಾರು ಹೋದ್ರು ಮನದ ಆಳದಲ್ಲಿ ಇರುವುದು ಖಂಡಿತವಾಗಿ ಇಲ್ಲೂ ಅದೇ ಸ್ವಾಮಿ. ಈಗ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು, ಹೌದು, ಲೋಕಹಿತವನ್ನೇ ಬಯಸುವರು. ಅವರು ಬದರಿಯಲ್ಲಿ ಯಾಗ ಮಾಡುವಾಗ ಒಂದು ಶಕುಂತ ಪಕ್ಷಿ ಬಂದು ಯಜ್ಞಕುಂಡಕ್ಕೆ ಬಿಟ್ಟು ಬಿದ್ದಂತಹ ಶಕುಂತ ಪಕ್ಷಿಯನ್ನು ಬೀಳಿಸಿದಂತಹ ಬೇಟೆಯಾಡಿದ ವ್ಯಕ್ತಿ ಯಾರು ಅಂತ ಅವರು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಶಕುಂತ ರಾಜ ಅಂತ ಗೊತ್ತಾಯ್ತು. ಅವನ ತಲೆ ಕಡಿಯುತ್ತೇನೆ 18ರ ಒಳಗಾಗಿ ಅಂತ ಪ್ರತಿಜ್ಞೆ ಆಯ್ತು. ತಲೆ ಕಡಿಯುತ್ತೇನೆ ಅಂದ್ರೆ ತಾನಾಗಿ ಕಡಿಯುತ್ತೇನೆ ಅಂತ ಆತ್ಮ ಪ್ರಾತಿನಿಧ್ಯವನ್ನು ತನ್ನ ಶಿಷ್ಯನಲ್ಲಿ ವಹಿಸಿ ಶಿಷ್ಯನಾದ ರಾಮಚಂದ್ರನ ಮೂಲಕವಾಗಿ ಇದನ್ನು ಸಾಧಿಸ್ತೇನೆ ಅಂತ ಬಂದು ನನಗೆ ಕರ್ತವ್ಯ ದೀಕ್ಷೆ ಕೊಟ್ಟಾಗ ನನಗೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಉಂಟು? ಆಗುದಿಲ್ಲ ಗುರುಗಳೇ ಮಾತು.
ಋಷಿ ಮುನಿಗಳ ಕರ್ತವ್ಯವನ್ನು ನಾವು ನಿರ್ವಹಿಸಿಯೇ ಬದುಕು ತೊಡಗಿದವರು ಯಜ್ಞ ಸಂರಕ್ಷಣಾರ್ಥವಾಗಿ. ನಿಜ. ಈಗ ಬದುಕಿನ ಈ ಕಾಲಘಟ್ಟದಲ್ಲಿ ಇಷ್ಟು ಸಾವಿರ ವರ್ಷ ಕಳೆದ ಮೇಲೆ ಅದೇ ಅವರು ಮಾಡುವ ಯಜ್ಞಕ್ಕೆ ಭಂಗ ಬಂದಿದೆ ಅಂತ ಆದ್ರೆ ಬಾಲ್ಯದಲ್ಲಿ ಆದ್ರೂ ನೋಡ್ತಿದ್ದೆ, ಈಗ ಇಲ್ಲ ಅಂತ ಹೇಳಲಿಕ್ಕೆ ಉಂಟು ಸ್ವಾಮಿ. ಆಗುದಿಲ್ಲ. ಮಾಡಿಕೊಡ್ತೇನೆ ಅಂದೆ. ಹೇಳಿದ ಮೇಲೆ ಅದರಲ್ಲಿ ತೊಡಗಬೇಡುವ ಬೇಕು. ದೂತರನ್ನು ದಿಗ್ದೇಶಗಳಿಗೆ ಕಳಿಸಿದ್ರು. ಯಾವ ದೇಶಕ್ಕೆ ಹೋದ್ರು, ಯಾವ ಪ್ರದೇಶದಲ್ಲಿ ಹುಡುಕಿದ್ರು, ಶಕುಂತ ಸಿಗಲಿಲ್ಲ. ಈಗ ಯೋಚನೆ ಮಾಡಿ, ಸೂರ್ಯವಂಶೀಯರು ಆಡಿದ ಮಾತಿಗಾಗಿ ತಮ್ಮ ಪ್ರಾಣವನ್ನಾದ್ರೂ ತೆತ್ತಿದ್ದಾರೆ. ಈಡೇರಿಸಿಕೊಡ್ತೇನೆ ಅಂತ ಆಡಿದ ಮೇಲೆ ನಾನು ಬದುಕಿರುತ್ತ ಶಕುಂತ ಸಾಯದಿದ್ದ ಅಂತ ಆದ್ರೆ ನಾ ಬದುಕಿಯು ಜೀವಚ್ಛವಾದಾಗ ಅಲ್ವ ಸ್ವಾಮಿ. ಸ್ವಾಮಿ, ನಮ್ಮವರನ್ನು ನಂಬಿ ಅವರಿಂದ ಕಾರ್ಯ ಸಾಧನೆ ಆಗದಿದ್ದ ನಮ್ಮವರಾದ್ರೂ ನಮ್ಮ ಜೊತೆಯಲ್ಲೇ ಯಾವತ್ತೂ ಇಲ್ಲದೆ ಲೋಕಲೋಕಾಂತರದ ಆಗು ಹೋಗನ್ನು ತಿಳಿದವರು ಯಾರಾದ್ರೂ ಉಪಕಾರ ಮಾಡಿದ್ರೆ ಆಗುತ್ತಿತ್ತು ಅಂತ ಭಾವಿಸ್ತಾ ಇರುವಾಗ ನೀವು ಬಂದ್ರಿ. ಹೌದು, ನಿಮಗೇನಾದ್ರೂ ಶಕುಂತಲ ವಿಷಯ ಏನಾದ್ರೂ ಬಲ್ಲೆನು ಸ್ವಲ್ಪ ಶಕುಂತಲ ವಾರ್ತೆಯ ರಾಮಚಂದ್ರ ಮೃತ ತಲ್ಲಣಿತದಿರುತ್ತೀರಿರ್ಪ ನಿನ್ನವರಲ್ಲಿ ರಾಮಚಂದ್ರ ನಿನ್ನ ಬಗೆಯ ಕೇಳಿ ನೃಪ ಚಿಂತಿಸುತ್ತೀರಿ ರಾಮಚಂದ್ರ ನಾನು ಮೊನ್ನೆ ಗಂಜಲ ಮರೆ ತೋರಿಲ್ದು ಕೆಳಗಿದೆ ರಾಮಚಂದ್ರ ಮಹಾರಾಜ, ನೀವು ಹೇಳುವುದು ರಾಘವ ಗಮನಿಸಿದ್ರೆ ಅವರ ಬಳಿಯಿಂದಲೇ ಎದ್ದುಕೊಂಡು ಬಂದಾಗ ಮಾತಾಡ್ತೀನಿ. ಹೌದು ಸ್ವಾಮಿ, ಶಕುಂತ ಮಹಾರಾಜನೇ. ಶಕುಂತ ಮಹಾರಾಜ, ಶಕುಂತ ಮಹಾರಾಜನೇ, ಅವನೇ ಸಿಂಧು ನೃಪತಿ. ಹೌದು ಹೌದು, ಅವ ನನಗೆ ಸಿಕ್ಕಿದ. ಸಿಕ್ಕಿದರೆ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಈಗ ನೀನು ಅವನನ್ನು ಹುಡುಕುತ್ತಾ ಇರುವುದು. ಅಲ್ಲ, ನಿಮಗೆ ಸಿಗ್ತಾನೆ ಅಂತಿದ್ರೆ ನಾನು ಎಲ್ಲಿ ಹುಡುಕುತ್ತಿರ್ಲಿಲ್ಲ, ನಿಮ್ಮನ್ನೇ ಹುಡುಕುತ್ತಿದ್ದೆ. ಅವ ಎಲ್ಲಿದ್ದಾನಂತಲೂ ನನಗೆ ಗೊತ್ತು. ಎಲ್ಲಿದ್ದಾನೆ ಹಾಗೆ ಹೇಳಿದ್ರೆ ನೋಡಿ, ಮುನಿಗಳೇ ಮುನಿಗಳ ಆಪತ್ತಿಗೆ ಒದಗಬೇಕು. ನಾನು ಮಾಡ್ತಾ ಇರುವುದು ನನ್ನ ಕಾರ್ಯ ಆದರೂ ಅದು ಮುನಿ ಕಾರ್ಯ, ಋಷಿ ಕಾರ್ಯ. ಆದ್ರಿಂದ ನೀವು ಹೇಳಿದ್ರೆ ಲೋಕಕ್ಕೆ ಉಪಕಾರ ಆಗ್ತದೆ. ಅಪ್ಪಣೆ ಮಾಡಿ, ಎಲ್ಲಿದ್ದಾರೆ ಸ್ವಾಮಿ? ಅಂದ್ರೆ ಸ್ವಲ್ಪ ದಿವಸದ ಮುಂಚೆ ನಾನು ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಸಮಯದಲ್ಲಿ ಅಳು ಒಂದು ಕೇಳಿತು ಕಾಡಿನಲ್ಲಿ. ಎಷ್ಟು ಎತ್ತರದಲ್ಲಿದ್ರೆ ಎಷ್ಟು ಕೆಳಗಿನದ್ದು ಕೇಳ್ತದೆ. ಹೌದೌದು. ಅಳು ಎಲ್ಲಿಂದ ಅಳ್ತಾ ಇದ್ದ? ಅವ ಕಾಡಿನಲ್ಲಿ ಇದ್ದ. ಕಾಡಿರೆ? ಹೌದೌದು. ನೀವು ಮೇಲೆ ಇದ್ದ? ಮೇಲಿದ್ದೆ. ಅಳು ಕೇಳಿತು? ಅಳು ಕೇಳಿತು. ಇಳಿದಿರಾ? ಇಳಿದೆ. ಯಾರದು? ಹೋಗಿ ವಿಚಾರ ಮಾಡುವ ಶಕುಂತ ಮಹಾರಾಜ. ಓಹೋ, ಅಳುತ್ತಾ ಜನಪದಕ್ಕೆ ವಿದೂರನಾಗಿ ಜನ ಇಲ್ಲದಂತಹ ಅರಣ್ಯ ಪ್ರದೇಶದಲ್ಲಿದ್ದ. ಹೌದು, ಅಳುಮುಖದಲ್ಲಿದ್ದ ಇದ್ದ. ಮುಂದೆ ಮುಂದೆ ಹೋಗಿ ವಿಚಾರ ಮಾಡಿದೆ ಏನುವೆ ಅಂತ. ಅದಕ್ಕೆ ಹೇಳಿದ್ದು ನಾನು ಸಾಯ್ತೇನೆ, ನಾನು ಬದುಕುದಿಲ್ಲ, ಸಾಯ್ತೇನೆ ಬದುಕುದಿಲ್ಲ ಅಂತ. ಬದುಕಿದ್ರೆ ಕೊಲ್ಲುತ್ತೇನೆ ಅಂತ ನಾನು ಹೊಣೆ ಹೊತ್ತಿದ್ದೇನೆ ಅಂತ ಅವನಿಗೆ ಗೊತ್ತಾಗಿರ್ಬೇಕು. ಇರ್ಬಹುದು. ಯಾರು ಏನು ಕಾರಣ ಅಂತ ಗೊತ್ತಾಗ್ಬೇಕಲ್ಲ. ಹೌದಪ್ಪ, ನಿಮಗೆ ಸಹಜವಾಗಿ ಜೀವದಯ ಇರುವವರು ಯಾರು ಸಾಯ್ತೇನೆ ಅಂದ್ರೂ ನೀವು ಸಾಯ್ಲಿಕ್ಕೆ ಬಿಡುವುದಿಲ್ಲ, ಯಾರು ಇನ್ನೊಬ್ಬರನ್ನು ಮೆಟ್ಟಿ ಬದುಕುತ್ತೇನೆ ಅಂದ್ರೂ ನೀವು ಬದುಕಲಿಕ್ಕೆ ಬಿಡುವುದಿಲ್ಲ. ನಾರದರಲ್ವ? ಹೌದೌದು. ಯಾರಿಂದ ಏನು ಅಂತ ಕೇಳಲಿಲ್ಲ, ಏನು ಕಷ್ಟ ಬಂದ್ರು. ಈಗ ಯಾರಿಂದ ಸಾಯುವುದಂತೂ ಮುಖ್ಯ ಅಲ್ಲ, ಈಗ ನೀನು ಬದುಕಬೇಕು, ಅದು ಮುಖ್ಯ. ಹೌದಲ್ವಾ? ಹೌದಲ್ವ ಅಂತ ನನ್ನಲ್ಲಿ ಕೇಳುದು. ಅವನಲ್ಲಿ ಕೇಳಿದ. ಹೌದು ಸ್ವಾಮಿ, ಹೌದು ಸ್ವಾಮಿ ತೋರಿಸಿಕೊಂಡ. ಹಾಗಾದ್ರೆ ನಿನ್ನನ್ನು ಕಾಯುವವರು ಹನುಮಂತನಲ್ಲದೆ ಬೇರೆ ಯಾರೂ ಇಲ್ಲ. ನಾನೇ ಹೇಳಿದ್ದವರಿಗೆ ಗೊತ್ತಿಲ್ಲದೆ ಒಂದೊಂದು ಒಳ್ಳೆ ಕೆಲಸ ಆಗುದು ನೋಡಿ. ನೀವು ಯಾರಲ್ಲೋ ಕಳಿಸಿದ್ರೆ ಇನ್ನು ಅವರಿಂದ ಬಿಡಿಸುವುದಕ್ಕೆ ಏನು ಅಂತ ನೀವು ಕಳಿಸಿದ್ದಾರಲ್ಲಿಗೆ ಹನುಮಂತನನ್ನು. ಹಾಗಾದ್ರೆ ಇನ್ನು ಯಾವುದು ತರಬೇಡ, ನಾವು ನಿಶ್ಚಿಂತೆಯಿಂದ ಕೂತ್ಕೊಂಡು. ನಾನು ಮತ್ತೆ ಈಗ ಬಂದ ಅವರನ್ನು ಹಿಡ್ಕೊಂಡು ರಾಮ ವಿರೋಧ ಅಂತ ಗೊತ್ತ ನಮ್ಮ ಹನುಮಂತ ಅಲ್ವೋ, ಅವ ಈಗ ಬರ್ತಾನೆ. ಬಂದು ಅವರನ್ನು ಒಪ್ಪಿಸಿ ದೇವರ ಇಲ್ಲಿದ್ದಾನೆ, ನೀನು ಕಡಿದ್ದೆ ನಾನು ಕಡಿಬೇಕೋ ಕೇಳಿಯ ಬರ್ತಾನೆ. ಅದು ಬರುವಾಗ ನಿನ್ಗೆ ಮಾತು 8 ದಿವಸ ಅಂತ ಉಂಟಲ್ಲ. ಹೌದು, 9ನೇ ದಿವಸಕ್ಕೆ ಬಂದ. 9ನೇ ದಿವಸಕ್ಕೆ ಯಾವ ಕರ್ಮಕ ಬರುವುದು? ಅದಲ್ಲ ಸ್ವಾಮಿ, ಅವ ಯಾಕೆ ತಡ ಮಾಡುವುದು? ತಡ ಮಾಡಿದ ಕಾರಣ ನೀನು ಹೋಗಿ ಹನುಮಂತನಲ್ಲಿ ನೇರ ವಿಷಯ ಹೇಳುವುದಲ್ಲ. ಈಗ ಅವನ ತಾಯಿಯ ಬಳಿಗೆ ಹೋಗು, ನನಗೆ ಕಷ್ಟ ಬಂದಿದ್ದ ನನ್ನ ಪ್ರಾಣ ಉಳಿಸು ಅಂತ ತಾಯಿಯಲ್ಲಿ ಭಾಷೆ ತೆಕ್ಕೊಳ್ಳು ಅಂತ ನಾನೇ ಹೇಳಿದ್ದೇನೆ. ಹೇಳಿದ್ದು ನಾನೇ. ಅಂಜನಾದ್ರಿಯಲ್ಲಿರುವ ಅಂಜನಾದೇವಿ ಹೌದು, ಭಾಷೆ ತೆಕ್ಕೊಂಡ ಮೇಲೆ ಮಾತು ಹೇಳಬೇಕು. ಹೌದೌದು. ಏನಾಯ್ತು? ಅದಕ್ಕೆ ಅವ ಭಾಷೆ ತೆಕ್ಕೊಂಡಿದ್ದಾರಂತೆ, ರಕ್ಷಣೆ ಮಾಡ್ತೀನಿ. ಮತ್ತೆ ನಾನು ವಿಷಯ ಕೇಳಿದ್ದು, ನಾನು ಯಾರಿಂದ ಕಷ್ಟ ಅಂತ ಕೇಳಿದ್ದು ಮತ್ತೆ ನಾನು. ನನಗೆ ನಿನ್ನಿಂದಲೇ ಅವನಿಗೆ ಮರಣ ಬರ್ತಂತ ಗೊತ್ತಿಲ್ಲ ರಾಮ. ನಿಮಗಲ್ಲ, ಉಳಿದವರಿಗೆ ಬೇಡ ಅಂತ ಕಂಡಲ್ಲಿ ಕೆಲವು ಬಾರಿ ತುಂಬಾ ಕೇಳುತ್ತೀರಿ. ಈ ಬಾರಿ ನೀವೇನು ಕೇಳದೆ ಇಷ್ಟು ಹೇಳಿಬಿಟ್ಟೆ. ಆಮೇಲೆ ಕೇಳಿದೆ ಏನು ಕಾರಣ ಅಂತ. ಶಕುಂತ ಪಕ್ಷಿಯನ್ನು ಕೊಂದಂತೆ, ವಿಶ್ವಾಮಿತ್ರ ಯಾಗಕ್ಕೆ ಬಿತ್ತಂತೆ, ಆದ್ರಿಂದ ಅವನು 8 ದಿವಸದಲ್ಲಿ ಕೊಲ್ತೇನೆ ಶಿಷ್ಯನಿಂದ ಅಂತ, ರಾಮನಿಂದ ನನಗೆ ಮರಣ ಬರ್ತಂತ ಹಾಗೆ ಹೇಳಿದ. ಹಾಗೆ ನಾನು ಗೊತ್ತಾದದ್ದು ನನಗೆ. ಹೌದು, ಗೊತ್ತಾದ ಮೇಲೆ ಹಾಗಾದ್ರೆ ಹನುಮಂತ ಪ್ರಯೋಜನ ಇಲ್ಲ, ಬೇರೆ ಕಡೆಗೆ ಹೋಗು ಅಂತ ಹೇಳ್ಬೇಡು. ಎಲ್ಲಿಲ್ಲ, ನಾನು ಬಾಯಿ ಮುಚ್ಚಿದ್ರಲ್ಲಿ ಓಡಿ
ಅವನಿಗೊಂದು ಅಚಾತುರ್ಯ ಆಗಿ ಹೋಯ್ತು. ಹೌದು. ಯಾರ ವಿರೋಧ ಅಂತ ಗೊತ್ತಿಲ್ಲ, ಹನುಮಂತರಲ್ಲಿ ಕಳಿಸಿದ್ರು. ನಿಜ. ಆದ್ರೆ ಅವನು ಹಾಗೆ ಮಾಡ್ಬೇಕು ಅಂತಿಲ್ಲ. ಆದ್ರೆ ಅಂಜನಾ ದೇವಿಯಲ್ಲಿ ಅಭಯ ಪಡೆದ ಮೇಲೆ ಅವನನ್ನು ಉಳಿಸುವ ಕೊನೆ ಅವೀಗ ಅಭಯ ಪಡೆದವ ಪಡೆದಿದ್ದಾನೆ. ಅಂಜನಾ ದೇವಿ ಕೊಟ್ಟಾಗಿದೆ. ಆಗಿದೆ. ಬೇಡ, ಅದು ಏನು ಬೇಕಾದ್ರೆ ಆಗ್ಲಿ. ಹನುಮಂತರಿಗೆ ಗೊತ್ತಾಯ್ತು. ಗೊತ್ತಾಗಿದೆ. ಗೊತ್ತಾದ ಮೇಲೆ ಅವನ ರಕ್ಷಣೆಯನ್ನು ಹನುಮಂತ ಮಾಡಿದ್ದಾನೆ. ಯಾರು? ಹನುಮಂತ. ವೀರನೈಗಲ ಮಂದ ಹನುಮಂತ ಒದ್ದ ಶರೀರನೆನ್ನುವ ಗರ್ವದಲ್ಲಿ ಹೊಣೆಗಾರನಾದ ಚಕಂತ ನಸುವಿಗೆ ಭೂರಿ ಫಲನು ದಾಸನಾದ ಹನುಮಂತ ವೀರನೆನಿಸುವುದಕ್ಕೆ ಹೊರಟಿದ್ದಾನಲ್ವ? ರಾಮ ವಿರೋಧಿಗೆ ಆಶ್ರಯ ಕೊಟ್ಟು ಬದುಕಿಸ್ತೇನೆ. ಇದಕ್ಕೆ ಹೇಳು, ಏನು? ಮಂಗನ ಕೈಗೆ ಮಾಣಿಕ್ಯ ಕೊಡಬಾರದು. ಅವನಿಗೆ ಇಂದ್ರನ ವಜ್ರಾಘಾತ ಆದಾಗ ಭೂಮಿಗೆ ಸತ್ತು ಬಿದ್ದಿತ್ತು. ಹೌದು. ವಾಯು ಸ್ತಂಭನಗೊಂಡ, ನನ್ನ ಮಗ ಸತ್ತ ಅಂತ. ಹೌದು. ಬ್ರಹ್ಮನ ನೇತೃತ್ವದಲ್ಲಿ ದೇವಾನುದೇವತೆಗಳು ಬಂದ್ರು. ಮಗ ಬದುಕದಿದ್ರೆ ನಾನು ಚಲಿಸುವುದೇ ಇಲ್ಲ ಅಂದ. ವಾಯು ಚಲಿಸದಿದ್ರೆ ಭೂಮಿ ಏನಾಗ್ತದೆ? ಎಲ್ಲರೂ ಇಡೀ ಭೂಮಿಯೇ ಸ್ಮಶಾನ ಆಗ್ತದೆ. ಹೌದಲ್ಲ? ಬಿದ್ದದೆಲ್ಲ ಶವಗಳೇ ಅಂತ ಕಾಣ್ತದೆ. ನಿಜ. ಅವನನ್ನು ಹೇಗಾದ್ರೂ ಮತ್ತೆ ಚಲನಶೀಲನಾಗಿಸುವುದಕ್ಕೆ ಬ್ರಹ್ಮನಿಂದ ತೊಡಗಿ ಸಾಮಾನ್ಯ ದೇವತೆಯ ತನಕ ಪ್ರತಿಯೊಬ್ಬರು ಅನುಗ್ರಹ ಕೊಟ್ರು. ಹೌದು. ನಿನಗೆ ಅವರಿಂದ ಬಾಧೆ ಇಲ್ಲ, ಇವರಿಂದ ಅನುಗ್ರಹ ಆಗ್ತದೆ, ಇದರಿಂದ ಹೀಗೆ ಸಾಧ್ಯತೆ ಉಂಟು ಅಂತ ಬೇರೆ ಬೇರೆ ಸಿದ್ಧಿಗಳು. ಇದೆಲ್ಲ ಯಾಕೆ ಕೊಟ್ರು? ಭವಿಷ್ಯದಲ್ಲಿ ರಾಮ ಬರ್ತಾನೆ, ಅವರಿಗೆ ಗೊತ್ತುಂಟಲ್ಲ ಭವಿಷ್ಯ. ಹೌದಪ್ಪ. ಅವನ ಸೇವೆ ಮಾಡ್ಲಿಕ್ಕಿದ್ದ ಹನುಮಂತ ಅವನಿಗಾಗಿ ನಾನು ವಿನಿಯೋಗಿಸುವ ಸನ್ನಿವೇಶ ಬರ್ತದೆ. ಅದಕ್ಕಲ್ವೋ ಅವನಿಗೆಲ್ಲ ವರ ಸಿಕ್ಕಿದ ಮೇಲೂ ಅವ ಏನು ಮಾಡದಾಗ ಶಾಪ ಬಂದದ್ದು. ಶಾಪ ಮೋಕ್ಷ ಆದದ್ದು ಯಾವಾಗ? ಪಂಪಾ ತೀರದಲ್ಲಿ ನನ್ನನ್ನು ಕಂಡ ಮೇಲೆ. ಅಂದ್ರೆ ಕೈಯಲ್ಲಿದ್ದದ್ದು ನನಗಾಗಿ ವಿನಿಯೋಗಿಸುವುದಕ್ಕಿದ್ರೆ ಆ ವರಗಳ ಮಹತ್ವ ತಿಳಿಯದೆ ಪಡೆದ ವರದ ಬಲದಿಂದ ಇದು ತನಕ ರಾಮನ ಸೇವಕ ದಾಸ ಅಂತ ಹೇಳ್ತಾ ಇದ್ದವರು ಮೀರುತ್ತಾನೆ ಅಂತ ಹೊರಟರೆ ಕೋದಂಡಪಾಣಿಯಾದ ನಾನು ನಮ್ಮವರಲ್ಲಿ ಕೇಳುವುದಿಲ್ಲ ಅಂತಿಲ್ಲ. ಧನುಸ್ಸನ್ನು ಜಾಗ ಇದು ಕೋದಂಡ ಅಂತ ಕೇಳಿದರೆ ಲೋಕ ನಡುಗೀತಂತೆ ಹನುಮಂತನ ಎದ ನಡುಗಲಿಕ್ಕಿಲ್ವಾ? ನಡುಗದೆ ಮತ್ತೇನು? ಆದ್ರೆ ನಡುಗಿಸಲಿಕ್ಕೆ ನಮಗುಪಾಯ ಇಲ್ಲ. ಸ್ವಾಮಿ, ಹನುಮಂತ ಯಾಕೆ ಆಶ್ರಯ ಕೊಟ್ಟ ತನ್ನ ಪ್ರಭುವಿಗೆ ವಿರೋಧವಾಗಿ? ಗೊತ್ತುಂಟ ನಿಮಗೆ? ತಾಯಿ ಭಾಷೆ. ತಾಯಿ ಭಾಷೆ ಅಲ್ಲ ನೆವನ, ಅವ ಮಂಗ, ಅದು ಕಾರಣ. ಅರ್ಥ ಆಯ್ತಾ? ಅದು ಗೊತ್ತಾದ ಕೂಡಲೇ ಅವನಿಗಾದ್ರೂ ಹೊಡೀಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ನಾನು ಮಂಗ ಅಲ್ಲ, ಅದು ಕಾರಣ. ನಿಮಗೆ ಅರ್ಥ ಆಯ್ತದ? ಗೊತ್ತಾಯ್ತು. ಮನುಷ್ಯನಾದ್ದರಿಂದ ಮನುಷ್ಯರಿಗೆ ಕೆಲವು ರೀತಿ ನೀತಿ ಅಂತ ಉಂಟು. ಹೌದೌದು. ತಪ್ಪು ಮಾಡಿದ್ದು ನಮ್ಮವರೇ ಆದರೂ ದಂಡ ತಕ್ಕೊಂಡು ಹೊಡೀಲಿಕ್ಕೆ ಅಂತ ಹೊರಡುವುದಲ್ವಲ್ಲ. ಅದಕ್ಕೆ ನಾವು ಅಳವಡಿಸಬೇಕಾದ ನಯ ಯಾವುದು ಗೊತ್ತುಂಟ? ಯಾವುದು? ಸಾಮವೆಂಬುದೇ ಪ್ರಥಮ ಸಾಧನ. ಸಾಮವೆಂಬುದೇ ಪ್ರಥಮ ಸಾಧನ. ಭೂಮಿ ಪಾದರಿಗಿರುತ್ತ ಬಳಿಕಾಯ ರಾಮ ಸೌಮಿತ್ರಿಯೋಳು ಸಿರ್ತನು ಪ್ರೇಮದಿಂದ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದೆ. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯ ತೆರನಾದ ರಾಜನೀತಿಯಲ್ಲಿ ಮನೋಹರ ರೂಪವಾಗಿ
ಬದುಕಬೇಕು ಅಂತ ಹಂಬಲಿಸುವ ಲೋಕದ ಬದುಕನ್ನು ಕಾಮಿಸುವ ಭೂಮಿಪಾಲರಿಗೆ ಸರ್ವಕ್ಕೂ ಮೂಲವಾದ ಬೀಜ ಮಂತ್ರ. ಸಾಮ ತಪ್ಪಿದ ಮೇಲೆ ಮತ್ತೆ ಅರ್ಥ ಮೂಲಕವಾಗಿಯೋ ಭೇದ ಮೂಲಕವಾಗಿಯೋ ದಂಡದ ಮೂಲಕವಾಗಿಯೋ ಹೇಗೆ ಪ್ರಯತ್ನಿಸಿದ್ರು ಅಲ್ಲಿ ನೀತಿಗೆ ದೊಡ್ಡ ಪ್ರಾಶಸ್ತ್ಯ ಇರುವುದಿಲ್ಲ. ಹೇಗಾದ್ರೂ ಲಾಭ ಮಾಡುವುದು, ಕಾರ್ಯ ಸಾಧಿಸುವುದು, ಇದು ಮಾತ್ರ ಲಕ್ಷ್ಯವಾಗ್ತದೆ. ಮತ್ತೆ ದಂಡ ಅಂತ ದಂಡಾಧಿಕಾರಿಗಳು ಗರ್ಜಿಸಬಾರದು, ಅದು ಉಪಾಯದಲ್ಲಿ ಕೊನೆಯದು, ಸಾಮಾನ್ಯ ತೆರನಾದದ್ದು. ಆದ್ದರಿಂದ ಸಾಮವನ್ನೇ ಅನ್ವಯಿಸಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದು ತಪ್ಪು ಅಂತ ನಮಗೆ ಅರ್ಥ ಆದ ಮೇಲೆ ಆ ತಪ್ಪನ್ನು ತಿಳಿ ಹೇಳಿ ತಿದ್ದುವುದಕ್ಕೊಂದು ಆಸ್ಪದ ಕಲ್ಪಿಸದೆ ರಾವಣನಂತಹ ರಾವಣನಿಗೆ ಬದುಕುತ್ತಿಯಾದ್ರೆ ಬದುಕು, ಸೀತೆಯನ್ನು ಕೊಟ್ಟು ಶರಣಾಗತನಾಗಿ ಬಿಟ್ಟ ತಮ್ಮನನ್ನು ಕೂಡಿದರೆ ಬದುಕುಂಟು ಅಂತ ಹೇಳಿದ ರಾಮನಾನು ಈಗ ನಮ್ಮ ಹನುಮಂತ ಅಲ್ಲ. ಇಲ್ಲಿಗೆ ಹಾಗೆ ಹೇಳಬೇಕಾದ್ರೆ ಸಾಮಕ ಫಲಿತಾಂಶ ಏನು ಅಂತ ನೋಡಿ ಆಗಬೇಕಷ್ಟೇ. ನಮ್ಮ ಹನುಮಂತ ಅನುಭವದ ಬಲದಿಂದ ಆಡುವುದಕ್ಕಿಲ್ಲ. ಒಬ್ಬರನ್ನು ಕಳಿಸಬೇಕು. ಸ್ವಾಮಿ ನೀವೇ ಒಂದು ಸಂಧಾನ ಮಾಡಿ ಬರ್ತೀರಾ? ಅಲ್ಲ, ನಾನು ಹೇಳಿದಾಗ ಬೈ ಮೇಲೆ ಸಿಡ್ಲು ಬಿದ್ದಾಗ ಯಾಕೆ ಅಲ್ಲ, ನಿಮಗೆ ಅವನಲ್ಲಿಗೆ ಕಳಿಸಲಿಕ್ಕಾಗ್ತದೆ, ನನ್ನಲ್ಲಿಗೆ ಕಳಿಸಿಕೊಡುತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಗೆ ಗೊತ್ತಿದ್ದು ಮಾಡಿ ಸರಿ ಮಾಡಿ, ಅದನ್ನು ಗೊತ್ತಿಲ್ಲದಾಗುವುದು ಪ್ರಮಾದ, ಗೊತ್ತಿದ್ದು ಮಾಡಿದ್ದು ಪರಿಹಾರ ಪ್ರಾಯಶ್ಚಿತ್ತ. ಇಲ್ಲಿ ಯಾರ್ಯಾರು ಏನೇನಿಂತ ನಿಮ್ಮಲ್ಲಿ ಹೇಳಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ನನ್ನನ್ನು ಹನುಮಂತನನ್ನು ಚೆನ್ನಾಗಿ ಅರಿತು ನಮ್ಮ ಸಾಮರಸ್ಯವನ್ನು ಗ್ರಹಿಸಿದವನೊಬ್ಬನೇ. ಯಾರು? ಅನುಜ ಲಕ್ಷ್ಮಣ. ಪಂಪಾ ತೀರದಿಂದ ತೊಡಗಿ ಹನುಮಂತನ ಹೆಗಲೇರಿ ಮೇಲೆ ವಿಷಮುಖಾಗ್ರಕ್ಕೆ ಸಾಗುವಲ್ಲಿಂದ ತೊಡಗಿ ರಾವಣ ವಧಾನಂತರದಲ್ಲಿ ಇಲ್ಲಿ ಹನುಮಂತನಿಗೆ ಸನ್ಮಾನ ಆಗುವಲ್ಲಿಯ ತನಕ ಎಲ್ಲಕ್ಕೂ ಪ್ರತ್ಯಕ್ಷ ದೃಷ್ಟಾಂತ ಅವನೇ ಸಾಕ್ಷಿಯಾಗಿದ್ದವನು. ಅವನನ್ನೇ ಕರೆದು ಹೇಳಿದೆ, ನನ್ನನ್ನು ತಿಳಿದಿದ್ದಾನೆ, ನನಗ ಬಾಧೆ ಆಗುವಾಗ ಮಾತಾಡ್ಲಿಕ್ಕಿಲ್ಲ. ಅವನನ್ನು ತಿಳಿದಿದ್ದಾನೆ, ಕಾರ್ಯ ಸಾಧನೆ ಆಗುವಾಗ ಮಾತಾಡದಿರ್ಲಿಕ್ಕಿಲ್ಲ. ಹನುಮಂತ ಆದ್ರೆ ಈ ಸಮಸ್ಯೆ ಬಂದಾಗ ಅಲ್ಲದಿದ್ರೆ ಅದು ಹೇಗೆ ಗೊತ್ತೋ, ಎಲ್ಲರೂ ಒಂದೇ ಒಂದೇ ಅಂತ ಹೇಳುದು. ಸಮಸ್ಯೆ ಬಂದಾಗ ನಮ್ಮದು ಬೇರೆ ಹೇಳುದು. ಅವರು ಮಂಗಗಳಲ್ಲೋ, ನಾವು ಮನುಷ್ಯರಲ್ಲೋ. ಈಗ ಮನುಷ್ಯರು ಎಷ್ಟು ಸಮಸ್ಯೆ ಹೇಳಿದ್ರು ಇಲ್ಲ, ಇದು ಮನುಷ್ಯ ವಾನರ ಮತ್ತು ನರವರ್ಗಕ್ಕೆ ಸಂಘರ್ಷ ಅಂತ ಎಲ್ಲಿಯಾದ್ರೂ ತಿರುಗಿದ್ರೆ ಮಂಗಗಳಲ್ಲೇ ಯಾರನ್ನಾದ್ರೂ ಕಳಿಸಿ, ಸ್ವಾಮಿ ಒಂದು ಉಪಕಾರ ಮಾಡಿ. ಏನು ಈಗ ಹೇಗೂ ನಾನು ಕೇಳದೆ ನೀವು ಇಷ್ಟು ಮಾಡಿಟ್ಟಿದ್ದೀರಿ ಉಪಕಾರ ಅಲ್ಲ ಹೇಳಿದ್ದು. ಇಲ್ಲಿ ಅದನ್ನು ಸರಿ ಮಾಡ್ಲಿಕ್ಕೆ ಹನುಮಂತನು ಯಾರಿಗೆ ಅಧೀನನು, ಆ ಸುಗ್ರೀವ ತುಲ್ಯಾರಿ ಮಿತ್ರ ನನಗೆ. ನಮಗಿಬ್ಬರಿಗೆ ಯಾರಿಗೆ ವಿರೋಧಿ ಅಂತ ನಾವು ಗುರುತಿಸಿದ್ರು ಮತ್ತೊಬ್ಬನು ವಿರೋಧಿಸಬೇಕು. ಯಾರು ಮಿತ್ರ ಅಂತ ಅಂಗೀಕರಿಸಿದ್ರು ಇನ್ನೊಬ್ಬನು ಸದ್ಭಾವದಿಂದ ಕಾಣಬೇಕು. ಸರಿ, ಈಗ ಹನುಮಂತ ನನಗೆ ಮಿತ್ರ ಆದ್ರೆ ಸುಗ್ರೀವನಿಗೆ ಏನಾಗ್ತಾನೆ? ಮಿತ್ರ ಆಗ್ತಾನೆ. ವೈರಿ ಆದ್ರೆ ವೈರಿ ಆಗ್ತಾನೆ. ಆಧಾರ ಖಂಡಿತ ಆಗ್ಲಿಕ್ಕಿಲ್ಲ. ಮಾವಳಿಯಂದಿರ ಸಂಬಂಧ ಉಂಟು, ಆದ್ದರಿಂದ ಆಗಬಾರದು ಅಂತಿದ್ದರೆ ಅವರಲ್ಲೇ ಹೇಳಿ ಸರಿ ಮಾಡಿಸುವ. ಅವರವರಿಗೆ ಸ್ವಲ್ಪ ಮುಖಾಮುಖಿ ಆದ್ರೆ ನಾನು ಇಲ್ಲಿಂದ ಲಕ್ಷ್ಮಣನನ್ನು ಕಳಿಸುವಾಗ ನೀವು ಅಲ್ಲಿಗೆ ಕಿಷ್ಕಿಂದೆಗೆ ಹೋಗಿ ಸುಗ್ರೀವ ಇಲ್ಲಿ ಬರುವಾಗ ಮಾಡಬೇಕು. ಇವನಿಂದ ಆಗದಿದ್ರೆ ಅವನಿಂದ, ತಂಡ ಇಲ್ಲದೆ ಅಲ್ಲಿಂದ ಅಲ್ಲಿಗೆ ಮುಗಿಯುವುದಿದ್ರೆ ವಿಶ್ವಾಮಿತ್ರರಿಗೆ ಸಮಾಧಾನ ಆದ್ರೆ ಸಾಕು. ಸರಿ, ಹೇಗೆ ಅದಾದಿತ್ತು. ಈಗ ಇಲ್ಲಿ ಬರುವಾಗ ರಾಮನಾಮ, ಅಲ್ಲಿಗೆ ಹೋಗುವಾಗ ರಾಮನಾಮ ಹೇಳಿದ್ರೆ ಆದಿತ್ತ ಅವರು ಒಂದು ಹೇಳ್ತಾ ಹೊರಡಿ ಅಂತ. ಆ ಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತಾ, ಆ ಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತಾ ಓ ಪುತ್ರಿಯರ ಸಜ್ಜಾಲಯವನುಳ ಪಕ್ಕು ತೋಪದಿ ಹಲವ ನೆನೆಸುತ್ತಿರಲು ಅದ ಕಂಡು ಲಕ್ಷ್ಮಣ ಹೋದ್ರೆ ಉದ್ದಟ, ಸುಗ್ರೀವ ಹೋದ್ರೆ ಮಾವ ಅಂತ ಮಾತಾಡಿಸ್ತಾನಂತೆ. ಕೇಳಿದ್ರೆ ಮಾತ್ರ ಅಮ್ಮ ಹೇಳ್ತಾನಂತೆ. ಗಾಳಿಗೆ ಹುಟ್ಟಿದ್ದರಿಂದ ಇದು ತನಕ ಆದಂತಹ ಸಾಧನೆ, ಇದ್ದ ಮೈತ್ರಿ, ಗಾಢವಾದ ಆಪ್ತತೆ ಎಲ್ಲ ಗಾಳಿಗೆ ಹೋಗಿ ಬಿಟ್ಟಿದ್ದಾನೆ. ಇಲ್ಲ, ನಾಳೆ ಒಂದು ದಿವಸ ಇರುತ್ತೆ, ಸೂರ್ಯಾಸ್ತಮಾನದ ಒಳಗೆ ಕಾರ್ಯ ಸಾಧನೆ ಆಗಬೇಕು. ನಾನು ಹೇಳಿ ಆಗಿದೆ, ಸುಗ್ರೀವನ ಒಪ್ಪಿಯಾಗಿ. ರಾಮನಿಗೆ ವಿರೋಧ ಆದ್ರೆ ಮತ್ತೆ ಹನುಮನಿರ್ಲಿ ಹನುಮನ ಅಪ್ಪ ಇರ್ಲಿ ನಾವು ನೋಡ್ಲಿಕ್ಕಿಲ್ಲ ಅಂತ ಅಂದ್ರೆ ಅವ ಆಪ್ತತೆಯಲ್ಲಿ ಹೇಳಿದ್ದು. ಕಪಿಪಾಳೆ ನಿನ್ನ ಪರವಾಗಿ ಹನುಮ ಏಕಾಕಿ ಆಗಿರ್ತಾರೆ ಅಂಜನಾದ್ರಿಯಲ್ಲಿ. ನೀನು ಹೇಳಿದಂತೆ ಹೊಡಿ ಅಂದ್ರೆ ಹೊಡಿಯುವುದು, ಮಡಿ ಅಂದ್ರೆ ಮಡಿಯುವುದಕ್ಕೆ ನಾವು ಸನ್ನದ್ಧ ಅಂತ ಅಡಿಯಾಗಿದೆ. ಸಾಕೇತದ ಮೂಲ ಬಲವನ್ನು ಎಚ್ಚರಿಸಿ ಆಗಿದೆ.
ಬೆಳಗಾಗುವಾಗ ನಾಲ್ದೆಸೆಯಿಂದ ಅಂಜನಾದ್ರಿಯನ್ನು ಮುತ್ತಿಗೆಬೇಕು ಅಂತ ಎಲ್ಲ ವ್ಯವಸ್ಥೆ ಸರಿಯಾಗಿದೆ. ಯುದ್ಧ ಇಲ್ಲದ ನಾಡು ಅಂತ ಆಗ್ಲಿಕ್ಕಿಲ್ಲ. ಅದಕ್ಕೆ ಆಗಾಗ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾ ಅಲ್ಲಿ ಆ ರಾಜ್ಯ ಗೆಲ್ಲುವ ಇಲ್ಲಿಗೆ ಹೋಗುವ ಅಂತ ನಾ ಹೇಳುದು. ಇಲ್ಲದಿದ್ರೆ ಸೈನಿಕರಾದ್ರೂ ಆಯುಧ ಅದು ಬಡ್ಡ ಆಗುವುದೇ, ಹಾಗಾಗುವುದಕ್ಕಿಲ್ಲ. ಇದ್ದ ವರಬಲಗಳಿರುವಂತೆ ಹನುಮಂತನಿಗೆ 4 ಬಾರಿಸುವುದು. ಆ ಶಕುಂತನ ತಲೆ ಕಡಿಯದಿದ್ರೆ ಮತ್ತೆ ಸೂರ್ಯವಂಶ ವಿಶ್ವಾಮಿತ್ರ ಶಿಷ್ಯ ಹೇಳಿ ಪ್ರಯೋಗ. ಕೋಪದ ಬದಿ ಹಲವನೆಣಿಸುತ್ತಿರಲದ ಕಂಡು ಕಾಂತಿ ಜಾನಕಿ ನುಡಿದಳು ನುಡಿದಳು ಹೇಳಿ ಬರುವುದನ್ನು ನಾನು ಬರ್ತಾ ಇದ್ದೇನೆ ಅಂತ. ಇಷ್ಟು ದಿವಸ ನಾನು ಹೇಳಿ ಬಂದದ್ದು ನೀವು. ಮತ್ತೆ ಸಭಾಸ್ಥಾನಕ್ಕೆಲ್ಲ ಬರುವಾಗ ಹೆಣ್ಣು ಮಕ್ಕಳಿಗೆ ಸಾಮಾನ್ಯ ಪ್ರವೇಶ ಇಲ್ಲ. ಯುದ್ಧ ಕಾಲದಲ್ಲಿ ಉತ್ಸವ ಕಾಲದಲ್ಲಿ ಮಾತ್ರ ಸಭೆಗೆ ಹೆಣ್ಣು ಮಕ್ಕಳು ಬರುವುದು. ಬರಬಹುದು ಅಂತ ದೂತರಲ್ಲಿ ಕೇಳಿ ಕಳಿಸಲ್ಲ ಸಭೆಗೆ ಬರುವುದು. ನಾನು ಯಾಕೆ ಬಂದದ್ದು ಗೊತ್ತಾ? ಯಾಕೆ? ನೀವು ಅಂತಪುರಕ್ಕೆ ಬರ್ತೀರಂತ ನಾನು ಭಾವಿಸಿಕೊಂಡದ್ದು. ಇದು ಅಂತಃಪುರ, ನಾ ಇಲ್ಲಿಗೆ ಯಾವಾಗ ಬಂದೆ? ಅಯ್ಯಯ್ಯ, ಅಲ್ಲ ಇದು ಅಂತ ನಾನು ಸಭಾಸ್ಥಾನದಲ್ಲಿ. ನೀವೆಂತದ್ದು ಮಲಗಲಿಲ್ಲ? ನೀವು ರಾತ್ರಿ ಮಧ್ಯರಾತ್ರಿ ಹೊತ್ತು ಹೊತ್ತು ಗೊತ್ತ ಅಲ್ಲ. ಅದಿರಲಿ, ನೀನ್ ಯಾಕೆ ಮಲಗಲಿಲ್ಲ? ಯಾರು? ಮಧ್ಯರಾತ್ರಿ ಆದ್ರೆ ನಾನು ಮಾತ್ರ ಮಲಗುದು, ಲೋಕವೇ ಮಲಗುದು. ನೀನೇ ಮಲಗಲಿಲ್ಲ ಮತ್ತೆ ನಾನು ಮಲಗಿಲ್ಲ ಅಂದ್ರೆ ರಾಜನೀತಿಯಲ್ಲಿದ್ದ ರಾಜನಾದ ನಾನು, ಹೆಣ್ಣು ಮಗಳಾದ ನೀನು. ಅಲ್ಲ ಸ್ವಾಮಿ, ನಾ ಕೇಳ್ಬೇಕಾದ್ ನೀವು ಕೇಳ್ತಾ ಇದ್ದೀರಲ್ಲ. ಅಲ್ಲ, ನೀವು ಮಲಗದೆ ನಾನು ಮಲಗ್ತೇನಾ? ಅದ್ಯಾಕೆ ಮಲಗಬಾರದು? ಯಾಕ? ನಿನಗೆ ರಾಜ್ಯ ಉಂಟು, ಕೋಶ ಉಂಟು, ಹೊಣೆ ಉಂಟು, ಉತ್ತರದಾಯಿತು ಉಂಟು, ಎಂತದೂ ಇಲ್ಲ. ಯಾವಾಗ ಬೇಕಾದ್ರೂ ಬಿದ್ದು ಮಲಗಬಹುದು. ಅದಕ್ಕೇನೀಗ? ಅದೆಲ್ಲ ಅಲ್ಲದಿದ್ರು ನಿಮ್ಮ ಹೆಂಡತಿ ಅಲ್ವಾ ನಾನು? ಅದಕ್ಕೆ ಇದಕ್ಕಿಂತೆಲ್ಲ ದೊಡ್ಡದಲ್ಲ. ಮತ್ತೇನು? ಎಂತದ್ದು ಮತ್ತೇನು? ನೋಡಿ, ಎಂತದ್ದು? ಗಂಡ ಮೊದಲು ಮಲಗಬೇಕು, ಗಂಡ ಮೊದಲು ಮಲಗಬೇಕು, ಹೆಂಡತಿ ನಂತರ ಮಲಗಬೇಕು, ಹೆಂಡತಿ ನಂತರ ಮಲಗಬೇಕು, ಗಂಡ ಮುಂದೆ ನಿಲ್ಬೇಕು, ಹೆಂಡತಿ ಆದವಳು 4 ಅಡಿ ಗಂಡನಿಂದ ಹಿಂದೆ ನಿಲ್ಬೇಕು. ಹೌದಾ? ಗಂಡ ಮೊದಲು ಊಟ ಮಾಡಬೇಕು, ಮೊದಲು ಊಟ ಮಾಡಬೇಕು, ನಂತರ ಹೆಂಡತಿ ಊಟ ಮಾಡಬೇಕು. ಹೆಂಡತಿ ಊಟ ಮಾಡಬೇಕು. ಹೌದು. ಅದು ಯಾರಿಗೆ ಕ್ರಮ? ಗಂಡ ಹೆಂಡತಿಗೆ ಪತಿವ್ರತೆಯಾದ ಒಂದು ಹೆಣ್ಣು ಮಗಳಿಗೆ ಅದು ಕ್ರಮ. ಹೇಗೆ? ಗಂಡ ಮೊದಲು ಉಣ್ಣಬೇಕು, ಹೆಂಡತಿ ಮತ್ತೆ. ಹೌದು. ಗಂಡ ಮುಂದೆ ನಿಲ್ಲಬೇಕು, ಹೆಂಡತಿ ಹಿಂದೆ ನಿಲ್ಬೇಕು, ಗಂಡ ಮತ್ತೆ ಹೇಳ್ಬೇಕು, ಹೆಂಡತಿ ಅದಕ್ಕಿಂತ ಮೊದಲು ಹೇಳ್ಬೇಕು. ಹಾಗಲ್ಲ ಸ್ವಾಮಿ, ಅದೊಂದಲ್ಲ. ನೋಡಿ, ಗಂಡ ಮೊದಲು ಊಟ ಮಾಡಬೇಕು, ಹೆಂಡತಿ ನಂತರ ಊಟ ಮಾಡಬೇಕು, ಗಂಡ ಮುಂದೆ ನಿಲ್ಬೇಕು, ಹೆಂಡತಿ ಹಿಂದೆ ನಿಲ್ಬೇಕು. ಅಂದ್ರೆ ಹೆಂಡತಿ ಮೊದಲು ಹೇಳ್ಬೇಕು, ಗಂಡ ನಂತರ ಹೇಳ್ಬೇಕು. ಅದೊಂದು ಮಾತ್ರ ಆಚೆ ಈಚೆ. ಅದೊಂದು ಮಾತ್ರ ಆಚೆ ಈಚೆ. ಅಲ್ಲ, ಇರ್ಲಿ. ಯಾವುದೇ ಯಾವಾಗ ಯಾರೇ ಇದ್ರು ಕೂಡ, ಯಾರು ಮಲಗಿದ್ರು ಕೂಡ ಏನಿದೇನು ಸಿಟ್ಟು, ಏನಿದೇನು ಸಿಟ್ಟು ಮಹಾಸ್ವಾಮಿ, ಏನಿದೇನು ಗುಟ್ಟು, ಸಿಟ್ಟು ಗುಟ್ಟು ಸ್ವಾಮಿ. ಆ ಆ ಏನಿದೇನು ಸಿಟ್ಟು ಮಹಾಸ್ವಾಮಿಗೇನಿದೇನು ಗುಟ್ಟು, ಮಹಾಸ್ವಾಮಿಗೇನಿದೇನು ಗುಟ್ಟು, ಸಿಟ್ಟು ಗುಟ್ಟು, ಸಿಟ್ಟು ಗುಟ್ಟು. ಏನಿದೇನು ಸಿಟ್ಟು, ಏನಿದೇನು ಗೊಟ್ಟು, ಏನಿದೇನು ಸಿಟ್ಟು, ಏನಿದೇನು ಗುಟ್ಟು ಮಹಾಸ್ವಾಮಿ.
ಬಲ್ಲೆನ ನಾಳಿನ ಜಿಯ ನಿನ್ನ ಮೋಜಿಯ ಬಲ್ಲೆನ ನಾಳಿನ ಜಿಯ ನಿನ್ನ ಮೋಜಿಯ ತಲ್ಲಣಿಸದೆ ಸ್ವಾಂತ ನಾಳಿನ ಜಿಯ ನಿನ್ನ ಮೋಜಿಯ ತಲ್ಲಣಿಸದೆ ಸ್ವಾಂತ ಸುಲ್ಲಲಿಸು ಕಾಂತ ತಲ್ಲಣಿಸದೆ ಸ್ವಾಂತ ಸೊಲ್ಲಲಿಸು ಕಾಂತ ಸೊಲ್ಲಲಿಸು ಕಾಂತ ಏನಿದೇನು ಸಿಟ್ಟು ಮಹಾಸ್ವಾಮಿಗೇನಿದೇನು ಗುಟ್ಟು ಮಹಾಸ್ವಾಮಿಗೇನಿದೇನು ಸಿಟ್ಟು ಗುಟ್ಟು ಸಿಟ್ಟು ಗುಟ್ಟು ಏನಿದು ಏನಿದೇನು ಸಿಟ್ಟು ಏನಿದೇನು ಗುಟ್ಟು ಏನಿದೇನು ಸಿಟ್ಟು ಏನಿದೇನು ಗುಟ್ಟು ಏನಿದೇನು ಸಿಟ್ಟು ಮಹಾಸ್ವಾಮಿಗೇನಿದೇನು ಗುಟ್ಟು ಸ್ವಾಮಿ ಸ್ವಾಮಿ ಮಹಾ ಸಿಟ್ಟು ಸ್ವಾಮಿ ನಿದ್ರೆ ಮಾಡುವಾಗ ತಡ ಆದದ್ರಿಂದ ಇರಬೇಕು. ಕಣ್ಣು ಸ್ವಲ್ಪ ಕೆಂಪೇರಿದೆ. ಮಲಗು ಮಲಗು ಬಾ. ನನಗೆ ಹೊತ್ತು ಗೊತ್ತೆಲ್ಲ ಮರೆತು ಹೋಗಿತ್ತು. ಮಲಗುವ. ನನಗೆ ನೆನಪಿದೆ, ಯಾವತ್ತು ನಿಮ್ಮ ಕಣ್ಣು ಹೀಗೆ ನಾನು ಕಂಡಬಳಲ್ಲ. ಇಷ್ಟು ತಡ ಆಗಿ ನಾವು ಮಲಗಿದವನು ಅಲ್ಲ. ಕಂಡದುಂಡೆ ಆಗಿದೆ ನಿಮ್ಮ ಕಣ್ಣೆನ್ನುವುದು. ನಮಗೆ ಮಲಗುವುದ ಕೇಳುವುದ ಕೆಲವೊಂದು ನಿರ್ದಿಷ್ಟ ಸಮಯ ಇಲ್ವ ಸ್ವಾಮಿ? ಊರಿಗೆ ಊರೇ ಗೊತ್ತುಂಟು. ನಾನು ನಿಮ್ಮನ್ನು ಗಮನಿಸಿದ್ದೇನೆ. ನೀ ಗಮನಿಸದೆ ಇಷ್ಟು ಹತ್ತಿರ ಇದ್ದವಳು ಗಮನಿಸದಿಲ್ಲಿ. ಯಾಕೆ ಈ ಸಿಟ್ಟು? ಸಿಟ್ ಹಾ, ನೀ ಬರುವಾಗ ಹೊಡಿಲಿಕ್ಕೆ ಹೊರಟದ್ದು. ಮತ್ತೆ ಸಿಟ್ಟಲ್ವಾ ನಿಮಗೆ? ಇಲ್ಲಪ್ಪ, ನೀನು ಹೆಗಲಿಗೆ ಕೈ ಹಾಕುವಾಗ ಒಂದು ಮಂಗ ಹಾರಿ ಬಂದು ಕೂತ ಹಾಗೆ ಖಂಡಿತ. ಅದಕ್ಕೆ ಆ ಮಂಗಕ್ಕೆ ಬಾರಿಸುವ ಅಂತ ಹೊರಟದ್ದು. ನಿನಗೆ ಅಲ್ಲ. ಈಗ ನನ್ನನ್ನು ಕಂಡ್ರೆ ಮಂಗನಾಗಿ ಕಾಣ್ತದೆ ನಿಮಗಲ್ಲ? ನಿಮಗೆ ಒಂದು ಬೆರಳು ಕೊಟ್ಟರೆ ಸಾಕು, ಕೈ ನುಂಗುತ್ತೀರಲ್ಲ. ಅಲ್ಲಪ್ಪ, ನೀನು ಕೈ ಇಟ್ಟಾಗ ಅದು ಮಂಗ ಹಾರಿ ಬಂದಂತೆ ನನಗೆ ಕಂಡದ್ದು ನನ್ನ ಕಲ್ಪನೆಯಿಂದ. ಮಂಗಕ್ಕೆ ಓಡಿಸುವುದಕ್ಕೆ ಅಂತ ಕೈ ಎತ್ತುವಾಗ ನೀ ಪೆಟ್ಟು ಬಿತ್ತ. ಇಲ್ಲ ಸ್ವಾಮಿ, ಹೊಡೆದನ? ಇಲ್ಲಪ್ಪ, ಕೈ ಎತ್ತಿದ್ದು ಕೈ ಎತ್ತಿದ್ದಷ್ಟೇ. ಈಗ ಹೊಡಿಲಿಲ್ಲ, ಬೇಡ ಬಿಡಿ. ಯಾವಾಗ ತಡಿ ತಡಿ, ಇಲ್ಲ ಮುಗಿಸಿ ಹೋಗುವ. ನಾ ಯಾವಾಗ ಹೊಡೆದಿದ್ದೇನೆ? ಅಲ್ಲ, ಹೊಡಿಲಿಲ್ಲ ಈಗ. ಇಷ್ಟೊತ್ತು ಏನ್ ಆಗ್ಲಿಲ್ಲ. ಈಗ ಕೈ ಎತ್ತಿದವ ಇನ್ನು ಯಾವತ್ತಾದ್ರೂ ಹೊಡೆಯುವ ಸಾಧ್ಯತೆಯನ್ನು ಅಲ್ಲಗಳೆಯುವ ಹಾಗಿಲ್ಲ. ಮಂಗಲ್ವಾ? ಯಾರು ಇದೀಗ ಯಾರಿಗೆ ಹೇಳಿದ್ದು? ಅಲ್ಲ, ನಾನು ಮಂಗನಾಗಿ ಎಲ್ಲಾದ್ರೂ ಕಂಡ್ರೆ ನಿಮಗೆ? ಸ್ವಲ್ಪ ಇರ್ಲಿ ಹೆದರಿಕೆ. ನೀನು ಮಂಗನ ಹಾಗೆ ಕಂಡ ಅವತ್ತು ಬಿದ್ದಿತ್ತೇನು? ಅದೇ ಇಲ್ಲಿವರೆಗೆ ಕಾಣಲಿಲ್ಲ, ಆದ್ರಿಂದ ಬೀಳಲಿಲ್ಲ. ಎಲ್ಲಿ ಕಾಣ್ತದ ಅಲ್ಲಿಗೆ ಬೀಳ್ತದೆ. ಯಾವತ್ತು ನಾನು ಯೋಚಿಸುವುದು ಅದೇ, ಏನಂತ ಬೇಡಿಕೊಳ್ಳುವುದು ಅದೇ. ಏನನ್ನು? ಮಂಗ ಮಾತ್ರ ನಿಮಗೆ ಮಂಗನಾಗಿ ಕಂಡ್ರೆ ಸಾಕು ಅಂತ. ಆಗಲಿ. ನನಗೆ ಮಂಗಗಳೇ ಮೊದಲು ಮನುಷ್ಯರಾಗಿ ಕಂಡದ್ದು ಗೊತ್ತುಂಟ ನಿನಗೆ? ನೀನಿರ್ಲಿಲ್ಲ ಎಂತದ್ದು? ಹೌದೌದು, ಮತ್ತೆ ಹೇಳಿದ್ದು. ಪಂಪಾ ತೀರದಲ್ಲಿ ನನಗೆ ಎದುರಾದ ಮೊದಲ ಮಂಗವು ಮನುಷ್ಯನಾಗಿತ್ತು. ಮೇಲೆ ಹೋದ ಮೇಲೆ ಕಂಡ ಮಂಗವು ಮನುಷ್ಯನಾಗಿ ವ್ಯವಹರಿಸಿತು. ಮತ್ತೆ ಗೊತ್ತಾದದ್ದು ಮಂಗ ಅಂತ. ನಿಜವಾಗಿ ಮಂಗ ಮಂಗನಾಗಿ ಕಂಡು ಹೋರಾಟ ಮಾಡುವಾಗ ಯಾವ ಮಂಗ ಯಾರು ಅಂತಲೇ ಗೊತ್ತಾಗದೆ ಹೊಡಿಬೇಕಾದ್ದನ್ನು ಬತ್ತಳಿಕೆಯಲ್ಲಿ ಇರಿಸಿ ನೋಡ್ತಾ ಕುಳಿತದ್ದು. ಆಗ ನಿಜವಾಗಿ ಮಂಗ ಆದದ್ದು ನಾನು. ಗೊತ್ತಾಯ್ತಾ? ನೋಡಿ ಎಂತದ್ದು ಹಾಗೆ. ಹೌದು, ನೀವು ಆದದ್ದು ಹೌದು. ಆದದ್ದರಿಂದಲೇ ನನ್ನ ಮಿತ್ರನಿಗೂ ಸಹಾಯ ಮಾಡ್ಲಿಕ್ಕೆ ಆಗದೆ ಹೋಯ್ತು. ವಾಲಿ ಸುಗ್ರೀವರ ಕತೆ ನೀನಿರ್ಲಿಲ್ಲ, ಲಕ್ಷ್ಮಣನಿಗೆ ಗೊತ್ತುಂಟದ್ದು. ಸ್ವಾಮಿ, ಸಿಟ್ಟು ಮಾತ್ರ ಅಲ್ಲ, ಏನೋ ಗುಟ್ಟುಂಟು ನಿಮ್ಮಲ್ಲಿ. ಇರ್ತದೆ, ರಾಜ ಅಲ್ವಾ? ಇರ್ತದ. ರಾಜಕಾರ್ಯಕ್ಕೆ ಸಂಬಂಧಿಸಿ 10 ಹಲವು ವಿಷಯ ಇರ್ತದೆ. ಆದ್ರೆ ಕೆಲವೆಲ್ಲ ಅನುಷ್ಠಾನ ಆದ ಮೇಲೆ ಹೇಳ್ಬೇಕಾಗ್ತದೆ. ಈಗ ಗುಟ್ಟು ಎನ್ನುವುದು ಗಂಡ ಹೆಂಡಿರ ಮಧ್ಯದಲ್ಲಿ ಇರ್ತದ? ಗಂಡ ಹೆಂಡಿರ ಮಧ್ಯದಲ್ಲಿ ಇರಬಾರದು ಅಂತಿಲ್ಲ, ಅಲ್ಲಿ ಇರ್ಬೇಕು ಅಂತ ಉಂಟುಂಟು. ಅದಕ್ಕೆ ಖುಷ್ಯಾನ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ. ಈಗ ನಿಜವಾಗಿ ಸ್ನೇಹಿತೆಯಂತಿರುವಂತಹ ಸತಿಯಾದವಳಿಗೆ ಗಹನವಾಗಿಡಬೇಕಾದದನ್ನು ಒಳಗೆ ಇರಿಸಿ ಅಂದ್ರೆ ಮಿತ್ರರ ಮಧ್ಯದಲ್ಲಿ ಅದು ಇಬ್ಬರಿಗೂ ಅನ್ವಯ. ಗುಣ ಏನುಂಟು ಅದನ್ನು ಮಾತ್ರ ಪ್ರಕಟಿಸ್ತಾ ಹೋಗಬೇಕಂತೆ. ಯಾವುದನ್ನು ಒಳಗಿಡಬೇಕು? ಹೇಳಿದ್ದರಿಂದ ಎದುರಿದ್ದವರಿಗೆ ಸ್ನೇಹ
ಸಂಬಂಧ ಯಾರಿಗುಂಟೋ ಅವರಿಗೆ ನೋವು ಅವರಿಗೆ ನೋವಾಗುವುದಿದ್ದರೆ ಅಪಾಯ ಆಗುವುದಿದ್ರೆ ಅಂತದನ್ನು ಒಳಗೆ ಅಡಗಿಸಬೇಕು. ಅಲ್ಲ, ನೀ ಕೇಳಿದ್ದಷ್ಟೇ. ನಿನ್ನಲ್ಲಿ ನನಗೆ ಎಂತ ಗುಟ್ಟೆ ಎಲ್ಲ ಹೇಳಿಲ್ವೋ? ಹೇಳಿದ್ದೀರಪ್ಪ. ಎಂತದ್ದು ಹೇಳಿದ್ದೀರಿ? ನೀನು ಕೇಳಿದ್ರೆ ಏನನ್ನು ಹೇಳದವನಾಗ ಮಾತ್ರ. ಇಲ್ಲ, ಹೇಳಿದ್ದೀರಿ ಅಂತ ಹೇಳಿದ್ದು ನಾನು. ಅದೇ ಗುಟ್ಟೇನಿಲ್ಲ ಬಿಡಿ, ನಿಮ್ಮಲ್ಲಿ ಏನು ಗುಟ್ಟಿಲ್ಲ, ಏನಿಲ್ಲ, ಏನು ಸಿಟ್ಟಿಲ್ಲ. ಏನು ಸಿಟ್ಟಿಲ್ಲ. ನನಗೆ ಗೊತ್ತಾಗಿದೆ ಸ್ವಾಮಿ. ಎಂತದ್ದು ಗೊತ್ತಾಗಿದೆ? ನೀವು ಇವತ್ತಿನ ಬಗ್ಗೆ ಯೋಚನೆ ಮಾಡುವುದಲ್ಲ. ಅದು ಗೊತ್ತಾದ್ರೆ ನಿನಗೆ ಒಳ್ಳೇದು. ರಾಜನಾದವನು ಇವತ್ತು ನಿಂತಿದ್ದರು 10 ವರ್ಷದ ಬಳಿಕ ಹೇಗೆ ಅಂತ ಇಲ್ಲಿಂದಲೇ ಯೋಚನೆ ಮಾಡ್ತಾ ಇರ್ತಾನೆ. ನನಗೆ ಗೊತ್ತಾಗಿದೆ. ಅದಕ್ಕೆ ದೂರದೃಷ್ಟಿ ಅಂತ ಹೆಸರು, ಚಾಣಾಕ್ಷ ದೃಷ್ಟಿ ಅಂತ ಹೆಸರು. ಎಂತದ್ದು? ಅಲ್ಲ, ಇವತ್ತು ಹೇಗೂ ಆಯ್ತಲ್ಲ, ನಾಳೆ ಎಂತ ಮಾಡುದು ಅಂತ ಯೋಚನೆ ಹೇಳಿದ್ದು. ನಾಳೆನ ಯೋಚನೆ ಇಲ್ಲದೆ ಇವತ್ತು ಮಾತ್ರ ಅಂತ ಇದ್ದವರಿಗೆ ನಾಳೆ ಬರಡಾಗಿ ಹೋಗುವುದು. ಅದಕ್ಕೆ ಹೇಳಿದ್ದು, ನಿನ್ನೆಯನ್ನು ಆಧಾರವಾಗಿಸಿ ಇವತ್ತು ಚಿಂತಿಸಿ ನಾಳೆಯನ್ನು ರೂಪಿಸಬೇಕು ಅಂತ. ಇಂಥದ್ದು ಒಳ್ಳೆ ಮಾತು ನಿಮ್ಮಲ್ಲಿ ಸಿಟ್ಟು ಇಲ್ಲ, ಗುಟ್ಟು ಇಲ್ಲ, ಯಾವುದೂ ಇಲ್ಲ ಬಿಡಿ. ಪಲಂಗದಲ್ಲಿ ಕುಳಿತುಕೋ ಸ್ವಾಮಿ. ಅಲ್ಲಿ ನೋಡಿ ಹನುಮಂತ, ನೋಡಿ ಹನುಮಂತ. ಇದೇಕೆ ಹನುಮಂತ ಬಂದಾಕ್ಷಣ 4 ಹೆಜ್ಜೆ ಮುಂದೆ ಹೋಗಿ ನೀವು ಅವನನ್ನು ತಪ್ಪಿಕೊಳ್ಳುವುದು, ಆನಂದಿಸುವವರು ನೀವು. ಈಗ ಯಾಕೆ ಹನುಮಂತ ಹೇಳಿದಾಗ ಹಿಂದೆ ಬರುವುದು? ಪಂಪಾ ತೀರದಲ್ಲಿ ಹನುಮಂತ ಮನುಷ್ಯನಾಗಿ ಕಂಡದ್ದು ಹೌದಾ ಅಲ್ವ ಅಂತ ಪರೀಕ್ಷೆ ಮಾಡಿದ್ದು ಕಾಣ್ತದೆ. ನೀನು ಇರ್ಲಿಲ್ಲ ಅಂತ ಹೇಳಿದ್ದಲ್ವ? ಈಗ ಬಂದಾಗ ಹೇಗಿರ್ತಾನೆ ನೋಡುವ, ಇವನ ವರ್ತನೆ ಹೇಗಿರ್ತಾನೆ ಅಂತ ಪರೀಕ್ಷೆ ನಿನ್ನದು. ಅಲ್ಲ, ಪರೀಕ್ಷೆ ಅಂತಲ್ಲ, ಮತ್ತೆ ಈಗ ಹನುಮಂತ ಅಂತ ಹೇಳಿದಾಗ ನೀವ್ಯಾಕೆ ಹಿಂದೆ ಬಂದ? ನಮ್ಮಂತಪುರಕ್ಕೆ ಹನುಮಂತ ಅಲ್ಲ ಯಾರು ಬಂದು ನೋಡಿದ್ದೇನೆ. ಅಂತಪುರ ಅಲ್ವ ಏನಿದು? ಹಾಗೆಲ್ಲ ಯಾರ್ಯಾರು ಬರಬೇಕಿದ್ದಾನಲ್ಲ, ನೀನು ಮಾತ್ರ ಬರ್ಬೇಕಾದಲ್ವ? ಹನುಮಂತ ಬಂದ್ರೆ ಹೊಡೆಯುವುದಿಯಾ? ಮತ್ತೆ ಹನುಮಂತ ಆದ್ರೇನು ಮಂಗ ಅಲ್ವಾ? ಹೊಡೆದ್ರೆ ಪೆಟ್ಟು ಬೀಳುವುದಿಲ್ವಾ? ಅಧಿಕ ಪ್ರಸಂಗ ಮಾಡಿದ್ರೆ ಹನುಮಂತ ಆದ್ರು ಕೊಡುವುದೇ. ಈಗ ಆಗ ನಾನು ಮಂಗ ಆದದ್ದು, ಈಗ ಹನುಮಂತ ಮಂಗ ಆದದ್ದು. ಹನುಮಂತ ಮಂಗ ಆದ ಮೇಲೆ ನೀನು ಹೌದೌದು ಹೊಡಿತೀರಿ ನೀವು. ನೀನು ಹೇಳಿದ್ದಕ್ಕೆ ಎಂತದ ಅರ್ಥ? ಏನಿಲ್ಲ, ಆಗ ನಾನು ಆದದ್ದು ಈಗ ಹನುಮಂತ ಆದದ್ದು. ಅಲ್ಲ, ಹನುಮಂತ ಮಂಗ ಆಗಿಯೇ ಇದ್ದವ. ಮತ್ತೆ ಬಂದ್ರೆ ಹೊಡಿತೀರಿ ಅವನಿಗೆ? ಬಂದ್ರೆ ಹೊಡಿತೀರಾ? ಇಲ್ಲಿಗೆ ಬಂದ್ರೆ ಬರುವ ಪ್ರಮೇಯ ಇಲ್ಲ. ನಿನಗೆ ಯಾಕೆ ಈಗ ಅದಲ್ಲ? ಅಲ್ಲ, ಯಾಕೆ ಅವನ ಮೇಲೆ ಸಿಟ್ಟು? ಯಾರ ಮೇಲೆ? ಹನುಮಂತನ ಮೇಲೆ. ಹನುಮಂತ ಇಲ್ಲಿ ಬಂದದ್ರಿಂದ ಸಿಟ್ಟು, ಬೇರೆ ಎಂತದಕ್ಕೆ ಸಿಟ್ಟು? ಏನೋ ಇದೆಯಪ್ಪ, ಯಾಕೆ? ಹಾಗೆ ಸಿಟ್ಟುಕೊಳ್ಳುವಷ್ಟೆಲ್ಲ ದೊಡ್ಡ ಜನ ಅಲ್ಲವ ಅಂತ. ನಮ್ಮ ದಾಸ ಅಲ್ವಾ? ದಾಸ ಅಲ್ವಾ? ನಿಮ್ಮ ದಾಸವ ಹನುಮಂತ. ಒಂದು ಗದರಿದ್ರೆ ಸಾಕು, ಕೆಲಸ ಆಗ್ತದೆ. ಹೌದೌದು. ಆದ್ರೆ ಗದರುವ ಸನ್ನಿವೇಶ ದಾಸರಾದವರು ಸೇವಕರಾದವರು ತಂದ್ರೆ ಸ್ವಲ್ಪ ಸಿಟ್ಟು ಈ ಗದರಿಸುವವರೆಲ್ಲ ಹೆದರಬಾರದು ಸ್ವಾಮಿ, ಅಲ್ವಾ? ಹೇಗೆ ಗದರಿಸುವವರೆಲ್ಲ ಹೆದರಬಾರದು ಅಂತ. ನಾನು ಗದರಿದ್ರೆ ದಾಸ ಹೆದರುತ್ತಾನೆ ಅಂದದ್ದು. ಹೌದು, ಅದೇ ಗದರಿಸುವ ನಾನು ಹೆದರಿದ್ದೇನೆ ಅಂತ ಹೇಳಿದ್ದಲ್ಲ. ನನ್ನ ಮುಖದಲ್ಲಿ ಹೆದರಿಕೆ ಕಾಣ್ತದ? ಸ್ವಲ್ಪ ಬಿಟ್ರೆ ಮತ್ತೆ ಹೆಚ್ಚಿಗೆ ಏನು ಕಾಣುದಿಲ್ಲ. ಸಂಗ್ರಾಮ ಭೀಮ ಅಂತ ಕರೆದಂತಹ ಇರವಂಶ ರಾಮನ ಮುಖದಲ್ಲಿ ನಿನಗೆ ಹೆದರಿಕೆ ಇಲ್ಲಪ್ಪ, ಇಲ್ಲ. ನಿನಗೆ ನಿದ್ರೆ ಮಾಡದಿದ್ರೆ ಹೀಗೆ ಒಂದು ಎರಡಾಗಿ ಕಾಣ್ತದೆ. ನೀನು ಈಗ ಹನುಮಂತನ ಮೇಲೆ ಯಾಕೆ ಸಿಟ್ಟು ನಿಮಗೆ? ಹನುಮಂತನ ಮೇಲೆ ಯಾರಿಗೆ ಸಿಟ್ಟು ನಿಮಗಿದೆ ಯಾಕೆ ಅಂತ? ಈಗ ನಾಳೆ ಹೇಳಿದ್ರೆ ಸಾಲದ? ಇಲ್ಲ ಇಲ್ಲ, ನಾಳೆ ಸಂಜೆ, ಇವತ್ತು ನನಗೆ ನಿದ್ರೆ ಬರ್ತಾ ಉಂಟು. ನಾಳೆ ಸಂಜೆ ಇದೇ ಹೊತ್ತಿಗೆ ನೆನಪಿಸು. ಇಲ್ಲ ಇಲ್ಲ, ಇದೇ ಹೊತ್ತಿಗೆ ಸೂರ್ಯಾಸ್ತಮಾನ ಆದ್ಮೇಲೆ ಎಲ್ಲ ಕಥೆ ಏನಾದ್ರೂ ಇದ್ರೆ ಈಗಲೇ ಹೇಳಿಬಿಡಿ. ನಿನಗೆ ನಿದ್ದೆ ಬರ್ತಾ ಇಲ್ಲ? ನನಗೆ ಬರ್ತಾ ಇಲ್ಲ. ನೀವು ಮಲಗಿದೆ, ನಾ ಹೇಗೆ ಮಲಗುವುದು? ಎಂತದಿಲ್ಲ ಅಲ್ಲ, ಏನಾಗಿದೆ? ಏನಾಗುವುದಕ್ಕೆ ಬೇಡದಿದ್ದದ್ದು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾನೆ. ನಮ್ಮವರಾದ್ರೂ ಹೌದು, ಯಾರಾದ್ರೂ ಹೌದು. ಅವ ಕೆಟ್ಟದ್ದು ಮಾಡಿದ್ದಾನೆ, ಅನುಭವಿಸ್ತಾನೆ. ಅಷ್ಟು ಸಾಕೀಗ. ಹೇಳದಿದ್ದದ್ದು ಹೇಳುವುದಕ್ಕೆ ಯೋಗ್ಯವಲ್ಲದು ಅಂತ ಬಿಟ್ಟು ಬಿಡಬೇಕು. ಮತ್ತೆ ಏನು ಅಂತ ನಿರ್ಬಂಧಿಸುವುದಕ್ಕೆ ನೀನೇನು ಸಾಕೇತದ ಸಾಮ್ರಾಜ್ಯ ಹಾಗೆ ತಿಳ್ಕೊಳ್ಬಾರ್ದು. ನಿನಗೆ ಗೊತ್ತಿರಬೇಕಾದ್ದು ಮಾತ್ರ ಗೊತ್ತಿದ್ರೆ ಸಾಕು, ಹೆಚ್ಚು ಗೊತ್ತಾಗುದು ಏನು ಅಂತ. ಅದೇ ಗೊತ್ತಿರ್ಬೇಕಾದದ್ದಾದ್ರೂ ಗೊತ್ತಾಗ್ಬೇಕಲ್ಲ. ಹೌದು, ಗೊತ್ತಿರ್ಬೇಕಾದಿಷ್ಟೇ. ಬೇಡದಿದ್ದದ್ದು ಮಾಡಿ ದಂಡನೆಗೊಳಗಾಗ್ಲಿಕ್ಕಿದ್ದಾನೆ, ಅಷ್ಟು ಗೊತ್ತಾದ್ರೂ ಸಾಕು. ಅಲ್ಲ, ಈಗ ಗೊತ್ತಿದ್ದಾದ್ರೂ ಗೊತ್ತಾಗಬೇಕು. ಗೊತ್ತಿದ್ದವರು ಅದನ್ನು ಹೇಳ್ಬೇಕಲ್ಲ. ಗೊತ್ತಿದ್ದವರು ಗೊತ್ತಾಗುವ ಹಾಗೆ ಹೇಳಬೇಕು, ಗೊತ್ತಾಗಬೇಕಾದಷ್ಟೇ ಹೇಳಬೇಕು, ಗೊತ್ತಾಗಬೇಕಾದಾಗಲೇ ಹೇಳಬೇಕು. ಸಾಕಾಗುದಿಲ್ಲ. ಯಾವುದು ಗೊತ್ತಾಗ್ಲಿಲ್ಲ ಅಂತ? ಅದೇ ನಿಮಗೆ ಗೊತ್ತಾಗೋದು ಇಷ್ಟು, ಇದಕ್ಕಿಂತ ಹೆಚ್ಚು ಬೇಡ ಅಂತ. ಹೇಳಿದ್ರೆ ಒಂದು ದೊಡ್ಡ ಮನಸ್ಸು ಮಾಡಿ ಕೇಳುವಂತ ಮನಸ್ಸು ಮಾಡ್ಲಿಕ್ಕೆ. ಅಲ್ಲ, ಯಾಕೆ ಅಂತ? ಅಷ್ಟು ಅನ್ಯೋನ್ಯತೆಯಲ್ಲಿ ಇದ್ದವರು, ನಿಮ್ಮ ದಾಸ ಅವನು ಏನು ಮಾಡಿದ? ಅಷ್ಟು ಹೌದು ಅಂತಾದ್ರೆ ಮತ್ತೆ ಏನು ಇಲ್ಲ ಅಂತಲೇ ಅರ್ಥ ಅಲ್ವೋ? ಅನ್ಯೋನ್ಯತೆಯಲ್ಲಿದ್ರೆ ದಾಸರಾಗಿದ್ರೆ. ರಾತ್ರಿ ಎಲ್ಲ ಮಂಗ ಮಂಗ ಅಂತ ಇದ್ರಿ ನೀವು, ಯಾಕೆ ಅಂತ ಗೊತ್ತಾಗ್ಲಿಲ್ಲ ಕನವರಿಕೆ. ಯಾಕಂದ್ರೆ ನಿನಗೆ ಯಾಕೆ ಈಗ ನಿನಗಾಗಿ ಏನಾದ್ರು ನೀನು ಗೊತ್ತಿದ್ದು ಕೇಳುವುದು ಗೊತ್ತಿಲ್ಲ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ಸತ್ಯ ಸುಳ್ಳು ಹೇಳುವುದಕ್ಕಿಲ್ಲ. ಚೇಚೆ, ಈಗ ದಾಂಪತ್ಯದಲ್ಲಿ ಸರಸವಾದ ಸನ್ನಿವೇಶದಲ್ಲಿ ಸುಳ್ಳು ಹೇಳಬಹುದೆಂಬುದನ್ನು ದುರ್ವಿನಿಯೋಗ ಮಾಡ್ಲಿಕ್ಕಿಲ್ಲ. ಚೇಚೆ ಇಲ್ಲಪ್ಪ. ಹಾಗಾಗಿ ನೀವು ಸತ್ಯ ಹೇಳಿ ಅಂತ ಹೇಳುವುದು ನಾನು. ನಾನು ಬಿಟ್ಟ ಬಾಣ ಹೀಗೂ ತಿರುಗಿ ಬರ್ತದೆ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಅದು ಗಂಗೆಯಲ್ಲಿ ಮುಳುಗಿ ಶುದ್ಧ ಆಗಿ ಎಲ್ಲ ಬಂದು ಬತ್ತಲಿಕ್ಕೆ ಸೇರ್ತಾ ಇದ್ದದ್ದು. ಇಲ್ಲಿ ಬಿಟ್ಟದ್ದೆಲ್ಲ ತಿರುಗಿ ಬರ್ತದೆ ಅಲ್ಲಿಗೆ, ಪಟ್ಟ ಪಟ್ಟನೆ.
ಯಾಕೆ ಏನಾಗಿದೆ ಅದು ಯಾಕೆ ಅಂತ ಎಲ್ಲ ಕೇಳಲಿಕ್ಕೆ ನೀನು ಜನ ಅಲ್ಲ, ಸುಮ್ಮನಿರು. ಆಗಿದ್ದಾನೆ. ಹಾಗಾದ್ರೆ ನೀವು ಅವನಿಗೆ ಬಡಿಬೇಕಾ? ಬಡಿತೀರಾ? ಬಡಿ. ನೀವು ಈಗ ವಿರೋಧಿ ಅವ ಹೇಗಾದ, ನೀವು ಯಾಕೆ ಬಡಿಯುವುದು? ಯಜ್ಞಭಂಗ ಮಾಡಿದ ಹ, ದೀಕ್ಷಿತರಾದವರು ಅವನು ದಂಡ್ಯ ಅಂತ ನಿರ್ಣಯಿಸಿದರು. ಹ. ಯಜ್ಞಭಂಗ ಮಾಡಿದ ರಾಜನನ್ನು ಹ. ನನ್ನ ಕೈಯಿಂದ ಹೊಡಿಸ್ತೇನೆ ಅಂದ್ರು. ನಾ ಹೇಗೆ ಹೊಡಿತೇನೆ ನೋಡ್ತೇನೆ ನಾನು ಅಂತ ತಾನು ರಕ್ಷಿಸ್ತೇನೆ ಅಂತ ಆ ರಾಜನನ್ನು ರಕ್ಷಿಸ್ತಾ ಇದ್ದಾನೆ. ಹ. ಸಾಕ ಹ. ಸಾಕ. ಅಲ್ಲದೆ ರಾಜ ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾದ್ರೆ ಏನು ಮಾಡ್ತೀಯ? ಈಗ ಕರ್ಕೊಂಡು ಬರ್ತೀಯ? ಹೇಳಿ ಯಾರು ಅಂತ. ಸಿಂಧು ದೇಶದ ನೃಪತಿ ಶಕುಂತ ಅಂತ ಹೆಸರು. ಹ. ಹ. ಅವನಿಂದ ಅವನನ್ನು ನಾ ಕೊಂದು ಕಳಿಯಬೇಕು. ಅವನನ್ನು ರಕ್ಷಿಸ್ತೇನೆ ಅಂತ ಹೇಳಿದವ ಇವ. ಅರ್ಥ ಆಯ್ತಾ ನಿನಗೆ? ಅರ್ಥ ಆಯ್ತು. ಹೌದು. ಅಲ್ಲ ಸ್ವಾಮಿ, ಅಲ್ಲ ಇದು ಸರಿ ಅಂತ ಕೇಳೋದು ನೀವು ಹೀಗೆ ಮಾಡಿದ್ರೆ. ನೋಡಲ ವಾಯುಜಾತನು ನಿನ್ನ ದೂತನು ಓ ನೋಡಲ ವಾಯುಜಾತನು ನಿಲ್ಲ ದೂತನು ವಾಯುಜಾತನು ನಿಲ್ಲ ದೂತನು ಗಾಢ ಶೌರ್ಯದಿ ನಿಲ್ತು ಮಾಡುವಿ ಯುದ್ಧವೆಲ್ತು ಗಾಢ ಶೌರ್ಯದಿ ನಿಲ್ತು ಮಾಡುವಿ ಯುದ್ಧವೆಲ್ತು ಮಾಡುವಿ ಯುದ್ಧ ಎಂತು 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 ಗಾಢ ಶೌರ್ಯದಿ ನಿಲ್ತು ಮಾಡುವಿ ಯುದ್ಧವಿಲ್ತು ಆರು ಮುರಿದು ಗ್ರೀವನ ಕೊಲ್ದು ಪಾವನ ಕೀರುತಿ ಆರು ಮುರಿದು ಗ್ರೀವನ ಕೊಲ್ದು ಕೊಂದು ಪಾವನ ಕೀರುತಿ ಜಗದೋಳೆಲ್ಲ ಯಾರಿಂದ ಪಡೆದೇನಲ್ಲ ಕೀರುತಿ ಜಗದೊಳೆಲ್ಲ ಯಾರಿಂದ ಪಡೆದೆ ನಲ್ಲ ಆ ಆ ಏನಿದೇನು ಸಿಟ್ಟೋನು ನೋಡಲ ವಾಯುಜಾತನು ನಿಲ್ಲ ದೂತನು ಗಾಢ ಶೌರ್ಯದಿ ನಿಲ್ತು ಮಾಡುವೆ ಯುದ್ಧವೆಲ್ತು ಗಾಢ ಶೌರ್ಯದಿ ನಿಂತು ಮಾಡುವೆ ಯುದ್ಧವೆಲ್ತು ಓ ಆ ಆ ಏನಿದೇನು ಸಿಟ್ಟು ಮಹಾಸ್ವಾಮಿ ಏನಿದೇನು ಗುಟ್ಟು ಸಿಟ್ಟು ಗುಟ್ಟು ಏನಿದು ರಮಣ
ಬಲ್ಲೆನು ಬಲ್ಲೆನು ಆಯ್ 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 ಆಯ್. ಗೋರಮಣ, ಹೆಣ್ಣಾದ ನಿನಗೆ ಆಪ್ತರಾದವರ ವಿರೋಧ ಅದನ್ನು ಸಾಧಿಸುವುದಕ್ಕೆ ನಾ ರಣಕರ್ಕಶನಾಗುವ ವಿದ್ಯಮಾನ ಅಪ್ರಿಯವಾಗುತ್ತದೆ ಅಂತ ಸುಮ್ಮನಿದ್ದೆ. ಕೊನೆಗೂ ನನ್ನ ಬಾಯಲ್ಲೇ ಹೇಳಿಸಿದೆ. ಗೊತ್ತಾಯ್ತಾ ಮತ್ತೆ ನೀನೆಂತದ್ದು ಆಗಿನಿಂದ ಬಲ್ಲೆನಾ ಅಂತ ಹೇಳ್ತಾ ಬಂದದ್ದು. ನಿನಗೆಂತದ್ದು ಗೊತ್ತುಂಟು? ನನಗೇನು ಗೊತ್ತಿಲ್ಲಪ್ಪ. ಮತ್ತೆ ಬಲ್ಲೆನಾ ನಾಳಿನ ಅಂತ ಏನೋ ಹೇಳ್ತಾ ಇದೆಯಲ್ಲ, ಅದೆಂತದ್ದು? ಅಲ್ಲಲ್ಲ, ಇವತ್ತೇಗೂ ರಾತ್ರಿ ಅಲ್ವಾ? ಹೌದು. ರಾತ್ರಿ ಕಳೆದ ಮೇಲೆ ಮತ್ತೆ ನಾಳೆ ಅಲ್ವಾ? ನಾಳೆ ಇವತ್ತಿನದ್ದು ಹೇಗೂ ಮುಗಿದಿದೆ, ನಾಳಿನ ಬಗ್ಗೆ ನೀವು ಯೋಚನೆ ಮಾಡುವುದು ಅಂತ ಹೇಳಿದ್ದೆ ನಾನು. ನಾಳಿನ ನನಗೆ ಬಗ್ಗೆ- ಗೊತ್ತಿದೆ ಅಂತ ಹೇಳಿದ್ದಲ್ಲ. ನಾಳಿನ ಬಗ್ಗೆ ಗೊತ್ತುಂಟು, ಹಾ. ಅದರ ಬಗ್ಗೆ ಯೋಚನೆ ಅಂತ ಗೊತ್ತುಂಟು, ವಿಷಯ ಏನು ಅಂತ ಗೊತ್ತಿಲ್ಲ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು. ನಮ್ಮವರು ಅಂತ ಇದ್ದವರು ತಿರುಗಿ ನಿಂತ ಕಾಲದಲ್ಲಿ ಶತ್ರುವಿಗೆ ಹೊಡೆಯುವುದಕ್ಕಿಂತ ಭೀಕರವಾಗಿ ರಭಸದಿಂದ ಇನ್ನು ಮುಂದೆ ನಮ್ಮವರು ನಮಗೆ ತಿರುಗಿ ಬೀಳದ ಹಾಗೆ ಹೊಡೆದು ಮಲಗಿಸಬೇಕು ಅಂತ ಹೊರಟದ್ದು. ಅರ್ಥ ಆಯ್ತಾ? ಹನುಮಂತನನ್ನು ಹೊಡೆದು ಮಲಗಿಸ್ಲಿಕ್ಕೆ ಹೊರಟದ್ದ. ಹಾ. ಸ್ವಾಮಿ, ನಾವು ಕೃತಜ್ಞರಾಗಬಾರದು ಸ್ವಾಮಿ. ಇದೀಗ ನನ್ನನ್ನು ಹನುಮಂತ ಅಂತ ತಿಳಿದು ಹೇಳುವುದಲ್ಲ. ಅಲ್ಲ ಅಲ್ಲ ಅದಲ್ಲ. ಈಗ ನಾನು ನಾಳೆ ನಾವು ಕಂಡಾಗ ನಿನ್ನ ಪರವಾಗಿ ಈ ವಾಕ್ಯವನ್ನು ಹನುಮನ ಮುಂದೆ ಆಡಲಾಗ್ತದೆ. ನಾವು ಕೃತಜ್ಞರಾಗಬಾರದು ಬದುಕಲ್ಲಿ. ಹನುಮಂತನಲ್ಲಿ ಅಲ್ಲ, ಮತ್ತೆ ನಾವು ಹಾಗೆ ಮಾಡಿದ್ರೆ ಹನುಮಂತನಿಗೆ ಹೊಡೆದ್ರೆ ನಾವು ಆಗ್ತೇವೆ ಅಂತ ನಾನು ಹೇಳಿದ್ದೆ. ಅಲ್ಲದಿದ್ರೆ ಮತ್ತೇನು ಸ್ವಾಮಿ? ಅದೇಗೆ? ಆ ದಶಗಂಟನನ್ನು ಕೊಲ್ಲುವ ಮೂಲಕ ನನ್ನನ್ನು ನೀವಿಂದು ಪಡೆದಿದ್ದೀರಂತ ಆದ್ರೆ ಇದರ ಹಿಂದೆ ದುಡಿದವರು ಎಷ್ಟು ಮಂದಿ? ಒಬ್ರ ಇಬ್ರ? ಅದರಲ್ಲಿ ಮುಖ್ಯವಾಗಿ ದುಡಿದವ ಹನುಮಂತ. ಹನುಮಂತ ಒಂದು ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಹನುಮಂತನಿಂದಲೇ ನಾನಿಂದು ಇಲ್ಲಿದ್ದೇನೆ ನಿಮ್ಮ ಸತಿಯಾಗಿ. ನಿನಗೆ ಅಶೋಕವನದಲ್ಲಿಯೇ ಇದ್ದದ್ದರಿಂದ ಕಪಿಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ಲ, ಅಥವಾ ಕೇಳಿದ್ದು ಮರ್ತೋಗಿದೆ ಅಂತ ಏನಾದ್ರು ಉಂಟು? ಯಾಕೆ? ಅಲ್ಲ, 18 ಅರ್ಬುದ ವಾನರರು, ವಾನರ ಸೇನೆ. 77 ಕೋಟಿ ಕಪಿನಾಯಕರು, ಅದರಲ್ಲಿ ಒಬ್ಬ ಮಂಗನಿಗೆ ಹನುಮಂತ ಅಂತ ಹೆಸರು. ಉಳಿದದ್ದು ಅಷ್ಟು ಉಂಟು, ಎಲ್ಲರೂ ಪ್ರವೃತ್ತರಾಗಿದ್ದಾರೆ. ನಿನಗೆ ಅರ್ಥ ಆಗ್ತದಾ? ಅರ್ಥ ಆಗ್ತದೆ. ಆದ್ದರಿಂದ ಒಬ್ಬನಿಗೆ ಅರ್ಹವಾದ ಕೀರ್ತಿಯನ್ನು ನಾವು ಕೊಡಬೇಕು, ಅನರ್ಹವಾದದ್ದನ್ನು ಹೊರಿಸಬಾರದು. ಎಷ್ಟೇ ಮಂದಿ ಇದ್ರು ಇದ್ರು. ಪ್ರಥಮವಾಗಿ ಕಂಡದ್ದು ಯಾರು? ಯಾರನ್ನು ಕಂಡದ್ದು? ನನ್ನನ್ನು ಕಂಡದ್ದು ಹನುಮಂತರೇ. ನನ್ನನ್ನು ಕಂಡದ್ದು ಹನುಮಂತನ. ಹೌದು. ದುಡಿದವ ಅವ ಅಲ್ವ ಸ್ವಾಮಿ? ಕಾಣುವುದಕ್ಕೆ ದುಡಿದವ ಅವ. ಸತ್ಯ. ಎಲ್ರು ರಾಮಾಯಣ ರಾಮಾಯಣ ಅಂತ ಕರೆದ್ರು. ನಿಜವಾಗಿ ಆಗಬೇಕಾದದ್ದು ಏನು ಗೊತ್ತಾ? ಹನುಮಾಯಣ ಆಗ್ಬೇಕಿತ್ತು. ಅದ್ಯಾಕೆ ಸೀತಾಯಣ ಆಗುದಿಲ್ಲ? ಸೀತಾಯಣ ಅಲ್ಲ, ದುಡಿದವರು ಹನುಮಾಯಣ ಆಗ್ಬೇಕಿತ್ತು. ಅಲ್ಲಪ್ಪ, ಯಾರು ಹೇಳಿದ್ರು? ಯಾಕೆ ಕೇಳಿದ್ರು ಸ್ವಾಮಿ? ಹನುಮನನ್ನ ಬದುಕಿಗೆ ಬರ್ತಿರ್ಲಿಲ್ಲ. ಬೇಡದಿದ್ದದನ್ನು ಬೇಕು ಅಂತ ಹೆಣ್ಣು ಮಕ್ಕಳು ನಾಚುವ ಹಾಗೆ ಹಠ ಮಾಡಿ ಅದರ ಬೆನ್ನು ಹಿಡಿದು ಹೋಗುವಂತೆ ಗಂಡನನ್ನು ತಳ್ಳಿ ಕಳಿಸಿ, ಮೈದುನನಿಗೆ ಬೇಡ ಅದನ್ನು ನಾನು ಹೇಳುವುದಿಲ್ಲ, ಹೀಗೆ ಕಳಿಸಿದ ಸೀತೆ ಕ್ರಮಿಸಿದ ಕೆಟ್ಟ ಮಾರ್ಗದಿಂದ ಘಟಿಸಿದ ಸಮಗ್ರ ವೃತ್ತಾಂತಕ್ಕೆ ನಿಜವಾದ ಸರಿಯಾದ ಹೆಸರು ಸೀತಾಯಣ. ಹನುಮಾಯಣವಲ್ಲ, ರಾಮಾಯಣವೂ. ಈಗ ಮುಖ್ಯವಾಗಿ ದುಡಿದದ್ದು ಹನುಮಂತ, ಆದ್ರಿಂದಲೇ ಹನುಮಾಯಣ ಅಂತ ಕರಿಬೇಕಿತ್ತು. ಅವೆಂತದ್ದು ಆದ್ರೆ ದುಡ್ಡು? ಏನು ಮಾಡುವುದು ಸ್ವಾಮಿ? ಪ್ರಪಂಚವೇ ಹಾಗೆ. ಹೇಗೆ? ಪಾಪದವರೆಲ್ಲ ದುಡಿಯುವುದು, ಹೆಸರೆಲ್ಲ ದೊಡ್ಡವರಿಗೆ. ಈಗ ಪಾಪ ಲೋಕದಲ್ಲಿ ಕ್ರಮ, ಪಾಪದವರೆಲ್ಲ ದುಡಿಲಿಕ್ಕಿರುವುದು. ನೀನು ಪಾಪ ಅಂತ ಹೇಳಿದ್ಯಾರನ್ನು? ಹನುಮಂತ ಇರ್ಲಿ, ಹನುಮಂತ ಪಾಪದವ ಇರ್ಲಿ, ನೋಡಿ. ಅವ ಪಾಪಿಯೋ ಪಾಪದವನೇ ಇರ್ಲಿ. ನೋಡಿ ಸ್ವಾಮಿ, ಶ್ರಮ ಜಲ ಸುರಿತಾ ಉಂಟು. ಯಾರದು? ನಿಲ್ಲದಲ್ಲ. ಅಲ್ಲ, ಸುರಿತಾ ಇರ್ತದೆ ಕೆಲವರದ್ದು. ಅಷ್ಟೆಲ್ಲ ಶ್ರಮಿಸಬೇಕಂತಿಲ್ಲ. ಶಿಸ್ತಿನಲ್ಲಿ ಹೋಗಿ ಕುಳಿತು 4 ಒಳ್ಳೆ ಮಾತಾಡಿದ್ರೆ ಸಾಕು, ಅಷ್ಟೇ. ಕೆಲವರಿಗಲ್ಲ. ಹೌದಪ್ಪ, ಕೆಲವರಿಗುಂಟು. ಅಪೂರ್ವವಾಗಿ ದುಡಿದು ಗಳಿಸುವವರು ಆಡಿ ಗಳಿಸುವವರನ್ನು ನೋಡಿ ವ್ಯಾಮೋಹಿತರಾಗಿ ಅಪೂರ್ವವಾಗಿ ಕೆಲವೊಮ್ಮೆ ಆಡಿಯೇ ಗಳಿಸುವ ಅಂತ ಹೊರಡುವುದಕ್ಕುಂಟು. ಅವರಿಗೆ ಕೇಳಿದ್ರೆ ಗೊತ್ತಾಗ್ತದೆ ಆಡುವುದಕ್ಕೂ ಮಾಡುವುದಕ್ಕಿರುವ ಅಂತರ ಏನು, ಕಷ್ಟ ಯಾವುದು ಅಂತ. ನಿನಗೇನಾದ್ರೂ ಗೊತ್ತುಂಟ? ಅದು ಅಪರೂಪಕ ಅನುಭವ. ಅದೇಳಿದ್ದು ಅವರಿಗೆ ಸರಿಯಾಗಿ ಗೊತ್ತಿರ್ತದೆ, ಆಡುವುದು ಸುಲಭವೋ ಮಾಡುವುದು ಸುಲಭವೋ ಅಂತ. ಅದಿರ್ಲಿ, ಆಡುವವರು ಬುದ್ಧಿಯಿಂದ ಮಾಡ್ತಾರೆ ಕೆಲಸ, ಮಾಡುವವರು ಬುದ್ಧಿಯನ್ನು ಬದಿಗಿರಿಸಿ ಹೆಚ್ಚಾಗಿ ಒಡೆಯ ಏನು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಆಚರಿಸ್ತಾರೆ. ಇರ್ಲಿ, ಈಗ ಅವ ಏನು ಮಾಡಿದ್ದಾನೆ ಅಂತ ನೀನಿಷ್ಟು ಹೊಗಳುವುದು? ಈಗ ನನಗಾಗಿ ದುಡಿದವ ಅವನು.
ಹನುಮಂತನ ಸಹಸ್ರನಾಮಾರ್ಚನೆ ಯಾಕಾಗ್ತಾ ಉಂಟು ಈಗ? ಯಾಕಲ್ಲ, ಮತ್ತೆ ನನ್ನನ್ನು ಹುಡುಕುವಲ್ಲಿ ಮತ್ತೆ ನಿಮ್ಮನ್ನು ನಾನು ಹೊಂದುವಲ್ಲಿ ಹೊಂದುವಲ್ಲಿ ಮುಖ್ಯವಾಗಿ ಶ್ರಮಿಸಿದವ ಹನುಮಂತ. ಹನುಮಂತ ಈ ಲೋಕದ ಕ್ರಮವೇ ಹಾಗೆ ಸ್ವಾಮಿ. ಹೇಗೆ? ಶಿಲ್ಪಿಯಾದವ ಒಂದು ಶಿಲೆಯನ್ನು ಚೆನ್ನಾಗಿ ಕೆತ್ತನೆ ಮಾಡ್ತಾನೆ, ಹೌದು ತನ್ನ ಪ್ರತಿಭೆಯನ್ನು ಆ ಶಿಲೆಯಲ್ಲಿ ಅರಳಿಸ್ತಾನೆ, ಅರಳಿಸ್ತಾನೆ. ಅದೊಂದು ದೇವರ ವಿಗ್ರಹ ಆಗ್ತದೆ. ಹೌದು ಹೌದಾ? ದೇವಸ್ಥಾನ ನಿರ್ಮಾಣ ಆಗ್ತದೆ, ಮೂರ್ತಿ ಪೂಜೆ ಆಗ್ತದೆ, ಭಕ್ತಾದಿಗಳು ಬಹಳಷ್ಟು ಮಂದಿ ಬರ್ತಾರೆ. ನಂತರ ಬಂದೆಲ್ಲ ಹೇಳುವುದು, ದೇವಸ್ಥಾನವನ್ನು ನೋಡಿ ಹೇಳುವುದೇನು ಗೊತ್ತಾ? ಏನಂತ? ಎಂತ ದೇವಸ್ಥಾನಪ್ಪ ಇದು, ಇದನ್ನು ಕಟ್ಟಿಸಿದವ ಯಾವ ಪುಣ್ಯಾತ್ಮ ಅಂತ. ಕಟ್ಟಿದವರ ಸುದ್ದಿಯೇ ಇರುವುದಿಲ್ಲ, ಹೌದು ಕಟ್ಟಿಸಿದವನ ಸುದ್ದಿಯನ್ನು ಮಾತಾಡ್ತಾರೆ. ಹೌದು. ಹಾಗೆ ಅಲ್ವಾ ಸ್ವಾಮಿ? ಅದು ಯಾಕೆ ಹೇಳ್ತಾರೆ ಹೇಳು? ಯಾಕೆ? ಕಟ್ಟಿಸುವವ ಕೆತ್ತಿದ್ದಕ್ಕೆ ಕೊಡಬೇಕಾದದ್ದು ಕೊಡುವುದಿಲ್ಲ ಅಂತ ಆದ್ರೆ ಅವ ಕೆತ್ತುತ್ತಿದ್ರ? ಅದಿಲ್ಲ, ಅದಿಲ್ಲಪ್ಪ. ಕಟ್ಟಿಸಿದವ ಕಟ್ಟಿಸಿದ್ದಕ್ಕೆ ಯಾರಾದ್ರೂ ಬೇರೆ ಏನಾದ್ರೂ ಕೊಡ್ತಾರ? ಇಲ್ಲ. ಅಂದ್ರೆ ಏನರ್ಥ? ಸ್ವಾರ್ಥವೇ ಇಲ್ಲದೆ ಮಾಡಿದ ಕರ್ಮ ಅತ್ಯಂತ ಶ್ರೇಷ್ಠವಾದದ್ದು. ದೇವಸ್ಥಾನ ಕಟ್ಟಿಸಿದವನಿಗೆ ಭೌತಿಕವಾಗಿ ಪ್ರತಿಯಾಗಿ ಏನೂ ಸಿಕ್ಕುವುದಿಲ್ಲ, ಅಲ್ಲಿ ಕೆತ್ತಿದವನಿಂದ ತೊಡಗಿ ಎಲ್ಲರಿಗೂ ಏನೇನಾದ್ರೂ ಸಿಗುತ್ತದೆ. ಅವರು ಸಿಕ್ಕದಿದ್ರೆ ಎಷ್ಟು ಒಳ್ಳೆ ಕುಶಲಕರ್ಮಿಗಳಾದ್ರು ಶಿಲ್ಪಿಗಳಾದ್ರು ಮನೆಯಲ್ಲಿ ಕುಳಿತು ಯಾರು ಏನು ಕೊಡದಿದ್ದಾಗ ಸಿಕ್ಕಿದ ಕಲ್ಲೆಲ್ಲ ಕೆತ್ತುತ್ತಾ ಇರುವುದಿಲ್ವಲ್ಲ. ಆದ್ದರಿಂದಲೇ ಬೇಕಾದದ್ದು ಸಿಕ್ಕಾಗ ಮಾತ್ರ ಕೆತ್ತುವವರಿಗೆ ಮನ್ನಣೆ ಉಂಟು. ಏನು ಇಲ್ಲದೆಯೂ ಇದ್ದದ್ದನ್ನೆಲ್ಲ ದಾನ ಕೊಡುವವರಷ್ಟಲ್ಲ, ಇದು ಲೋಕದ ರೂಢಿ. ಈಗ ಕಟ್ಟಿದವ ಅಂದ್ರೆ ಶಿಲ್ಪಿ ಆದವನಿಗೋ ಕಟ್ಟಿದವನಿಗೋ ಸಂಭಾವನೆ ಕೊಟ್ರೆ ಆ ಸಂಬಂಧ ಮುಗೀತಾ? ಮತ್ತೇನು ಮಾಡಬೇಕು? ಒಂದು ಸನ್ಮಾನ ಮಾಡಬೇಕು. ಅಲ್ಲಲ್ಲ, ಸನ್ಮಾನ ಆಯ್ತು, ಸಂಬಂಧ ಆಯ್ತು, ಎಲ್ಲ ಕೊಟ್ಟಾಯ್ತು, ಮತ್ತೆಂತದ್ದು ಮಾಡುದು? ಸಂಬಳ ಕೊಟ್ಟಾಯ್ತು. ಹೌದು ಸರಿ ಸ್ವಾಮಿ, ಈಗ ದೇವಸ್ಥಾನದ ಕತೆ ಬಿಟ್ಟು ಬಿಡೋಣ ನಾವು. ದೇವಸ್ಥಾನದ ಬಿಡುವ. ಈಗ ನನಗಾಗಿ ದುಡಿದವ, ನಮಗೆ ಕಷ್ಟ ಆದೆಲ್ಲ ಬಿಡುವುದೇ ಒಳ್ಳೆದು. ಮುಂದುವರಿಸಿ. ನಮಗಾಗಿ ದುಡಿದವ ಈಗ ಹನುಮಂತ. ನೀವು ಹನುಮಂತನಿಗೆ ಎಷ್ಟು ಸಂಭಾವನೆ ಕೊಟ್ಟಿದ್ದೀರಿ? ಅಲ್ಲಲ್ಲ, ಕೊಡ್ಬೇಕಲ್ಲ. ಈಗ ನೀವು ಅಲ್ಲಿಯೂ ಕೊಟ್ಟದ್ದೇ ಹೌದು ಅಂತ ಆದ್ರೆ ಈಗ ನಮಗಾಗಿ ದುಡಿದಂತ ಹನುಮಂತನಿಗೆ ನೀವು ಎಷ್ಟು ಕೊಟ್ಟಿದ್ದೀರಿ? ಕರಣೇಶು ಮಂತ್ರಿ, ಅದು ಕೇಳುವ ಛಾತಿ ನೋಡಿದೊಮ್ಮೆ ಅಡಿಮುಡಿ ಇಲ್ಲ. ಮಂತ್ರಿನಿ ಹಾಗೆ ನಿಂತು ಕೇಳುದು, ಎಷ್ಟು ಕೊಟ್ಟಿದ್ದೀರಿ? ಏನಾದ್ರೂ ವ್ಯವಸ್ಥೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ನಿನ್ನ ಹಾಗೆ ಯಾರು ಏನು ಮಾಡಿದ್ರು ಮುಖವನ್ನು ತಾವರೆ ಹಾಗೆ ಅರಳಿಸಿ ಒಳ್ಳೆ ಮನುಷ್ಯ ಒಳ್ಳೆ ಮಂಗ ಇಷ್ಟು ಹೇಳಿದ್ರೆ ಆಗುದಿಲ್ಲ, ಕೊಡ್ಬೇಕಾಗ್ತದೆ. ಸರಸಿ ಜಾಂಬಕಿ ಮಾತನಾಡಿಸು ಸರಸಿ ಜಾಂಬಕಿ ಮಾತನಾಡಿಸು ಮರುತ ಜಾತನ ಘನಸಗಾಗದ ಕುರಿತು ಮುಲ್ದಿನ ಬ್ರಹ್ಮ ಪಟ್ಟವ ಕರುಣಿಸಿರುವೇನು ಶೇಷವಿಲ್ಲವು ಕುರಿತು ಮುಲ್ದಿನ ಬ್ರಹ್ಮ ಪಟ್ಟವ ಕರುಣಿಸಿರುವೇನು ಶೇಷವಿಲ್ಲವು. ಎಲ್ಲ ಹಾಗೆ ಊರಲ್ಲಿದ್ದವರು ಮಾಡಿದ ಸಣ್ಣದು ಗೊತ್ತಾಗ್ತದೆ, ಮನೆಯಲ್ಲಿದ್ದವರು ಮಾಡಿದ್ದು ಕೇಳಿದ್ರೆ ನಮ್ಗೊತ್ತಿಲ್ಲ. ಮನೆಯವರು ಅದೇ ಹೇಳಿದ್ದು ಹಿತ್ತಲ ಗಿಡ ಮದ್ದಲ್ಲ ಅಂತ ನಿನ್ನಂತವರು ನೋಡಿ ಹುಟ್ಟಿದ್ದು. ಹಾಗಲ್ಲ ಎಂತದ್ದು? ಹಾಗಲ್ಲ. ಕಾಳಜಿ ನನಗೆ. ಎಂತದ್ದು ಕಾಳಜಿ? ಮನೆಯವರ ಬಗ್ಗೆ ಇನ್ನೊಬ್ರು ಆಡಬಾರ್ದಲ್ಲ. ನಿನಗಾಗಿ ನಾನು ಹೇಗಿದ್ದೆ ನೀನಿಲ್ಲದ ವೇಳೆಯಲ್ಲಿ ಅಂತ ಹನುಮಂತ ಹೇಳಿದ್ದಾರೆ ನಿನಗೆ. ನಿನ್ನನ್ನು ಹುಡುಕಿ ನೀ ಕೊಟ್ಟ ಚೂಡಾಮಣಿಯನ್ನು ತಂದು ಕೈಗಿತ್ತ ಕಾಲದಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಹನುಮಂತ ಹೇಳಿದ್ದಾರೆ ನಿನಗೆ. ಮೊದಲು ಅದು ಕೇಳಬೇಕು. ಈಗ ನನ್ನ ಗುರುತ ಹಿಡಿದು ನನ್ನನ್ನು ಸಂಧಿಸಿ ಬಂದ ಮೇಲೆ ನಾ ಕೊಟ್ಟದ್ದನ್ನು ಪಡೆದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಸ್ವಾಮಿ ಅಂತ ಇಷ್ಟು ವರ್ಷದಲ್ಲಿ ಕೇಳುವ. ನೀವೊಂದು ಕೆಲವು ಮಾಡ್ತೀರಿ, ಕೇಳಬೇಕಾದ ಒಂದು ಬಿಟ್ಟು ಮತ್ತೆ ಊರಲ್ಲಿದ್ದ ಎಲ್ಲ ಕೇಳ್ತೀರಿ. ಅದು ಯಾಕೆ ಗೊತ್ತಾ ಸ್ವಾಮಿ? ಅದಕ್ಕಿಂತ ಕಾರಣ ಬೇರೆ ಉಂಟು. ಮಾಡುವುದು ಬೇಡದಿದ್ದದ್ದು ಮಾತಾಡುದು, ಅದಕ್ಕೆ ಪುನಃ ಕಾರಣ ಉಂಟು. ಬೇಕಾದದೆಲ್ಲ ಆಗಾಗ ನೀವು ಹೇಳ್ತಾ ಇರ್ತೀರಲ್ಲ. ಅದೇ ಕೇಳದೆ ಹೇಳಬಾರ್ದು ಅಂತ ಸುಮ್ಮನೆ ಹೇಳಲಿಲ್ಲ. ನಾವು ಬೇಕಾದ್ದು ಹೇಳ್ತಾ ಇದ್ರೆ ನಮಗೆ ಸಿಕ್ಕಿದ ಅವಧಿಯಲ್ಲಿ ಬೇಡದಿದ್ದದ್ದು ಮಾತಾಡ್ತಾ ಇರುವುದು ಆಚೆ. ಹಾಗಲ್ಲ. ಏನು ಕೊಟ್ಟಿದ್ದೀರಿ ಅವನಿಗೆ? ಅವ ಕೊಟ್ಟದ್ದು ನನ್ನ ಪ್ರಾಣರತ್ನವನ್ನು. ನಿನ್ನನ್ನು ಹೇಳಿದ್ದು ಸರಿ. ಸರಿ, ನಿಮ್ಮ ಪ್ರಾಣರತ್ನ ಮಕ್ಕಳಿಗೆ ಬಂದರೆ ಒಂದು ಮುಖದಲ್ಲಿ ನಸುರಗು, ಇವಳಿಗೆ ಮುಂದಿರತ್ತೇನೋ ಕುತೂಹಲ ಉಂಟು. ಅಲ್ಲ, ನನ್ನ ಪ್ರಾಣರತ್ನವಾದ ನಿನ್ನ ಇರವಿನ ಅರಿವನ್ನು ಮೂಡಿಸಿದಾಗ
ನಾವು ಹೆಚ್ಚಂದ್ರೆ ಏನು ಕೊಡ್ಲಿಕ್ಕೆ ಆಗ್ತದೆ? ಏನ್ ಧನ, ಕನಕ, ವಸ್ತು, ಸಾಕಾಗ್ತದೆ. ವಿಷಯ, ಸಾಕಾಗ್ತದೆ. ವಾಹನ, ಭೋಗ, ಹ್ಮ್. ಯಾವುದು ನನ್ನಲ್ಲೂ ಇರ್ಲಿಲ್ಲ. ಮತ್ತೆ ಅವನಿಗೆ ಯಾಕದಲ್ಲ, ಹನುಮಂತನಿಗೆ ನನ್ನನ್ನೇ ಕೊಟ್ಟಿದ್ದೆ, ಅಂದ್ರೆ ನನ್ನನ್ನೇ ನಾ ಕೊಟ್ಟಿದ್ದೆ. ಹನುಮಂತ, ನೀ ನನ್ನವ, ಪಾಪ ಅಂತ ಕರೆದು ಗಾಢವಾಗಿ ಆಲಿಂಗಿಸಿದಾಗ ನನ್ನ ಎದೆ ಒದ್ದಾದದ್ದು ಅವನ ಕಣ್ಣೀರಿನಿಂದ. ಗೊತ್ತುಂಟೇನ ನಿನಗೆ? ಆಲಿಂಗನ ಭಾಗ್ಯ. ಅದು ಆತ್ಮದಾನ ಅಂತ. ತನ್ನನ್ನು ತಾನು ಕೊಡುವುದಕ್ಕಿಂತ ಶ್ರೇಷ್ಠವಾದದ್ದೇನಿಲ್ಲ. ಇಬ್ಬರಿಗೆ ಮಾತ್ರ ಇದ್ದದ ಆ ಯೋಗ. ಮತ್ತೊಂದು ಯಾರು? ನಾನು ನಿನ್ನನ್ನೇ. ನಾನು ಇನ್ನು ಬೇರೆ ಯಾರದಾದ್ರೂ ಹೇಳಿದ್ದೆ ಅಂತ ಭಾವಿಸಿದೆ. ಆದ್ರಿಂದ ನಿನ್ನ ಹತ್ರ ಹೇಳಿದ್ದು ನನ್ನನ್ನೇ ನಾ ಕೊಟ್ಟುಕೊಳ್ಳುವುದು ಏನು ಅಂತ ಯಾರಿಗಾದ್ರೂ ಅರ್ಥ ಆಗೋದಿದ್ರೆ ಹನುಮಂತನನ್ನು ಬಿಟ್ಟರೆ ನಿನಗೆ ಮಾತ್ರ. ಆಲಿಂಗನ ಭಾಗ್ಯವನ್ನು ಕೊಟ್ಟಿದ್ದೀರಿ. ಹನುಮಂತ ಈಗ ಮಾಡಿದೆ, ಇನ್ನು ನೀನು ಯಾವಾಗ ಏನು ಮಾಡ್ತೀಯ ಯಾರಿಗೂ ಗೊತ್ತು. ನಾನೇನ್ ನಮ್ಮನ್ನೇ ಮಾಡುದಿಲ್ಲ. ಕೊಟ್ಟುಕೊಂಡದ್ದಕ್ಕೆ ಪ್ರತಿಯ ಸರಿ ಸ್ವಾಮಿ. ಎಂತದ್ದು ಸರಿ ಮಾಡ್ತೇನೆ ಅಂತಲ್ಲ. ಅಲ್ಲಲ್ಲಪ್ಪ, ಮತ್ತೆ ಅವನಿಗೆ ಅಷ್ಟೇ ಕೊಟ್ಟದ್ದ, ಇನ್ನೆಂತದ್ದು ಕೊಡ್ಬೇಕಿಲ್ಲ. ಅಲ್ಲಿ ಕೇಳಿದ್ದು ಅಲ್ಲಿ ಸಂಭಾವನೆ ಒಳ್ಳೇದುಂಟಪ್ಪ, ನೀವು ಕೊಟ್ಟದ್ದು ಅಷ್ಟೇ ಕೊಟ್ಟದ್ದ ಅಂತ ಕೇಳಿದ್ದು. ಹೊಂದಬಹುದಾದ ಪದವಿಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು? ಪದವಿಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು? ಬ್ರಹ್ಮ ಪದವಿ. ಗೊತ್ತುಂಟು. ಸತ್ಯಲೋಕದಲ್ಲಿ ಔನ್ನತ್ಯದಲ್ಲಿ ಕೂತುಕೊಳ್ಳುವುದು, 14 ಲೋಕದಲ್ಲಿ ಎತ್ತರದ ಎತ್ತರ ಲೋಕ. ಅದರಲ್ಲಿ ಅತ್ಯಂತ ಎತ್ತರದಲ್ಲಿ ಕುಳಿತುಕೊಳ್ಳುವುದು ಚತುರ್ಮುಖನಾದ ಬ್ರಹ್ಮ. ಹಾ, ಅದೊಂದು ಪದವಿಯಾದರೆ ಬದಲಾಗುವುದು ಒಂದೊಂದು ಕಲ್ಪಕ್ಕೆ. ಕಲ್ಪಕ್ಕೆ ಹೋದ ಕಲ್ಪಕ್ಕೊಬ್ಬ, ಈ ಕಲ್ಪಕ್ಕೆ ಒಬ್ಬ. ಹಾಗೆ. ಮುಂದಿನ ಕಲ್ಪಕ್ಕೆ ಯಾರು ಅಂತ ಗೊತ್ತುಂಟು? ಇಲ್ಲಪ್ಪ. ಹನುಮಂತ 4 ಮುಖ ಮೂಡಿಸಿಕೊಂಡು ಅಲ್ಲಿರ್ತಾನೆ ವೇದ ವಿಧಾತನಾಗಿ. ನಾನು ಬ್ರಹ್ಮ, ಚತುರಾನನ, ಲೋಕ ಪಿತಾಮಹ ಅಂತ. ಮುಂದಿನ ಕಲ್ಪದ ಬ್ರಹ್ಮ ಅವ. ಮುಂದಿನ ಕಲ್ಪದ ಬ್ರಹ್ಮ ಪಟ್ಟ ಹಾಗೆ ನಿನಗೆ ಬಯಸಿದ್ರೆ ಕೊಡ್ಲಿಕ್ಕೆ ಆಗ್ತದ? ಹನುಮಂತನಿಗೆ ನಾನು ಕೊಟ್ಟದ್ದೆ. ಕೊಟ್ಟಿದ್ದೀರಾ? ಹೌದು ಸ್ವಾಮಿ. ಪೂರ್ವ ಕಲ್ಪದಲ್ಲಿ ಬ್ರಹ್ಮ ಅಂದ್ರೆ ಇದ್ದದರಲ್ಲಿ ದೊಡ್ಡದು ಅಂತ ಅರ್ಥ. ಮುಂದಿನ ಕಲ್ಪದ ಪಟ್ಟವನ್ನೇ ಹನುಮಂತನಿಗೆ ಬ್ರಹ್ಮ ಕೊಟ್ಟಿದ್ದೀರಾ? ಪಟ್ಟ ಅವನಿಗೆ ಕೊಟ್ಟ ಬ್ರಹ್ಮ ಪಟ್ಟ. ಮಾಡಿದ್ದಕ್ಕೆ ಇದಕ್ಕಿಂತ ಹೆಚ್ಚಿನ ಕೊಡಬೇಕು ಅಂದ್ರೆ ಅದು ಕೊಡುವುದಕ್ಕೆ ಇಡುವುದಕ್ಕೆ ಸ್ವಾಮಿ, ಮಿತಿ ಇಲ್ವೋ? ಬ್ರಹ್ಮ ಪಟ್ಟವನ್ನು ಹನುಮಂತನಿಗೆ ಕೊಟ್ಟಿದ್ದೀರಿ. ಹೌದು. ಸರಿ, ಅದೊಂದು ಕಡೆ ಇರ್ಲಿ ಆಯ್ತಾ? ಇವಳಿಗೆ ಕಟ್ಟ ಕೊಟ್ಟ ಹಾಗೆ ಕೊಂಡೋಗಿ ಅಲ್ಲಿ ಇಟ್ಲು. ಅಲ್ಲ, ಬ್ರಹ್ಮ ಪಟ್ಟ ಅಲ್ಲಿ ಕೊಟ್ಟಿದ್ದೀರಿ ನೀವು. ಇರ್ಲಿ. ಎಷ್ಟು ಸಣ್ಣದು ಮಾಡಿ ಸಣ್ಣದಲ್ಲಪ್ಪ ಅದು. ಕೊಂಡೋಗಿ ಮೂಲೆಯಲ್ಲಿ ಇಲ್ಲ, ಮಾತಿಗೆ ಹೇಳಿದ್ದು. ಅಲ್ಲ, ಇಟ್ಟದ್ದಲ್ಲ. ನೀನು ಹಾಗೆ ಇಡುವುದಕ್ಕೆ ಯೋಗ್ಯ ಹೌದಾದ್ರೆ ಅವನಿಗೆ ಕೊಟ್ಟಾದ್ರೂ ನಾನು ಪ್ರಯೋಜನ ಇಲ್ಲ. ಛೆ, 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 ಹಾಗಲ್ಲ, ನಾನು ಮಾತಿಗೆ ಹೇಳಿದ್ದು ಒಂದು ಕಡೆಯಲ್ಲಿ ಒಂದು ಇರ್ಲಿ ಕಡೆ ಅಂತ. ಆ ವಿಷಯ ಇರ್ಲಿ. ವಿಷಯ ಇರ್ಲಿ ಅಂತ. ಅದಕ್ಕೆ ಮತ್ತೆ ಕೆಲವದಕ್ಕೆ ಅಭಿನಯ ಇಲ್ಲದೆ ಮಾತು ಮಾತ್ರ ಬೇಕು. ಅಭಿನಯ ಅಪಾರ್ಥ ಕೊಡ್ತಾರೆ. ಅಲ್ಲ, ಇರ್ಲಿ ಅಂತ, ಬದಿಗಿರ್ಲಿ ಅಂತ ಆ ವಿಷಯ ಹಾಗೆ ಹೇಳಿದ್ದು. ಇರ್ಲಿ, ಇರ್ಲಿ, ಆಯ್ತು ಆಯ್ತು ಒಪ್ಪಬೇಕಾ? ಅಭಿನಯವೇ ಬೇಡ, ಇರ್ಲಿ. ಇರ್ಲಿ. ಈಗ ಸಿಕ್ಕಿದಿರಿ ಸ್ವಾಮಿ ನನ್ನ ಕೈ ಒಳಗೆ ನೀವು. ಮದುವೆಗೆ ವರ್ಷ ಎಷ್ಟಾಯ್ತು ಅಂತ ನೆನಪುಂಟು? ನೆನಪಿದೆ, ಕೆಲವು ವರ್ಷ ಈ ಕಳೆದು ಕೈಯೊಳಗೆ ಈ ಕೈಯನ್ನು ಹೀಗೆ ಹಿಡಿದ ಮೇಲೆ ಆಗ ಸಿಕ್ಕಿದ್ದೀನಿ. ಈಗ ಸಿಕ್ಕಿದ್ದೀರಿ ಈಗ. ಹಾಗೆ ಯಾವ ಎಷ್ಟು ಸಲ ಹಿಡಿದಿದ್ದೀನಿ? ಸರಿ, ಈಗ ಮುಂದಿನ ಕಲ್ಪದ ಪಟ್ಟವನ್ನು ಕೊಟ್ಟಿದ್ದೀರಿ, ಕೊಟ್ಟಾಗಿದೆ. ಅದಿರ್ಲಿ. ಈಗ ನೀವು ಹೊಟ್ಟದ್ದು ಅಂಜನಾದ್ರಿಗೆ, ಹನುಮಂತ ಇದ್ದಲ್ಲಿಗೆ. ಇಲ್ಲಿ ಮಂಗ ಯಾರು ಅಂತ ಹಾರುವ ಬಗೆ ನೋಡಿದ್ರೆ ಬ್ರಹ್ಮ ಪಟ್ಟ ಕೊಟ್ಟ ವಿಷಯದಿಂದ ಒಮ್ಮೆಗೆ ಅಂಜನಾದ್ರಿಗೆ ಹಾರಿದ್ರು. ಅದು ವಿಷಯ ಅಲ್ಲಿ ಇರ್ಲಿ ಅಂತ ಅದರಲ್ಲಿ ಹೇಳಿದ್ನಲ್ಲ. ಸರಿ ಆಯ್ತು. ಈಗ ಅಂಜನಾದ್ರಿಗೆ ಅಂಜನಾದ್ರಿಯಲ್ಲಿ ಆಂಜನೇಯನನ್ನು ಹುಡುಕಿ ನೋಡಿ ಏನ್ ಹೇಳ್ತೀರಿ? ಹನುಮಂತನನ್ನು ಕಂಡು ಏನ್ ಹೇಳ್ತೀರಿ ನೀವು? ಎಂತದ್ದು ಹೇಳುದು? ಶಕುಂತನನ್ನು ಕೊಡ್ಲಿಕ್ಕೆ ಹೇಳ್ತೀರಿ. ಮಂಗ, ಹ, ಮಲೆ ಮಂಗ, ಮಲೆಯಲ್ಲಿರುವ ಮಂಗ, ಮಲೆ ಮಂಗ. ಮಂಗ. ಹ. ನಿನಗೆ ಅದು ಬೈಗಳು, ನಿನಗೆ ಹೇಳಿದ್ರೆ ನಿನ್ನನ್ನು ಬೈದಾಗ ನೀನು ನನಗೆ ಹಾಗೆ ಮಾಡ್ತಿರ್ತಾರೆ. ಅನಿಸುವುದು. ಮಲೆ ಮಂಗ, ಮಂಗ, ಬುದ್ಧಿಹೀನ, ಬುದ್ಧಿಹೀನ, ಮೂರ್ಖ, ತಾಮರ, ಸ್ವಾಮಿಗೆ ವಿರುದ್ಧವಾಗಿ ಮಾಡಿದರೆ ಹೊಸುಡು ಮೊದಲೇ ಊದಿದೆ, ಇನ್ನದು ಊದಲಿಕ್ಕೆ ಸ್ಥಳಾವಕಾಶ, ಚರ್ಮ ಉದ್ದ ಇಲ್ಲ ಎಂಬಷ್ಟು ಬಾಟಿಗೆ ಊದಿದ್ದೇನೆ ಅಂತಾನೆ. ಈಗ ಶಕುಂತನನ್ನು ಹೋಗಿ ಕೇಳ್ತೀರಿ, ಕೊಡುದಿಲ್ಲ ಅಂತ ಹೇಳಿದ್ರೆ ಹನುಮಂತನನ್ನು ನೀವು ಕೊಲ್ತೀರಿ. ಹೌದು. ಹೊಡೆದು ಕೊಲ್ತೀರಿ. ಹೌದು, ಸ್ವಾಮಿ. ಶಂಕುತರನ್ನು ಕೇಳಿ ಎಲ್ಲ ಆಗಿದೆ. ಕೊಡುದಿಲ್ಲ, ನೀವು ನಾನು ಕೇಳೋದು ಬೇಡ, ಹೋದಾಗ ನೀವು ಹೋಗಿ ಕೇಳಿ ಕೊಲ್ಲುದು. ಬಿಟ್ಟು. ಕೇಳ್ತೀರಿ, ಹೌದು. ಕೊಡದಿದ್ರೆ ಅವನನ್ನು ಕೊಲ್ತೀರಿ. ಹ. ಸ್ವಾಮಿ, ಈಗ ನೀವು ಹನುಮಂತನನ್ನು ಬುದ್ಧಿ ಕೊಂದ್ರೆ ಹೊಡೆದದ್ರಲ್ಲಿ ಅವ ಸಾಯ್ತಾನೆ. ಅವನನ್ನು ನೀವು ಕೊಂದ್ರೆ ಈ ಪಟ್ಟಕ್ಕೆ ಯಾರನ್ನು ತಂದು ಕೂರಿಸ್ತೀರಿ ಸ್ವಾಮಿ? ಅದೊಂದು ಕೊಟ್ಟದ್ದು ನೀವೇ ಅಲ್ವಾ? ಅದಕ್ಕೊಂದು ಜನ ಆಗ್ಬೇಕಲ್ಲ. ಯಾವ ಹನುಮಂತ ಬರ್ತಾನೆ? ಯಾರನ್ನಿಡುವ? ನಾನ್ ಕೇಳು, ಸಾಯ್ತಾನೆ. ಕಳೆದ ಸಲ ನಿನ್ನಲ್ಲಿ ಕೇಳದೆ ಕೊಟ್ಟದ್ದು, ಈ ಸಲ ನಿನ್ನಲ್ಲಿ ಕೇಳಿ ಕೊಡು. ನೀವು ಅವನಿಗೆ ಕೊಡುವುದಂತ ನೀನು ಹೇಳು, ನೀನು ಅವನನ್ನು ನೀವೇ ನಿನಗೆ ಬೇಕಾದವರನ್ನು ಇಡುವ. ಬೇಡ, ನೀವು ಕೊಂದ್ರೆ ಆ ಪಟ್ಟಕ್ಕೆ ಜನ ಯಾರು? ಒಳಗೆ ಹೊರಗೆ, ಮೇಲೆ ಕೆಳಗೆ, ಆಯುಧಗಳಲ್ಲದ ಆಯುಧದಲ್ಲಿ, ಹೊತ್ತಲ್ಲದ ಹೊತ್ತಲ್ಲಿ, ನರನಿಂದಲೂ ಅಲ್ಲ, ಪ್ರಾಣಿಗಳಿಂದಲೂ ಅಲ್ಲ, ದೇವತೆಗಳಿಂದಲೂ ಅಲ್ಲ, ಗಂಧರ್ವರಿಂದಲೂ ಅಲ್ಲ, ಹೀಗೆಲ್ಲ ವಿಧ ವಿಧವಾದಂತಹ ನಿರ್ಬಂಧಗಳನ್ನು ಇರಿಸಿ ವರ ಪಡೆದದ್ದು. ಸತ್ತದ್ದು ಹೇಗೆ? ಸತ್ತಿದ್ದಾನೆ. ಯಾವ ರೂಪದಿಂದ? ನರಸಿಂಹ ರೂಪದಿಂದ. ನೃಸಿಂಹ ರೂಪದಿಂದ ಸತ್ತಿದ್ದಾನೆ. ಈಗ ವರ ಕೊಟ್ಟದ್ರಲ್ಲಿ ದೋಷ ಇದ್ದದ್ದರಿಂದ ಸತ್ತತ, ವರವನ್ನು ಮೀರಿ ವರ್ತಿಸಿದ್ದರಿಂದ ಮೀರಿ ವರ್ತಿಸಿದ್ರು. ಬ್ರಹ್ಮಪಟ್ಟ ನಾನು ಕೊಟ್ಟದ್ದರಲ್ಲಿ ಕೆಟ್ಟದಾಗಿ ಅವನಿಗೆ ಇಲ್ಲ ಅಂತ ಆಗುವುದಲ್ಲ. ಅದರಲ್ಲಿ ಕುಳಿತುಕೊಳ್ಳುವುದಕ್ಕೆ ಬೇಕಾದ ಅರ್ಹತೆಯನ್ನು
ಕೊಟ್ಟವನಿಗೆ ದ್ರೋಹ ಮಾಡಿ ಅವ ಕಳ್ಕೊಂಡದ್ದರಿಂದ ಬಿದ್ದರೆ ಕೊಟ್ಟವನಲ್ಲಿ ದೋಷ ಅಂತ ಅರ್ಥ ಅಲ್ಲ, ಇಟ್ಟುಕೊಳ್ಳುವವನಿಗೆ ಹಣೆ ಬರ ಇಲ್ಲ ಅಂತ ಅರ್ಥ. ನನಗವನು ಹೇಳಲಿಕ್ಕೆ ಬರ್ತಾರೆ ನಮ್ಮ ಮಟ್ಟಕ್ಕೆ ಹನುಮಂತ ಅಲ್ಲದಿದ್ರೆ ಅವನ ಅಪ್ಪನಂತವರನ್ನು ಕುತ್ಕೊಳಿಸಿ ಏನು ಯಾರಲ್ಲಿ ಹೇಳ್ತೀನಿ ನೀನು? ಒಂದು ಗೊತ್ತಾಯ್ತು ಸ್ವಾಮಿ, ಈ ದೊಡ್ಡವರೆಲ್ಲ ಕೊಡ್ತೇನಂದಾಗ್ಲೇ ಪಡ್ಕೊಳ್ಬೇಕು ಬಿಟ್ರೆ ಕೆಲವು ದಿವಸ ಹೋದ್ರೆ ಹೀಗೆ ಹೇಳುದು ಇವ್ರು. ಅದೊಂದು ಗೊತ್ತಾಗಿದೆ ನನಗೆ. ಬಿಡಿ, ನಾನು ಕಾಡಿಗೆ ಹೋಗುತ್ತೇನೆ ಅಂತ ಆದದ್ದು ವರದಿಂದ. ಆ ವರ ಕೊಟ್ಟ ಮೇಲೆ ಎಷ್ಟು ಕಾಲ ಕಳೆದ ಮೇಲೆ ನಾನು ಅದನ್ನು ಈಡೇರಿಸಿದ್ದು ಗೊತ್ತುಂಟು? ನನ್ನ ಅಪ್ಪ ನಾ ಹುಟ್ಟುವುದಕ್ಕೆ ಮೊದಲು ಕೊಟ್ಟ ವರ ಶಂಬರಾಸುರ ವಧ ಪ್ರಕರಣದಲ್ಲಿ. ನಾ ಹುಟ್ಟಿ ಮದುವೆ ಆದ ಮೇಲೆ ನಾನು ಅದನ್ನು ಈಡೇರಿಸಿದ್ದು. ಸೂರ್ಯ ವಂಶದವರು ಆಡಿದರೆ ಉಸಿರು ಚೆಲ್ಲುತ್ತಾರೆ, ಮಾತು ಬಿಡುವುದಿಲ್ಲ, ತಾವಾಗಿ ತಪ್ಪುವುದಿಲ್ಲ. ಕೊಟ್ಟದನ್ನು ಇಟ್ಟುಕೊಳ್ಳದಿದ್ರೆ ಅವನ ಗತಿಗೇಡು. ಅದಕ್ಕೆ ನಾವ್ಯಾಕೆ ಈಗ ಹೊರಟಿದ್ದೀರಿ ನೀವು? ನಾಳೆ ಯುದ್ಧವೇ. ಅವನನ್ನು ನಾನು ಹಿಂದೆ ಕೊಟ್ಟಿದ್ದೇನೆ ಅಂತ ಇಂದು ಬಿಡುವುದಕ್ಕಿಲ್ಲ. ಒಳ್ಳೆಯದು ಮಾಡಿದ್ರೆ ಪುರಸ್ಕಾರ, ಕೆಟ್ಟದ್ದು ಮಾಡಿದ್ರೆ ತಿರಸ್ಕಾರ. ಅರಸಾಳುಗಳ ಪವರ ನಿರೀಕ್ಷಿಪ ನಿರುಗಿಯೊಳಿ ವಿವರ ಬವರ ರಮಣ ಅರಸಾಳುಗಳ ಪವರ ನಿರೀಕ್ಷಿಪ ಪವರ ನಿರೀಕ್ಷಿಪ ನಿರುಗಿಯುಳ್ ಈ ವಿವರ ನಿರೀಕ್ಷಿಪ ನಿರುಗಿಯುಳ್ ಈ ವಿವರ ಪುರುಷೋತ್ತಮನೆ ಬೆಸಗೊಳ್ಳಿ ನಿಲ್ನೊಡನೆ ನಿಲ್ನೊಡನೆ ಬೆಸಗೊಳ್ಳಿ ನ ಬರುವೆ ನಾಳಿನೊಳ್ ಎಂಬೆನು ಕೈ ಮುಗಿವೆನು ಬರುವೆ ನಾಳಿನೋಳೆಲ್ದೆನು ಕೈ ಮುಗಿವೆನು ಅರಸ ಆಳುಗಳ ಬವರ ನಿರೀಕ್ಷಿಪ ರಮಣ ಸರಿ ಸ್ವಾಮಿ, ನಾನು ತಡೆಯುವುದಿಲ್ಲ, ಹನುಮಂತನ ಬಗ್ಗೆ ಮಾತನಾಡುವುದಿಲ್ಲ. ಅವ ಮಾಡಿದ್ದು ತಪ್ಪು, ಅವನಿಗೆ ಪೆಟ್ಟು ಬೀಳುವುದೇ ಸರಿ. ತಪ್ಪು ತಪ್ಪೇ. ತಪ್ಪೇ. ಹೋಗಿ ನೀವು ಯುದ್ಧವನ್ನು ಮಾಡ್ಲೇಬೇಕು. ಮಾಡಿ ಹೊಡೆದು ಮಲಗಿಸಲೇಬೇಕು ಅವನು. ನಾನು ಮಾಡಿದ್ದು ನಡೀತದೆ ಅಂತ ಒಂದು ಆಸೆ ಇದೆ ನನಗೆ. ನಿನಗೆಂತದ ಆಸೆ? ನನಗೆ ಬರ್ಬೇಕು. ಎಲ್ಲಿಗೆ? ಸುರಾಸುರರ ಯುದ್ಧವನ್ನು ನಾನು ಕೇಳಿದ್ದೇನೆ. ಕೇಳಿದ್ದು? ಅಣ್ಣ ತಮ್ಮಂದಿರ ಜಗಳ, ಹೌದು, ಇದೆಲ್ಲ ನೋಡಿದ್ದೇನೆ, ಕೇಳಿದ್ದೇನೆ. ಹೌದು. ಆದ್ರೆ ಅರಸು ಮತ್ತು ಆಳು ಇವರು ಯುದ್ಧ ಮಾಡುವ ಪರಿ ಹೇಗೆ ಅಂತ ನನಗೆ ನೋಡ್ಬೇಕು. ಒಂದು ಅವಕಾಶ ಬೇಕು ನನಗೆ. ಸುರಾಸುರರದ್ದು ನೀನು ಹೋಗಿ ನೋಡಿದ್ದ? ಕೇಳಿದ್ದು? ಕೇಳಿದ್ದು. ಮತ್ತೆ ಬೇರೆ ಏನಾದ್ರೂ ಕೇಳಿದ್ಯಾ? ಕೇಳಿದ್ದೆ ಅಲ್ಲ, ಯಾವ ಯಾವ ವರ್ಗಕ್ಕೆ ಯುದ್ಧ ಆಗಿದೆ ಅದೆಲ್ಲ ನೀ ಕೇಳಿದ್ದು. ಇದನ್ನು ಆದ ಮೇಲೆ ಹೇಗಾಗಿದೆ ಅಂತ ಬಂದು ಸ್ವಯಂ ನಾನೇ ಹೇಳ್ತೇನೆ. ಇದನ್ನು ಕೇಳಿ ಸುಖ ಪಡುವಿಯಂತೆ. ನಾಳೆ ರಾತ್ರಿ ಆಯ್ತು. ಅದಕ್ಕಲ್ಲ ಸ್ವಾಮಿ, ಯಾಕೆ ಗೊತ್ತಾ? ಯಾಕೆ? ಈಗ ದೇವರು ಕೊಟ್ರೆ ಎಷ್ಟೂ ಕೊಡಬಹುದು, ಪಡೆಯುವ ಯೋಗ್ಯತೆ ಇದ್ದವರು. ಹೌದು. ಭಕ್ತ ಕೊಟ್ರೆ ಎಷ್ಟು ಕೊಡ್ತಾನೆ ಅಂತ ಕಾಣ್ಬೇಕು ನನಗೆ. ಭಕ್ತಿಯನ್ನು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ಬೋದು. ಅಲ್ಲ, ಭಕ್ತಿಯನ್ನು ಸ್ವಲ್ಪ ಬೇಗ ಹೇಳಿದ್ದಿ ಅಂತ. ಭಕ್ತ ಕೊಟ್ರೆ ಎಷ್ಟು ಕೊಟ್ಟಾನು ಅಂತ. ಹೌದು. ಮತ್ತೆ ಭಕ್ತಿಯನ್ನು ಅದು ಭಕ್ತಿ ಅಂದ್ರೆ ಎಂತದು? ಉಂಡೆ ಹಾಗಲ್ಲ. ಮತ್ತೆ ಭಕ್ತಿ ಮೂಲಕವಾಗಿ ನಿಮ್ಮನ್ನು ಕಂಡಾಗ ನಿಮಗೆ ಶರಣು ಬಂದು ಶಕುಂತಲನ್ನು ಕೊಡುವಂತಹ ಪರಿ ನಿನಗೆ ಅದನ್ನು ನೋಡ್ಬೇಕು ಅಂತ. ಬೇಕು ಅಂತ ಅಡಗಿಸಿಟ್ಟು ಬೇಡದಿದ್ದದ್ದು ಮಾತ್ರ ಹೇಳುವುದು ಅಂದ್ರೆ ಹೀಗೆ. ನಿನಗೆ ಅದು ಭಕ್ತಿಯನ್ನು ಕೊಡುವುದು ಅಂದ್ರೆ ಭಾವವನ್ನು, ಪ್ರಕಟಣೆಯನ್ನು ಅಂತ ವಿವರಿಸಲಿಕ್ಕೆ ಗೊತ್ತುಂಟು. ಆದ್ರೂ ಭಕ್ತ ಕೊಟ್ರೆ ಎಷ್ಟು ಕೊಡ್ತಾನೆ ನೋಡ್ಬೇಕು. ಭಕ್ತಿಯನ್ನು ಇದು ವಾಕ್ಯ ಅಲ್ವ? ಏನು ಮಾಡುವುದು, ಕೆಲವು ಸಲ ಅವಸರ ಆಗುವುದು. ನಿಮಗೆ ಬೇಕಾದ್ದು ಸಾಧಿಸಲಿಕ್ಕೆ ಆಗುವಾಗ ಎಷ್ಟು ಸಮಯ ಸಿಗ್ತದೆ ನಿಮಗೆ? ಸ್ವಾಮಿ, ಎಂತದಿಲ್ಲ, ನನಗೆ ಬರಬೇಕು. ಅವನಲ್ಲಿ ಭಕ್ತಿ ಇಲ್ಲ, ಉದ್ದಟನಾಗಿದ್ದಾನೆ, ಅದಟನಾಗಿದ್ದಾನೆ, ಅವರಿಗೆ ಹೊಡಿತೇನೆ ಅಂತದ್ದು. ಆದ್ದರಿಂದ ಅವನಲ್ಲಿ ಭಕ್ತಿ ಇದ್ರೆ ಕರ್ಕೊಂಡು ಹೋಗ್ತಿದ್ದ, ಅಮ್ಮ ಅಂತ ಕರೀತಿದ್ದ. ನಾಳೆ ನಿನ್ನನ್ನು ಏಕವಚನದಲ್ಲೆಲ್ಲ ಸಿಟ್ಟಲ್ಲಿ ಏನೇ ನಾನು ಕರೆದ್ರೆ ಅವ ಮಂಗಬುದ್ಧಿ ತೋರಿಸಿದ್ರೆ ನನಗೆ ಮತ್ತು ಸಿಟ್ಟೇ ಇರ್ತದೆ. ನನಗೆ ಮಾಡಿದ್ದಕ್ಕೆ ಏನಿದೆ, ನಿನಗೇನಾದ್ರೂ ಹೇಳಿದ್ರೆ ಹೆಚ್ಚೇ ಇರ್ತದೆ. ನೋಡುವ, ಅದು ಕೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ನೋಡುವ ಅನ್ನುತ್ತಾಳೆ ಅವಳು. ನಾನು ಏನು ಮಾತಾಡುವುದಿಲ್ಲ ಯುದ್ಧದಲ್ಲಿ ಹಾಗೆ ಹೆಣ್ಣು ಮಕ್ಕಳು ಬರುವ ಕ್ರಮ ಇಲ್ಲ. ಒಮ್ಮೆ ನನಗೆ ಆಸೆ ಇದ್ರೆ ಅದನ್ನ ನೆರವೇರಿಸಬೇಕಾದದ್ದು ನೀವಲ್ವೇ? ನೀನು ಬಂದ್ರೆ ಅದು ಯುದ್ಧ ಆಗುದಿಲ್ಲ ಅಲ್ಲಿ. ಯಾಕೆ? ಈಗ ನೋಡು, ರಾತ್ರಿ ಹೊತ್ತು ಮಲಗಲಿಕ್ಕಿದ್ದದ್ದು. ಹೌದು. ಈಗ ಹೊತ್ತೆಷ್ಟಾಯ್ತು ಗೊತ್ತೋ?
ಇನ್ನೊಂದು ಜಾವದಲ್ಲಿ ಬೆಳಗಾಗ್ತದೆ. ಬೆಳಗಾಗ್ತದೆ. ನೀವು ಬೆಳಿಗ್ಗೆ ಹೋಗುದಲ್ವಾ? ಎಂತ ಮಾಡಿದ್ದೇವ? ಇಲ್ಲ ಇಲ್ಲ. ಇಲ್ಲ. ಈಗ ನಾವು ನಾಳೆ ಹೋಗುದು ಇಲ್ಲಿಗೆ ಹ. ಯುದ್ಧಕ್ಕೆ. ನೀನು ಬಂದ್ರೆ ಯುದ್ಧ ಆಗ್ಲಿಕ್ಕೆ ಉಂಟಾ? ಮಾತಲ್ಲೇ ಮುಗೀತದೆ, ಸಂಜೆ ಆಗ್ತದೆ. ಮತ್ತೆ ವಿಶ್ವಾಮಿತ್ರರಿಗೆ ಕೊಟ್ಟ ಮಾತು ಹಸಿ ಆಗ್ತದೆ. ಆದ್ರಿಂದ ನೀನು ಬೇಡ. ಒಂದು ರಾತ್ರಿ ನಿದ್ದೆ ಕೆಡುವುದು ಎಂತದ್ದು ಸ್ವಾಮಿ? ಅಶೋಕವನದಲ್ಲಿ ನಾನು ನಿದ್ದೆ ಕೆಟ್ಟದ್ದೆಷ್ಟು? ಯಾರು ಇಲ್ಲದಿದ್ದಾಗ ಅದು ಬಹುಶಃ ನಿನಗೆ ಮಾತಾಡದಿದ್ರೆ ನಿದ್ರೆ ಬರುವುದಿಲ್ಲ ಕಾಣ್ತದೆ. ಅಲ್ಲಿ ಮಾತಾಡ್ಲಿಕ್ಕೆ ಆಳುಗಳೇ ಇರ್ಲಿಲ್ಲಲ್ಲ, ಆದ್ರಿಂದ ನಿದ್ರೆ ಕೆಟ್ಟದ್ದು ಕಾಣ್ತದೆ. ಏಕಾಕಿನಿ ಆಗಿದ್ದದ್ದು ಅದಲ್ಲ. ಯುದ್ಧದಲ್ಲಿ ರಣಕರ್ಕಶತೆ ಇರ್ತದೆ. ಇದು ತನಕ ಆಪ್ತನಾಗಿ ಅಂಗೀಕರಿಸಿದವರಿಗೆ ನಿರ್ದಯನಾಗಿ ಹೊಡೆಯುವುದಕ್ಕೆ ಅನಿವಾರ್ಯವಾದ ಪರಿಸ್ಥಿತಿ ಬಂದ್ರೆ ನಿನಗೆ ಸಹಿಸುವುದಕ್ಕಾಗುವುದಿಲ್ಲ. ಬೇಡ, ಬರ್ಬೇಕು, ನನ್ನ ಕರ್ಕೊಂಡು ಹೋಗಿ. ದಮ್ಮಯ್ಯ, ನಾನು ಮಾತಾಡುವುದಿಲ್ಲ, ಅಲ್ಲಿ ನೋಡುವುದು ಮಾತ್ರ ದೃಶ್ಯವನ್ನು, ಒಂದೇ ಒಂದು ಮಾತಾಡುವುದಿಲ್ಲ ನಾನು. ನನಗೆ ಒಂದು ಗೊತ್ತಾಗಬೇಕು. ಹೇಳಿದ ಹಾಗೆ ಕೇಳಿದವರು ಏನು ಕೇಳಿದ್ರು ಈಡೇರಿಸ್ತಾರೆ. ಹೇಳಿದಾಗ ಕೇಳಬೇಕಾದವರು ತಿರುಗಿ ನಿಂತ್ರೆ ಹೊಡಿತಾನೆ. ಎರಡು ಗೊತ್ತಾಗಬೇಕಾದ್ರೆ ನೀನೊಂದು ಇರುವುದೊಳ್ಳೆ. ಹೇಳಿದ ಹಾಗೆ ಕೇಳುವವಳಿದ್ದರೆ ಅವಳು ಏನು ಕೇಳಿದ್ರು ರಣಕ್ಕೆ ಬರ್ತೇನೆ ಅಂತ ಕರ್ಕೊಂಡು ಹೋಗ್ತಾನೆ ಅವ ಅಂತ ಗೊತ್ತಾಗಬೇಕು. ಆದ್ರೆ ಒಂದು ಸಮಸ್ಯೆ ಒಂದೇ ಇರು, ಏನು? ನಿನ್ನ ಮಾತು. ನಾ ಮಾತಾಡುವುದಿಲ್ಲ, ಇಲ್ಲಿಗೆ ಮುಗೀತು, ನನ್ನ ಮಾತು ಮುಗೀತಪ್ಪ. ನಾವು ಒಂದೇ ಒಂದು ಮಾತಾಡುವುದಿಲ್ಲ, ಇನ್ನು ನೋಡುದು ಮಾತ್ರ. ಈಗ ಯುದ್ಧ ಮಾಡ್ಲಿಕ್ಕೆ ಇರುವುದು ನೀವು. ನಿನ್ನಿಂದ ಆಗುದನ್ನು ಹೇಳು, ಅದನ್ನೇ ಹೇಳಿದ ಮೇಲೆ ಮಾಡಬೇಕು. ನಾ ಮಾತೇ ಆಡುದಿಲ್ಲ. ನೀವು ಎಷ್ಟೊತ್ತಿಗೆ ಮಾತಾಡು ಅಂತ ಹೇಳ್ತೀರಿ, ಅಲ್ಲಿ ತನಕ ನಾ ಮಾತಾಡುವುದಿಲ್ಲ. ಇಲ್ಲಿವರೆಗೆ ಅರ್ಧ ಮನಸ್ಸಿದ್ದದ್ದು ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ನಿನ್ನನ್ನು. ಇದು ಹೇಳಿದ ಮೇಲೆ ಪೂರ್ತಿ ಮನಸ್ಸು. ಹೌದಾ? ಯಾಕೆ ಗೊತ್ತುಂಟು, ನನಗೆ ಯುದ್ಧಕ್ಕಿಂತ ಹೆಚ್ಚು ಕುತೂಹಲ ಈಗ ಒಂದು ಇಡೀ ದಿನ ನೀನು ಮಾತಾಡದೆ ಹೇಗಿರ್ತಿ ಅಂತ ನೋಡ್ಲಿಕ್ಕೆ. ಆದ್ರಿಂದ ನೀನು ಬರ್ಬೇಕು. ಬರ್ತೇನೆ, ಬರ್ಬೇಕು. ಅಲ್ಲ ನೋಡಿ, ನಾ ಮಾತಾಡುದಿಲ್ಲ. ಒಂದೇ ಒಂದು ಕೊನೆಗೆ ಒಂದು ಮಾತಾಡಿ ಬಿಡ್ತೇನೆ ಇಲ್ಲಿ ಅಷ್ಟೇ. ಈಗ ಹೇಳಲಿಕ್ಕಲ್ಲ ನಾಳೆ. ಇಲ್ಲ ಇಲ್ಲ, ಇವತ್ತು ಇಲ್ಲಿ ಮಾತ್ರ. ಇಲ್ಲೇ ಮುಗಿಸ್ತೀನಿ. ಈಗ ಸಿದ್ಧವಾಗಿ ಹೊರಟಿದ್ದೀರಿ ನೀವು, ಆಯುಧ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಸ್ವಲ್ಪ ಹೆಚ್ಚಿಗೆ ಹಿಡ್ಕೊಳ್ಳಿ ಸ್ವಾಮಿ. ನಿನಗೂ ಹೊಡಿಲಿಕ್ಕೆ ಉಂಟು ಅಂತ ಅದು ಚಿಕ್ಕಮ್ಮನಿಗಾಯ್ತು ಅಂತ ನಿನಗೆಲ್ಲ ಆಗ್ಲಿಕ್ಕಿಲ್ಲ ಏನು? ಶಂಬರಾಸುರ ವಧೆಯಲ್ಲಿ ಅವಳು ಸಹಾಯ ಮಾಡಿದ್ದು ಅದು ಕೇಕೆಯ ನಂದಿನಿ, ಇದು ಜನಕನಂದನೆ. ಅಲ್ಲ ಹಿಡ್ಕೊಳ್ಳಿ ಅಂತ, ಮಂಗಗಳೆಲ್ಲ ತುಂಬಾ ಮಂದಿ ಇದ್ದಾರೆ. ಇದ್ದ ಒಂದಲ್ಲವ ತಾಳ್ಲಿ ಮತ್ತಲ್ವ ಹೆಚ್ಚು. ರಾಮ ರಾಮ ಸಹಾಯಕದು. ಎಲ್ಲರೂ ಒಂದು ರಾತ್ರಿಗೆ ಸಮಾವೇಶಿತರಾಗಿ ಆಗಿದೆ. 4 ದಶಗಳಿಂದಲೂ ಮುತ್ತಿ ಎಲ್ಲಿಯೂ ಹನುಮಂತ ತಪ್ಪಿಸಿಕೊಳ್ಳದಂತೆ ಶಕುಂತ ಸಿಕ್ಕಲ್ಲಿ ಸೆರೆ ಹಿಡಿದು ತಂದು ಕಾಲಿಗೆ ಎರಗಿಸುವಂತೆ ಮಾಡುವಲ್ಲಿ ಎಲ್ಲರೂ ಬದ್ಧ ದೀಕ್ಷಿತರಾಗಿದ್ದಾರೆ. ಸರಿ. ಒಂದು ತೊಡಗಲಿ ಅಂತ ಹೇಳಿದ್ರೆ ಸಾಕು, ತೊಡಗುದೇ ಅಲ್ವೋ? ಎಲ್ಲ ಸಣ್ಣದೇ ಅಲ್ವೋ? ಬೇಡ ಬೇಡ. ಎಷ್ಟಾದರೂ ಮಗು ಮಗು ಅಂತ ಎಷ್ಟು ಬಾರಿ ನಾ ಕರೆದಿರಬಹುದು ಹನುಮಂತ ಅಲ್ವಾ? ಹುಟ್ಟಿಯೋದು ಹೇಗೆ ಅಂತ ಮಗು ಮಗು ಅಂತ ಎಷ್ಟು ಬಾರಿ ಕರೆದಿರ್ಬೋದು ಆ ಮಂಗನನ್ನು. ಹಾಗಾದ್ರೆ ಆ ಬಾಲಿಯ ಮಗು ಎಲ್ಲಿಂಟು ಹಂಗಲ್ಲ? ಕರೆದಿದರೆ ತೆಗೆಯನ್ನ ಕರೆದಿದರೆ ತೆಗೆಯಲ್ಲ, ನೀ ಬರುಗಿದರು ತಗುವೆ ಮುಲ್ಲ. ಕೊರತೆಗಳೇ ನಿದಿರಿನಲ್ಲಿ ಬಂದೆರಗಿದು ಬೇಳಿಂದಿನಲಿ. ಮೊದಲಾಗಿ ಪವಿತ್ರವಾದ ಪಾದಗಳಿಗೆ ಶಿರವನ್ನು ತಗ್ಗಿಸಿದ್ದೇವೆ. ನಮ್ಮದಾದ ಕರ್ತವ್ಯದಲ್ಲಿ ನಾವು ತೊಡಗಿದಂತಹ ವೇಳೆಯಲ್ಲಿ ಅವಸರವಾದ ಕರೆ, ನಿಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ತಿಳಿಸಿ. ಬಾರು ಬಾರಂಗದ ತಾರ ಕುಮಾರ ಬಾರೋ ಬಾರಂಗದ ತಾರ ಕುಮಾರ ಮಾರುತಿ
ಬಳಿಗೀಗ ಸಾರಿ ನೀ ಬಾಬೇಗ ಪುರದ ಸನ್ನಖದಿಂದ ಪರಿತ ಸೇನಾ ವೃಂದ ಪುರದ ಸನ್ನಖದಿಂದ ಪರಿತ ಸೇನಾ ವೃಂದ ನೆರಗಿ ತೆರಳಿ ಬಂದ ಪರಿಪೀಳು ಕಂದ ಬಾರೋ ಬಾರಂಗದ ತಾರ ಕುಮಾರ ಬಾರೋ ಯುದ್ಧದ ವೇಳೆಯಲ್ಲಿ ಹಿಂದೆ ರಾವಣನಿಗೆ ನಿನ್ನನ್ನು ಸಂಧಾನಕಾರನಾಗಿ ಕಳಿಸಿದ್ದು ನೆನಪುಂಟು? ಹೌದು. ಕಳಿಸಿದ್ದು ಚಿಕ್ಕಪ್ಪನೇ. ಈ ಬಾರಿ ನೇರ ಕರೆದದ್ದು ಯಾಕೆ ಗೊತ್ತು? ಯಾಕೆ? ಆಜ್ಞೆ ಕೊಟ್ಟರೆ ಹನುಮಂತನಿಗೆ ಹೊಡೆಯುವುದಕ್ಕೆ ಸನ್ನದ್ಧಾಗಿ ನಿಂತದ್ದಲ್ವ? ಹೌದು ದೇವರೇ. ಬಂದ ಸೇನೆಯ ಪ್ರಮಾಣ ನೋಡಿದ್ಯೋ? ನಿಮ್ಮದ್ದು ಪೂರ್ತಿ ಉಂಟು, ಹೌದು. ನಮ್ಮದ್ದು ಮೂಲಬಲ ಎಲ್ಲ ಉಂಟು. ನರವಾರನ ಸೇನೆ ಒಟ್ಟಾಗಿ ಬಂದು ಮುತ್ತಿ ನಿಂತಾಗ ಒಬ್ಬ ಹನುಮಂತನಿಗೆ ಆದೀತ ಮಗು ಆದಿತ್ಯ ಆಗ್ಲಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಹೊಡೆಯುವುದಕ್ಕೆ ನಮಗೆ ಸ್ವಲ್ಪ ಆದ್ರೂ ಕರುಣೆ ಬೇಡ. ಹೌದು. ಆಗ್ಲಿಕ್ಕಿಲ್ಲ ಅಂತ ಅದಕ್ಕಾಗಿ ಆದ್ದರಿಂದ ಎಷ್ಟಾದರೂ ನೀವೆಲ್ಲ ಹುಡುಕಿದ್ದೆಲ್ಲ ಒಟ್ಟಿಗೆ ಅಲ್ವಾ ಸೀತಾದೇವಿ? ಹೌದು. ಒಳಗಿಂದೊಂದು ನೋವಾಗ್ಲಿಕ್ಕಿಲ್ವಾ? ಏನು ಮಾಡುವ ದೇವರೇ? ಅದಕ್ಕೆ ಏನು ಮಾಡುವಂತ ಯೋಚಿಸಿ ನನ್ನ ಕರೆದದ್ದು. ಹೌದಾ? ನೀನು ಒಮ್ಮೆಗೆ ನೆಗೆದು ಅಂಜನಾದ್ರಿ ತುತ್ತ ತುದಿಯನ್ನು ಹೋಗಿ ಬಂದ ಸೇನೆ ಎಷ್ಟು ಎಲ್ಲರ ಸಂಕಲ್ಪ ಹೇಗುಂಟು, ಈಗಲೂ ಬಿಟ್ಟು ಕೊಡದಿದ್ರೆ ತಪ್ಪನ್ನು ಸರಿಪಡಿಸುವ ಅವಕಾಶ ಕೊಟ್ಟ ಕೊನೆಯದ್ದು ಕಳೆದು ಹೋಗುತ್ತದೆ, ಸರ್ವನಾಶ ಆಗುತ್ತದೆ ಅಂತ ಹೇಳಿ ಬಿಟ್ಟು ಕೊಟ್ರೆ ಶಕುಂತರನ್ನು ಕರ್ಕೊಂಡು ಬರಬೇಕು. ಇಲ್ಲದಿದ್ರೆ ಅವನಿಗೆ ಆಗುವ ಅಪಾಯವನ್ನು ಚೆನ್ನಾಗಿ ವಿವರಿಸಿ ಹೇಳಿ ಬಂದ್ರೆ ನೀನು ರಾವಣನಿಗೆ ಹೇಳಬೇಕಾದೆಲ್ಲ ಹೇಳಿ ಬಂದ ಮೇಲೆ ಹೊಡೆಯುವಲ್ಲಿ ಮತ್ತೆ ನಮಗೆ ದಾಕ್ಷಿಣ್ಯ ತೋರಲಿಲ್ಲ. ಆದ್ದರಿಂದ ಒಂದು ನಿರ್ಣಯ ಆಗಬೇಕು ಅಂತ ಆದ್ರೆ ನೀನೊಮ್ಮೆ ಹೋಗಿ ಬರಬೇಕು. ಚಿಂತೆಯ ಬಿಡು ಬಿಡು ಸ್ವಂತ ಕಾರ್ಯಗಳು ಚಿಂತೆಯ ಬಿಡು ಬಿಡು ಹೊತ್ತ ಕಾರ್ಯಗಳು ಸಂತಸಗಳು ಆಂತರಿಸದ ಬರ ಮಟ್ಟನು ಸೇನಾ ತಿಂತಿಣಿಯೊಡಗೂಡಿ ನೀವು ಬೆಳದಲ್ಲಿ ಸೂಚಿಸಿದ್ದನ್ನು ಶಿರದಲ್ಲಿ ಹೊತ್ತು ಮಾಡುವವರು ನಾವು. ಈ ಕಾಲಕ್ಕಾಗುವಾಗ ಏನಾಗಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದೀರಿ. ಹೋಗುವ ಹೊಣೆ ನನ್ನದು, ಹೇಳುವ ಉದ್ದೇಶ ನೀವು ಹೇಳಿದ್ದನ್ನೆಲ್ಲ ಹೇಳ್ತೇನೆ ದೇವರೇ. ಅಪರಿಮಿತ ತಾರೆಗಳಂತೆ ಈ ವಾನರ ಪಾಳೆಯೇ ಇದ್ದರು. ತಾರಾ ಸಮೂಹದ ಮಧ್ಯದಲ್ಲಿ ತಾರಾನಂದನಾದ ನೀನು ಧ್ರುವ ತಾರೆಯಂತೆ ಶೋಭಿಸುವುದು ಈ ಆತ್ಮವಿಶ್ವಾಸದಿಂದ ಮಗು ಆಗಲಿ. ಯಶಸ್ವಿಯಾಗಿ ಬಾ, ನಿರೀಕ್ಷೆಯಲ್ಲಿರ್ತೇನೆ. ಹೋಗಿ ಬಾ. ಏನು ಮಾವ ಇದು? ನಿನ್ನಲ್ಲಿ ಕೇಳುವುದು ಏನು ಅಂತ. ದಂಡ ಬಲ್ದಿತು ಬಾವಯ್ಯ ರಾಮನನ್ನು ದಂಡ ಬಲ್ದಿತು ಬಾವಯ್ಯ 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 ಆ, 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 ದಂಡು ಬಲ್ದಿತು ಭಾವಯ್ಯ ರಾಮ ದಂಡು ಬಲ್ದಿತು ಭಾವಯ್ಯ ದಂಡು ಬಲ್ದಿತು ದಂಡು ಬಲ್ದಿತು ರಾಮನ ದಂಡು ಬಂದಿತು ಕಂಡರೆ ಕೌತುಕ ನಿಮ್ಮ ಗಂಡುತನವು ನಡೆಯದಿರುವುದು ನಿಮ್ಮ ಗಂಡುತನವು ಕಂಡರೆ ಕೌತುಕ ನಿಮ್ಮ ಗಂಡುತನವು ನಡೆಯದಿರುವುದು ಬಾವಯ್ಯ ಆನೆ ಕುದುರೆ ರಥ ಪದಾತಿ ಸೇನೆಗಳ ಸಂದೋಗವು ಆನೆ ಕುದುರೆ ರಥ ಪದಾತಿ ಸೇನೆಗಳ ಸಂದೋಗವು ಏನ ನೆಂಬಿ
ವ್ಯೂಹವು ಬಾವಯ್ಯ ಏನು ನಿಂಬೆ ಬರಗಿಸಿದರೆ ಜೇನು ನೊಣದ ವ್ಯೂಹವು ಜೇನು ಹುಳದ ನೊಣದ ದಂಡು ಬಲ್ದಿದು ಬಾಬಯ್ಯ ರಾಮ ದಂಡು ಬಲ್ದಿದು ಓ ಓ ಓ ಓ ಅಂಗದ, ಏನು ಬಾವಯ್ಯ? ನನ್ನ ದೊಡ್ಡ ಮಾವನ ಮಗ ನೀನು. ಹೌದು. ಭಾವ ಭಾವ ಸಂಬಂಧ ನೋಡು. ಆ, ಯಾವ ಸಂಬಂಧದಲ್ಲಿಯೂ ನಾವು ಕರೆದ ಹಾಗೆ ಕರೆಸಿಕೊಂಡವರು ಪುನಃ ಕರೀಲಿಕ್ಕಿಲ್ಲ. ಅಪ್ಪ ಅಂತ ಒಬ್ಬರನ್ನು ಕರೆದರೆ ಏನು ಮಗನೇ ಅಂತ ಬರುವುದು. ಹೌದು. ಅಜ್ಜ ಅಂತ ಕರೆದರೆ ಏನು ಮೊಮ್ಮಗನೇ ಅಂತ ಬರುವುದು. ಆ, ಭಾವ ಅಂತ ಕರೆದಾಗ ಮಾತ್ರ ಏನು ಬಾವಯ್ಯ? ಒಳ್ಳೇದು ಭಾವ. ಆ, ಮತ್ತೆ ಹೆಂಗಿದ್ದೆ? ಬಾವ ಏನು ಬಾವ? ಇದೇನು ನಿನ್ನ ಭಾವ? ನನ್ನ ಭಾವ ನೀನಲ್ವೇನೋ? ನಿನ್ನ ಭಾವ ಏನು ನಿನ್ನ ಭಾವ ಏನಿದು? ಏನಾಗಿದೆ ಈಗ? ಈಗ ನೀನು ಬರುವುದೇ ಅಪರೂಪ ಇತ್ತೀಚೆಗೆ ಅಂಜನಾದ್ರಿಗೆ. ಮಾವ ಈಗ ಏನಾಗಿದೆ ಅಂತಲೇ ನಿನಗೆ ಗೊತ್ತಿಲ್ವಾ ಬಾವ? ಎಲ್ಲಿಯಾದ್ರೂ ಬಿದ್ದಿಯೇನೋ? ಇಲ್ಲಪ್ಪ. ಅಮ್ಮ ಹೇಗಿದ್ದಾರೆ? ಅಮ್ಮ ಹುಷಾರಿದ್ದಾರವ? ಅತ್ತೆ ಹುಷಾರಿದ್ದಾರಲ್ಲ? ಆ, ಮತ್ತೆಂತ ನಿನ್ನ ಸಂಗತಿ? ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ನಾನಾಗಿ ಬಂದದ್ದಲ್ಲ ಬಾವ. ಇದು ನೀನು ಎಲ್ಲ ಕಡೆಯಲ್ಲಿ ಹಾಗೆ ನೀನಾಗಿ ಎಲ್ಲಿಗೂ ಹೋಗುದಿಲ್ಲ. ಯಾರ್ಯಾರು ಕಳಿಸಿಕೊಟ್ಟೆ ಹೌದು. ಕಳುಹಿಸಿ ನೀನೊಂದು ಇತ್ತೀಚೆಗೆ ಕಳಿಸಿಕೊಡ್ಲಿಕ್ಕೆ ಒಂದು ಜನ ಆಗಿದ್ದಿ ಮಾರೆ. ಏನು ಮಾಡುವ ಮಾವ? ಬಾವ ನಮಗೆ ಇದೇ ಉದ್ಯೋಗ ಬಾವ. ಯಾರಾದ್ರೂ ಕಳುಹಿಸಿ ಕೊಟ್ರೆ ಆದ್ರೆ ಅಲ್ಲಿಗೆ ಬರುವುದು ನಾವು. ನಿನ್ನನ್ನು ಅವತ್ತೊಮ್ಮೆ ರಾಮದೇವರು ಕಳಿಸಿದ್ರು. ಹೌದು ಬಾವ. ಕರ್ಕೊಂಡು ಬರ್ಲಿಕ್ಕೆ ಯಾರ್ಯಾರು ಬೇಕಿತ್ತು? ಏನು ಮಾಡುವ ಬಾವ? ಹೋಗಿ ಗಲಾಟೆ ನಿನ್ನದು ಈಗ ಸುಮ್ಮನೆ. ಈಗ ನಾನು ಮಾತ್ರ ಬಂದದ್ದು ಇಲ್ಲಿಗೆ, ಬೇರೆ ಯಾರು ಬರ್ಲಿಲ್ಲ. ಅಲ್ಲ ಆ, ಅವತ್ತು ಒಬ್ಬನೇ ಹೊತ್ತು ನೀನು. ಹೌದು. ಮತ್ತೆ ನಾನು ಕರ್ಕೊಂಡು ಬಂದದ್ದಲ್ಲಿಂದ. ಅದು ಒಳ್ಳೆದಾಯ್ತು. ಇಲ್ಲದೆ ಇದ್ರೆ ರಕ್ಕಸರೆಲ್ಲ ಜೇನ್ ನೋಡದ ಹಾಗೆ ಮುತ್ತಿದ್ರು ನಿನ್ನನ್ನು. ಏನು ಮಾಡುವ ಹೇಳಿ ಬಾವ? ಕೆಲವೊಂದು ಸಂದರ್ಭ ಎಲ್ಲಿಟ್ಟು ಹಾಗಾಗಿ ಆಗುತ್ತದೆ. ಪೆಟ್ಟಿಗೆ ಮಾಡಿದಾನ? ತಯಾರಾಗಿದೆ. ಇಲ್ಲಪ್ಪ, ಪೆಟ್ಟಿಗೆ ಯಾಕೆ ಅದಕ್ಕೆಲ್ಲ? ಅದನ್ನು ಬಿಟ್ಟರೆ ಸ್ವಚ್ಛಂದವಾಗಿ ವಿಹರಿಸ್ತದೆ. ಮತ್ತೆ ಎಂತ ಪೆಟ್ಟಿಗೆ? ಬಾವ ನೀನೇನು ಬಾವ ಇಲ್ಲಿ ಮಲಗಿದ್ಯಾ ಬಾವ? ಇಲ್ಲಿ ಯಾಕೆ? ಆದ ಘಟನೆ ಎಲ್ಲ ನಿನಗೆ ಏನು ಗೊತ್ತಿಲ್ವಾ ಬಾವ? ನೀನೇನ್ ಹೇಳ್ತೀನಿ? ನನಗೆ ಸುಮಾರು ಗೊತ್ತುಂಟು. ನೀನೇನ್ ಹೇಳ್ತೀನಿ ಅಂತ. ಗೊತ್ತುಂಟಾ? ಹೌದು. ನೋಡಂತೆ, ಮುಂದೆ ನೋಡಂತೆ. ಎಂತದಾಗಿದೆ? ಹೇಗೆ ಕಾಣ್ತಾ ಇದೆ? ಏನಾಗಿದೆ? ಸಮುದ್ರದ ಅಲೆಗಳು ಒಂದನ್ನೊಂದು ತಾಗಿ ದಡಕ್ಕೆ ಅಪ್ಪಳಿಸುವ ರೀತಿಯಲ್ಲಿ ಸೇನೆಗಳು ಬರ್ತಾ ಉಂಟು. ಹೌದು. ನೋಡಂತೆ ಮುಂದೆ ರಥಗಳು, ಆ. ಆನೆ, ಕುದುರೆ, ಪದಾತಿಗಳು. ಚತುರಂಗ ಸೇನೆ ಅಂತ ಹೇಳುದದನ್ನು. ಹೌದು. ಈ ರಾಮ ಸೇನೆಯನ್ನು ಕೆಲವರೆಲ್ಲ ಹಾಸ್ಯಕ್ಕಾಗಿ ಹೇಳುವ ಕ್ರಮ ಉಂಟು. ಹೇಗೆ? 4 ಸಾಲ್ ಭಾರಿ ಸೇನೆ ಅಂತ. ಅಂದ್ರೆ 4 ಸಾಲಿನ ಭಾರಿ ಸೇನೆ ಅಂತ. ಕೆಲವರೆಲ್ಲ ತಿಳಿದವರು ಏನು ಹೇಳ್ತಾರೆ ರಾಮಸೇನೆಯನ್ನು ಕಂಡು? ಆ. ಬಟಹ ನಿಸ್ಸಾಳ ತಮ್ಮಟ ಬೇರೆಗಳ ಸಮುಕ್ಕಟನಾದ ಉಗ್ರ ಗಜಗಟೆಯ ಘಂಟಾರವ ಚತುಲವಾದಿಗಳ ಕುರಪುಟದ ರಭಸ ಹರಿಸುತ್ತಿಹ ರಥಚಕ್ರ ಧ್ವನಿ ಲಟಕಟಿಪ ಸಮರ ಲಂಪಟರ ಭುಜಗಳಿಂದ ಹೊಯಲು ನೋಡಂತೆ ಪಟುತರದ ಬಟರ ಬೊಬ್ಬೆಯ ಭಟಗಳೊಂದಿಗೆ ಎಷ್ಟು ಮಂದಿ ಬರ್ತಾ ಇದ್ದಾರೆ. ಇವರೆಲ್ಲ ಬರುವುದಕ್ಕೆ ಕಾರಣ ಏನು? ಆಗ್ಲಿ ಮಾವ ಸತ್ತ ಮೇಲೆ ಸ್ವಲ್ಪ ಬಾಯ್ಪಾಟಾದ್ರೂ ಮಾಡಿದ್ಯಲ್ಲ. ಅಲ್ಲ, ಹೇಳಿದ್ದು ನಾನು. ಬಾವ ಏನು ಬಾವ, ನಿನ್ನ ಜೊತೆಗೆ ಇದ್ದವನಲ್ವೇ ನಾನು? ನಿನ್ನ ಜೊತೆಗೆ ಇದ್ದು ಇಷ್ಟಾದ್ರೂ ಬರ್ಲಿಲ್ಲ ಅಂತ ಹೇಳಿದ್ರೆ ಏನು ಹೇಳಿಯರು? ನಮ್ಮ ಜೊತೆ ಅಂತಲ್ಲ, ನಾವೇನ್ ಮಾಡ್ಬೇಕು ಅದನ್ನು ನೀನು ಅದರಲ್ಲೆಲ್ಲ ನಿಶ್ಚಯ ಮಾಡು. ಬಾವ ಇವರೆಲ್ಲ ಬರುವುದಕ್ಕೆ ಕಾರಣ ಏನು? ಇವರು ಬಂದದ್ದ ಈಗ? ನೀನ್ ನೋಡಂತೆ ಎಷ್ಟು ಮಂದಿ ಸೈನಿಕರಿದ್ದಾರೆ. ಸಾಧಾರಣ ಕಾಣುವಾಗ ಆ, ಜೇನ್ನೊಣಗಳ ರಾಶಿ ಹಾಗೆ ಕಾಣ್ತದೆ. ಹೌದಾ? ಸೈನಿಕರು ಮಾತ್ರ ಅಲ್ಲ, ಮತ್ತೆ ನಮ್ಮ ಪಂಗಡದವರು ಇದ್ದಾರೆ. ಮತ್ತೊಂದು ಅಲ್ಲ, ನೀನು ಬಂತು ಅಂತ ಹೇಳಿದ್ದು ಇದನ್ನೇ ಹೇಳಿದ್ದು ನಾನು. ದಂಡು ಬಂತು. ಆ, ನಿನಗೆ ಒಮ್ಮೆ ಹೇಳಿಕೊಟ್ಟ ಶಬ್ದ ಮತ್ತೆ ಎಲ್ಲದಕ್ಕೂ ಅದೇ ಆಗ್ತದಲ್ಲ. ಹೌದು. ಅವತ್ತು ರಾಮದೇವರು ನಿನ್ನನ್ನು ಕಳಿಸುವಾಗಲೂ ಅದೇ ಶಬ್ದ ಹೇಳಿದ್ದು. ಆಹಾ. ಬಂದ ದಂಡು ಹಿಂದೆ ಹೋಗ್ತದೆ, ಇದನ್ನು ರಾವಣನಲ್ಲಿ ಹೇಳುವಂತ. ಹೌದೌದು. ಇಲ್ಲಿ ತಿರುಗಿಸಿ ಬಾವ ದಂಡು ಬಂತು ಅಂತ ಹೇಳ್ತಾನೆ. ದಂಡು ಬರ್ತಾ ಇದೆ ನೋಡಂತೆ. ಮುಂದೆ 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 ಧಾವಿಸಿ ಬರ್ತಾ ಇದೆ. ಹತ್ತಿರದಲ್ಲೇ ನೋಡಂತೆ ನಮ್ಮ ಪಂಗಡದವರಿದ್ದಾರೆ. ಹೌದು, ನೋಡು ಬಾವ, ನಮ್ಮ ಪಂಗಡದವರು ಇಲ್ಲದೆ ಇರುವುದು ಅದೊಂದು ಇದೇ ಅಲ್ಲ, ವಿಷಯವೇ ಅಲ್ಲ. ಎಂತಹ ವಿಪರ್ಯಾಸ ನೋಡು. ನಮ್ಮವರಿಗೆ ಏನ್ ಬೇಡಿಕೆ? ಈಗ ಎಲ್ಲ ಕಡೆಯಲ್ಲಿ ನಮ್ಮವರಿದ್ದಾರೆ. ನಿನ್ನನ್ನೇ ವಿರೋಧಿಸುವುದಕ್ಕೆ
ನಮ್ಮ ಪಕ್ಷದವರು ಇಲ್ಲಿಗೆ ಬರ್ತಾ ಇದ್ದಾರೆ ಎಂದಾದ್ರೆ ನೀನು ಕೈಗೊಂಡ ಕಾರ್ಯ ಎಷ್ಟರ ಮಟ್ಟಿಗೆ ಸರಿ? ಪರಮ ಪುರುಷನೊಡನೆ ನೀನು ಬರಿದೆ ದ್ವೇಷ ಮಾಡಿದೆ, ನೀನು ಬರಿದೆ ದ್ವೇಷ ಮಾಡಿದೆ. ಏ ಪರಮ ಪುರುಷನೊಡನೆ ನೀನು ಬರಿದೆ ದ್ವೇಷ ಮಾಡಿದೆಗೆ, ತೆರುವಿನಾಳೆ ಬಗೆಯನೆದು ಸರಸ ಮಾತನಾಡಿದೆ. ತೆರುವಿ ನಾಳೆ ಬಗೆಯನೆದು ಸರಸ ಮಾತನಾಡಿದೆ, ಅವನಲ್ಲಿ ಬರಿದಿ ದ್ವೇಷ ಮಾಡಿದೆ. ಭಾವಯ್ಯ ದ್ವೇಷ ಮಾಡಿದೆ. ದುರುಳತನದಿ ಮೊದಲು ಸಾಮ ಬೆರಡ ಮುರಿದು ಕಾಡಿದೆ. ದುರುಳತನದಿ ಮೊದಲು ಸಾಮ ಎರಡ ಮುರಿದು ಕಾಡಿದೆ ಕಾಡಿದೆ ಕಾಡಿದೆ. ಅರರಿ ಸ್ವಾಮಿ ದ್ರೋಹಕ್ಕೆ, ಅರರಿ ಅರರೆ ಸ್ವಾಮಿ ದ್ರೋಹಕ್ಕೆ, ಸ್ವಾಮಿ ದ್ರೋಹಕ್ಕೇನು ಹರಚಿತವನು ನೋಡಿದೆ. ಅರರೆ ಸ್ವಾಮಿ ದ್ರೋಹಕ್ಕೇನು ಹರಚಿತವನು ನೋಡಿದೆ, ಹರಚಿತವನು ನೋಡಿದೆ. ಅರರೆ ಸ್ವಾಮಿ ದ್ರೋಹಕ್ಕೇನು ಹರಚಿತವನು ನೋಡಿದೆ. ಅರರೆ ಭಾವಯ್ಯ ತಂಡು ಬಂದಿತು ಬಾವಯ್ಯ, ರಾಮನ ತಂಡು ಬಂದಿತು, ತಂಡು ಬಂದಿತು, ದಂಡು ಬಂದಿತು ಭಾವಯ್ಯ. ಬಾವಯ್ಯ ಭಾವಯ್ಯ ಬಾವಯ್ಯ. ಈಗ ರಾಮ ನಿನ್ನ ಬಳಿಗೆ ಹೋಗಿ ನಿಬಾರೆಂದನು, ಈಗ ರಾಮ ನಿನ್ನ ಬಳಿಗೆ ಹೋಗಿ ಬಾರೆಂದನು. ಆಗಮವನು ನಿನಗೆ ತಿಳಿದಲಾಗಿ ನಾನು ಬಂದೆನು, ಆಗಮವನು ನಿನಗೆ ತಿಳಿಸಲಾಗಿ ನಾನು ಬಂದೆನು, ನಾನು ಬಂದೆನು, ನಾನು ಬಂದೆನು. ಪರಮ ಪುರುಷನೊಡನೆ ಬರಿದೆ ದ್ವೇಷ ಮಾಡಿದೆ. ಬಾವಯ್ಯ ಬಾವಯ್ಯ ಬಾವಯ್ಯ. ದಂಡು ಬಂದಿತು ಬಾವಯ್ಯ, ರಾಮನ ಬಾಳ್ಯದ ದಂಡು ಬಂದಿತು ಬಾವಯ್ಯ ಬಾವಯ್ಯ ಬಾವಯ್ಯ. ಭಾವಯ್ಯ
ಕಳುಹಿಸಿಕೊಟ್ಟವರಂತವರು ಅನಿವಾರ್ಯ ಮಾಡಲೇಬೇಕಾಗುತ್ತದೆ ಬಾವ. ಬಹುಶಃ ಕೆಲವು ಸಲ ಆಚೆಯಿಂದ ಬಂದು ಈಚೆಯಿಂದ ಹೋಗುವಾಗ ಅಷ್ಟಕ್ಕೆ ಆಗುವುದು ಬೇಡ ಅಂತ ಸ್ವಲ್ಪ ಮಾಡಿದ್ಯಾ ಹೇಗೆ? ಇಲ್ಲ ಬಾವ, ದೇವರ ಸೇವೆ ಅಲ್ವಾ ಬಾವ ಇದು? ಹೌದಪ್ಪ. ದೇವರ ಸೇವೆಯಲ್ಲಿ ನಾವು ವಂಚನೆ ಮಾಡಿದ್ರೆ ಏನಾಗುತ್ತದೆ ಬಾವ? ದೋಷ 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 ಬರುತ್ತದೆ. ದೇವರ ಸೇವೆಯಲ್ಲಿ ಪ್ರಸಾದ ತೆಕ್ಕೊಂಡು ಹೋಗಾಯ್ತಾ? ಅದು ಕೊಟ್ಟರು, ದೇವರು ಕೊಟ್ಟರು. ಅಲ್ಲ, ಪ್ರಸಾದ ಸಿಕ್ಕುವ ಲಕ್ಷಣ ಉಂಟು ನಿನಗೆ. ಅದು ದೇವರು ಕೊಡ್ತಾರೆ ಬಾವ. ನಮಗೆಲ್ಲ ದೇವರೇ ಕೊಡ್ಬೇಕಷ್ಟೇ, ಬೇರೆ ಯಾರು ಕೊಡೋದು ಬಾವ? ಅಷ್ಟೇ ಬಾವ. ಬಾವ ಇದೆಂತದ್ದು ಸಂಗತಿ, ಎಂತದ್ದು ಇವರೆಲ್ಲ ಬಂದದ್ದೆಂತದ್ದು? ಏನು ಬಾವ ಇದೆಲ್ಲ ನೀನು ಮಾಡಬೇಕಾದ ಕೆಲಸವ? ಎಂತದೋ ವಿಷಯ ಹೇಳ. ನೀನು ಮಾಡಿದ ಕೃತ್ಯ ಏನು? ಏನ್ ಮಾಡಿದೆ ನೋಡಂತೆ ಮುಂದೆ. ನಮ್ಮ ದೇವರು ರಾಮದೇವರು ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಈ ಪ್ರಪಂಚದಲ್ಲಿ ಅವತಾರಗೊಂಡಂತಹ ಪುರುಷ ಎಲ್ಲರೂ ತಿಳಿದವರು. ಹೆಚ್ಚೇಕೆ ನಮ್ಮಿಂದ ಹೆಚ್ಚಾಗಿಯೇ ನೀ ತಿಳಿದವನಲ್ವೇ? ಹೆಚ್ಚಾಗಿ ತಿಳಿದವಲ್ಲ, ಆ, ದೊಡ್ಡಸ್ತಿಕೆ ಮಾತಾಡುದು ಅಂತ ತಿಳಿಬೇಡ. ಇಲ್ಲ ಬಾವ. ಅವರನ್ನು ನಮ್ಮವರಿಗೆ ಪರಿಚಯಿಸುವಲ್ಲಿ ಮೊದಲ ಕೊಂಡಿ ನಾನು ಬಾವ. ಅದಕ್ಕಾಗಿಯೇ ಎಲ್ಲರೂ ಹೇಳುವುದು ರಾಮನ ಬಂಟ ಹನುಮಂತ. ಎಷ್ಟು ಸಂತೋಷ ಪಡ್ತಾರೆ ಎಲ್ಲರೂ ಹೇಳುವಾಗ. ಎಲ್ಲರೂ ಭಾವಿಸಿದ್ದು ಏನು? ರಾಮನ ಜೊತೆ ದಿನನಿತ್ಯವೂ ಹನುಮಂತ ಇದ್ದೇ ಇರ್ತಾನೆ. ಯಾರು ಬಿಟ್ಟು ಹೋದ್ರು, ಯಾರಲ್ಲಿ ಬಂದ್ರು, ಯಾರಲ್ಲಿಂದ ಹೋದ್ರು, ಹನುಮಂತ ಅಂತೂ ಹೋಗ್ಲಿಕ್ಕಿಲ್ಲ ಅಂತ ನಾನು ಎದೆ ಬಗೆದು ತೋರಿಸಿದವ ಸೀತಾರಾಮರನ್ನು. ಹೌದಲ್ವ ಬಾವ? ಇಷ್ಟೆಲ್ಲ ನೀ ಮಾಡಿದ್ದಿ. ನನಗೆ ಆ, ಸೀತಾದೇವಿ ಒಂದು ಮಾಲೆ ಕೊಟ್ಟದ್ದನ್ನು ತೆಕ್ಕೊಂಡು ಪುಡಿ ಮಾಡಿ ಅದರಲ್ಲಿ ರಾಮ ಇದ್ದಾನೋ ಅಂತ ನೋಡಿದವ ನಾನು. ಹೌದು. ರಾಮ ಇಲ್ಲದೆ ಇರುವ ಮಾಲೆಯಾದರೂ ನನಗೆ ಬೇಡ ಅಂತ ಹೇಳಿದವ. ನಿನ್ನ ಭಕ್ತಿಯನ್ನು ನೀನು ಆ ಮುಖೇನ ಪ್ರಕಟಪಡಿಸಿದವನಿದ್ದಿ. ಆದ್ರೆ ಈಗ ಏನು? ನಿನ್ನ ತಲೆಗೆ ಏನಾದ್ರೂ ಪೆಟ್ಟು ಬಿದ್ದಿದ ಬಾವ? ನನಗೆ ಒಂದು ಪೆಟ್ಟು ಬಿದ್ದಿದೆ ಮುಖಕ್ಕೆ. ಆ, ಆ ನಂತರ ತಲೆಗೆ ಪೆಟ್ಟು ಬೀಳುವ ಕೆಲಸ ನಾನು ಮಾಡ್ಲೇ ಇಲ್ಲ ಬಾವ. ಓ, ಒಂದು ಪೆಟ್ಟು ಬಿದ್ದೆ ನಿನಗೆ, ಇಷ್ಟೆಲ್ಲ ನಿನಗೆ ಅನುಗ್ರಹ ಆಗಿದೆ. ಕೆಲವರಿಗೆ ಪೆಟ್ಟು ಬೀಳದೆ ಸರಿಯಾಗುವುದಿಲ್ವೋ? ಒಂದು ವೇಳೆ ಎರಡು ಪೆಟ್ಟು ಬೀಳದಿದ್ರೆ ಪರಿಸ್ಥಿತಿ ಏನಾಗಿತ್ತು? ನನಗೆ ಒಂದೇ ಪೆಟ್ಟಿನಲ್ಲಿ ಸತ್ತಿದೆ ನಾನು, ಮತ್ತೆ ಎರಡು ಪೆಟ್ಟಲ್ಲಿ ಸತ್ತದ್ದು ಹೌದು. ಸತ್ತದ್ದು. ಮತ್ತೆ ಬದುಕಿ ಬರುವಾಗ ಮತ್ತೆ ಬದುಕಿ ಬರುವಾಗ ಸುಮಾರು ಜನ ಕೊಟ್ಟಿದ್ದಾರೆ, ಒಬ್ರಿಬ್ರಲ್ಲ. ಹೌದಲ್ವಾ? ಇದು ಒಬ್ರಿಬ್ರದ್ದಲ್ಲ, ಸುಮಾರು ಜನರದ್ದುಂಟಿದೆ. ಎಲ್ಲರೂ ಕೊಟ್ಟಿದ್ದಾರೆ ನಿನಗೆ. ಆದ್ರೆ ಅದನ್ನೆಲ್ಲ ಉಪಯೋಗಿಸಿ ಒಳ್ಳೆಯ ಕೆಲಸವನ್ನು ಮಾಡಬೇಕಿತ್ತು. ಹೌದು. ಅದನ್ನುಳಿದು ಆ ನಂತರ ಹೇಳಿದ್ರು ಕೆಲವರೆಲ್ಲ, ಇದೆಲ್ಲ ಕೊಟ್ಟದ್ದು ನಿನಗಲ್ಲ, ಮತ್ತೆ ಇದು ರಾಮ ಸೇವೆಗೆ ಅಂತ. ಹೌದಾ? ನಾನು ಇರುವುದೇ ರಾಮ ಸೇವೆಗೆ, ನನಗೆ ಇಷ್ಟೆಲ್ಲ ಕೊಟ್ಟದ್ದೇ ರಾಮ ಸೇವೆ ಮಾಡ್ಲಿಕ್ಕೆ. ಇಷ್ಟೆಲ್ಲ ತಿಳಿದು ಕೂಡ ನೀನು ದುಷ್ಟರಂತೆ ವರ್ತಿಸ್ತೀಯಲ್ವಾ ನೀನು? ಎಂತದ್ದು ಮಾಡಿದ ನಾನು? ಈ ದುಷ್ಟರೆಲ್ಲ ಹೇಗೆ ದೇವರನ್ನು ಒಲಿಸ್ತಾರೆ, ಒಲಿಸುವುದರ ಮುಖೇನ ಅನುಗ್ರಹವನ್ನು ಪಡೆಯುತ್ತಾರೆ. ಪಡೆದವರು ಸುಮ್ಮನಿರುವುದಿಲ್ಲ, ಮಾಡುವುದೇ ಕೆಟ್ಟದವರು, ಯಾರುವುದೇ ಸ್ವರ್ಗವನ್ನು. ಅವರು ಕೆಟ್ಟದ್ದು ಮಾಡ್ಲಿಕ್ಕೆ ದೇವರಲ್ಲಿ ತಕೊಳ್ಳುವುದು. ದೇವರಿಗೂ ಗೊತ್ತುಂಟು ಕೊಡುವಾಗ ಅವರು ಕೆಟ್ಟದ್ದೇ ಮಾಡ್ತಾರೆ ಅಂತ. ಅದಕ್ಕೆ ಒಂದು ಎಲ್ಲಿಯಾದ್ರೂ ಒಂದು ರಂಧ್ರ ಇಡುವುದು, ಅವರು ಸತ್ತೋಗಲಿ ಅಂತ. ಈಗ ನೋಡು, ನಿನಗೂ ಹಾಗೆ ಅವರಿಗಿಂತ ಹೆಚ್ಚಾಗಿ ನಿನಗೆ ಸಿಕ್ಕಿದೆ. ಏನ್ ಮಾಡಿದ್ದೇನೆ? ಈಗ ನನಗೆ ದೇವರ ಅನುಗ್ರಹ ಆಗಿದೆ. ಹೌದು. ಮುಂದಿನ ಕಲ್ಪದ ಬ್ರಹ್ಮಪಟ್ಟದಲ್ಲಿವರೆಗೂ ನನಗೆ ಅನುಗ್ರಹ ಆಗಿದೆ. ಮತ್ತೆ ನೀನು ಏನು ಹೇಳುತ್ತಿರುವೆ? ಈಗ ಹೋಗಿ ಹೋಗಿ ದೇವರನ್ನು ವಿರೋಧಿಸ್ತಾ ಇದ್ದೀಯಲ್ಲ ನೀನು. ಇದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹೇಳಿದ್ದು ನಾನು ದೇವರನ್ನು ವಿರೋಧಿಸಿದ್ದೇನೆ? ನಾ ಹೇಳ್ತಾ ಇದ್ದೇನೆ. ನಿನಗೆ ಯಾರು ಹೇಳಿದ್ದು? ದೇವರು ನನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಶಕುಂತರಾಜನನ್ನು ನೀ ಒಳಗಿಟ್ಟಿದ್ದೀಯಂತೆ, ಓ, ಬಂಧನದಲ್ಲಿರಿಸಿದ್ದೀಯಂತೆ. ಈಗ ಶಕುಂತರಾಜನ ವಿಷಯವನ್ನು ನನ್ನಲ್ಲಿ ಮಾತಾಡುವುದಕ್ಕೆ ನೀನು ದೇವರಿಂದ ಕಳಿಸಲ್ಪಟ್ಟ ನಾನೇ ಬಂದವ. ಏನಂತೆ ಈಗ? ಈಗ ನಾ ಬಂದದ್ದಿಷ್ಟೇ ಬಾವ, ಎಷ್ಟು? ಸಂಧಾನಕ್ಕಾಗಿ ಬಂದದ್ದು ಬಾವ. ಏನೇ ಆಗ್ಲಿ ಬಾವ, ಇದು ಎಷ್ಟು ಹೊತ್ತಾಯ್ತು ತೊಡಗಿ. ನಾವಿದಕ್ಕೊಂದು ಸುಖಾಂತ್ಯ ಮಾಡುವ ಬಾವ. ಹೇಗೆ? ಆ ಶಕುಂತರಾಜನನ್ನು ಬಿಟ್ಟು ಕೊಡು, ರಾಮನ ಪಾದಗಳಿಗೆ ಎರಗಿ, ದೇವರೇ ನನ್ನಿಂದ ತಪ್ಪಾಯ್ತು ದೇವ್, ಕೈ ಮುಗಿಯುವುದಕ್ಕೆ ನಿನಗೆ ಹೇಳಿಕೊಡ್ಬೇಕು ಅಂತಿಲ್ಲ. ದೇವರ ಜೊತೆಯಲ್ಲೇ ಇದ್ದವ ನೀನು. ರಾಮದೇವರಿಗೆ ನಾನು ತಪ್ಪಾಯ್ತು ಅಂತಲ್ಲ, ತಪ್ಪಾಗದೇ ಇದ್ರು ಕೈ ಮುಗಿಯುವವನು. ಹೌದು. ತಪ್ಪಾದ ಮೇಲೆ ಕೈ ಮುಗಿಯುವುದಿಲ್ಲ. ನೀ ದೇವರ ಜೊತೆಯಲ್ಲೇ ಇರುವವನು, ನಾವಾದ್ರೂ ಸ್ವಲ್ಪ ದೂರದಲ್ಲಿರ್ತೇವೆ. ಹಾಗಾದ ಕಾರಣ ಈಗ ನೀನು ಸಂಧಾನಗಾರ, ದೇವರಲ್ಲಿ ಒಂದು ಕ್ಷಮೆಯನ್ನು ಕೇಳು. ದೇವರೇ, ಮಾಡಿದ್ದು ತಪ್ಪಾಯ್ತು ದೇವರೇ, ಏನೋ ತಿಳಿಯದೆ ತಪ್ಪನ್ನು ಮಾಡಿದೆ, ತಿಳಿಯದೆ ತಪ್ಪನ್ನು ಮಾಡಿದ್ರೆ ಕ್ಷಮೆಯನ್ನು ಕೊಡ್ತಾರೆ, ದೇವರು ಕೊಡ್ತಾರೆ. ಹಾಗಾದ ಕಾರಣ ಒಂದು ಕ್ಷಮೆಯನ್ನು ಯಾಚಿಸು ಬಾವ. ಬಹಳ ಮಾತಾಡ್ತೀಯ. ನಡೆ 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 ರಘುವರ ನಡೆಯ, ನಡೆ ನಡೆ ನಡೆಯು.
ನಡೆ ರಘುವರ ನಡೆಗೆ ಕೊಡೆ ಪೊಡವ ಈ ಪಾತೆಗೆ ಬಿಡು 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 ಛಲ ಬಿಡೆ ಬಲವೊಮ್ಮಿಗೆ ತಡೆ ತೋರುವೆ ಕಡೆಗೆ ನಡೆ ರಘುವರ ನಡೆಗೆ ಬಿಟ್ಟು ಕೊಡುವಂತ ಹೇಳುವ ನೀನು ನಡೆ 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 ರಘುವರ ನಡೆಗ ನಡೆ ಹೋದಿ ಹೋದಿ ಏನು ಬಾವ ಹೋಗದೇ ಇದ್ರೆ ಏನು ಮಾಡ್ತೀವಿ ಬಾವ ನಿನಗೆ ನಾನು ಈಗ ಪ್ರಸಾದ ಕೊಡ್ಬೇಕಾಗ್ತದೆ ಪ್ರಸಾದ ಯಾರಿಗೆ ನಿನಗೆ ನನಗೆ ಕೂತುರೆ ಬಾವ ಕೂತುರೆ ಕೂತುರೆ ಬಾವ ರಾಘವ ದೇವ ಜಾತಿ ರಗಿತ ಮಾತಿಗೆ ಜಾವ ಮೂರೇ ಜೀವ ಘಾತ ಒಪ್ಪದು ಯಾರ್ ಕಾವ ದೇವರ ಪರಾಕ್ರಮ ಏನು ಎನ್ನುವುದನ್ನು ಅರಿತ ಕೂಡ ನನ್ನನ್ನು ಪೂತು ಅಂತ ಹೇಳುವಲ್ಲಿ ಮುಂದಾದಿಯಲ್ಲ ಕೂತುರೆ ಕೂತುರೆ ಹೊಗಳಿದ್ದು ಬಾವ ನಿನ್ನ ಪರಾಕ್ರಮಕ್ಕೆ ಮೆಚ್ಚಲೇಬೇಕು ಆದ್ರೆ ಇದೆಲ್ಲ ದೇವರ ಮುಂದೆ ನಡಿಲಿಕ್ಕುಂಟ ಬಾವ ಏನು ನಿನಗೆ ಯಾರು ಬೇಕು ಶಕುಂತ ಹತ್ತಿರ ಬೇಡ ಸೇವಕನಾದ ಹನುಮಂತನಿಲ್ದ ಭಾವದ ಪ್ರಕಟಿಸುವಿ ಜಗತ್ತಿಗೆ ಒಂದು ಪರಮಾನಂದದಲ್ಲಿ ಯೋಚಿಸುತ್ತ ಬಳಿಕ ಸೀತೆಯುಡ ನಿಲ್ತಿಲ್ದನು ನೋಡಿದೆಯಾ ಸೀತೆ ನೋಡಿದೆಯಾ ನೋಡು ಸೀತೆ ನಮ್ಮ ಕೃತ್ಯ ಮಾಡಿದಂತ ಘೋರ ಕೃತ್ಯ ನೋಡಿದೆಯಾ ಸೀತೆ ನೋಡಿದೆಯಾ ಏನನೆಂಬೆ ರಣಚತಿರ್ತನೆಗಳನ್ನು ಪುಲಿಶ ಗಾತ್ರ ಹಾನಿಗೈದ ನತಿ ವಿಚಿತ್ರ ನಾನು ಉಳಿದೆವು ಮಾತ್ರ ನೋಡಿದೆಯಾ ಸೀತೆ ನೋಡಿದೆಯಾ ನೋಡಿದೆಯಾ ಸೀತೆ ನೋಡಿದೆಯಾ ಏನಾಗುತ್ತಾ ಉಂಟು ಸೀತಾ ಇದು ನೋಡ್ಲಿ ನೀನು ನೋಡ್ತಾ ಇಲ್ವೋ ತುಲ್ಯಹರಿ ಮಿತ್ರನಾದ ಸುಗ್ರೀವನಿಗೆ ಘಾತ ಅಂಗದ ಕುಮಾರ ಪ್ರಾಣವನ್ನು ಪಣವಾಕ್ಕೆ ಹೋರಾಡಿದ್ರು ಕೂಡ ಅವರ ಒಂದು ಮುಷ್ಟಿಘಾತ ಬಿದ್ದದ್ದೇ ತಡ ಕಥಾಸುವಾಗಿ ಬಿದ್ದಂತೆ ಅಲ್ಲಿ ನೋಡು ಭರತನ ಗತಿ ಶತ್ರುಘ್ನ ಇಲ್ಲಿ ಲಕ್ಷ್ಮಣ ಅಯ್ಯೋ ಅಯ್ಯೋಯ್ಯೋ ಸಾಕೇತದ ಮೂಲಬಲಕ್ಕೆ ಹಾನಿ ಲಂಕೆಯ ವಾನರ ಪಡೆ ಲಂಕೆಯನ್ನೇ ಸುಟ್ಟುಳಿಸಿದಂತಹ ರಾವಣನ ಬಲವನ್ನೇ ನಿಗ್ರಹಿಸಿದ ಆ ವಾನರ ಪಡೆ ಒಬ್ಬ ಹನುಮನ ಮುಂಭಾಗದಲ್ಲಿ ಒಂದು ಭಂಗಕ್ಕೆ ಈಗ ಸೋಲುವುದು ಅಂದರೆ ಎಲ್ಲಕ್ಕಿಂತ ಸಂಕಟ ಏನು ಗೊತ್ತೋ ಆಶ್ರಿತ ಸಂರಕ್ಷಕನಾದಂತಹ ನಾನೇ ಗೆಲ್ಲುತ್ತೇನೆ ಅಂತ ಮುಂದೊತ್ತಿ ಬಂದ್ರೆ ತಡೆದ್ರು ದೇವರೇ ನಾವಿರುವಾಗ ನೀನು ಹೋಗಬೇಡ ನೀ ರಥದಲ್ಲಿ ನೋಡ್ತಾ ಇರು ನಾವು ಮುಂದೊತ್ತಿ ಹೋಗ್ತೇವೆ ಅಂತ ಈಗ ಅದೇ ರಥದಲ್ಲಿ ಯಾರೇನು ಮಾಡ್ತಾರೆ ಅಂತ ನೋಡುವುದಕ್ಕೆ ಬಂದ್ರೆ ಹನುಮನ್ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಬಂದ್ರೆ ಕಂಡದ್ದು ನಮ್ಮವರು ಬಿದ್ದು ಕ್ಷತವಿಕ್ಷತರಾದದ್ದನ್ನು ಉಳಿದದ್ದು ನೀನು ನಾನು ಇಬ್ಬರೇ ನೋಡ್ಲಿ ಎಂತದೇ ನೀನೇನಾದ್ರು ಮಾತಾಡು ನಿನಗೆ ಓ ಅದು ಮಾತಾಡೆ ನಾನು ಹೇಳಿದ್ದಲ್ವಾ ಅಯ್ಯಪ್ಪ ನಿನ್ನಲ್ಲಿ ಮಾತಾಡಬೇಡ ಅಂತ ಹೇಳಿದ್ದು ಎಲ್ಲಿ ಮಾತಾಡ್ಬೋದಾ ಅವನ ಎದುರಿನಲ್ಲಿ ಮಾತಾಡಬಾರ್ದು ಅಂತ ಹನುಮಂತ ಬಂದ ಮೇಲೆ. ನನ್ನ ಎದುರಿನಲ್ಲಿ ಆಗ ಇದು ಹೇಗೆ ಅಂದ್ರೆ ಔಷಧವನ್ನು ರೋಗಿ ವೈದ್ಯನಿಗೆ ಕುಡಿಸುವುದು ರೋಗ ಯಾರಿಗೆ ಔಷಧ ಎಂತದಕ್ಕೆ ಅದರ ವಿನಿಯೋಗ ಹೇಗೆ ಪಥ್ಯ ಮಾಡಬೇಕಾದ ಯಾರು ಗೊತ್ತಿರುವುದಿಲ್ಲ ಅದನ್ನು ಪ್ರಯೋಗ ಮಾಡಿ ನೋಡ್ಲಿಕ್ಕೆ ವೈದ್ಯನ ಅಲ್ಲ ಮತ್ತೆ ಅಲ್ಲ ಸ್ವಾಮಿ ಎಂತದಲ್ಲ? ಮಾತಾಡ್ಬೋದಲ್ಲ ಇನ್ನೀಗ ಅದನ್ನು ಬೇರೆ ಹೇಳಿ ಆಗಬೇಕಾ
ಎಷ್ಟು ಒಳ್ಳೇದಾಗಿದೆ ಮಾತ್ರ. ಉಸಿರು ಕಟ್ಟಿದ್ದು ಕಾಣ್ತದಲ್ವಾ? ಅಲ್ಲ ಎಲ್ಲ ಮಾತು ಕಟ್ಟಿದ್ರೆ ಉಸಿರಿಗಿಂತ ಭೀಕರ ಅದು. ಎಲ್ಲ ಬಿದ್ದದ್ದು ನೋಡಿ. ಅದನ್ನೆಲ್ಲೋ ನಾನು ಹೇಳಿದ್ದು. ಮಂಗಗಳು ಒಂದು ನೋಡ್ಲಿಕ್ಕೆ ಕಡೆಯಲ್ಲಿ, ಆಗುದಿಲ್ಲ ನಮ್ಮವರು ಒಂದು ಸೀತಾ. ಕಡೆಯಲ್ಲಿ, ರಕ್ಕಸರ ಒಂದು ಕಡೆಯಲ್ಲಿ. ಹೌದು, ಮತ್ತೆ ನೀನು ಬಾಯಿ ಇಲ್ಲ ಬಾರದಿಲ್ಲ ಸ್ವಾಮಿ, ಹೀಗೀಗೆ ಮಾಡಿದ್ದಂಥದ್ದು. ಅಲ್ಲ ಎಲ್ಲ ಒಳ್ಳೇದಾಗಿದೆ ಅಂತ. ಯಾವ್ದು ಒಳ್ಳೇದಾಗಿದೆ? ಬಿದ್ದ ದೃಶ್ಯ ಅದೆಲ್ಲ ಒಳ್ಳೇದಂತ ಹೇಳಲಿಕ್ಕೆ. ಇದೆಂತದ್ದು ಕಾವ್ಯವೋ ಅಲ್ಲ ಕಥನವೋ? ಸ್ವಾಮಿ, ಇದು ಇವರದ್ದು ಯಾರದ್ದು ತಪ್ಪಲ್ಲ. ಈಗ ಯುದ್ಧ ವರ್ಣನೆ ರಮ್ಯವಾಗುವುದು ಕಾವ್ಯದಲ್ಲಿ ಮಾತ್ರ, ಅನುಭವಕ್ಕಲ್ಲ. ಅಲ್ಲ ಸ್ವಾಮಿ, ಮತ್ತೆ? ಅಲ್ಲದಿದ್ರೆ ನೋಡಿ ಈ ಮಂಗಗಳೆಲ್ಲ ಬಿದ್ದಿದ್ದಾರೆ, ಅದಕ್ಕೆ ಕಾರಣ ಏನ್ ಹೇಳಿ? ಎಂತದೆ ತ್ರಿಕರಣ ಪೂರ್ವಕವಾಗಿ ಕಾದಾಟ ಮಾಡಿದವರನ್ನು ಅಷ್ಟು ಲಘುವಾಗಿ ಹೇಳ್ತಾರೆ. ಯಾಕೆ ಬಿದ್ದದವರು? ಯಾಕೆ ಬೀಳ್ಲಿಕ್ಕೆ ಕಾರಣ ಇದೆ. ಏನು? ಒಂದೊಳ್ಳೆ ಜಾತಿ ಮಂಗ ಹೋರಾಟಕ್ಕೆ ಹೊರಟಿದೆ. ಅದನ್ನು ಬಿಟ್ಟು ಇವರೆಲ್ಲ ಪಕ್ಷ ಬದಲಾಯಿಸಿದ್ರೆ ಬೀಳದೆ ಇರ್ತಾರ. ಯಾರು ಪಕ್ಷ ಬದಲಾಯಿಸ್ತಾರೋ ಆಗ ಅವ್ರು ಬೀಳುವುದೇ ಸ್ವಾಮಿ. ಇಲ್ಲ ಆದದ್ದು ಹಾಗೆ. ನಿನಗೆ ನೀನು ಬದಲಾಯಿಸದಿದ್ರು ಪಕ್ಷ ಬದಲಿಸಿದವರನ್ನು ನೋಡಿ ಒಳ್ಳೆ ಅಭ್ಯಾಸ ಉಂಟು. ಮತ್ತೆ ಈಗ ನೋಡಿ ಅವರು ಸಾಕ್ಷಿ ನೋಡಿ ಅವ್ರು ಬಿದ್ದದ್ದು. ಹೇಳಿದ್ರೆ ನೀನೇ ಹೇಳಿ ಕೆಲವರನ್ನು ಬದಲಿಸಿದಾಗ ಮಾತಾಡ್ತೀಯಪ್ಪ. ಹಾಗಲ್ಲ ಮತ್ತೆ ಈಗ ಜಾತಿ ಮಂಗ ಒಬ್ಬನ ಇಲ್ಲಿದ್ದವರು ಯಾರು ಜಾತಿಯಲ್ಲಿ ಮಂಗ ಅಲ್ವಾ? ಜಾತಿ ಆದ್ರೆ ಅದು ಜಾತಿ ಮಂಗ ಅಂತ ಅವನಲ್ಲೇ ಇರ್ಬೇಕಿತ್ತು. ಸಾಧಾರಣ ಮಂಗ ಜಾತಿ ಅಂತ ಆಡುದು. ಇದು ಜಾತಿ ಮಂಗ ಅಂದ್ರೆ ಎಂತದ್ದು? ಹನುಮಂತನಿಗೊಂದು ಪ್ರತ್ಯೇಕವಾಗಿ ಹೇಳಿದ್ದೆ ನಾನು. ಬಿಡಿ, ರಕ್ಕಸರೆಲ್ಲ ಬಿದ್ದಿದ್ದಾರೆ ಯಾಕೆ ಹೇಳಿ? ಅವ್ರು ಮೊದಲು ಲಂಕೆಯಲ್ಲಿಯೂ ಬಿದ್ದದ್ದೇ, ಇಲ್ಲಿ ಬಂದು ಬಿದ್ದದ್ದೇ. ಲಂಕೆಯಲ್ಲಿ ಬೀಳದೆ ಉಳಿದ ರಕ್ಕಸರು ಈಗ ಬಿದ್ದದ್ದು. ಅಲ್ಲಿ ಅವ್ರು ಬಿದ್ರು, ಇಲ್ಲಿ ಇವರು ಬಿದ್ರು ಅಷ್ಟೇ. ಅವ್ರು ಬೀಳ್ಲಿಕ್ಕೆ ಇದ್ದದ್ದು, ಅದು ಬಿಡಿ. ತನಗಾಗಿ ಹೋರಾಟ ಮಾಡಿ ಪ್ರಾಣ ತೆತ್ತವರ ಕುರಿತಾಗಿ ಇಷ್ಟು ಲಘುವಾಗಿ ಮಾತಾಡುವ ಸಾಮ್ರಾಜ್ಞಿಯನ್ನು ನಾ ಕಲ್ಪಿಸಿ ಇರ್ಲಿಲ್ಲ. ತಪ್ಪು ಯಾರದ್ದು ಅಲ್ಲ, ತಪ್ಪು ನನ್ನದೊಬ್ಬನದ್ದೇ. ಮೂಲ ತಪ್ಪಾಗಿದೆ. ಮೂಲ ತಪ್ಪದೇ ನಿನ್ನನ್ನು ಕರ್ಕೊಂಡು ಬಂದದ್ದು ಅಲ್ಲ. ನೋಡಿಬೇಕಾದ್ರೆ ಈ ಪ್ರಕರಣ ಇಷ್ಟು ಮುಂದುವರಿಲಿಕ್ಕೆ ಕಾರಣ ಏನೆನ್ನುವುದನ್ನು ನಾವು ಸ್ವಲ್ಪ ಹಿಂದೆ ಯೋಚನೆ ಮಾಡ್ಬೇಕಾಗ್ತದೆ. ಸ್ವಲ್ಪ ಹಿಂದೆ ಅಂದ್ರೆ ಈಗ ಶಕುಂತ ಮಹಾರಾಜ ಯುದ್ಧ ಮಾಡಿದ, ಬೇಟೆಯಾಡಿದ. ಅದವನ ತಪ್ಪ ಅವನದ್ದು. ಬೇಟೆಯಾಡುವುದು ಕ್ಷತ್ರಿಯರಿಗೆ ಅದು ಭೂಷಣ, ಅದು ತಪ್ಪಲ್ಲ. ಈಗ ಶಕುಂತ ಪಕ್ಷಗಳಿಗೆ ಬಾಣ ಪ್ರಯೋಗ ಮಾಡಿದ. ಆ ಹಕ್ಕಿ ಎನ್ನುವುದು ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಹೋಗಿ ಬಿತ್ತು. ಹೌದು. ಅದಕ್ಕೆ ಬೀಳುವಾಗ ಅದಕ್ಕೆ ಗೊತ್ತಿತ್ತ ವಿಶ್ವಾಮಿತ್ರ ಯಜ್ಞಕುಂಡ ಅದು, ನಾನು ಅಲ್ಲಿ ಹೋಗಿ ಬೀಳ್ತಾ ಇದ್ದೇನೆ ಅಂತ. ಅದು ಹಕ್ಕಿ ಗೊತ್ತುಂಟ, ಅದ್ರದ್ದು ತಪ್ಪಿಲ್ಲ. ಕುಪಿತಗೊಂಡಂತ ವಿಶ್ವಾಮಿತ್ರರು ಪ್ರತಿಜ್ಞೆಯನ್ನು ಮಾಡಿದ್ರು, ನನ್ನ ಪಟ್ಟ ಶಿಷ್ಯನಿಂದ ಇದಕ್ಕೆ ಯಾರು ಕಾರಣರು ಅವರನ್ನು 8 ದಿವಸದ ಅವಧಿಯಲ್ಲಿ ಕೊಲ್ತೇನೆ ಎನ್ನುವುದಾಗಿ. ಅವರ ತಪ್ಪಲ್ಲ. ಅವರು ಬಂದು ನಿಮ್ಮಲ್ಲಿ ಹೇಳಿದ್ರು, ಓ ನನ್ನ ಪಟ್ಟದ ಶಿಷ್ಯನೇ, ಈ ರೀತಿ ಮಾಡಿದವರನ್ನು ನಿನ್ನ ಕೈಯಿಂದಲೇ 8 ದಿವಸದ ಅವಧಿಯಲ್ಲಿ ಕೊಲ್ತೇನೆ ಎನ್ನುವುದಾಗಿ ನಾ ಪ್ರತಿಜ್ಞೆ ಮಾಡಿದ್ದೇನಂತ ನಿಮ್ಮಲ್ಲಿ ಹೇಳಿದಾಗ ನೀವೇನು ಹೇಳಿದ್ರಿ? ನೀನು ಅಲ್ಲಿ ಇರ್ಲಿಲ್ಲ ಆದ್ರೆ ಹೇಗೆ ಅಲ್ಲ, ಹೇಗೆ ಅದಕ್ಕೆ ನೋಡುವ ಅಂತ ನನಗೆ ನಾನು ಹೇಳಿದ್ದು ಗೊತ್ತಾಗುದಿಲ್ಲಲ್ಲ. ಅನುಕರಿಸುವವರು ನೋಡಿದ್ರೆ ಅರ್ಥ ಆಗ್ತದೆ. ಹಾಗೆ ಹೇಳಿದ್ರಿ ಗುರುಗಳ ಹತ್ರ ಅನ್ನೋದಲ್ವಾ ಅಂತ ಹೇಳಿದ್ರು. ಜನ್ಮವೇ ಎಲ್ಲ. ಆದ್ದರಿಂದ ಇವರೆಲ್ಲ ಬಿದ್ದದ್ದು. ಇನ್ನು ನಾವು ಸ್ವಲ್ಪ ಯೋಚನೆ ಈಗ ವಿಶ್ವಾಮಿತ್ರರು ಹೇಳಿದ್ದಕ್ಕೆ ಎಂದದ್ದರಿಂದ ಇಷ್ಟಾದದ್ದು. ವಿಶ್ವಾಮಿತ್ರರು ನನಗೆ ಎಂತದ್ದು ಮಾಡಬೇಕೋ ಅದನ್ನು ಮಾಡು ಅಂತ ಹೇಳುವುದು ಇದು ಮೊದಲಲ್ಲ. ಮೊದಲು ಅವರು ಹೇಳಿದ್ದಿಂತದ್ದು ಗೊತ್ತುಂಟು, ತಾಟಕೆಯನ್ನು ಕೊಲ್ಲು ಅಂತ. ಮತ್ತೆ ಸುಬಾಹು ಮಾರೀಚ ಎಲ್ಲ ನಿನಗೆ ಸಂಬಂಧ ಇಲ್ಲದ್ದು ಬಿಡು. ನಿನಗೆ ಸಂಬಂಧಿಸಿದಂತ ಅವರು ಮೊದಲು ಹೇಳಿದ್ದೇನು ಗೊತ್ತುಂಟು, ಯಾವುದನ್ನು ಎತ್ತುವಾಗ ಎಲ್ಲರೂ ಸೋತು ಸುಣ್ಣವಾದರೋ ರಾಮ ಅದನ್ನು ಎತ್ತು ಅಂತ. ಆಗಲೂ ನಾನು ಹಾಗೇ ಹೇಳಿದ್ದು ಅಂತ. ಅದು ಎತ್ತಿದ್ದರಿಂದ ಹೀಗೆ ಉಂಟು. ನಾನು ಕೇಳುವುದಿಲ್ಲ ಅಂತ ಹೇಳುವುದಿದ್ರೆ ಈಗಲ್ಲ, ಆಗಿನಿಂದ ತೊಡಗಿದ್ರೆ ಈಗಲೂ ಹೇಳಿ ಬಿಡ್ತಿದ್ರು ಏನೋ. ಅವರು ಹೇಳಿದ್ದಕ್ಕೆ ಒಪ್ಪಿದ್ದನ್ನೆಲ್ಲ ತಿರುಗಿಸಲ ಎಂತದ್ದು ಹಾಗಲ್ಲ. ಬ್ರಹ್ಮರ್ಷಿಗಳು ಅವರ ನೀನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಗೆ ಗೊತ್ತಾ ಅವರಿಗೆ ಗೊತ್ತಾ? ಬಿಟ್ಟರೆ ನೀನು ಮಾತಾಡಬೇಡ. ನೀನು ಮಾತಾಡಿದ್ರೆ ಬೆಳೆದಿದ್ದದ್ದು ಮಾತಾಡುದು. ಇನ್ನು ನಾನು ಒಂದು ಮಾತಾಡುವುದಿಲ್ಲ. ಜಾತಿ ಮಂಗ ಅಂತ ಅಲ್ವಾ? ಅವನನ್ನು ಆ ಜಾತಿಯಿಂದ ಬೇರ್ಪಡಿಸಿ ಮನುಷ್ಯನಾಗುವುದಕ್ಕಲ್ಲ ಮಂಗ ಆಗುವುದಕ್ಕೂ ಅಯೋಗ್ಯ ಅಂತ ಮಾಡದಿದ್ದೆ ನೋಡುವ. ಬರ್ಲಿ ಸಾಗ್ಲಿ ರಥ ಸಾಗಲಿ ನೋಡುವ. ಈ ಜನತೆ ಸಂಘದ ಪರಿಭವ ಪಡೆದು ತಾ ತವಕದಲ್ಲಿ ರಾಮಧನು ಜನ್ಮ ಬಿಡಿದು ಧರಣಿಗೆ ಹಿಂದಿಟ್ಟುಕೊಳ್ಳುತ್ತ ನಲವಿನಲ್ಲಿ ಪುರುಷ ಪ್ರಕೃತಿಗಳಂತೆ ಹನುಮ ಇದಿರಿನಾಲಿ ನಿಲದ ಕೈಡು ಮರುತ ಸಂಭವನು ವಾದಿಸುತ್ತಲಡಿಗೆ ಭಕ್ತಿಯುಳು ರಾಮಾಯ ದಶರಥ ಕುಮಾರಾಯ ಭಕ್ತ ಸುಪ್ರೇಮಾಯ ಪೀತಾಂಬರಾಯ ಸೂರ್ಯಕುಲಾಬ್ಧಿ ಸೋಮಾಯ ಲೋಕನಾಥಾಯ
ವಿಕ್ರವ್ಯಾದತತಿ ಸಂಹಾರ ಕಾರಣಾಯ ಶ್ಯಾಮಜೀಮೂತ ಶರೀರಾಯ ಹೃತ್ಕಾಮ ಕಾಮ ಪ್ರದಾಯ ದುರಿತ ಧ್ವಂಸಿನಿ ಪುಣ್ಯನಾಮಾಯ ಜಾನಕಿ ಕುಜಭೂಷಣಾಯ ಶ್ರೀ ವಿಶ್ವಾತ್ಮನೇ ತೇ ನಮಃ ರಾಮ ರಘುರಾಮ ರಾಮ 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 ಶಾಂತಂ ಶಾಶ್ವತಮಪ್ರಮೇಯ ಮನಗಂ ಗೀರ್ವಾಣ ಶಾಂತಿಪ್ರದಂ ಬ್ರಹ್ಮೇಶಾನ ಪಣೀಂದ್ರ ಸೇವ್ಯ ಮನಿಷಂ ವೇದಾಂತ ವೇದ್ಯ ವಿಭು ಕೋದಂಡರಾಮ ಕೋದಂಡರಾಮ ವೇದಂಡಮಯ ಹರ ಕೋದಂಡರಾಮ ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಭಕ್ತ ಮಂದಾರ ದಶರಥ ಪುತ್ರ ಧರ್ಮ ಚರಿತ್ರ ವಸುಧಾ ಕಳತ್ರ ವಾರಿಜನೇತ್ರ ರಾಮ 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 ಇದೋ ನಿನ್ನ ಪದತಳದಲ್ಲಿ ನಿನ್ನ ಬಂಟನಾದ ಹನುಮನ ಸಾಸಿರ ಸಾಸಿರ ಪ್ರಣಾಮಗಳು ಪ್ರಭು ಪ್ರಣಾಮಗಳು ಉದ್ಧರಿಸು. ಯಶಸ್ಸು ಸಿಗಲಿ ಮಗನೇ. ಆಯ್ತಪ್ಪ, ನಮೋ ನಮಃ. ಏನಿದೇನಿದು ಗನುಮ ಬರಿದೆ ನರವಾನರರ ಸೇನೆಯನು ಸದೆ ಬಡಿದು ದುರದಿ ಖೀನ ಬುದ್ಧಿ ದೇಕೆ ಸಕಲ ತತ್ವವ ಬಲ್ಲ ಜ್ಞಾನಿಯಲ್ಲವೇ ನೀನು ಜಗದಿ ಸ್ವಾಮಿ ಹೇಗಿದ್ಯಪ್ಪ? ಎಂತಹ ಮಾತು ಸ್ವಾಮಿ. ನಿನ್ನನ್ನು ನಿನಗಲ್ಲದೆ ಹೀಗೆ ಮಾತಾಡಿಸುವುದಕ್ಕೆ ಬೇರೆಯವರಿಗೆ ಸಾಧ್ಯವೇ? ಹೀಗೆ ಮಾತಾಡಬೇಕು ಅಂತ ಇದ್ದದ್ದು ಪುಣ್ಯಾತ್ಮ. ಪಡೆದ ಮಗನನ್ನು ಕಂಡಾಗ ತಂದೆಯಾದವ ಹೇಗೆ ಮಾತಾಡಿದ್ದಾನೋ ಹಾಗೆ ಮಾತಾಡಿಸುವ ನಿನ್ನ ಪರಿಕರ. ವಂಶಕ್ಕೆ ಕಳಂಕನಾಗುವಂತ ಮಗ ಬೆಳೆದರೂ ಅಪ್ಪ ಮಮತೆ ತೋರುವುದಕ್ಕಾಗ್ತದ ಹನುಮ? ನೀನು ಮಮತೆ ಬಿಟ್ಟಿದ್ದೀಯಾ ಪ್ರಭು? ನಾನು ಬಿಡುವುದಿಲ್ಲ, ಆದ್ರೆ ನಿನಗದರ ನೆನಪು ಇಲ್ಲದಂತೆ ಮಾಡಿಬಿಟ್ಟಿಲ್ಲ ಪುಣ್ಯಾತ್ಮ. ಹೌದು ಪ್ರಭು. ನರವರರಲ್ಲಿ ಕಾದಾಟ ಅಂತ ಆಯ್ತು, ಅದಾದ್ರೂ ಸಹಿಸಬಹುದು. ನಮ್ಮೊಳಗೆ ನಿನ್ನಲ್ಲಿ ನಾನು ಏನೇನು ಹೇಳಿದ್ದು? ಜೀವಭಾವದಿಂದ ಅವನು ರಾಮ, ನಾನು ಹನುಮಂತ. ದೇಹಭಾವದಿಂದ ಜೀವಭಾವದಿಂದ ಅವನು ಪೂರ್ಣ, ಅವನ ಅಂಶನ. ಆತ್ಮಭಾವದಿಂದ ಅವನೇ ನಾನು. ನೀನೆಲ್ವ ಹೇಳಿ? ನಾನೇ ಲೋಕದಲ್ಲಿ ಹಾಗೆಲ್ಲ ಮಾತಾಡುವಾಗ ನೀನೊಬ್ಬನೇ. ನಿಮ್ಮ ಅಷ್ಟು ಚೆನ್ನಾಗಿ ಮಾತಾಡುವ ನನ್ನ ಹನುಮಂತ ಒಬ್ಬ ಶಕುಂತ ತಲೆಕೆಟ್ಟು ಬಂದಾಗ ಅವನಿಗೆ ಆಶ್ರಯ ಕೊಟ್ಟು ರಾಮ ವಿರೋಧ, ಸ್ವಾಮಿ ವೃತ್ತ ವಿರೋಧ, ಇದು ತನಕದ ಪೂರ್ವಸ್ಮರಣೆಗೆಲ್ಲ ವಿರೋಧ. ಏನು ರಾಮ ಬಾರಾದನ ನಿನಗೆ? ಬೇಡ ಅಂತ ಅದನ್ನ ನಾ ಬಿಡುವುದಕ್ಕಾಗದ್ದನ್ನು ಹಿಡಿಯುವುದಿಲ್ಲ. ಹಿಡಿದ ಮೇಲೆ ಬಿಟ್ಟ ಅಭ್ಯಾಸ ಇಲ್ಲ ರಾಮನಿಗೆ. ಸಂಕಟ ತರ್ತೀಯ, ಉಂಟು ಮಾಡ್ತೀಯ, ನನ್ನವರಿಗೆ ನಿನ್ನವರಿಗೆ ಹೊಡಿದ್ಯ. ಎಂತ ಅಕರುಣ ವಾರಿದೆಯೇ ಕೇಳ ಶಕುಂತನು ಮೊನ್ನೆ ದೇವಾ
ಕರುಣವಾರಿಧಿಯೇ ಕೇಳ ಶಕುಂತನು ಮುನ್ನೆ ಬರುತ್ತಿಲ್ಲ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು ಪರಿಗರುಗಿದ ಭೀತಿಯೊಳಗೆ ಓ ಕರುಣಾವಾರಿಯೇ ಕೇಳ ಶಕುಂತನು ಮುನ್ನೆ ಬರುತ್ತಿಲ್ಲ ಮಾತೆಯ ಬಳಿ ಕರುಣೆ ಎನ್ನುವುದು ಬಾಕಿದ್ದವರ ಅಂತರಂಗದಲ್ಲಿ ಬಿಂದು ಮಾತ್ರ ಇದ್ದೀತು ಪ್ರಭು. ಕಡಲ ಶಯನನಾದ ಒಡೆಯನಾದ ನಿನ್ನ ಒಡಲಲ್ಲಿ ಕಡಲಿನೋಪಾದಿಯಲ್ಲಿರಬಹುದಾದಂತಹ ಕರುಣೆ ಏನು ಅಂತ ಕಂಡುಂಡವನಲ್ಲೇ ಹನುಮ. ಕಡಲೊಡಗಿಂದ ಒಡಲ ಒಳಗಿಂದ ಬುಗಿಲು ಹೇಳುವ ವಡವಾಗ್ನಿ ಆಗಿ ಬಿಟ್ಟಿಯಲ್ಲ ಹನುಮಂತ. ಇಲ್ಲ ಪ್ರಭೋ, ಇಲ್ಲ. ಪರಿಸ್ಥಿತಿ ಹಾಗೆ ಬಂತು. ಏನು ಪರಿಸ್ಥಿತಿ? ನಮ್ಮಮ್ಮ ಅಂಜನಾದೇವಿ ಗೊತ್ತು ನನಗೆ. ವೃದ್ಧೆ ಇಲ್ಲಿ ತಾವೇ ಅಪ್ಪಣೆ ಕೊಡಿಸಿದ್ರಿ. ನಿಜ ಪಟ್ಟಾಭಿಷೇಕ ಆದ ಸಂದರ್ಭದಲ್ಲಿ ತಮ್ಮ ಕಾಲಡಿಯಲ್ಲಿ ಪ್ರಣಾಮವನ್ನು ಸಲ್ಲಿಸಿ ನನಗೆ ಮುಂದೇನಪ್ಪಣೆ ಅಂತ ಕೇಳಿದಾಗ ಅಮ್ಮನ ಸೇವೆ ಮಾಡುವಂದೆ ಅಂಜನಾದ್ರಿಯಲ್ಲಿ ಬಂದು ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೆ. ಮಾಡಿರುವೆ, ಗೊತ್ತುಂಟು ನನಗೆ. ಅವಳ ಬೇಕು ಬೇಡಗಳನ್ನೆಲ್ಲ ಸಲ್ಲಿಸುವ ಹೊತ್ತು ಮಗಾಗಿ ಮಾಡಬೇಕು ನೀವು. ಹಾ ಮಗನೇ ಅಂತ ಒಂದು ಆರ್ತ ಧ್ವನಿಯಿಂದ ನನ್ನನ್ನು ಕರೆದಳು ಪ್ರಭು. ಏನೋ ಆಪತ್ತು ಬಂದಿರಬೇಕು, ಅದಕ್ಕಾಗಿ ಧಾವಿಸಿ ಬಂದೆ. ನೀ ಹೋದ ಮೇಲೆ ಆಪತ್ತು ಉಳಿತದ? ಯಾಕಮ್ಮ ನಿನಗೆ ಕಷ್ಟ? ಏನಮ್ಮ ನಿನಗೆ ಕಣ್ಣೀರು ಅಂತ ಆಚೀಚೆ ನೋಡುವಾಗ ಆ ಕಷ್ಟ ಒಬ್ಬ ನೃಪ ಅಲ್ಲಿದ್ದ. ಯಾರು? ಒಬ್ಬ ಅರಸ ಅಲ್ಲಿದ್ದ. ಅವನನ್ನು ಕಂಡು ಭ್ರಮಿತನಾಗಿ ನಮ್ಮಮ್ಮನ ದುಃಖಕ್ಕೆ ಅವನೇ ಕಾರಣನಾಗಿ ಹೋದನೋ ಅಂತವನನ್ನು ಬಡಿಯುವುದಕ್ಕೆ ಹೋದ್ರೆ ಮತ್ತೆ ಶಾಸ್ತ್ರ ನೋಡ್ಲಿಕ್ಕಿಲ್ಲ. ಅಮ್ಮನಿಗೆ ದ್ರೋಹ ಮಾಡಿದವನ ಕಾಲು ಹಿಡಿದು ತಲೆ ಬಡಿದು ಬಿಡಿಸಬೇಕು. ಸರಿಯಾಗಿ ಉಂಟದು ವಿಷಯ. ಹೌದು, ನನಗೆ ಅದೇ ಪ್ರೇರಣೆ ಕೊಟ್ಟದ್ದು. ಅವನ ಕಾಲು ಹಿಡಿದು ಬಡಿಯುವಂತ ಹೋಗುವಾಗ ಹೇಳಿದ, ಏನು ಅಂತ? ನನ್ನನ್ನು ಬಿಟ್ಟು ಬಿಡು ಅಂತ. ಅಮ್ಮನು ತಡೆದಳು. ಇಲ್ಲ ಮಗ, ಪ್ರಸಂಗ ಹಾಗಿಲ್ಲ. ಅದು ಅಮ್ಮಂದಿರ ಹಾಗೆ, ಅಪಕಾರ ಮಾಡಿದವರಿಗೆ ಉಪಕಾರ ಮಾಡುವುದು ಅದು ತಾಯ್ತನ ಅಂದ್ರೆ ಅದೇ. ಇಲ್ಲವಂತೆ, ನೋವು ಕೊಟ್ಟದ್ದನ್ನು ಮುದ್ದಿಸುವುದು ಅವಳೇ ಅಲ್ವ? ಏನೋ ಬೇಟೆಯಾಡುವ ಸಂದರ್ಭದಲ್ಲಿ ಒಂದು ಹಕ್ಕಿಗೆ ಬಾಣ ಬಿಟ್ಟದ್ದು ಅದು ಪ್ರಾಣ ಬಿಡುವಾಗ ಎಲ್ಲಿಯೋ ಜೀವ ಬಿಟ್ಟ ಕಥೆಯಂತೆ. ನೀನು ಬೇರೆ ಏನೋ ಹೇಳ್ತಾ ಇದ್ದೆ, ಈಗ ಒಮ್ಮೆಗೆ ವಿಷಯಾಂತರ ಮಾಡಿದನು. ಅಲ್ಲ, ಅಲ್ಲಿದ್ದವ ಯಾರು ಏನು ಅಂತ ಪ್ರಶ್ನಿಸಿದಾಗ ಕೇಳಿದ. ನನಗೆ ಹೇಳಿದಳಮ್ಮ. ಅವನ ಹೆಸರು ಸಿಂಧೂ ನೃಪಾಲ, ಅರ್ಥಾತ್ ಸಿಂಧೂ ದೇಶದ ಅಧಿಕಾರಿ ಶಕುಂತ ಅಂತ. ವಿಶ್ವಾಮಿತ್ರರ ಕೋಪಕ್ಕೆ ಪಾತ್ರನಾದ ಆತ, ವಿಶ್ವಾಮಿತ್ರರ ಶಪಥವನ್ನು ಕೇಳಿದಂತ ಆತ, ನಾರದರಿಂದ ವಿಷಯವನ್ನು ತಿಳಿದಂತ ಆತ ಅಂಜನಾದ್ರಿಗೆ ಬಂದು ತಾಯಿಯಾದಂತಹ ಅಂಜನಾದೇವಿಯ ಕಾಲು ಹಿಡಿದು ನನ್ನ ಪ್ರಾಣ ಉಳಿಸಮ್ಮ ಅಂತ ಬೇಡಿದಳಂತೆ. ಆ ಕಾಲಕ್ಕೆ ಧೀರ ಮಗನ ತಾಯಿಯಾಗಿ, ರಾಮಬಂಟನ ತಾಯಿಯಾಗಿ, ರಾಮನನ್ನೇ ಮನಸ್ಸಿನಲ್ಲಿ ನೆನವರಿಸುತ್ತಾ ಮಗನಾದ ಹನುಮನ ಆಣೆಯಾಗಿ ನಿನ್ನ ಪ್ರಾಣವನ್ನು ನಾನು ಉಳಿತೇನೆ ಅಂತ ಹೇಳಿಬಿಟ್ಟಳಂತೆ. ಹಾಗೆ ಯಾರು ಅಂತ ತಿಳಿಯುವಾಗ ಕೋಸಲಾಧಿಪನಾದ ನೀನೇ ಹಾಗೆ ಅಂತ ತಿಳಿದು ಪ್ರಭೋ, ಪ್ರಾಣ ಹೋಗ್ಲಿಕ್ಕೊಂದು ಮಾತ್ರ ಇದ್ದದ್ದು. ಅದು ಯಾಕೆ ಹೋಗ್ಲಿಲ್ಲ ಕೇಳಿದ್ರೆ ಚಿರಂಜೀವಿ ಅಲ್ವಾ? ಅದೇ ತಪ್ಪಾದ್ದು. ನಾನು ಚಿರಂಜೀವಿ ಅಂತ ನಿನಗೂ ಗೊತ್ತಿದೆ. ನನ್ನ ಪ್ರಾಣವನ್ನು ಯಾರು ತೆಗೆಯಲಾರರು ಅಂತ ನೀವೆಲ್ಲ ಆಶೀರ್ವಾದ ಮಾಡಿದವರು. ಬ್ರಹ್ಮನ ಕೆಳಗಿದ್ದ ಯಾರು ತೆಗಿಲಿಕ್ಕಿಲ್ಲ, ಬ್ರಹ್ಮನೇ ಚಿರಂಜೀವಿಯಾಗಿಸಿದ ಮೇಲೆ. ಮತ್ತೆ ತೆಗೆಯುವುದಿದ್ರೆ ಅವನ ತಲೆ ಮೇಲಿದ್ದವರು ನೋಡ್ಬೇಕು. ತಲೆ ಮೇಲಿದ್ದವರು ನನಗೆ ಕೊಟ್ಟಿದ್ದಾರೆ ಮುಂದಿನ ಬ್ರಹ್ಮಪಟ್ಟ. ಮುಂದಲ್ವಾ? ಎಂತದ್ದು ಅಂತ ಅರ್ಥ ಆಗುವುದಿಲ್ವ ಪ್ರಭು. ಆದ್ರೆ ನಾನು ಚಿಂತಿಸಿದೆ, ಆ ವಿಷಯವನ್ನು ಚೆನ್ನಾಗಿ ವಿಮರ್ಶಿಸಿದೆ. ಆಗ ನನ್ನ ಬುದ್ಧಿಯ ಹೊಳಪಿಗೆ ಸಿಕ್ಕಿದ್ದಿಷ್ಟೆ, ನಾನಾಡುವ ಮಾತು ಸತ್ಯ, ನಾ ಮಾಡುವ ಕರ್ಮ ಧರ್ಮ, ಧರ್ಮ ಸತ್ಯಗಳೆರಡು ಒಂದಾದ್ರೆ ರಾಮ. ಧರ್ಮವನ್ನು ಮಾಡಿ ಸತ್ಯವನ್ನು ಹೇಳಿ ಇದು ತನಕ ಬದುಕಿದಂತಹ ಮಾತೆಯಾಡಿದ ಮಾತಿಗೆ ನಾನು ಮಾತಾಗದೆ ಉಳಿದ್ರೆ ರಾಮ ಒಪ್ಪಿಯಾನೆ ನನ್ನನ್ನು?
ಜಗದೊಡೆಯನಾದಂತಹ ಶ್ಯಾಮಸುಂದರ ಒಪ್ಪದೇ ಇರುವ ಹನುಮ ಮತ್ತೆ ಬದುಕಿಯೇನು ಪ್ರಯೋಜನ? ಅದಕ್ಕಾಗಿ ಮಾತೆಯ ಮಾತನ್ನು ಈಡೇರಿಸುವುದಕ್ಕಾಗಿ ಶಕುಂತನ ಪ್ರಾಣವನ್ನು ಉಳಿತೇನೆ ಅಂತ ಹೇಳಿ ರಾಮ ಮಂತ್ರವನ್ನು ಜಪಿಸು, ನಿನ್ನ ಜೀವವನ್ನು ಮತ್ತೊಬ್ಬ ಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಒಪ್ಪಿದೆ ಪ್ರಭು. ಎದುರು ಸಿಕ್ಕಿದಾಗ ಕೆನ್ನೆಗೆ ಹೊಡೆಯುವುದು ಮತ್ತೆ ಜಪ ಮಾಡುವುದು ಒಳ್ಳೆದುಂಟು ವಿಷಯ. ಪ್ರಭು, ನಾಳೆ ಬೆಳಿಗ್ಗೆ ತಂದು ನಿಮಗೆ ಕೊಡ್ತೇನೆ ನಾನು. ನನಗೆಂತದಕ್ಕೆ ಉಪ್ಪಾಕಿ ಎಂತದು ಹನುಮ, ಇವತ್ತಿನ ಸಂಕಟ ಅರ್ಥ ಆಗ್ತದೆ. ಎಷ್ಟಾದ್ರೂ ನನ್ನ ಜೊತೆಗಿದ್ದವನು ಯಾವಾಗ ರಾಮನೇ ವಿರೋಧಿ ಅಂತ ಗೊತ್ತಾಯ್ತು, ಎಲ್ಲ ಕಡೆಗೆ ಅನ್ವಯಿಸುವುದನ್ನು ಇಲ್ಲಿಗೆ ಅನ್ವಯಿಸುವುದಲ್ಲ. ರಾಮ ನಿನಗೇನು ದೇವರು? ದೇವರು ಮಾತ್ರವ? ಅಪ್ಪ, ಅಮ್ಮ, ಸಖ, ಬಂಧು, ಹಾ. ಬಾಂಧವ, ನನ್ನ ಸಾಕು, ಎಲ್ಲವೂ ಸಾಕು, ರಾಮ. ಸಾಕು ಸಾಕು. ಅಮ್ಮ ಹೌದು ಅಲ್ಲ? ಹೌದು, ಅವಳು ಅಮ್ಮ. ಅವಳು ಅಮ್ಮ. ಎರಡು ಅಮ್ಮಂದಿರು ಪರಸ್ಪರ ವಿರೋಧದ ನೆಲೆಯಲ್ಲಿ ನಿಂತರೆ ಯಾವ ಅಮ್ಮನನ್ನು ಅನುಸರಿಸಬೇಕು? ಹೆತ್ತಮ್ಮನೇ ದೊಡ್ಡವಳು ಅಂತ ನಾನು ತೀರ್ಮಾನಿಸಿದೆ. ನನ್ನನ್ನು ಅಮ್ಮನಾಗಿ ಅರಿತು ಆರಾಧಿಸುವಂತ ನನ್ನ ಬಳಿಗೆ ನಿನ್ನನ್ನು ಕಳಿಸಿಕೊಟ್ಟದ್ದು ಯಾರು? ಅದೇ ಅಮ್ಮ. ಅವಳಿಂದ ನಿನ್ನನ್ನು ಬೇರ್ಪಡಿಸಿ ನನ್ನಲ್ಲಿಗೆ ಕಳಿಸಿಕೊಟ್ಟ ಮೇಲೆ ಈಗ ನೀನು ಕೊನೆಗೂ ಒಪ್ಪಬೇಕಾದ್ದು ನನ್ನನ್ನು ಅವಳನ್ನು. ನೀನು ಅವಳ ಬಳಿಗೆ ಕಳಿಸಿದ ಕಾರಣ ಅವಳನ್ನೇ ಒಪ್ಪಿದೆ. ಈಗ ನಾ ಕಳಿಸಿದ್ದೆ ತಪ್ಪು ಅಂತ ಆಯ್ತಾ? ನಾನು ಬರುವುದು ಬೇಡ ಅಂತ ಕಳಿಸಿದ್ದೆ ನಿನ್ನ ಅಮ್ಮನಾಗೆ. ನನ್ನಲ್ಲಿಗೆ ಕಳಿಸಿದ ಅಮ್ಮ ಅಲ್ವೋ, ಅವಳ ಸೇವೆಯನ್ನು ಸ್ವಲ್ಪ ಮಾಡ್ಲಿಂತ ಔದಾರ್ಯ ತೋರಿಸಿದ್ರೆ ಅಪಾತ್ರರಲ್ಲಿ ನಿಂತಾಯ್ತು ಹನುಮಂತ. ಈಗ ಮರಳಿ ಬರ್ಬಾರ್ದು ಅಂತ ನೀನು ಕಳಿಸಿದ್ದೇ ಹೌದು ಅಂತ ಇದ್ರೆ ನೀನು ಬರಿಗೈಯಲ್ಲಿ ಇದಕ್ಕೆ ಇರುವುದಲ್ವ, ಬಂದದ್ದೆಲ್ಲ ತಿರುಗಿ ಕೊಟ್ಟವರಿಗೆ ಎಸೀತಾ ಹೋಗುದು, ಮತ್ತೆ ಕೈಯಲ್ಲಿ ಉಳಿಯುವುದು ಹೇಗೆ? ನಾನು ಮಂಗ ಅಲ್ವಾ ಸ್ವಾಮಿ? ಅದಕ್ಕೆ ನನ್ನೆದುರು ಹೀಗೆ ಎಸೀಬೇಕು ಅಲ್ಲ, ನನ್ನಲ್ಲಿ ಏನುಂಟು? ಸ್ವಾಮಿ ಭೃತ್ಯರಿಗೆ ಆದರ್ಶ ರೂಪರಾದಂತಹ ರಾಮ ಹನುಮರು ಇಂದು ಪರಸ್ಪರ ಕಾದಾಟ ಮಾಡಿದರೆ ಯಾವ ಭೃತ್ಯನಿಗೆ ಯಾವ ಸ್ವಾಮಿಗೂ ವಿರೋಧ ಮಾಡಬಹುದು ಅಂತ ನಾಳೆ ಸಿದ್ಧಾಂತ ಆಗುವುದಿಲ್ಲ ಹನುಮಂತ. ಏನು ಮಕ್ಕಳಾಟಿಕೆಯ ಮಂಗನಾಟವ ಇದು? ಮತ್ತೆ ಇದಕ್ಕೇನು ಅಂತ? ತಾಯಿ ಮತ್ತು ಮಗನ ಸಂಬಂಧ ಉಳಿಬೇಕು, ಸ್ವಾಮಿ ಭೃತ್ಯರ ಸಂಬಂಧ ಬೇಡುವೋ? ಜೀವದೇವರ ಸಂಬಂಧ ಬೇಡುವೋ? ಲೋಕದಲ್ಲಿ ತಾಯಿ ಮಗನ ಸಂಬಂಧ ಮಾತ್ರ ಶಾಶ್ವತವೋ? ಒಂದಕ್ಕೆ ಮೌಲ್ಯ ಕಲ್ಪಿಸುವಾಗ ಇನ್ನೆರಡು ಅದು ಅಮಾನ್ಯ ಅಂತ ಆಗ್ತದೆ ಅಂತ ಆದ್ರೆ ಎಲ್ಲವನ್ನು ಹೊಂದಿಸುವ ಯೋಚನೆ ಮಾಡಬೇಕು. ಪರಮ ಜ್ಞಾನಿ ಅಲ್ವೋ ನೀನು? ಯಾವುದೂ ಅಮಾನ್ಯವಾಗಕೂಡದು ಅಂತ ಈಗ ಆಯ್ತಲ್ಲ, ಎಲ್ಲವೂ ಮಾನ್ಯವಾಗತಕ್ಕ ಮಾತೆ. ನಿಗಮಾಗಮ ನೀವು ಹೇಳಿಕೊಟ್ಟದ್ದು ನನ್ನದಲ್ಲ. ಇದು ನಿಗಮಾಗಮಗಳು ಹೇಳಿದಂತಹ ವಿಚಾರವನ್ನು ಯೋಚನೆ ಮಾಡಿದರೆ ಹರಿಹರ ಬ್ರಹ್ಮಾದಿಗಳಿಗಿಂತಲೂ ಮಾತೆಯಾದವಳು ದೊಡ್ಡವಳು ಅಂತ ನೀವು ಹೇಳಿಕೊಟ್ಟು ಹೇಳಿಲ್ಲ. ಅವಳು ಹೇಳುದಿಲ್ಲ ಅದಲ್ಲ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ತ್ರಿವಾರ ಹೇಳಿಕೊಟ್ಟದ್ದು ನಾನೇ ಅಲ್ವಾ? ಗುರುವಿಗಿಂತ ಅಧಿಕ ಇಲ್ಲ ಅಂತಲ್ಲ. ನನ್ನ ಗುರು ಹೇಳಿದ್ದೀಗ ಅವನ ತಲೆ ಕಡಿಬೇಕು ಅಂತ. ನೀನು ತಾಯಿ ಹೇಳಿದ್ದು ಅಂತ ನಿಂತಿ. ಈಗ ನಾನೇನು ಮಾಡಬೇಕು? ನೀವು ಎಂತದ್ದು ಮಾಡಬೇಕು? ನೀವು ಗುರುವಿನ ಮಾತನ್ನು ಪಾಲಿಸಬೇಕು. ನಾನು ಗುರುವಿನ ಮಾತು ಪಾಲಿಸಬೇಕು ಅಂತಾದರೆ ನನ್ನ ಕಣ್ಣಿನೆದುರಿಗೆ ಶಕುಂತ ಕಾಣಬೇಕು. ಎಲ್ಲಿದ್ದಾನವ? ನನ್ನ ಅಮ್ಮನ ಮಾತಿನ ಪ್ರಕಾರ ನಾಳೆ ಬೆಳಿಗ್ಗೆ ತಂದು ಕೊಡ್ತೇನೆ. ನಾನು ಕೇಳಿದ್ದು ನಾನು ಗುರುವಿನ ಮಾತನ್ನು ಪಾಲಿಸುವುದಕ್ಕೆ ತಲೆ ಕಡಿಬೇಕಾದ ಶಕುಂತ ನನ್ನ ಭೃತ್ಯನಾದ ಹನುಮಂತ ನನಗೆ ತೋರಿಸಿಕೊಡ್ತಾನೆ ಎಂಬ ವಿಶ್ವಾಸದಲ್ಲಿ ಕೇಳಿದ್ದು. ಎಲ್ಲಿದ್ದಾನೆ? ಬೇಡ, ಇನ್ನೂ ಕೇಳ್ತೇನೆ. ಎಲ್ಲಿಟ್ಟಿದ್ದಿ? ನಾಳೆ ಬೆಳಿಗ್ಗೆ ಹೇಳ್ತೇನೆ. ಎಲ್ಲಿಯಾದ್ರು ಈ ಬ್ರಹ್ಮಾಂಡದೊಳಗೆ ಉಂಟಾ? ಇರ್ಲಿಕ್ಕೂ ಸಾಕು, ನಾಳೆ ಬೆಳಿಗ್ಗೆ ಹೇಳ್ತೇನೆ. ಹನುಮಂತನೇ ಪರಮ ಸಾತ್ವಿಕ ಕಾಮ ವಿರಗಿದನೆಂದು ನಂಬಿರ್ತೆ ನಿನ್ನೆಗ ತಾಮಸಂ ಗೊಳದನ್ನ ರಿಪು ಶಕುಂತನ ತೋರದಲ್ಲಿ ಬಿಡೆ ಸಂಗ್ರಾಮದಿ ನೋಡುವಾಗ ಮಗುವಿನಂತೆ ಕಾಣುತ್ತೆ, ಅದೇ ಕಷ್ಟ ಆಗುದು. ಮುಖ ನೋಡಿ ಮಾತಾಡ್ಲಿಕ್ಕೆ ಆಗದೆ. ನನಗೆ ಮುಖ ನೋಡದೆ ಮಾತಾಡಿ ಅಭ್ಯಾಸವೂ ಇಲ್ಲ. ನನ್ನ ದೇವರು ಮುಖ ಬಿಟ್ಟು ಬೇರೆಯವರಲ್ಲಿ ಮಾತಾಡುವುದಿಲ್ಲ. ನೀನು ನೋಡುವಾಗ ಮುಕ್ತನಾಗಿದ್ದಿ, ಒಳಗಿನಿಂದ ದ್ರೋಹಕರವಾದಂತಹ ಕರ್ತವ್ಯ ಮಾಡ್ತಾ ಇದ್ದಿ. ಹೇಳಿದ್ರೆ ಅರ್ಥ ಆಗುವುದಿಲ್ಲ ನನಗೆ. ಹುಚ್ಚಾಟವ? ಇದ್ದ ದೇವರ ಅನುಗ್ರಹ ಸಂಪಾದಿಸಿ ರಾಮಾನುಗ್ರಹದಿಂದ ಪುಷ್ಟನಾಗಿ ಈಗ ಮರುಳಾಟ ಮಾಡಿ ಶಕುಂತಲನ್ನು ಬದುಕಿಸ್ತೇನೆ ಅಂತ ಗುರುಗಳು ಹೇಳಿದ ಮಾತು. ನನ್ನನ್ನು ನಾನು ಗುರುಗಳಿಗೆ ಒಪ್ಪಿಸಿ ಆಗಿದೆ. ಅವರಿಗಾಗಿ ಏನನ್ನೂ ಮಾಡಬಲ್ಲೆ, ಯಾರಿಗೂ ಎತ್ತುವುದಕ್ಕಾಗುವುದಿಲ್ಲ ಎಂಬ ಶಿವಧನುಸನ್ನೆತ್ತಿದ್ದು ಗುರು ಹೇಳಿದ್ದರಿಂದ. ಸಾವಿರಾರು ಆನೆಗಳ ಬಲ ಹೊಂದಿದ ತಾಟಕಿಯನ್ನು ಕಡಿದದ್ದು ಗುರು ಹೇಳಿದ್ದರಿಂದ. ಸುಬಾಹು ಛೇದನ ಗುರು ಹೇಳಿದ್ದರಿಂದ. ಗುರು ಹೇಳಿದರೆ ಇದ್ದದ್ದಿಲ್ಲವಾದೀತು, ಇಲ್ಲವಾದದುಂಟು ಅಂತಾದೀತು. ಶಕುಂತಲನ್ನು ಅಡಗಿಸಿಟ್ಟ ಬ್ರಹ್ಮಾಂಡ
ಬಿಡು. ದೇವದೇವನೇ ನಿನ್ನ ನಾಮ ಪ್ರಭಾವದಿಂದಲೇ ನೀನು ತಗಿಸುವ ತಾವರೆ ಭವಾಂಡವನು ಲಾಂಗೂಲದಲ್ಲಿ ನೆಲೆಗೊಳಿಸಿ ಲಾಂಗೂಲದಲ್ಲಿ ನೆಲೆಗೊಳಿಸಿ ಆವಗವು ಸಲಗುವೆನು ಸಿಂಧು ಮಗಿಯವರನ ಪಗೆತನವ ಬಿಟ್ಟದಿ ಸಾವಧಾನದಿ ತೆರಳು ಪೌರುಷ ಗಲ್ಜಿ ನಿಶ್ಚಯ ಆ ಬರ್ತೀಯಾ? ಮಂಕನಾಗಿ ಕುಳಿತಿರುವಂತಹ ನನ್ನನ್ನು ಹತ್ತಿರ ಕರೆದು ಎಲ್ಲವನ್ನು ಹೇಳಿ ಇಂಥವ ನಿನ್ನನ್ನು ಗುರುತಿಸಿದಾಗ ನಿನ್ನ ಜೀವನ ಪಾವನ ಆಗ್ತದೆ ಅಂತ ನಮ್ಮಮ್ಮ ಅವತ್ತು ಹೇಳಿದ್ರು. ಹಳೆ ಕತೆ ಅದು. ಅಂತಹ ಭಾವದಿಂದಲೇ ಬಂದು ನಿನ್ನನ್ನು ಕಂಡೆ. ನನ್ನ ಬದುಕೆ ಹಸನವಾಗುವ ಹಾಗೆ ನೀನು ಅನುಗ್ರಹ ಮಾಡಿದೆ. ಅಲ್ಲಿಂದ ದಿಗ್ದರ್ಶನವನ್ನು ಮಾಡಿದಂತಹ ಮಾತೆಯನ್ನು ಮತ್ತೆ ಕಂಡದ್ದು ನಾನು ನಿಜ ಪಟ್ಟಾಭಿಷೇಕದ ನಂತರ. ಅವಳ ಸೇವೆಯನ್ನು ಮಾಡುತ್ತಾ ಇರುವಂತ ನಿನ್ನಪ್ಪಣೆಯಾದ ಕಾರಣ ಅವಳನ್ನೇ ಸೇವಿಸುತ್ತಾ ಅವಳಲ್ಲಿಯೇ ಎಲ್ಲವನ್ನೂ ಕಾಣುತ್ತಾ ಪರಬ್ರಹ್ಮವೇ ಮಾತೆ ಅಂತ ತಿಳಿದು ವ್ಯವಹರಿಸಿ ರಾಮನಾಮ ಪ್ರಭಾವದಿಂದ ಬದುಕುತ್ತಾ ಇದ್ದವ ನಾನು. ರಾಮ ಎನ್ನುವಂತಹ 2 ಅಕ್ಷರವನ್ನು ಮಂತ್ರ ಸ್ವರೂಪವಾಗಿ ಈ ಪ್ರಪಂಚದಲ್ಲಿ ಯಾವನು ಉಚ್ಚರಿಸ್ತಾನೋ ಅವನು ಮರಣ ಭೀತಿಯನ್ನು ಕಳೆಯುತ್ತಾನೆ. ಜಗತ್ತಿನಲ್ಲಿ ಎಂತಹ ಮೂಢನಾದರೂ ಪವಿತ್ರಾತ್ಮನಾಗುತ್ತಾನೆ. ಸಕಲ ಸಜ್ಜನರಿಗೆ ಅಮೃತ ಸಮಾನವಾಗಿರುವಂತಹ ಬದುಕನ್ನು ಕಟ್ಟಿಕೊಡುವುದಕ್ಕೆ ರಾಮನಾಮದ ಬಲ ಸಾಕು. ನಾಮಕ್ಕೆ ಅಷ್ಟಿದ್ರೆ ಇದು ಊರ್ಧ್ವಪುಂಡ್ರ ನಾಮ ಹಾಕಿ ಸಿಂಹಾಸನದಲ್ಲಿ ಕುಳಿತ ನನ್ನ ಬಳಿಗೆ ತಂದು ಬಿಡಬಹುದಿತ್ತಲ್ಲ. ರಾಮ ಒಳ್ಳೆಯವ ಅಂತ. ರಾಮನಾಮ ಪ್ರಭಾವದಿಂದ ನಾನು ಶಕುಂತನನ್ನು ಕಾಯ್ತೇನೆ ಅಂತ ಹೇಳಿದ ನನ್ನ ಪ್ರತಿಜ್ಞಾವಾಕ್ಯ ಏನುಂಟೋ ಅದನ್ನು ಇಲ್ಲವಾಗಿಸುವುದಕ್ಕೆ ಪ್ರಪಂಚವನ್ನು ಸುಡುತ್ತೇನೆ ಅಂತ ಹೇಳ್ತೀಯಲ್ಲ. ಅಡಗಿಸಿದ್ರೆ ಬ್ರಹ್ಮಾಂಡದ ಒಳಗಲ್ವ ಅದೇ ಭಸ್ಮಾದ್ರೆ ಅವೈಲಿ ಉಳಿತಾನೆ. ನಾನೊಂದು ಮಾತು ಹೇಳಲಿ, ಉದ್ದಟತನ ಅಂತ ತಿಳಿಬೇಡ. ನೀನು ಅದಂತದಾದ್ರೆ ಹೇಳುದೇ ಬೇಡ. ಅರ್ಚಕನ ಪ್ರಭಾವದಿಂದ ಶಿಲೆಯಾದರೂ ಪ್ರಭಾವವನ್ನು ಹೊಂದುತ್ತದೆ ಎನ್ನುವ ವಾಕ್ಯೇನ ರಾಮನಾಮ ಪ್ರಭಾವದಿಂದ ಹನುಮಂತ ನೀನು ಸುಡಬಹುದಾದಂತಹ ತಾವರೆ ಭವಾಂಡವನ್ನು ಅದರ ಪುಟ ಕಡಿತಾನೆ. ನೀನು ಬುಡ ಕಡಿಯುವುದು ಬಿಡು. ನನ್ನ ಮೈಯ ಒಂದು ರೋಮ ನಿನ್ನ ಬಾಣವನ್ನು ಕಡಿಯಿತು ಅಂತಾದ್ರೆ ನಾನಿನ್ನ ಪದವೆತ್ತನಲ್ಲ. ತೆಗೆದಕ್ಷಯ ಶರಗಳನ್ನು ಆಯತಾಂಬಗಿ ಕೀಳು ರಾಘವರಾಯನೆಸೆದಸ್ತ್ರಗಳು ಹನುಮನ ಕಾಯದಲ್ಲಿ ಶಾಂಡಿಲ್ಯ ಪತ್ರಗಳಾಗಿ ಮೆರೆಯುತ್ತಿರೆ. ಶಾಂಡಿಲ್ಯ ಪತ್ರಗಳಾಗಿ ಮೆರೆಯುತ್ತಿರೆ. ಬಿಲ್ವಪತ್ರೆ ರಾಮನಾಮ ಅಂತ ಹೇಳ್ತಾ ಇಲ್ಲಿ ಕುಳಿತು ಓಂ ನಮ ಶಿವಾಯ ಹೇಳ್ತಾ ಇದ್ಯಲ್ವ. ನಾನು ಹೇಳಿದ್ದಲ್ಲ, ರಾಮದೇವರು ಬಿಟ್ಟ ಬಾಣ ನನಗೆ ಬಿಲ್ವಪತ್ರೆ ಹಾಕಿತ್ತು. ಐಂದ್ರ, ಸ್ಥೂಣಾಕರ್ಣ, ರಾಮ, ವಾರುಣ ಬಿಡದಿದ್ದದ್ದು ಯಾವುದು ಇಲ್ಲ. ಎಲ್ಲವೂ ಒಂದೊಂದಾಗಿ ಅಲ್ಲಲ್ಲ. ತೋಯದಾತನು ಪಡುಗಡಲೆ ಪರ್ಯಾಗದಿಯು ಹೋಗುವುದನು ಕಂಡ ವಾಯುಸುತ ಶ್ರೀರಾಮ ಗೆಲ್ತಿದನು ಪಚಾರಿಸುತ್ತ ಹೋಯಿತು ಹೊತ್ತದು ನೋಡು ಶ್ರೀರಾಮ ರಾಮ ಆ ಆ ಆ
ಆಗಿತವಧಿ ತಡು ಬಿಡು ಆಗಿತವಧಿ ತಡು ಬಿಡು ಶರಸ್ತೋಮ ಆಗಿತವಧಿ ತಡು ಬಿಡು ಶರಸ್ತೋಮ ನಿಲ್ಲಸ್ತ್ರಗಳು ಬಿಲ್ವ ಪತ್ರಿಗಳಾಗಿ ಬಂದು ಎಲ್ಲ ಮಸ್ತಕದ ಮೇಲೆ ಉರುಳುವವು ಮುನ್ನವೀನದೆ ಕೂರ್ಕಣೆಯುಳ್ ಎನ್ನಯ ಬಾಲವನ್ನು ಕಡಿಮೆನುದ ಶೌರ್ಯ ಏನಾಯಿತು ಎನ್ನ ಬಾಲವನು ಕಡಿಮೆನುದ ಶೌರ್ಯವೀನಾಯಿತು ನೋಡು 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 ಶ್ರೀರಾಮ 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 ರಾಮ ರಾಮ ನೋಡು ಶ್ರೀರಾಮ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ 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 ಮಹಾಸ್ತ್ರಗಳ ಪ್ರಯೋಗದ ಮೂಲಕವಾಗಿ ನನ್ನ ಬಾಲ ಕತ್ತರಿಸ್ತೇನೆ ಅಂತ ಹೇಳಿದೆ. ಸ್ವಾಮಿ, ಬಾಲತನದ ಮಾತಾಯ್ತೆ. ದಿನ ಆಯ್ತಲ್ಲ, ಹೊತ್ತು ಮುಗಿಯಿತಲ್ಲ, ಕಡಲಿಗೆ ವಾಲುತ್ತಾ ಇದ್ದಾನೆ ಪ್ರಭಾಕರ. ತನ್ನ ಪ್ರಭಾವವನ್ನು ಹುದುಗಿಸ್ತಾ ಇದ್ದಾನೆ. ಯಾಕೆ ಪ್ರಭು ಸುಮ್ಮನೆ ಕೂತೀರಿ? ಬಾಣ ಪ್ರಯೋಗ ಬಹಳ ಆಯಿತು. ಬಿಲ್ಲಪತ್ರೆಯಾಗಿ ನನ್ನ ತಲೆಯ ಮೇಲೆ ಬಿತ್ತು. ಮುಗೀತಾ? ಇನ್ನು ಮನೆಗೆ ಹೋಗಬಹುದಾದಂತ ಅಮ್ಮನನ್ನು ಕರ್ಕೊಂಡು ಬಂದಿದ್ದೀರಿ. ತಡ ಆಯ್ತು, ಹೋಗಬಹುದಿತ್ತಲ್ಲ. ಆಯ್ತು, ನಿಮ್ಮ ಅವಧಿ ಆಯ್ತು. ನೀವಿನ್ನು ಏನ್ ಮಾಡಿದ್ರು, ಎಷ್ಟು ಮಾಡಿದ್ರು, ಹೇಗೆ ಮಾಡಿದ್ರು ಪ್ರಯೋಜನ ಇಲ್ಲ. ಕಾರ್ಯಕ್ರಮ ಇದು ಆಗಬೇಕು ಅಂತ ಹೇಳಿದವರ ಸುದ್ದಿ ಇಲ್ಲ. ನಾವು ಇಲ್ಲಿ ಮುಗಿಸುವುದು ಅವಧಿಯ ಮೊದಲೇ ಹೇಗೆ ಅಂತಿದ್ದೇವೆ. ಈಟಾಡುವುದ ಕೇಳುತ್ತ ಅಂತರದಲ್ಲಿ ಯೋಚಿಸುತ್ತ ನಿಲ್ತಿರಲದ ಕಂಡು ನುಡಿದ ವಿಶ್ವಾಮಿತ್ರ. ಏನ್ ಆಗುತ್ತಾ ಉಂಟು ಅಂತ ತಿಳಿಯದಷ್ಟು ನಾನೇನು ಕಡಿಮೆ ಮಾಡ್ಲಿ, ಎಲ್ಲ ಬಿಡ್ತಾ ಇದ್ದೆ. ಅಲ್ಲಿ ನೋಡಿದ್ರು ನಾನು ಬಿಟ್ಟದಲ್ಲ ಏನಾಗಿದೆ ಅಂತ. ಅಲ್ಲಿ ಅವ ಅವಧಿ ಮುಗೀತಾ ಉಂಟು ಅಂತ ಹಂಗಿಸ್ತಾ ಇದ್ದಾನೆ. ಇಷ್ಟೊತ್ತಿಗೆ ಇದು ಮುಗಿಬೇಕಿತ್ತು. ನೀವು ಆಗಲೇ ಬಂದ್ರೆ ಮುಗೀತಿತ್ತು. ಇದನ್ನು ಮುಗಿಸುವುದು ಹೇಗೆ ಅಂತ ಒಂದು ಹೇಳಿ, ಮತ್ತೆ ಮುಗಿಸುವ. ಚಿತ್ತವಿಸಾನೆಂಬ ಮಾತ ರಾಮಚಂದ್ರ ಪೂರ್ಣ ಹೊತ್ತು ಹೋಗಲಿಲ್ಲವಯ್ಯ ರಾಮಚಂದ್ರ. ಮುಂದೆ ಸೂರ್ಯ ಗಮಿಸದಂತೆ ರಾಮಚಂದ್ರ, ನಾ ದಿಗ್ಬಂಧನವನ್ನು ನೋಡ್ಪೆ ನೋಡು ರಾಮಚಂದ್ರ. ರಾಮಚಂದ್ರ ಹೌದು, ಅವ ಹೇಳಿದ್ದು ಮಾತ್ರ ಅಲ್ಲ, ಆಗುದೌದಲ್ಲ. ನಾವಿರುವಾಗ ಹೊತ್ತು ಹೋಗುದು ಹೇಗೆ? ನಾನಿದ್ದೇನೋ ಇಲ್ವಾ? ಸುಖ ಸಂಕಟ ವಿನೋದಕ್ಕಾದ್ರೆ ಮಾತಾಡ್ಲಿಕ್ಕೆ ನೀವೇ. ಹೊತ್ತು ಹೋದದ್ದು ಗೊತ್ತೂ ಆಗುದಿಲ್ಲ. ಈಗ ಅವ ಮುಳುಗಿಯಾನ. ಅವ ಮುಳುಗಿಯಾನ ಅಂದ್ರೆ ಅವ ಕರ್ಮಸಾಕ್ಷಿ, ನಿಯಮಿತವಾಗಿ ನಿಗದಿತವಾಗಿ ಸಾಗುವವನು. ಅವನನ್ನು ನಿಲ್ಲಿಸುವುದಕ್ಕೆ ವಂಶದ ಪೂರ್ವ ಪುರುಷನಾದ್ರೂ ಸಲುಗೆಯಿಂದ ಆಗುದಿಲ್ಲಲ್ಲ ಸ್ವಾಮಿ. ನಾನು ಮನಸ್ಸು ಮಾಡಿದ್ರೆ ಹೋಗಲು ಸಾಧ್ಯ ಉಂಟು ಅವನಿಗೆ. ನೀವು ಮನಸ್ಸು ಮಾಡುದಂದ್ರೆ ದಂಡವನ್ನು ತಡೆ ಹಿಡಿದಿದ್ದೇನೆ, ನೋಡು ಹೋಗ್ಲೇವ ಹೊತ್ತುಂಟು ಇನ್ನು. ಅವನನ್ನು ಉಪಾಸಿಸುವ ಬಗೆಯನ್ನು, ಸಂಬಳ ಈ ಶಕ್ತಿ ಪ್ರಚೋದಿಸುವ ಬಗೆಯನ್ನು ಮಂತ್ರವಾಗಿಸಿ ನೀವು ಲೋಕಕ್ಕೆ ಬೋಧಿಸಿದವರು. ಈಗ ಸೂರ್ಯ ಸ್ತಂಭನ ಮಾಡಿದ್ದೇನೆ. ಸ್ತಂಭನ ನಿರಸನ ಆಗದಂತೆ ಒಂದರಲ್ಲಿ ಮುಗಿಸ್ತೇನೆ. ಅವನ ಅಲ್ಲಿವರೆಗೆ ಮಾಡಬಾರ್ದು. ಮಗ ಜನಪದಗೆ ಜಗ ಕಂಪಿಸಿದ ಪಯೋನಿಧಿಗಳು ಇಕ್ಕಿದ್ದಂತ ದೇಶಗಳಲ್ಲೂ ವ್ಯಾಪಿಸಿದ ಬಲ ಭೀತಿ ಸುರನಿಗರ ಕಂಗೆಟ್ಟು ತಿಳಿಗೊಳ್ಳಿತು ವರ್ಗವು. ಪಿತಾಮಹಚರ ಬ್ರಹ್ಮಶಿರಾಸ್ತ್ರ ಇದು ಇದ್ದದ್ರಲ್ಲಿ ಉತ್ಕಟವಾದದ್ದು, ಅತಿ ಶ್ರೇಷ್ಠವಾದದ್ದು, ಅಪ್ರತಿಹತವಾದದ್ದು. ತೆಗೆದು ಹೊಡೆಯುವಾಗ ತಡೆಯುವ ಮಗ ಯಾರು? ಇದೇನಾಗ್ತದೆ ಅಂತ ನನಗೂ ನೋಡಬೇಕು. ಕೊಲ್ದು ಕೆಳಗೆದಿರುತ್ತ ಬಿಡಲದು ಬಲ್ದು ಮೆಲ್ಲನೆ ವೈಜಯಂತಿಯ
ಸುಂದರದ ಸರವಾಗಿ ಸುಂದರದ ಸರವಾಗಿ ನೆಲೆಸಿದುದು ಅನಿಲ ಜನಗಳದಿ. ಅದು ಮಾಲೆ ಆಗ್ಲಿ, ಅದು ಬಿಡ್ಲಿಲ್ಲ ನಾನು. ಅದು ಇಟ್ಕೊಂಡು ಏನು ಪ್ರಯೋಜನ? ಎಷ್ಟು ಸಮಯ ಇಟ್ಕೊಳ್ತೀರಿ? ನಿಮ್ಮ ಕೈ ನೋಯ್ಲಿಕ್ಕಿಲ್ವ? ಕೈ ಬಿಟ್ಟದ್ದೆಲ್ಲ ಮಾಲೆ ಆಗ್ತದೆ, ಪುಷ್ಪ ಆಗ್ತದೆ, ಪತ್ರ ಆಗ್ತದೆ ಅಂತಾದ್ರೆ ಅದು ನೀವು ಹಿಡಿದಾಗಿ ಇದ್ದಿತ್ತು. ಇಲ್ಲಿ ಏನಾಗ್ಲಿಕ್ಕಿಲ್ಲ. ಅದೇನು ಮಾಲೆ ಆಗುದೇನದು? ಅದು ಯಾರಲ್ಲಿ ಕೇಳುದು? ಇಲ್ಲಿ ನೀವು ಬೇಕಾದ್ರೂ ಬಿಡ್ಲಿ. ನೀವಿದ್ದೀರಿ, ನಿಮ್ಮಲ್ಲಿ ನೀವು ಕೇಳಿದ್ರೆ ನಿಮಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ. ಯಾಕೆ ಮಾಲೆ ಆಯ್ತು? ಮಾಲೆ ಹಾಕಿಸಿಕೊಂಡು ವ್ರತದಲ್ಲಿದ್ದಾಗಿದ್ದಾನೆ. ಇದ್ದದ್ದೆಲ್ಲ ಬಿಟ್ಟು ಅದಕ್ಕೆ ಅಡ್ಡ ಹಿಡೀರಿ, ಯಾರು ಕಾಣುದು ಬೇಡ. ಇದು ತನಕ ಇದ್ದದ್ದೆಲ್ಲವನ್ನು ಬಿಟ್ಟು ಮಾಲೆ ಹಾಕಿಸಿಕೊಂಡು ವ್ರತದಲ್ಲಿದ್ದಾಗಿದ್ದಾನೆ ಅವ. ಇನ್ನು ಕೇಳುವುದು ಇದ್ರೆ ಇಲ್ಲಿ ಯಾರಿದ್ದಾರೆ? ಇವಳಲ್ಲಿ ಕೇಳಿದ್ರೆ ಹೇಗೆ ಗೊತ್ತಾಗ್ತದೆ? ಅವಳಿಗೆ ಎಂತದ? ಅಲ್ಲ, ಏನು ಗೊತ್ತಿಲ್ಲ ಅಂತಲ್ಲ, ಕೆಲವು ಹೆಂಗಸರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ನನಗೆ ಗೊತ್ತಾಗುದು ಅಂತಃಪುರದಲ್ಲಿ ಮಾತ್ರ. ಉಳಿದವರಿಗೆ ಗೊತ್ತಾಗುವಾಗ ನಾವು ಹೊರಗೆ ಹೇಳುದಿಲ್ಲ ಅಷ್ಟೇ. ನೀವು ಹೇಳಿದ್ದು ಸತ್ಯ ಉಂಟು. ಏನು ನಡೆದಿದ್ದು? ಇಲ್ಲಿ ಬಾ. ನೆಗಾಡ್ತಾ ಇದೆಯಾ? ಮುಖ ಮುಚ್ಚಿ ಅತಿಗೆ ಪರಿಭವ ಬಂದ್ರೆ ಮಾತನಾಡ್ಬೇಡ ಅಂತ ಹೇಳಿದ್ಯಾ? ನಿಮಗೆ ಗೊತ್ತಾಯ್ತು? ಮನುಷ್ಯರಿಗೆ ಇದೆಲ್ಲ ಗೊತ್ತಾಯ್ತು. ಅಯ್ಯೋ, ಯಾರ್ಯಾರು ಕಡಿಮೆ ಮಾತನಾಡ್ತಾರೆ ಅವರಿಗೆಲ್ಲ ನಮ್ಗೆ ಗೊತ್ತುಂಟು. ಏನು ಬಾಯ್ತಾರೆ ಬಾರಿದೆ. ಮಾತಾಡು. ಋಷಿ ಮುನಿಗಳೆಲ್ಲ ಬಂದಾಗ ಮಾತಾಡದಿರಬಾರ್ದು. ಮಾತಾಡು. ಹೌದು, ಮಾತಾಡಿ. ಇದಕ್ಕಿಂತ ಸುಲಭ. ಇದು ದಿಗ್ಬಂಧನಾದ್ರೂ ನನಗಷ್ಟು ಕಷ್ಟ ಆಗ್ಲಿಲ್ಲ, ಅದು ಕಷ್ಟ ಆಗಿಲ್ಲ. ನೋಡ್ಲಿಕ್ಕೆ ಹೆಂಗಸರ ಬಾಯನ್ನು ಮುಚ್ಚಿಸುವುದು ಇಷ್ಟು ಕಷ್ಟ ಉಂಟು. ಈ ನೆಗಾಡಿದ್ಯಾಕೆ ಅಂತ ಹೇಳುವುದಕ್ಕಾಗಿ ಬಾಯಿ ಬಿಡುವಂತದ್ದು. ಮಾತಾಡ್ಬೋದಾ? ಮಾತಾಡು. ಈಗ ಏನ್ ಸಮಸ್ಯೆ ಅಂತದ್ದು? ಅಯ್ಯೋ, ರಾವಣ ಸತ್ತ ಮೇಲೆ ನೀವು ಹೋರಾಡಿದ್ಯಾಕೆ ಅಂತ ಯಾರು ನನ್ನ ಹತ್ರ ಕೇಳಿದಾಗ ಆಯ್ತು. ಅಲ್ಲ, ಇದು ಬಿಲ್ಲು ಪತ್ರ ಎಲ್ಲಿಂದ ಸ್ವಾಮಿ? ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಇರುವುದು ಅಂತ. ಅದನ್ನು ಬಾಯಿ ಬಿಟ್ಟು ಹೇಳಿಸಬೇಡ. ಈಗ ಸಾಮಾನ್ಯ ಶರಗಳು ಬಿಲ್ಲು ಪತ್ರ ಅದು ಮಾತ್ರ ಅಲ್ಲ, ಅವರ ಕೊರಳು ನೋಡು. ಬ್ರಹ್ಮಾಸ್ತ್ರ ಪ್ರಯೋಗ. ಅದಕ್ಕೆ ಹೆಜ್ಜೆ ಹೋಯ್ತದಾಗ ಹಾಕಿ ಹೋಗಿದ್ದ ನೋಡಿ. ವೈಜಯಂತಿ ಮಾಲೆ ಯಾಕೆ ಅಂತ? ಅದು ಮೊನ್ನೆ ನಿನಗೆ ಗೊತ್ತುಂಟು ಸ್ವಾಮಿ? ನಮಗೆ ಏನು ಗೊತ್ತಿಲ್ಲ ಅಂತ ಹೌದಾ? ಸುಮ್ಮನೆ ನಿನಗೆ ಹೇಗೆ ಗೊತ್ತು? ಏನಿಲ್ಲ, ಅಂಜನೆ ಬಂದಿದ್ಲು ಅಂತಪುರಕ್ಕೆ. ಬರುವಾಗ ಒಂದಿಷ್ಟು ದೊಡ್ಡ ಹರಿವಾಣದಲ್ಲಿ ಹಣ್ಣು ಬಾಗಿನಕ್ಕೆ ಬೇಕಾದದ್ದನ್ನೆಲ್ಲ ಹಿಡ್ಕೊಂಡು ನನ್ನ ಕಾಲಬುಡದಲ್ಲಿ ಇಟ್ಟು ದೇವಿ ಅಂತ ಕರೆದ್ಲು ಸ್ವಾಮಿ. ನನಗೆ ನೀನು ಅವಳು ಬಂದದ್ದೇ ಹೇಳಲಿಲ್ಲ. ಎಷ್ಟು ಸಮಯ ಆಯ್ತು? ಮೊನ್ನೆ ಹೇಳ್ಬೇಕಿತ್ತು, ಆದ್ರೆ ಈ ಯುದ್ಧದ ಅವಸರದಲ್ಲಿ ಹೇಳಲಿಕ್ಕೆ ಆಗ್ಲಿಲ್ಲ ನನಗೆ. ಈಗ ಯುದ್ಧ ನಿರ್ಣಯ ಆದ ಮೇಲೆ ಶಕುಂತಲ ಪ್ರಕರಣ ತೊಡಗಿದ ಮೇಲೆ ಬಂದಪ್ಪ. ಏನ್ ಬಂದದ್ದು ನೀನು? ನಿನಗೆ ಮುಕ್ತ ಅವಕಾಶ, ನಿನಗೆ ಏನು ಅಂತ ಹೇಳಿ ಕೇಳಿದೆ ನಾನು. ಯಾವಾಗ್ಲೂ ಬರುವಾಗ ಈ ಹರಿವಾಣದಲ್ಲಿ ಯಾಕೆ ತರುವುದಂತಲೂ ಕೇಳಿದೆ ನಾನು. ಅದು ಕಾಣಿಕೆ ಅದಿರ್ಲಿ. ಅಲ್ಲ, ಅದು ಯಾಕೆ ಸುಮ್ಮನೆ ತರುವುದವ್ರು? ಬೇಡದಿದ್ರೆ ತಿರುಗಿ ಕೊಡುವುದು, ಅದಲ್ಲೇ ಮತ್ತೆ ಎಷ್ಟು ಸಲ ಹೇಳುದು. ತಿರುಗಿ ಕೊಡ್ಲಿಲ್ಲ, ದೇವಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಇಟ್ಕೊಂಡೆ. ಅಮ್ಮನವರ ಗುಡಿಗೆ ಬಂದ. ಸರಿ, ಅದು ಪೂಜಕರಿಗೆ ಸರಿ ಗೊತ್ತಾಗ್ತದೆ. ನಾನಾಗಿ ಬಂದದ್ದಲ್ಲ, ನಿಮ್ಮ ಮಗ ಹನುಮಂತ ಕಳಿಸಿ ಕೊಟ್ಟದ್ದು ಅಂತ ಹೇಳಿದೆ. ಎಂತದ್ದ ನನ್ನ ಮಗ ಹನುಮಂತ? ಏನು ನೀನ್ ಹೆತ್ತದಲ್ವಾ ಅಂತ ಕೇಳಿದೆ. ಹೆತ್ತದ್ದ ನಾನಾದ್ರೂ ಆ ವಾತ್ಸಲ್ಯ ಪ್ರೀತಿ ತೋರಿಸಿದವರು ನೀವಲ್ವಾ, ಹಾಗಾಗಿ ನಿಮ್ಮ ಮಗ. ನಾನು ನನ್ನ ಮಗ ನಿನ್ನ ಮಗ ಅಂತ ಭೇದವನ್ನು ಕಲ್ಪಿಸುವುದು ಬೇಡ, ನಮ್ಮ ಮಗ ಅಂತ ಹೇಳುವ ಅಂತ ಹೇಳಿದೆ ಸ್ವಾಮಿ. ಅವ ಕಳಿಸಿಕೊಟ್ಟದ್ದು ನಿಮ್ಮ ಕೃಪಾ ವಿಶೇಷತೆ ಎನ್ನುವುದು ಅವನ ಮೇಲೆ ಬೇಕು ಅಂತ ಕೇಳಿದೆ. ಅದರಲ್ಲಿ ಏನು ಕಡಿಮೆ ಆದದ್ದು? ಏನಾಗಿದೆ ಅವನಿಗೆ? ಕಾಲ ಇದ್ದಾಗೆ ಇರುವುದಿಲ್ಲ, ಕಾಲಚಕ್ರ ಎನ್ನುವುದು ಉರುಳುತ್ತಾ ಇರ್ತದೆ. ಎಲ್ಲಿಯಾದ್ರೂ ರಾಮನಿಗೂ ಹನುಮಂತನಿಗೂ ಯುದ್ಧ ಎನ್ನುವುದು ಸಂಘಟಿಸಿದ್ರೆ ಬೈದೆ ನಾನು, ಹಾಗಲ್ಲ ಆಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಎಲ್ಲಿಯಾದ್ರೂ ಅಂತದೊಂದು ಪ್ರಕರಣ ಆದ್ರೆ ರಾಮ ಬಿಟ್ಟಂತ ಸಾಮಾನ್ಯ ಶರಗಳೆಲ್ಲ ಬಿಲ್ವ ಪತ್ರಗಳಾಗಿ ನನ್ನ ಶಿರದ ಮೇಲೆ ಬೀಳಬೇಕು. ಒಂದನೇ ವರ ಅಂತೆ. ಎರಡನೇ ವರ ಏನು ಅಂತ ಕೇಳಿದೆ. ಎಲ್ಲಿಯಾದ್ರೂ ಕೋಪಗೊಂಡಂತ ಶ್ರೀರಾಮಚಂದ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ವೈಜಯಂತಿಯ ಮಾಲೆಯಾಗಿ ಕೊರಳಲ್ಲಿ ಶೋಭಿಸಬೇಕು ಅಂತ ಹೇಳಿದೆ. ನಾ ಕೊಡ್ಲಿಲ್ಲ, ನಾನು ವರ ಕೊಡ್ಲಿಲ್ಲ ಸ್ವಾಮಿ, ನಾ ಕೊಡ್ಲಿಲ್ಲಪ್ಪ. ಸ್ವಲ್ಪ ಯೋಚನೆ ಮಾಡಿದೆ. ನಮಗಾಗಿ ದುಡಿದಂತ ಹನುಮಂತನಿಗೆ ನಾವೇನು ಕೊಟ್ಟಿದ್ದೇವೆ ಅಂತ ಕಾರಣಕ್ಕಾಗಿ ನೀವು ದೊಡ್ಡ ದೊಡ್ಡದೆಲ್ಲ ಕೊಟ್ಟಿದ್ದೀರಿ, ನನ್ನದೊಂದು ಸಣ್ಣದ ಎರಡು ಇರ್ಲಿ ಅಂತ ಕೊಟ್ಟೆ. ಹೋದ್ಲು ಅವಳು, ಹೋದ್ಲು. ನನಗೆ ಗೊತ್ತಿದ್ದದ್ದು ಪ್ರಕರಣ ಅಷ್ಟೇ. ಮತ್ತೆ ಏನು ಸ್ವಾಮಿ? ನಮ್ಮ ಮನೆಯೊಳಗಿದ್ದವರೇ ಸರಿ ಇಲ್ಲ, ಮತ್ತೆ ಯಾರ್ಯಾರು ಸರಿ ಇಲ್ಲ ಮಾತ್ರ ಅಲ್ಲ,
ಇದು ಸ್ವಾಮಿ ಭಕ್ತನಿಗೆ ಕೊಡುವುದು ನೋಡಿದ್ದಿ, ಭಕ್ತ ಸ್ವಾಮಿಗೆ ಹೇಗೆ ಕೊಡ್ತಾನೆ ಅಂತ ನೋಡಬೇಕು. ಹೇಗೆ ಕೊಡ್ತಾನೆ ಕೊಟ್ನಲ್ಲ. ಇದು ನಿನ್ನ ರಾತ್ರಿಯ ಮಾತು. ಹೌದೌದು. ಕೊನೆಗೆ ಸೇರಿಸಿದ್ದೆಂತದ್ದನ್ನು ಭಕ್ತಿಯನ್ನು ಭಕ್ತಿಯನ್ನು ತಡಾಗಿ ಸೇರಿಸಿದ್ದು. ಅಲ್ಲ ಸ್ವಾಮಿ, ನೋಡಿ ನಾನು 2 ವರ ಕೊಟ್ಟಿದ್ದೇನೆ, ತಕೊಂಡು ಹೋಗಿದ್ದಾಳೆ ಅವಳು. ಮತ್ತೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಯುದ್ಧ ನೋಡುವುದಕ್ಕೆ ನಾನು ಬಂದದ್ದು ಗೊತ್ತಾ? ಇಷ್ಟೇ ಸ್ವಾಮಿ, ನಾನು ಕೊಟ್ಟದ್ದು ನಡೀತದ ಇಲ್ವಾ ಅಂತ ನೋಡುವಂತ ಬಂದದ್ದು. ನಡೀತದೆ ಸ್ವಾಮಿ ನಾನು ಕೊಟ್ಟದ್ದು. ಸೀತಾ, ನಡೀತಾ ಮುನ್ನಡಿಬೇಕಾದ ನೀನು ಲಂಕೆಯಿಂದ ಅಯೋಧ್ಯೆಯ ತನಕ ಹಾರ್ತಾ ಬಂದದ್ದು ಯಾರಿಂದ ಸೀತಾ? ಯಾರಿಂದ? ಯಾರು ಕರ್ಕೊಂಡು ಬಂದದ್ದು? ಅಲ್ಲ, ನೀನು ನಡೆಯುವಾಗ ಕರ್ಕೊಂಡು ಬಂದದ್ದು, ಹಾರಿಸಿಕೊಂಡು ಅವಧಿಗೆ ಮೊದಲು ಭರತನನ್ನು ಕಾಣುವುದಕ್ಕೆ ಕರ್ಕೊಂಡು ಬಂದದ್ದು ಯಾರು? ನನ್ನಲ್ಲಿ ನೀನು ಕೊಟ್ಟದ್ದು ನನಗೆ ವಿರುದ್ಧವಾಗಿ ನಡೀತದ ಅಂತ. ಅಲ್ಲ, ಜಟಾಯುಗೂ ಅವತ್ತು 1 ಕೊಟ್ಟದ್ದು ಸ್ವಾಮಿ, ನಾನು ಅದು ನಡೆದಿದೆ. 2 ಕೊಟ್ಟರು ನಡೀತದ ನೋಡು ಅಂತ ಬಂದದ್ದು. ನೀನು ಕೊಟ್ಟದ್ದು ನಡೆದಿದೆ, ನಾನು ಪಡಿದರೆ ಸಂಚ ತೋರಿಸಿ ಹೊಂಚ ಮೆರೆಯುವ ಮಿಂಚು ಬಳ್ಳಿಯ ನಿಲ್ಲ ವನದಲ್ಲಿ ಕಿಂಚಿತಯು ಭಯವಿಲ್ಲ ನೋಡು ಈ ಕ್ಷಣದಿ ಕೊಡಗನ. ಸುಡುವನೇ ಬ್ರಹ್ಮಾಂಡ ಸುಡುವೆ ಸುಡುವೆ ಸುಡುವೆ. ಸುಡುವನೇ ಬ್ರಹ್ಮಾಂಡ ತಂಡವ ಮೃಡಮುಖಾಮರ ತದೆಯೊಳೆನ್ನೋಳ ನಡೆಸುತ್ತಲೇ ಪ್ರಳಯಗೊಳಿಸುವೆ ತಡೆಯದಿಂದು. ಸಂಚು ಹೂಡಿ ಸ್ವಾಮಿಯನ್ನು ಸೋಲಿಸಿ ಭೃತ್ಯನನ್ನು ಗೆಲ್ಲಿಸುವುದಕ್ಕೆ ಸತಿಯ ಅಂತಃಪುರದ ಸಹಾಯ, ಬ್ರಹ್ಮರ್ಷಿಗಳ ಸಂಕಲ್ಪ, ರಾಮನ ನಿರ್ಣಯ, ಒಡೆದ ವೈಷ್ಣವಾಸ್ತ್ರಕ್ಕೆ ಪ್ರತಿ ಇಲ್ಲ. ನೀ ಕೊಟ್ಟದ್ರಲ್ಲಿ ವೈಷ್ಣವಾಸ್ತ್ರಕ್ಕೆ ಎಂತದುಂಟುಂಟ? ಬ್ರಹ್ಮಾಂಡ ಸುಟ್ಟಿದ್ದು, ಬ್ರಹ್ಮಾಂಡವನ್ನು ಸುಟ್ಟಾರೆ. ರಾಮ ಲಾಲಿಸು ಸಂಗ್ರಾಮ ನಿಲ್ಲಿಸು ಭೂಮಿ ಪನಶಿರ ತಂದು ದಿ ಮಹಾಶರ. ರಾಮ ರಾಮ ಲಾಲಿಸು ಸಂಗ್ರಾಮ ನಿಲ್ಲಿಸು. ಸ್ವಾಮಿ, ಸುಟ್ಟ ಮೇಲೆ ಮತ್ತೆಲ್ಲ ಸಂಗ್ರಾಮ ನಿಲ್ಲಿಸು. ಬೇಡುವ ನಮ್ಮ ಕೆಲಸ ಆದ ಮೇಲೆ ಸುಮ್ಮನೆ ಯಾಕೆ ದುಡ್ಡು? ಕೆಲಸ. ಈಗ ನಮ್ಮ ಉದ್ದೇಶ ಏನು? ಹೆಂಡತಿಯ ಮಾತು ಸತ್ಯ ಮಾಡಿದ. ಶಕುಂತನ ಶಿರವನ್ನು ಹೌದು, ಅದಾಗಿದೆ ಅಲ್ಲ, ಮತ್ತೆ ಎಲ್ಲಿ? ಹಿಂತಿರುಗಿ ನೋಡೊಮ್ಮೆ. ನೋಡೋದು ಮತ್ತೆ ಇದ್ಯಾರ ತಲೆ ಸ್ವಾಮಿ? ಶಕುಂತ ನೋಡು. ಓ, ಶಕುಂತಲ ತಲೆ ಹೀಗೆ ಉಳಿದ. ಇಲ್ಲಿಂದ ಸ್ವಲ್ಪ ಹೋಗಿದೆ. ಅಲ್ಲ, ಅದೇ ನನಗೆ ಶಕುಂತ ಯಾರು ಏನು ಅಂತಲೇ ಗೊತ್ತಿಲ್ಲ. ನೀವು ಕೊಲ್ಲಬೇಕು ಅಂತ ಹೇಳಿದಕ್ಕಾಯ್ತು ಅಂದೆ. ಈಗ ಶಕುಂತಲದಲ್ಲಿ ಇದು ಯಾರು? ಅಲ್ಲ, ನಾನು ಕೊಲ್ಲಿಲ್ಲ. ಇದು ಹೇಗೆ ತಲೆ ಬೇರ್ಪಟ್ಟದ್ದು? ಇಲ್ಲಿ ನಾನಿರುವಾಗ ಬೇರೆ ಕೊಲ್ಲುವವರು ಯಾರು? ವ್ಯವಸ್ಥೆ ವಿಭೀಷಣನಿಂದಲೇ ವ್ಯವಸ್ಥೆ ಮಾಡಿಸಿ ಆಗಿದೆ. ಮಾಡಿದ್ದು ಯಾರೇ ಆಗಲಿ ನಾವು ಮಾಡಿದ್ದಲ್ವಾ? ನನ್ನ ಪಕ್ಷದಲ್ಲಿ ಮಾಡಿದ್ರೆ ಗೆಲುವು ನನ್ನದು. ನಮ್ಮದಲ್ವಾ? ಇದು ಸ್ವಾಮಿ ಕೃಪಾಳುಗಳಾಗಿ ಸಕಾಲದಲ್ಲಿ ಒದಗಬೇಕಾದ್ದೆಲ್ಲ ಒದಗಿ ನಿಮ್ಮ ಮಾತು ಸತ್ಯ ಆಯ್ತು. ಸತ್ಯ ಆಯ್ತು. ನನಗೆ ಅವನ ಮೇಲೆ ಜನ್ಮ ಹಾಗೆ ಉಂಟ. ಏನು? ನಿಮ್ಮ ಮಾತಿಗಾಗಿ ತೊಡಗಿದ್ದು ಅಷ್ಟೇ. ಆಯ್ತಲ್ಲ, ಮಾತು ಪೂರೈಕೆ ಆಯ್ತಲ್ಲ, ಅವಧಿಯೊಳಗೆ ತಲೆ ಹೋಯ್ತಲ್ಲ. ಹೋಯ್ತಲ್ಲ. ಸ್ವಾಮಿ ಸ್ವಲ್ಪ ನಿಲ್ಲಿ, ಒಂದು ಹಳೇ ಲೆಕ್ಕ ಬಾಕಿ ಉಂಟು, ಮುಗಿಸಿ ಬಿಡ್ಲ. ಅದು ನೋಡು ಹನುಮ ಶಕುಂತನ ಶಿರವ ನೋಡು ಹನುಮ. ನಾಡಮರ್ತ್ಯನು ನಾನು ಕಾಡು ಮಂಗನು ನೀನು. ನಾಡಮರ್ತ್ಯನು ನಾನು ಕಾಡ ಮಂಗನು ನೀನು. ಆಡಿದ ನುಡಿಯೇನು ಹೀಗಾದುದೇನು. ನೋಡು ಹನುಮ. ಮರ್ತ್ಯನು ನಾನು, ಮಂಗವು ನೀನು. ನೀ ಮೇಲೋ ನಿನ್ನ ನಾಮವು ಮೇಲೋ ಆ ರಕ್ತದಿಂದ ತೆಗೆದು ನಿನ್ನ ಮುಖದಲ್ಲಿ ಇದ್ದ ತರ ಮೇಲೆ
ಒಂದು ಹೀಗೆ ಊರ್ಧ ಪುಂಡ್ರ ಎಳಿ ನೋಡು. ಇರಕುಲೇಂದ್ರನ ಮಾತ ಕೇಳುತ್ತಾ ಹನುಮ ಕೃತ್ರಿವ ಶಿರವ ನೀಕ್ಷಿಸಿ ಮನಸ್ಸು ಜಾರಿಯ ತೆರವಿ ಕೋಪವನಂತು ಹೊರ್ಗುಡಿಸಿ ಕಂಡಿರೇ ಸುರರೆಲ್ಲ ಕಂಡಿರೇ ಕುಂಟುತನವನ್ನು ಕಪಟ ಕೃತ್ಯದ ಖಂಡಿಸಿದ ಶಿರವ ಕಂಡಿರಿ. ಪ್ರತಿನಿಧಿಗಳಾಗಿರುವಂತಹ ಸುರರೆಲ್ಲ ಕಂಡಿರೆ. ಇಂಥ ಹೇಯ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಭಂಡ ಕೋಡಿತನದ ವಿದ್ಯೆಯನ್ನು ನೋಡಿದಿರೋ. ಎಲೆ ಮುದೆ ಮುನಿಯ ಎಲೆ ಮುದೆ ಮುನಿಯ ದುಷ್ಟ ಕೆಲಸವ ನೀ ಬರಿ ಮಾಡಿದೆ ಕೊಲ್ಲುವೆ ನೀಗೆಂದಲ್ಲಿ ಹನುಮಾನು ಬೆರಳಿಸಲು ಗಂಡು ಮುನಿರಾಮ ಕೊರೆದಾನು. ಮರ್ಯಾದೆ ಬಿಟ್ಟವನೇ, ಏನ್ ಜಾತಿ ಬಿಟ್ಟವನೇ, ಬಂಡವನಿಗೆ ನಿನ್ನ ಗಡ್ಡಕ್ಕೆ ನಿನ್ನ ಕತ್ತೆ ನಿನ್ನ ತಲೆ ಬೋಳಿಕೆ ನಿನ್ನನ್ನು ಹೊಯ್ಗೆಯಲ್ಲಿ ಹಾಕಿ ಎಳೆಯುತ್ತೇನೆ, ನಿನ್ನ ಚರ್ಮ ಸುಲಿಯುತ್ತೇನೆ. ಬಂದನಯ್ಯೋ ನೋಡು ರಾಮ ಗಂಧವ ಗಜಾತಲೆಲ್ಲ ಕೊಂದು ಮುಗಿದುವನು ಎಲ್ಲನೂ ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋ. ಏನು ಬಲೆ 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 ಗನುಮ ಮೆಚ್ಚಿದೆ ಕೇಳ ಮಮ ಸಾರ್ಥಕ ಮಾಡಿದೆ ಜನುಮ ಬಲೆ 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 ಹನುಮ. ಯಾವ ಭಾಷೆ ಮಾತಾಡೋದು ನೀವು? ನಮ್ಮದೇ ಭಾಷೆ, ಎಲ್ಲರೂ ಮಾಡೋ ಭಾಷೆ. ಬಲೆ 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 ಅಂತ ಹೌದು. ನಿನ್ನನ್ನು ಕಂಡಾಗ ನನ್ನ ಬಾಯಿಂದ ಬರುವ ಉದ್ಗಾರ ಒಂದೇ, ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಬಲಿಯ ಪರಾಕ್ರಮಿ ಹನುಮಂತ. ಇನ್ನೊಂದು ಕೆಲಸವಾಗಿ ಏನು 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 ಯಾರಾದ್ರೂ ಬಂದ ಮೇಲಿನ ಉರಿತಾರೆ. ಏನು ಮಾಡಿದ ಕೆಲಸ ಏನು ಶಕುಂತಲ ತಲೆ ಕಡಿಸಿದ ಅಂತ. ಹೌದೇ? ಎಲ್ಲಿ ತಗೊಳ್ಳಿ. ಅಯ್ಯೋ ಕಮ್ಮಿ ಆಯ್ತು. ಅದು ಶಕುಂತಲ ಈಗ ಕಾಣುತ್ತಿಲ್ಲ. ಅದು ಶಕುಂತಲ ತಲೆಯ ಮತ್ತೆ ಅದು ಮಾಯೆ. ಅವನಿಗೆ ಈಗ ವಿಭೀಷಣ ಬಂದದ್ದು ಗೊತ್ತಾಯ್ತಾ? ಇಲ್ಲ. ಈ ಪ್ರಸಂಗದಲ್ಲಿ ವಿಭೀಷಣ ಬಂದು ಹೋಗಿ ಆಗಿದೆ. ಹೌದಾ? ಯಾರಿಗೂ ಗೊತ್ತಾಗಲಿಲ್ಲ. ಈ ಪ್ರಸಂಗದಲ್ಲಿ ಕೆಲವರೆಲ್ಲ ಬಂದು ಹೋದದ್ದು ಯಾರಿಗೂ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ ಮಾಯಾವಿ, ರಾಕ್ಷಸರ ಮಾಯ ಅಂತ ನಿನಗೂ ಗೊತ್ತುಂಟು. ಹೌದು. ಅವ ಈಗ ತಲೆಯನ್ನು ಮಾಡಿಟ್ಟು ಹೋದದ್ದವ, ಮಾಯಾ ತಲೆ. ಹೌದು. ಈಗ ನೀನು ಅವನ ತಲೆಯಲ್ಲಿ ಅವನನ್ನು ಎಲ್ಲಿ ಬಚ್ಚಿಟ್ಟಿದ್ದಿ? ಅವನನ್ನು ಎಲ್ಲಿ ಬಚ್ಚಿಟ್ಟದ್ದು? ನೀವೆಲ್ಲ ಒಂದೇ. ಏನು ನಾ ಹೇಳುದಿಲ್ಲ, ಅವನನ್ನು ಕಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಾನು ಬಚ್ಚಿಟ್ಟದನ್ನು. ಅದಕ್ಕೆ ಅವ ಕೆಲವೆಲ್ಲ ಎಷ್ಟು ಬುದ್ಧಿವಂತ ಆದ್ರೂ ಮಂಗಾಲು ಇಷ್ಟ ಆಗುವಾಗ ಅಲ್ಲಿ ಸೂರ್ಯಾಸ್ತಮಾನ ಆಗಿ ಆಯ್ತು. ಹೌದು. ಇನ್ನೀಗ ಕಂಡ್ರು ನನಗೆ ಕೊಲ್ಲುವುದಕ್ಕಾಗುದಿಲ್ಲ. ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬೋದು ಹೇಳ್ಬೋದು. ನಾನು ದಂಡ ತೆಗೆದಾಗಿದೆ. ಅಲ್ಲ, ನೀವು ಆಗ ಇರ್ತೇನೆ ಅಂತ ಹೇಳಿದ್ರಿ. ನಾನು ಇಟ್ಟಿದ್ದೆ ಸ್ವಾಮಿ, ನಾನು ನನ್ನ ಬಾಲದಲ್ಲಿ ರಕ್ಷಣೆ ಮಾಡಿದ್ದವರನ್ನು. ಹೌದಲ್ಲ, ಅವನ ಬಾಲ ಬಿಚ್ಚಿ ನೋಡು. ಆಗೊಮ್ಮೆ ಸ್ವಾಮಿ ಹೇಳಿದ್ರು ನಿನ್ನ ಬಾಲದ ಬುಡ ಕಡಿತೇನೆ ಅಂತ. ಹಾಗೆ ನಾನು ಅದಕ್ಕೆ ಉತ್ತರ ಕೊಟ್ಟು ಬಿಚ್ಚುತ್ತೇನೆ. ಬಿಚ್ಚು ಬಿಚ್ಚುತ್ತೇನೆ ನೋಡು. ಒಂದು ಧನ್ಯವಾದ ಕೂಡ ಹೇಳಬೇಕು. ಅಲ್ಲ, ನೀವು ಆಗಿದೆ ಅಂದಿದ್ದೀರಿ, ಮಾತಾಗಿದೆ ಅಂದಿದ್ದೀರಿ. ಈಗ ಓಡಿದ್ರೆ
ನಿನ್ನ ಮಾತು ಆಗ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ನಮ್ಮ ಮಾತು ಮುಗಿದ ಹಾಗಿದ್ರೆ ನನಗೆ ಆಕ್ಷೇಪ ಇಲ್ಲ. ಇನ್ನು ಹೋಗಿದೆ ಒಂದು ಕೆಲಸ ಆಯ್ತಲ್ಲ. ಅವನ ಪ್ರಸಂಗ ಮುಗಿಯಿತು. ಸ್ವಾಮಿ, ಇದೇ ಹೌದಾದ್ರೆ ಈಗ ನನ್ನ ಪ್ರಾಣಕ್ಕೆ ಬಂದಿದೆ ಅವನನ್ನು. ಮಾಯೆಯಿಂದ ತಲೆ ಕಡಿದ್ರು ಮಾತು ಈಡೇರಿಸಿದಂತಾಗ್ತದೆ. ಜೀವಂತ ಉಳಿಸ್ತೇನೆ ಅಂತವನ ಮಾತು ಉಳಿದಂತಾಗ್ತದೆ. ನಿಜವಾಗಿ ನಿಮ್ಮ ಸಂಕಲ್ಪ ಎಂತದ್ದು? ಬೇರೇನೂ ಅಲ್ಲ, ರಾಮ ಮೇಲೋ ರಾಮನ ನಾಮದ ಮಹಿಮೆ ಮೇಲೋ ಅನ್ನುವುದನ್ನು ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನಾವೆಲ್ಲ ಮಾಡಿದ ನಾಟಕ ಇದು. ಇಲ್ಲಂತಾದ್ರೆ ಒಂದು ಶಕುಂತನನ್ನು ಕೊಲ್ಲಿಕ್ಕೆ ನನಗೆ ಕಷ್ಟವಾದೀತು. ಹುಂಕಾರ ಮಾತ್ರದಿಂದ ನಾನು ಕೊಲ್ಲೋದಿಲ್ವ? ಹಾಗಿದ್ರೆ ಇದನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಇಂಥದ್ದೊಂದು ಪ್ರಸಂಗ ಬೇಕು ನಮಗೆ, ಅದಕ್ಕೆ ಬೇಕಾಗಿ ಈ ಪ್ರಸಂಗವನ್ನು ಸೃಷ್ಟಿ ಮಾಡಿದ್ದು. ಆತ್ಮೀಯರಾದ ರಾಮಾಂಜನೇಯರ ಮಧ್ಯದಲ್ಲಿ ಒಂದು ಕಾಳಗ ಪ್ರಸಂಗ. ಅಲ್ಲ ದೇವರೇ, ನನಗೊಂದು ಸಂದೇಹ. ರಾಮದೇವರು ಇರುವಾಗಲೇ ರಾಮ ಮೇಲೋ ನಾಮ ಮೇಲೋ ಅಂತ ಯಾಕೆ ಪ್ರಶ್ನೆ ಬಂತೋ ಗೊತ್ತಿಲ್ಲ ನನಗೆ. ಸ್ವಾಮಿ, ನೀವಿಬ್ರು ಅನುಗ್ರಹಿಸಿದ್ರೆ ಈ ಪ್ರಕರಣದ ಮರ್ಮ ಏನು ಅಂತ ನನ್ನ ಹನುಮಂತನಿಗೆ ಆ 2 ವಾಕ್ಯದಲ್ಲಿ ಎಲಗನುಮ ನೀನಿಲ್ಲ ನಾಮದ ಬಲುಗ ಜಗತ್ತಿಗೆ ಪ್ರಕಟಿಸಿದೆ ಹನುಮ. ನಿಲ್ಲಲಿ ವಿರೋಧಗಳಿಲ್ಲ, ನಿಲ್ಲಲಿ ವಿರೋಧಗಳಿಲ್ಲ, ಭಕ್ತರ ತಿಲಕವಾರೆನುತ ಭಕ್ತರ ತಿಲಕ ಹನುಮ. ಭಗವಾನ್ ಶ್ರೀರಾಮಚಂದ್ರ ಸರ್ವಸಮರ್ಪಣ ಭಾವದಿಂದ ತತ್ವಕ್ಕೆ ತನ್ನನ್ನು ತಾನು ಒಪ್ಪಿಸುವುದು ಹೇಗೆ ಅಂತ ಲೋಕ ನಿನ್ನನ್ನು ನೋಡಿ ಕಲಿಬೇಕಪ್ಪ. ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಅದರ ಜೊತೆಯಲ್ಲಿ ತ್ರಿವಿಕ್ರಮ, ಪರಶುರಾಮ, ರಾಮಾವತಾರ. ರಾಮನನ್ನು ಉಳಿದು ಪರಶುರಾಮನನ್ನು ಬದಿಗಿರಿಸಿದ್ರೆ ಮತ್ತೆ ಯಾವುದಾದ್ರೂ ಈಗ ಕಾಣ್ಲಿಕ್ಕೆ ಉಂಟಾ? ಇಲ್ಲ. ಹಾಗೆ ಅಂತ ಆ ಅವತಾರಗಳಿಗೆಲ್ಲ ಪೂಜೆ ಸಲ್ಲುವುದಿಲ್ವೋ? ಸಲ್ತದೆ. ಆ ಅವತಾರಗಳೆಲ್ಲ ಪೂಜಿಸಿದವರನ್ನು ಅನುಗ್ರಹಿಸ್ತಾ ಇಲ್ವೋ? ಉಂಟು. ಯಾವುದರ ಬಲದಿಂದ? ಅದು ಮೂಲದ ಬಲದಿಂದ. ಆ ಮೂಲವನ್ನು ನೆನಪಿಸುವ ಬಗೆ ಹೇಗೆ? ಪೂಜಿಸುವುದು. ಪೂಜಿಸುವುದಕ್ಕೆ ಆಧಾರವಾದದ್ದು ನಾಮ. ಮಂತ್ರ. ಮಂತ್ರ. ಮಂತ್ರದಲ್ಲಿ ಪ್ರತಿಪಾದ್ಯವಾದದ್ದು ನಾಮ. ನಾಮ. ಕಾಯಕ ಅಳಿವುಂಟು. ಭೂಮಿಯಲ್ಲಿ ಪಾಂಚಭೌತಿಕವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಭಗವಂತನೇ ಇಳಿದು ಬಂದರು. ಇಳಿಯುವುದಕ್ಕೊಂದು ಕಾಲ, ಬೆಳೆಯುವುದಕ್ಕೊಂದು ಕಾಲ, ಅಳಿಯುವುದಕ್ಕೊಂದು ಕಾಲ ಇದ್ದೇ ಇರ್ತದೆ. ಬೇಸರ ಮಾಡಬೇಡ. ರಾಮನು ಹುಟ್ಟಿದ್ದು ಹೌದಾದರೆ ರಾಮನು ಕಣ್ಮರೆಯಾಗ್ತಾನೆ. ಹನುಮಂತ, ನನ್ನ ಹನುಮಂತ ರಾಮನನ್ನು ಎಷ್ಟು ಹಚ್ಚಿದ್ದಾನೆ ಅಂತ ನನಗೆ ಗೊತ್ತುಂಟು. ರಾಮನಲ್ಲಿ ಜೀವ ಇಟ್ಟಿದ್ದಾನೆ. ರಾಮ ಅಳಿದ ಮೇಲೆ ಹನುಮಂತ ಚಿರಂಜೀವಿ ಆಗಬೇಡ್ರೇನು? ರಾಮನ ಕಾಯ ಕಾಣದಿದ್ದು ತನಗೆ ಬೇಕಾದ ರಾಮನನ್ನು ಕಾಣುವುದಕ್ಕೆ ಬೇಕಾದದ್ದು ನಿನ್ನೊಳಗೆ ಉಂಟು ಅಂತ ನನಗೆ ದೃಢೀಕರಿಸಬೇಕಿತ್ತು. ಸಾಯುವಾಗಲಾದರೂ ನನಗಾಗಿ ತೆತ್ತುಕೊಂಡವರನ್ನು ಕೈ ಬಿಡಬಾರದು ಅಂತ ಉಂಟಾನ. ತತ್ವವನ್ನು ನಾಮವಾಗಿ ಗ್ರಹಿಸಿ ಅದರಲ್ಲಿ ಬೇಕಾದ ಪರಮಪದ ಸಾಕ್ಷಾತ್ಕಾರವನ್ನು ಹೊಂದಬಲ್ಲಂತಹ ನೀನು ಇನ್ನು ರಾಮನ ಈ ಕಾಯದ ಹಂಗಿಲ್ಲದೆ ಕಣ್ಮುಚ್ಚಿಯೂ ಬದುಕಬಲ್ಲೆ ಅಲ್ವ ಹನುಮ? ಒಳಗಿನಿಂದ ರಾಮ, ಅದು ಹೊರಗೆಲ್ಲ ವ್ಯಾಪಿಸ್ತದೆ. ರಾಮನಾಮದ ಮಂತ್ರ ಬಲದಿಂದಲೇ ಎಲ್ಲರೂ ಸುಖಜೀವಿಗಳಾಗ್ತಾರೆ. ರಾಮನ ವಿರೋಧ ಮಾಡಿದರು, ರಾಮನ ಭಕ್ತಿ ಮನದಲ್ಲಿದ್ದರೆ ರಾಮನ ಕಾಯ ಏನು ಮಾಡಿದರು? ರಾಮನ ಭಾವ ಆ ಭಕ್ತನನ್ನು ಕಾಯ್ತದೆ. ಅದಕ್ಕೆ ದೃಷ್ಟಾಂತ ಬೇಕೋ? ಜಗದಿ ವಾಲ್ಮೀಕಿಯನ್ನು ಉದ್ಧರಿಸಿದ ಮಂತ್ರ. ಸೀತಾ ಮುಂದೆ ಬಾ ಸೀತಾ. ರಾಮನ ಭಾವಕ್ಕೆ ಸೀತೆ ಅಂತ ಹೆಸರು. ರಾಮನ ಕಾಯ ವಿರೋಧ ಮಾಡಿದರು. ಭಕ್ತನನ್ನು ರಾಮನ ಭಾವ ಕಾಯುವುದು ಹೇಗೆ ಎಂಬುದಕ್ಕೆ ರಾಮ ವಿರೋಧ ಮಾಡುವಾಗಲೇ ರಾಮನ ಸತಿಯ ವರ ನಿನ್ನನ್ನು ಕಾದದ್ದು ದೃಷ್ಟಾಂತ. ದೇವರಿಗೆ ಹೊಡೆದರು, ಭಕ್ತಿಯಿಂದ ಹೊಡೆದರೆ
ದೇವರಿಗೆ ಹೊಡೆದು ಗೆಲ್ಲಬಹುದು ಅಂತ ತೋರಿದ ಭಕ್ತ ಈ ಪ್ರಪಂಚದಲ್ಲಿ ಹಿಂದಿಲ್ಲ ಮುಂದಿಲ್ಲ, ಇಂದು ಎಂದೆಂದು ಒಬ್ಬ ಹನುಮಂತ ಮಾತ್ರ ಇರು. ಹನುಮಂತ ಸೀತಾದೇವಿ ಹೆರದೇ ಇದ್ರು ನಾವು ಇಬ್ಬರು ಅವಳಿಗೆ ಮಕ್ಕಳೇ. ಒಬ್ಬ ಲಕ್ಷ್ಮಣ ದೇವ, ಇನ್ನೊಬ್ಬ ಹನುಮಂತ. ಸತ್ಯ. ನಮ್ಮನ್ನು ಅಮ್ಮ ಅಂತ ಬಿಟ್ರೆ ಬೇರೊಂದು ಶಬ್ದದಿಂದ ವ್ಯಾಖ್ಯಾನಿಸುವುದಕ್ಕೆ ನಮಗೆ ವಿಷಯವೇ ಇಲ್ಲ. ಅಮ್ಮ, ಮಾತೃ ಎಲ್ಲ ಒದಗಿಸಿಕೊಟ್ಟು. ಸತ್ಯವೇ. ಮಾತೃ ಹೃದಯ ಇದ್ದವರಿಗೆ ಮುನಿಗಳು ಅನ್ನುವುದು. ವಿಶ್ವಾಮಿತ್ರರಾಗಲಿ ನಾರದರಾಗಲಿ ಲೋಕ ವಿರೋಧಿಗಳಲ್ಲ, ಭಕ್ತ ಸಂರಕ್ಷಕರು ಹೊರತು ಭಕ್ತ ನಿಗ್ರಾಹಕರಲ್ಲ, ದೇವರ ಸಂಕಲ್ಪಕ್ಕೆ ಬಾಧೆ ಕೊಡುವವರು ಅಲ್ಲ, ಸೂತ್ರಪಾಣಿಗಳಾಗಿ ಎಲ್ಲವನ್ನು ಪೋಣಿಸುವಂತಹ ಮಹತ್ಕರ್ಮ ಮಹರ್ಷಿ ವಿಶ್ವಾಮಿತ್ರರಿಂದಾಗಿ. ಅಂದೊಂದು ಕಾಲದಲ್ಲಿ ನಿಮ್ಮನ್ನು ಕೇಳಿದ್ರಂತೆ ಯಜ್ಞ ಸಂರಕ್ಷಣೆಗಾಗಿ. ನಿಮ್ಮ ಅಯ್ಯನಾದಂತಹ ದಶರಥ ಭೂವರ ಕಳುಹಿಸಿಕೊಡದೇ ಇದ್ರೂ ವಶಿಷ್ಠ ಮಹರ್ಷಿಗಳ ಪ್ರೇರೇಪಣೆಯ ಮೇಲೆಗೆ ಇವರು ಕರ್ಕೊಂಡು ಹೋಗಿ ಎಲ್ಲವನ್ನೂ ಒದಗಿಸಿರಂತೆ. ಸತ್ಯವೇ. ಇವರು ಯಾರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅವರಿಗೆ ಏನಾದ್ರೂ ಒಂದು ಕೊಟ್ಟೇ ಕೊಡ್ತಾರೆ ಇವರು. ಸ್ವಾಮಿ, ಈ ಪ್ರಕರಣದಲ್ಲಿ ಕಾಯ ಅಳಿದರೂ ನಾಮದ ಮೂಲಕವಾಗಿ ತತ್ವಶಾಶ್ವತ ಅಂತ ತೋರಿಸಿಕೊಟ್ಟ ಹನುಮನಿಗೆ ಸೀತಾರಾಮರ ಅನುಗ್ರಹ ಹೇಗೂ ಉಂಟು ಯಾವತ್ತು. ಮುನಿಪ ವಿಶ್ವಾಮಿತ್ರರ ಅನುಗ್ರಹ ನಿಮಗೆ ಬೇಕಾದ್ದು ಮಾಡಿದ್ರೆ ನಿಮಗೆ ಹೊಡೆಯುವುದಕ್ಕೆ ಬಂದ ಹನುಮಂತನಿಗೆ ನೀವು ಅನುಗ್ರಹಿಸ್ತೀರಿ. ಒಂದು ಅನುಗ್ರಹ ಮಾಡಿ ಅದೊಂದು ಉದ್ವೇಗದಲ್ಲಿ ತೊಂದ್ರೆ ಹೇಳಿದ ಮಾತನ್ನು ನಡೆಸುವುದಕ್ಕೆ ನಿಮ್ಮಂತವರು ಅಡ್ಡ ನಿತ್ರಲ್ಲ ಅಂತ ಅಷ್ಟೇ. ನಮಗೆಲ್ಲ ಅಭ್ಯಾಸ ಉಂಟು, ಹನುಮಂತ ತೊಂದ್ರೆ ಇಲ್ಲ. ಅಮ್ಮನ ಸೇವೆ ಮಾಡಿದ್ದು ಸಾಕು. ಈ ಅಮ್ಮನಿಗೂ ಈ ಅಮ್ಮನಿಗೂ ಇವನಿಗೂ ನೀನು ಸ್ವಲ್ಪ ಬೇಕು. ಅಯೋಧ್ಯೆಗೆ ಸ್ವಲ್ಪ ಕಾಲ ಬಾ. ಖಂಡಿತ ಖಂಡಿತ.